ಬಟ್ ಸ್ಟಿಲ್ ಐಸ್ ಅಂತಲ್ಲ, ಕಣ್ಣುಗಳು ಅನ್ನೋದು ಸಿನಿಮಾದಲ್ಲಿ ಅಂತ ವಿಜುವಲ್ ತೋರಿಸುವಂಥದ್ದು. ನಾಟ್ ಈಸಿ. ಆಲ್ಮೋಸ್ಟ್ 2500 to 3000 ಶಾರ್ಟ್ಸ್ ಇನ್ನು ರೆಡಿ ಆಗಬೇಕಿತ್ತು ನಾವು ರಿಲೀಸ್ ಮಾಡೋಕ್ಕಿಂತ ಜಸ್ಟ್ 10 days ಬಿಫೋರ್. ಇದು ಆಗಲ್ಲ ಅನ್ನೋ ಸ್ಟೇಜಲ್ಲಿ ಅರ್ಲಿ ಮಾರ್ನಿಂಗ್ ಮಾಸ್ ಎಂಟ್ರಿ ಕೊಟ್ಟರು ಪ್ರೊಡ್ಯೂಸರ್ಸ್. ಅವ್ರಿಗೆ ಒಂಥರ ಈ ಕಾಡು ಪಾಪ ಬಂದು ಅಟ್ಯಾಕ್ ಮಾಡೋದಲ್ಲ ಮೂವಿಲಿ, ಆ ಥರ ನಾವು ಇಡೀ ಸ್ಟುಡಿಯೋನ ಟೇಕ್ ಓವರ್ ಮಾಡಿದ್ದು. ಸ್ಕ್ರಿಪ್ಟಿಂಗಿಗೆ 2 ವರ್ಷ ಫ್ಯೂ ಮಂತ್ಸ್ ತೊಗೊಂಡಿದ್ದಾರೆ, ಶೂಟಿಂಗಿಗೆ ಹಾರ್ಡ್ಲಿ 17 to 18 months. ಓ ಅಷ್ಟೇ. ಯು ಕಾಂಟ್ ಶೋ ವಾಟ್ ಎವರ್ ಇನ್ ದ ಸೆಕೆಂಡ್ ಹಾಫಲ್ಲಿರೋ ಒಂದು ಶಾರ್ಟನ್ನ ತೆಗೆದು ಹಾಕಿದ್ರು. ಅಂದರೆ ಅದು ಹಾಕೋದು ತುಂಬ ಈಸಿ ಇತ್ತು. ಒಂದೊಂದು ಹಟ್ಟಿಗೂ ಅಲ್ಲಿ ಪರ್ಪಸ್ ಇಂದನೇ ಹಾಕಿರೋದು. ಈ ಹಟ್ಟು ಫಿಶರ್ಮೆನ್ದು, ಈ ಹಟ್ಟು ವೀವರ್ಸು, ಈ ಹಟ್ಟು ಸೇಫ್ಟಿ. ಅಂದರೆ ದೇರ್ ಇಸ್ ಅ ಹ್ಯೂಜ್ ಸ್ಟೋರಿ ಆ್ಯಂಡ್ ರಿಸರ್ಚ್ ಇನ್ ಹೌ ದ ಸೆಟ್ಸ್ ವರ್ ಬಿಲ್ಟ್. ಆ್ಯಂಡ್ ಎಲ್ಲರ ಸ್ಟೇಗಳು ಕೂಡ ಕುಂದಾಪುರ. ಎಲ್ಲ ಕುಂದಾಪುರ ಬಿಟ್ಟು ನಾವು ಪ್ರಪಂಚನೇ ನೋಡಿಲ್ಲ. ಥೌಸಂಡ್ಸ್ ಆಫ್ ಪೀಪಲ್ ಆರ್ ವೇಟಿಂಗ್ ಫಾರ್ ಹಿಸ್ ಡೈರೆಕ್ಷನ್. ಅವರೊಬ್ಬರು ಇಫ್ ಈ ಲೂಸಸ್ ಇಟ್ ಎವ್ರಿಬಡಿ ವಿಲ್ ಗೆಟ್ ಲಾಸ್ಟ್. ಅವರದ್ದೇ ಆದಂಥ ವಿಮರ್ಶೆಗಳು ಹಾಕೊಂಡಿದ್ದಾರೆ. ಕದಂಬ ಕಾಲದಲ್ಲಿ ವಾಟರ್ ಕ್ಯಾನ್ ಹೇಗೆ ಬಂತು? ಯಾವ ವಾಟರ್ ಕ್ಯಾನು? ಹಾಯ್ ಹಲೋ ನಮಸ್ಕಾರ. ನಾನ್ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನು ನಿಮ್ಮ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ನನ್ನ ಜೀವಮಾನದಲ್ಲಿ ಕಳೆದ 30 ವರ್ಷದಲ್ಲಿ ನಾನು ಸಿನಿಮಾ ನೋಡೋಂಥ ಒಂದು ಅಭ್ಯಾಸದಲ್ಲಿ, ಹವ್ಯಾಸ ಅಂತ ಹೇಳಲ್ಲ, ಅಭ್ಯಾಸದಲ್ಲಿ ಎಷ್ಟೊಂದು ಬಹುತೇಕ ಸಿನಿಮಾಗಳನ್ನ ನೋಡಿರ್ತೀವಿ, ಥಿಯೇಟ್ರಲ್ಲಿ ನೋಡಿರ್ತೀನಿ. ಸೊ ನಾನು ಎಷ್ಟೊಂದು ಸಲ ಹೇಳ್ತಿರ್ತೀನಿ ಶೋನಲ್ಲಿ, ನನ್ನ ಜೀವನದಲ್ಲಿ ಹೇಳೋದು ಥ್ಯಾಂಕ್ಸ್ ಹೇಳೋದು ಇಬ್ಬರಿಗೆ ಅಂತ. ಒಂದು ಉಮಾ, ದಟ್ ಈಸ್ ನಮ್ಮಮ್ಮ, ಇನ್ನೊಂದು ಉಮಾ ಥಿಯೇಟರ್. ಈ ಉಮಾ ಥಿಯೇಟ್ರಿಗೆ ಪರಿಚಯ ಮಾಡಿರಲಿಲ್ಲ ಅಂದರೆ ಸಿನಿಮಾನ ಕನ್ಸಂಪ್ಷನ್ ಮಾಡೋದಕ್ಕೂ ಕೂಡ ನನಗೆ ಅಭ್ಯಾಸ ಆಗ್ತಿರ್ಲಿಲ್ಲ ಅಂತ. ಈ 30 ವರ್ಷದಲ್ಲಿ ಎಷ್ಟು ಸಿನಿಮಾಗಳನ್ನ ನೋಡಿದ್ರು ಕೂಡ ಬಹುತೇಕ ಬೆರಳೆಣಿಕೆಗಳಲ್ಲಿ ಕೆಲವೊಂದು ಸಿನಿಮಾಗಳು ಒಂಥರ ಮನಸ್ಸಿಗೆ ಎಷ್ಟು ಹೊಡೆದಿರುತ್ತೆ ಅಂದರೆ ಹತ್ತಿರ್ತೀನಿ, ನಕ್ಕಿರ್ತೀನಿ. ಆ್ಯಂಡ್ ಕೆಲವೊಂದ್ಸಲಿ ಥಿಯೇಟ್ರ್ನಲ್ಲಿ ಎದ್ದು ನಮಸ್ಕಾರ ಮಾಡಬೇಕು ಅನ್ನೋವಂಥ ಒಂದು ಫೀಲಿಂಗ್ ಬರುತ್ತಲ್ಲ, ಅದು ತುಂಬಾ ಕಮ್ಮಿ ಆಗಿರೋಂಥದ್ದು. ಈ ನಮಸ್ಕಾರ ಮಾಡಬೇಕು ಗುರು, ಇದು ಸಿನಿಮಾನೇ ಅಲ್ಲ, ಸಿನಿಮಾಗಿನ ದೊಡ್ಡ ಮಟ್ಟದಲ್ಲಿ ಒಂದು ಅನುಭವಗಳನ್ನ ಕೊಟ್ಟಂಥ ರೀಸೆಂಟ್ ಒಂದು ಸೆನ್ಸೇಷನ್ ಸಿನಿಮಾ ಅಂದರೆ ಕಾಂತಾರ. ಸೊ ಕಾಂತಾರ ಅಂತಿರ್ಬೇಕಾದ್ರೆ, ಕಾಂತಾರ ಸಿನಿಮಾದಲ್ಲಿ ನಟನೆ ಮಾಡಿರೋರು, ಅದರ ಹಿಂದೆ ಇರೋರನ್ನ ಪ್ರತಿಯೊಬ್ಬರು ಮನುಷ್ಯರನ್ನ ನಾನೊಂದು ಸ್ಟೇಟಸ್ ಹಾಕಿದ್ದೆ ರಿಲೀಸ್ ಆಗಿದ ತಕ್ಷಣ, ಅಡ್ಡಬಿದ್ದೆ ಗುರು ಅಂತ ಹೇಳಿದೆ. ನಿಜವಾಗ್ಲೂ ಇವ್ರು ಯಾರು ಮನುಷ್ಯರೇ ಅಲ್ಲ. ನನಗೆ ಮಾತ್ರ ಹೇಳ್ತೀನಿ, ಉತ್ಪ್ರೇಕ್ಷಣೂ ಅಲ್ಲ, ಮನುಷ್ಯರೇ ಅಲ್ಲ. ಇವ್ರ ಮೈ ಮೇಲೆ, ಒಬ್ಬೊಬ್ರು ಮೈ ಮೇಲೆ ದೇವ್ರು ಬಂದಿದ್ರು ನಾನು ಆಶ್ಚರ್ಯ ಪಡೋಂಥದ್ದಲ್ಲ. ಅಂತ ದೇವರೇ ನನ್ನ ಜೊತೆ ಕೂತಿದ್ದಾರೆ ಇವತ್ತು ಅನ್ಬೋದು. ಸೊ ಒಂದು ಕ್ಯಾಮ್ರಾ ಹಿಂದೆ ಇರುವಂತ ದೇವ್ರು ಅಂದ್ರೆ ದಟ್ ಈಸ್ ಅರವಿಂದ್ ಕಶ್ಯಪ್ ಆನ್ ಗೋಲ್ಡ್ ಕ್ಲಾಸ್. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ನಾನು ಉಮಾ ಥಿಯೇಟ್ರಲ್ಲೇ ಫಿಲ್ಮ್ಸ್ ನೋಡಿ. ಹೌದಾ? ಬಸವನಗುಡಿ ಚಾಮರಾಜಪೇಟೆ. ಸೊ ವಾವ್, ಥ್ಯಾಂಕ್ ಯು ಫಾರ್ ಸಚ್ ಅ ಬ್ಯೂಟಿಫುಲ್ ಇಂಟ್ರೋ. ನೋ, ಬಿಕಾಸ್ ತುಂಬಾ ಟೆಕ್ನಿಕಲ್ ಆಗಿ ಆ ಥರ ಇಂಟ್ರೋ ತುಂಬ ಜನ ಕೊಡ್ತಾರೆ, ಅವ್ರು ಮಾಡ್ಕೊಳ್ಳಿ ಅವ್ರ ಕೆಲಸನ. ನನಗೆ ಬೈ ಹಾರ್ಟ್ ವಾಟ್ ಐ ಫೀಲ್, ಐ ವಾಂಟೆಡ್ ಟು ಜಸ್ಟ್ ಸೇ ಇಟ್ ಆ್ಯಕ್ಚುಲಿ. ಆ್ಯಂಡ್ ಇಟ್ ಈಸ್ ಇಂಪಾಸಿಬಲ್. ನೀವು ಯಾರು ಮನುಷ್ಯರೇ ಅಲ್ಲ. ಯಾಕಂದರೆ ಪ್ರತಿ ಒಬ್ಬ ಮನುಷ್ಯ ಯಾರ್ಯಾರು ಥಿಯೇಟ್ರಲ್ಲಿ ಕೂತಿದ್ದಾನೋ, ಐ ಹ್ಯಾವ್ ಸೀನ್ ಎಂಜಾಯಿಂಗ್ ಅನ್ನೋದಕ್ಕಿಂತ ದೇ ಹ್ಯಾವಿಂಗ್ ದರ್ ಮೊಮೆಂಟ್ಸ್. ಒಬ್ಬನ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ, ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದಾರೆ, ಆಮೇಲೆ ಕೆಲವರು ಶಾಕಲ್ಲಿ ದಿಗ್ಭ್ರಾಂತರಾಗಿ ಕೂತಿದ್ದಾರೆ. ಸೊ ಒಬ್ಬೊಬ್ರದ್ದು ಇದ್ದಾಗ ಆಲ್ ದೀಸ್ ಕ್ರೆಡಿಟ್ ಗೋಸ್ ಟು ದಿ ಆ್ಯಕ್ಟರ್ ಆ್ಯಂಡ್ ದ ಕ್ರಾಫ್ಟ್ ಹಿಂದೆ ಮಾಡೋಂಥ ಕೆಲಸ ಇರ್ತಾರಲ್ಲ, ಸಿನಿಮಾಟೋಗ್ರಾಫರ್, ಮ್ಯೂಸಿಕ್ ಡೈರೆಕ್ಟರ್, ಎವ್ರಿ ಒನ್. ಐ ಅಂಡರ್ಸ್ಟ್ಯಾಂಡ್ ಎವ್ರಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ಬಟ್ ಸ್ಟಿಲ್ ಐಸ್ ಅಂತ ಇರ್ತಲ್ಲ, ಕಣ್ಣುಗಳು ಅನ್ನೋದು ಸಿನಿಮಾದಲ್ಲಿ ಅಂಥ ವಿಜುವಲ್ನ ತೋರಿಸುವಂಥದ್ದು. ಇಟ್ಸ್ ನಾಟ್ ಈಸಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ದೇವರ ಅನುಗ್ರಹ, ಒಂಥರ ಪೂರ್ವ ಜನ್ಮದ ಸುಕೃತಗಳು ತುಂಬಾ ಇದೆ ನಿಮ್ಮ ಮೇಲೆ. ಇಲ್ಲಾಂದ್ರೆ ನನ್ನ ಮೇಲಲ್ಲ, ಇಡೀ ಟೀಮ್ ಎಲ್ಲರ ಮೇಲೂ ಇದೆ. ಇಲ್ಲಾಂದ್ರೆ ಈ ತರ ಒಂದು ಸಾಹಸ ಮಾಡಿ ಅಲ್ಲ ಈ ಫಿಲ್ಮ್ ರಿಲೀಸ್ ಮಾಡಕ್ ಆಗ್ತಿರ್ಲಿಲ್ಲ ನಾನು. ಯಪ್ಪ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಾಂತಾರ ಸಿನಿಮಾ ರಿಲೀಸ್ ಆಗಕ್ಕಿಂತ ಮುಂಚೆ ಪ್ರಿವ್ಯೂ ನೀವು ನೋಡಿದಾಗ ಫಸ್ಟ್ ಥಿಂಗ್ ವಾಟ್ ಡಿಡ್ ರನ್ ಇನ್ ಯುವರ್ ಮೈಂಡ್? ಓಕೆ, ವಾಟ್ ಹ್ಯಾವ್ ಐ ಡನ್ ಟು ದಿಸ್ ಫಿಲ್ಮ್? ವಾಟ್ ವಾಸ್ ಯುವರ್ ಥಾಟ್ಸ್? ಆ ಥರ ಯೋಚನೆ ಮಾಡೋಕ್ಕೆ ಆಗಲಿಲ್ಲ ನಮ್ಗೆ ಯಾರಿಗೂ. ಯಾಕೆಂದರೆ ಈ ಫಿಲಮ್ ರಿಲೀಸ್ ಆಗಿರೋ ಆ ಟೈಮಲ್ಲಿ ಏನೇನು ಆಯಿತು, ಇದ್ದದ್ದು ಕೇಯಾಸು ಮತ್ತು ನಮ್ಗೆ ಡೆಡ್ಲೈನ್ಸು, ಕಂಪ್ಲೀಟ್ಲಿ ಟೆಕ್ನಿಕಲ್ ಹೋಗ್ಬಿಟ್ಟಿದ್ವಿ ಎಲ್ಲರೂ. ಯಾಕೆಂದರೆ ಆಲ್ಮೋಸ್ಟ್ 2500 to 3000 ಶಾರ್ಟ್ಸ್ ಇನ್ನೂ ರೆಡಿ ಆಗಬೇಕಿತ್ತು ನಾವು ರಿಲೀಸ್ ಮಾಡೋಕ್ಕಿಂತ ಜಸ್ಟ್ 10 days ಬಿಫೋರ್. ಒನ್ ಟೈಮಲ್ಲಿ ನಾವೆಲ್ಲ ಇದು ಆನ್ ಟೈಮ್ ಆಗಲ್ಲ ಅಂತಲೂ ಅಂದ್ಕೊಂಡ್ಬಿಟ್ಟು ನೆಕ್ಸ್ಟ್ ಪಾಸಿಬಲ್ ಡೇಟ್ಸ್ ಏನೇನು ಅಂತೆಲ್ಲ ಹುಡ್ಕಕ್ಕೆ ಶುರು ಮಾಡಿದ್ವಿ. ಆವಾಗ ನಮ್ಮ ಪ್ರೊಡ್ಯೂಸರ್ಸ್ ವಿಜಯಣ್ಣ ಮತ್ತು ಚಲುವೇಗೌಡ ಸರಿಂದ ಹೊಂಬಾಳೆಯಿಂದ ಅವರು ಇದೆಲ್ಲ ಆಗ್ತಿದ್ದು ಕೊಚ್ಚಿಲಿ. ನಾವು ಆಲ್ಮೋಸ್ಟ್ ಮೇನ್ ಟೆಕ್ನಿಕಲ್ ಟೀಮ್ ಕೊಚ್ಚಿಗೆ ಶಿಫ್ಟ್ ಆಗ್ಬಿಟ್ಟಿದ್ವಿ.
ಸೊ ಅವರೆಲ್ಲ ಒಟ್ಟಿಗೆ ಬಂದ್ಬಿಟ್ರು. ಬಟ್ ವೈ ಕೊಚ್ಚಿ? ನಮ್ಮ DI ಸ್ಟುಡಿಯೋ ಇಸ್ ಇನ್ ಕೊಚ್ಚಿ. ಓಕೆ. ಸೊ ಕಲರ್ ಪ್ಲಾನೆಟ್ ಅಂತ, ದಟ್ ಇಸ್ ವೇರ್ ವಿ ಗೆಟ್ ದ DI ಡನ್. ಹಂಗೆ ಸೌಂಡ್ ಮಿಕ್ಸಿಂಗ್ ಕೊಚ್ಚಿ, ಸಪ್ತಾಹ ರೆಕಾರ್ಡ್ಸ್ ಅಂತ. ಸೂಪರ್. ಸೊ ದೀಸ್ ಟು ಆರ್ ದ ಮೇನ್ ಸ್ಟುಡಿಯೋಸ್. ಬಟ್ ನಮ್ದು VFX ಇಸ್ ಡಿವೈಡೆಡ್ ಅಕ್ರಾಸ್ ದ ಕಂಟ್ರಿ. ಆಲ್ಮೋಸ್ಟ್ 28 ಸ್ಟುಡಿಯೋಸ್ ಬೇರೆ ಬೇರೆ ಸ್ಟೇಟ್ಸಿಂದ ಮಾಡ್ತಿದ್ರು. ಸೊ ಒನ್ ಟೈಮಲ್ಲಿ ಆಲ್ಮೋಸ್ಟ್ ನಾವು ಇದು ಆಗಲ್ಲ ಅನ್ನೋ ಸ್ಟೇಜಲ್ಲಿ ಅರ್ಲಿ ಮಾರ್ನಿಂಗ್ ಮಾಸ್ ಎಂಟ್ರಿ ಕೊಟ್ಟರು ಪ್ರೊಡ್ಯೂಸರ್ಸ್. ಬಂದು ಅವ್ರು ಬಂದು ಡೈರೆಕ್ಟಾಗಿ ಸ್ಟುಡಿಯೋನ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ರು ಕಲರ್ ಪ್ಲಾನೆಟ್ ಸ್ಟುಡಿಯೋಲಿ. ಆಲ್ಮೋಸ್ಟ್ ಅದು ಒನ್ ಟೈಮಲ್ಲಿ ಜೋಕ್ ಮಾಡ್ತಿದ್ವಿ, ಕಲರ್ ಪ್ಲಾನೆಟ್ ಬೋರ್ಡ್ ತೆಗೆದ್ಬಿಟ್ಟು ಹೊಂಬಾಳೆ ಸ್ಟುಡಿಯೋ ಹಾಕ್ಬೇಕು ಅಂತ. ಇದಿದೆಲ್ಲ ನಮ್ಮವರೇ, ಇಡೀ ಸ್ಟುಡಿಯೋ ಫುಲ್ಲು ಹೊಂಬಾಳೆ ಟೀಮು, ಎಡಿಟರ್ಸು, 10 ಸಿಸ್ಟಮು. ಅಲ್ಲಿ ಶೇರ್ ಪಿಕ್ಚರ್ಸ್ ವಿತ್ ಯು. ಫುಲ್ ಒಂದು ಕಾನ್ಫರೆನ್ಸ್ ರೂಮ್ ಅಂತ ಇತ್ತು, ಅದು ನಮ್ಮ ಎಡಿಟಿಂಗ್ ರೂಮ್ ಮಾಡ್ಕೊಂಡ್ಬಿಟ್ವಿ. ಕಾಂತಾರ ರೂಮ್ ಗೆಸ್ಟ್ ಲೌಂಜ್ ಇತ್ತು, ಅದು ಪ್ರೊಡ್ಯೂಸರ್ಸ್ ಮೀಟಿಂಗ್ ರೂಮ್ ಆಗೋಯ್ತು. ಆಮೇಲೆ 3 ಸ್ಟುಡಿಯೋ ಇದೆ ಅಲ್ಲಿ, ಶೂಟ್ 1, 2, 3 ಅಂತ. 3 ಕಾಂತಾರ ವರ್ಕು. 2 ಕಲರಿಸ್ಟ್, ಮೇನ್ ಕಲರಿಸ್ಟ್ ಇಬ್ರು 2 ಕಾಂತಾರ ವರ್ಕು, ಕನ್ಫರ್ಮಿಸ್ಟು ಕಾಂತಾರ ವರ್ಕು, ಜೊತೆಗೆ 10 ಜನ ಎಡಿಸು. ಎಲ್ಲ ಇಡೀ ಕ್ಯಾಫೆಟೇರಿಯಾ ಇಂದ ಹಿಡಿದು ಒಂದೊಂದು ಇಂಚು ನಾವು ಟೇಕ್ ಓವರ್ ಮಾಡ್ಬಿಟ್ವಿ ಆಲ್. ಸೊ ಅವ್ರಿಗೆ ಒಂಥರ ಈ ಕಾಡು ಪಾಪ ಬಂದು ಅಟ್ಯಾಕ್ ಮಾಡುತ್ತಲ್ಲ ಮೂವಿಲಿ, ಆ ಥರ ನಾವು ಇಡೀ ಸ್ಟುಡಿಯೋನ ಟೇಕ್ ಓವರ್ ಮಾಡ್ಬಿಟ್ಟಿದ್ದು. ಸೊ ಯು ಮೀನ್ ಟು ಸೇ ಆ ಥರ ಆ ಸ್ಟುಡಿಯೋದಲ್ಲಿ ಲೈಕ್ ಈಗ ಕೊಚ್ಚಿಗೆ ಹೋದಾಗ ಪ್ರಿಡಾಮಿನೆಂಟ್ಲಿ ಯೂಶಲಿ ನಿಮ್ಮ ಬೇಸ್ ಆಫ್ ದ ವರ್ಕ್ ಇರುತ್ತಲ್ಲ, ಡಸ್ ಇಟ್ ಡಿಪೆಂಡ್ ಆನ್ ಒಂಥರ ಈ DI ಮೆಜಾರಿಟಿ ಆಫ್ ದ ಟೆಕ್ನಿಕ್ಯಾಲಿಟೀಸ್ ಇರುವಂಥ ಡಿಪಾರ್ಟ್ಮೆಂಟ್ಗಳು ಅಲ್ಲಿದ್ದಾಗ ಅಲ್ಲೇ ಮೂವ್ ಆಗಬೇಕು ಅಂತ ಇರುತ್ತಾ, ಅಥವಾ ಕೆಲವ್ರಿಗೆ ಅಂದರೆ ಯಾಕೆ ಹೇಳಿದೆ ಅಂತಾನೆ ಒಂದು ಕಂಫರ್ಟ್ ಲೆವೆಲ್ಲು ಅಥವಾ ವೈಬ್? ಕರೆಕ್ಟ್, ದಟ್ಸ್ ದ ರೈಟ್ ವರ್ಡ್. ಕರೆಕ್ಟ್, ವೈಬ್ ಅಂಡ್ ಆಲ್ಸೋ ದ ಟೆಕ್ನಿಷಿಯನ್. ಇವಾಗ ನಮ್ಮ ಕಲರಿಸ್ಟು ರಮೇಶ್ CP ಅಂತ ಕಾಂತಾರ 1 ಮಾಡಿದ್ದು. ಅವ್ರ ಹತ್ರನೇ ಮತ್ತೆ ಹೋಗೋಣ ಅಂತ ರಮೇಶ್ CP ಮತ್ತು ಈ ಸಲ ಇನ್ನೊಬ್ರು ಶ್ರೀ ಕಾರ್ಯರ್ ಅಂತ 2 ಕಲರಿಸ್ಟ್ ಒಟ್ಟಿಗೆ ವರ್ಕ್ ಮಾಡಿರೋದು. ಎಷ್ಟು ಲೋಡ್ ಇತ್ತು ಮತ್ತೆ ಎಷ್ಟು ಶಾರ್ಟ್ ಟೈಮ್ ಇತ್ತು ಅಂದರೆ ವಿ ಹ್ಯಾಡ್ ಟು ಹ್ಯಾವ್ 2 ಕಲರಿಸ್ಟ್. ಸೊ ಪ್ಯಾರಲಲ್ ಆಗಿ ಒಂದು ಬೇಸ್ ಲೈಟ್ ಸಿಸ್ಟಮು, ಒಂದು ರಿಸಾಲ್ವ್, ಕಂಪ್ಲೀಟ್ಲಿ 2 ಡಿಫ್ರೆಂಟ್ ಸಾಫ್ಟ್ವೇರ್ಸ್. ಸೊ ಪ್ಯಾರಲಲ್ ಆಗಿ ಮಾಡಿ ಡೇ ನೈಟ್ ಮಾಡಿದ್ದಕ್ಕೆ ಮುಗ್ಸೋಕ್ಕಾಯ್ತು. ಇಲ್ಲಾಂದರೆ ಈ ಸ್ಕೇಲ್ ಆಫ್ ಮೂವಿ ನಮ್ಗೆ ಇದ್ದಿದ್ದ ಟೈಮ್ನಲ್ಲಿ ರಿಲೀಸ್ ಮಾಡೋಕ್ಕೆ ಚಾನ್ಸೇ ಇರಲಿಲ್ಲ. ಬಟ್ ಕಾಂತಾರ ರಿಲೀಸ್ ಆದಮೇಲೆ ಅಪ್ಪ ಇದು ತುಂಬ ನಂಗೆ ಕಷ್ಟವಾಗಿ ಏನು ಗೊತ್ತಾ, ಕೆಲವರು ಕಾಂತಾರ ಅಂತೀನಿ, ಕಾಂತಾರ 1 ಅಂತೀನಿ. ಕಾಂತಾರ 1 ಅಂದರೆ ಪೀಪಲ್ ವಿಲ್ ಥಿಂಕ್ ಹಳೆ ಕಾಂತಾರ ಅನ್ಕೊಂತಾರೆ, ಚಾಪ್ಟರ್ 1 ಅದಕ್ಕೆ. ಓಕೆ, ಈ ಕಾಂತಾರ ಬಿಡುಗಡೆ ಆದಾಗ 2022 ಹೌದು ಅಲ್ವಾ? ಸೊ ಆ ವಿಜಯ ಯಾತ್ರೆ ಅವೆಲ್ಲ ಮಾಡೋ ಆಗೋಷ್ಟರಲ್ಲಿ ಐ ಥಿಂಕ್ ಸೆಪ್ಟೆಂಬರ್ 28 ಸಮಥಿಂಗ್ ಅಲ್ವಾ ಆ ಟೈಮಲ್ಲಿ? 22 ಸೆಪ್ಟೆಂಬರ್ 30 ರಿಲೀಸ್ ಆಗಿದೆ. 30 ಕರೆಕ್ಟ್, ಯಾ ಸೆಪ್ಟೆಂಬರ್ 30 ವಿಜಯ ಯಾತ್ರೆ ಎಲ್ಲ ಮುಗಿಸೋಷ್ಟರಲ್ಲಿ ಒಂದು 6-7 months ಈಸಿಲಿ ಹೊಟ್ಟೋಗಿತ್ತು. ಹೌದು ಅಲ್ವಾ? ಸೊ 2023 ಅಂತ ಅನ್ಕೊಂಡಾಗ ಅವಾಗ ಓಕೆ ನಿಮ್ ಲಿಟ್ರಲಿ ಕೆಲಸ ಶುರು ಮಾಡಿರೋದು 2024 ಅಲ್ಲ, 23 ಲೇಟ್ 23. ಸೊ ಈ ಆ ಟೈಮಿಂದ ಒಟ್ಟು ಅಂದರೆ ಒಂದು ಎಷ್ಟೊಂದು ಹಾರ್ಡ್ಲಿ ಒಂದು 1 ವರ್ಷ, 1.5-2 ವರ್ಷ ಒಳಗೆ ಸ್ಕ್ರಿಪ್ಟಿಂಗಿಗೆ 2 ವರ್ಷ ಫ್ಯೂ ಮಂತ್ಸ್ ತೊಗೊಂಡಿದ್ದಾರೆ. ಶೂಟಿಂಗಿಗೆ ಹಾರ್ಡ್ಲಿ 17 to 18 months. ಓ ಅಷ್ಟೇ. ಸೊ ಓವರ್ ಆಲ್ ಪ್ರಾಸೆಸ್ 3 ವರ್ಷ ಆದ್ರೂ ಫ್ರಮ್ ದ ಫಸ್ಟ್ ಡೇ ಆಫ್ ಶೂಟ್ ಇಂದ ರಿಲೀಸಿಗೆ ನಾಟ್ ಮೋರ್ ದೆನ್ 18 months. ಫಾರ್ ಸಚ್ ಎ ಮ್ಯಾಗ್ನಮ್ ಓಪಸ್ ಇಟ್ಸ್ ವೆರಿ ಶಾರ್ಟ್ ಟೈಮ್. ಯಾ ಕಮ್ ಆನ್. ಅಂದರೆ ಬಿಕಾಸ್ ಸಿ ಯೂಶಲಿ ಒಂದು ಮ್ಯಾಗ್ನಮ್ ಓಪಸ್ ಸಿನಿಮಾಗಳನ್ನ ನಮಗೆ ಇನ್ ದ ಲಾಸ್ಟ್ ಫ್ಯೂ ಇಯರ್ಸಲ್ಲಿ ನೋಡಿ ಅಭ್ಯಾಸ ಇರೋರಿಗೆ, ಈಗ ಒಂದು ಬಾಹುಬಲಿ ಆಗಿರ್ಬೋದು, RRR ಅಂತ ನಾವು ತೊಗೊಂಡ್ರು, ಅಥವಾ ಎಷ್ಟೊಂದು ಚಾವ ಆಗಿರ್ಬೋದು, ಎಷ್ಟೊಂದು ಮೆನಿ ದಿ ಸೀಕ್ವೆನ್ಸ್ಗಳನ್ನ ಅಂತ ತೊಗೊಂಡಾಗ ಒಂದೊಂದು ಐ ನೋ ದಿ ವಾಟ್ ಯು ಕಾಲ್ ಆಕ್ಚುಯಲ್ ಟೈಮ್ ಎಷ್ಟು ತೊಗೊಂಡಿರಬಹುದು ಇನ್ ದ ಪ್ರಾಸೆಸ್ ಅಂತಿರುವಂಥದ್ದು. 17-18 months ವಿತ್ ಶೂಟ್ ಆ್ಯಂಡ್ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್, ರಿಲೀಸ್ ಅಂದರೆ ಪ್ರಿಸೈಸ್ ಆಗಿ ಹೇಳ್ಬೇಕು ಅಂದರೆ ಸಮ್ವೇರ್ ಅರೌಂಡ್ ಏಪ್ರಿಲ್ ಹೋದ ವರ್ಷ ಶುರು ಮಾಡಿದ್ದು ನಾವು ಶೂಟ್. ಹೋದ ವರ್ಷ ಏಪ್ರಿಲ್. ಓಕೆ, ಅಕ್ಟೋಬರ್ ರಿಲೀಸ್. ಎಕ್ಸಾಕ್ಟ್ಲಿ 18 months, ಎಂಡ್ ಆಫ್ ಏಪ್ರಿಲ್ ಶುರು ಮಾಡಿದ್ದು. ಹೌದು. ಡು ಯು ಥಿಂಕ್ ಇಫ್ ಯು ಆರ್ ವೆರಿ ಕ್ಲಿಯರ್ ಆನ್ ದ ಪೇಪರ್ ಇಟ್ ಬಿಕಮ್ಸ್ ಈಸಿ? ಆ್ಯಂಡ್ ಈ ಥರ ಮೂವಿ ಮಾಡ್ತಿರೋ ಯು ಹ್ಯಾವ್ ಟು ಬಿ ಕ್ಲಿಯರ್ ಆನ್ ಪೇಪರ್. ಓಕೆ, ವಿತೌಟ್ ಪ್ರಾಪರ್ ಪೇಪರ್ ವರ್ಕ್ ಯು ಕ್ಯಾನ್ ನಾಟ್ ಅಚೀವ್ ಸಮಥಿಂಗ್ ಲೈಕ್ ದಿಸ್. ಅದಕ್ಕೆ ವಿ ಆರ್ ಅ ವೆರಿ ಸ್ಟ್ರಾಂಗ್ ಟೀಮ್. ಶ್ರೀಕಾಂತ್ ಅಂತ ನಮ್ಮ ಮೇನ್ ಅಸೋಸಿಯೇಟ್ ಡೈರೆಕ್ಟರು ಆ್ಯಂಡ್ ದ ಹೋಲ್ ಟೀಮ್, ದೇರ್ ವಾಸ್ ಎಕ್ಸ್ಟೆನ್ಸಿವ್ ಪೇಪರ್ ವರ್ಕ್ ಡನ್. ಒಂದೊಂದು ಶೆಡ್ಯೂಲ್ ನಮ್ಮ ಕಾಲ್ ಶೀಟ್ ನೋಡಿದ್ರೆ ನಮಗೆ ಗಾಬರಿ ಆಗ್ಬಿಡ್ತು. ನಮ್ಗೆ ಯಾರಿಗೂ ಆ ಥರ ಅಭ್ಯಾಸ ಇಲ್ಲ. ಹಾಲಿವುಡ್ ಲೆವೆಲ್ ಕಾಲ್ ಶೀಟ್ ಬರೋದು ಅಂದರೆ ಎಷ್ಟೊತ್ತಿಗೆ ಎಲ್ಲಿ ತಿಂಡಿ, ಯಾರು ಎಲ್ಲೆಲ್ಲಿ ಬರಬೇಕು, ಯಾರಿಗೆ ಯಾವ ಗಾಡಿ ಬರುತ್ತೆ ಇಂದ ಹಿಡಿದು ಒಂದು 8-9 ಪೇಜ್ ಕಾಲ್ ಶೀಟು. ಎಷ್ಟೊತ್ತಿಗೆ ಸನ್ರೈಸ್ ಆಗುತ್ತೆ, ವಾಟ್ ಇಸ್ ಆವರೇಜ್ ಟೆಂಪ್ರೇಚರ್, ಯಾವಾಗ, ಆಲ್ಮೋಸ್ಟ್ ಒಂದು ಬ್ಲೂ ಪ್ರಿಂಟ್ ಥರ ಇರೋದು ಎವ್ರಿ ಡೇ. ಅದನ್ನು ಓದೋಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೊಂದು 5-6 days ಆಯಿತು. ಯಾಕೆಂದರೆ ಅಷ್ಟು ಕಾಂಪ್ಲೆಕ್ಸ್ ಕಾಲ್ ಶೀಟ್ಸ್ ನಾವು ನೋಡೇ ಇಲ್ಲ.
ನಮ್ಮದ್ರಲ್ಲಿ ಮುಂಚೆ ಎಲ್ಲ ಆಲ್ಮೋಸ್ಟ್ ಒಂದು ವೈಟ್ ಪೇಪರ್ ಪೆನ್ನಲ್ಲಿ ಬರ್ಬಿಟ್ಟು ಆರ್ಟಿಸ್ಟ್ ರಿಕ್ವೈರ್ಮೆಂಟ್ ಅಂತ ಕೊಡೋರು. ಇಲ್ಲ, ಆರ್ಟಿಸ್ಟ್ ರಿಕ್ವೈರ್ಮೆಂಟೇ ಸುಮಾರು 4-5 ಪೇಜ್ ಇರೋದು, ಒಂದು 200-300 ಜನ ಆರ್ಟಿಸ್ಟ್ಸು. ಸೊ ಕಾಂಪ್ಲೆಕ್ಸಿಟಿ, ಈ ಥರ ಕಾಂಪ್ಲೆಕ್ಸ್ ಫಿಲ್ಮ್ಸ್ನ ನಾವು ಮಾಡಿಲ್ಲ ಮುಂಚೆ. ಬಟ್ ಐ ಮೀನ್ ಇನ್ ಮ್ಯಾಗ್ನಮ್ ಓಪಸ್ ವೇಲಿ ಅಂತ ತಗೊಂಡಾಗ ನಿಮಗೆ ಈಗ ಕಾಂತಾರ ಮಾಡಿದಾಗ, ಕಾಂತಾರ 1 ಮಾಡಿದಾಗಲೂ, ಕಾಂತಾರ ವಾಸ್ ಆಲ್ರೆಡಿ ಅದು ಒಂದು ದೊಡ್ಡ ಲೆವೆಲ್ಗೆ ಹೋಗಿರೋಂಥದ್ದು ಇರುತ್ತೆ. ನಿಮ್ಗೆ ಈ ಥರ ಹೋಗ್ಬೇಕಾದ್ರೆ ಅನುಭವ ಇತ್ತ ಅಥವಾ ಹೊಸದಾಗಿ ನೀವೇ ಸ್ವಂತ ರೀತಿಯಲ್ಲಿ ಮಾಡ್ಕೊಂಡ್ರೆ ಓನ್ಲಿ ಫ್ರಮ್ ನಾನು ಹೇಳ್ತಿದ್ದು ಸಿನಿಮಾಟೋಗ್ರಫಿ ಪಾಯಿಂಟ್ ಆಫ್ ವ್ಯೂ ಇಂದ? ಎಲ್ಲ ಕಂಪ್ಲೀಟ್ ಆಗಿ ಸಿನಿಮಾಟೋಗ್ರಫಿ ಒಂದು ಬಿಟ್ಟು ನಮ್ಮ ಪ್ರೊಡಕ್ಷನ್ ಡಿಸೈನರ್ ಬಂಗ್ಲಾನ್ ಅಂತ, ಅವನೊಬ್ಬನೇ ಎಕ್ಸ್ಪೀರಿಯನ್ಸ್ಡ್. ಸುಮಾರು ಈಸ್ ಆಲ್ರೆಡಿ 2 ವಾರ್ ಫಿಲಮ್ ಮಾಡಿ ಒಂದು ನ್ಯಾಷನಲ್ ಅವಾರ್ಡ್ ಬಂದ್ರೆ ದೊಡ್ಡ ಟೆಕ್ನಿಷಿಯನ್ನು. ಬಿಟ್ರೆ ನಾವೆಲ್ಲ ಹೊಸಬ್ರೆ. ಈ ತರ ಸ್ಕೇಲ್ ಆಫ್ ಮೂವಿ ಫಸ್ಟ್ ಟೈಮ್ ನಾವೆಲ್ಲ ಒಟ್ಟಿಗೆ ಕಾಲಿಡ್ತಿರೋದು. ಸೊ ಅದು ಕೆಲವು ಸಲ ನಮ್ಗೆ ಪ್ರಾಬ್ಲಮ್ ಆಯ್ತು, ತುಂಬಾ ಸಲ ಅಡ್ವಾಂಟೇಜ್ ಆಯ್ತು. ಯಾಕೆಂದ್ರೆ ಇವಾಗ ನಾವು ಇನ್ನೊಂದು ಈ ಸ್ಕೇಲ್ ಮೂವಿ ಮಾಡಕ್ ಹೋದ್ರೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಕೆಲವು ಕಡೆ ನಮ್ಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಇದು ಹಿಂಗ್ ಮಾಡಿದ್ರೆ ಆಗಲ್ಲ, ಹಿಂಗ್ ಹೋಗ್ಬೇಕು ಹಂಗ್ ಹೋಗ್ಬೇಕು ಅಂತ. ಅದ್ ನಮ್ಗೇನು ಗೊತ್ತೇ ಇಲ್ವಲ್ಲ. ಸೊ ತುಂಬಾ ಕಡೆ ನುಗ್ಬಿಟ್ವಿ. ಆ ನುಗ್ಗಿದ್ರಿಂದ ವಿ ಸೇವ್ ದ ಲಾಟ್ ಆಫ್ ಟೈಮ್. ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತಾರಲ್ಲ. ಆಕ್ಚುಲಿ ದಟ್ಸ್ ಗುಡ್ ಅಲ್ವಾ? ಅಂದ್ರೆ ಒಂದು ರೀತಿಲಿ ಗೊತ್ತಿಲ್ಲ ಅಂತಂದ್ರೂ. ಬಟ್ ಈಗ ವೆನ್ ಇಟ್ ಕಮ್ಸ್ ಟು ದ ರೈಟಿಂಗ್ ಫೇಸಲ್ಲಿ, ಸಿನ್ಸ್ ಯು ಸೆಡ್ 2 ವರ್ಷ ರೈಟಿಂಗ್ ತೊಗೊಂಡ್ರು ಅಂತ, ವೇರ್ ಯು ಪಾರ್ಟ್ ಆಫ್ ದಿ ರೈಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಅಥವಾ? ಅವರು ನನ್ನ ಫಸ್ಟ್ ಟೈಮ್ ಬಂದ್ ನರೇಷನ್ ಕೊಟ್ಟಾಗ ಆಲ್ರೆಡಿ 1 ಡ್ರಾಫ್ಟ್ ಮುಗಿಸ್ಬಿಟ್ಟಿದ್ರು. ಅದಾದ್ಮೇಲೆ ದೇ ಯೂಸ್ ಟು ಜಸ್ಟ್ ಕಾಲ್ ಆನ್ ಅಂಡ್ ಆಫ್. ಅಂದ್ರೆ ಎವ್ರಿ ಟೈಮ್ ದೇ ಹ್ಯಾಡ್ ಅನ್ ಅಪ್ಡೇಟೆಡ್ ವರ್ಷನ್. ನನ್ನ ಮತ್ತೆ ಪ್ರಗತಿ ಅವ್ರನ್ನ, ಪ್ರೊಡ್ಯೂಸರ್ಸ್ನ ಎಲ್ಲರೂ ಒಂದು ಮೀಟಿಂಗ್ ತರ ಕರೆದು ನರೇಷನ್ ತರ ಮಾಡೋರು. ಅಂಡ್ ವಿ ಆಲ್ವೇಸ್ ವರ್ಕ್ ಆಸ್ ಅ ಟೀಮ್ ಇನ್ ಡಿಸ್ಕಷನ್ ಅಂತ. ಎಲ್ಲರೂ ಎವ್ರಿಬಡಿ ಪಿಚಸ್ ಇನ್, ಯಾರಿಗೆ ಏನೇನು ಅನಿಸ್ತು ಅಂತ ಹೇಳ್ತೀವಿ. ಅದನ್ನ ಅವ್ರು ವರ್ಕ್ ಆದ್ರೆ ಅವ್ರು ತಗೊಂತಾರೆ, ಅದ್ರ ಮೇಲೆ ಏನೋ ಕರೆಕ್ಷನ್ಸ್ ಮಾಡ್ತಾರೆ, ಅದು ಮತ್ತೆ ಮಾಡಿ ನೆಕ್ಸ್ಟ್ ಟೈಮ್ ಕರೀತಾರೆ. ಸೊ ಇಟ್ಸ್ ಅ ವೆರಿ ಆರ್ಗ್ಯಾನಿಕ್ ಪ್ರಾಸೆಸ್. ನಮ್ಮ ಸ್ಕ್ರಿಪ್ಟು, ಇವನ್ ದೋ ವಿ ಕಾಲ್ ಇಟ್ ಅ ಬೌಂಡ್ ಸ್ಕ್ರಿಪ್ಟ್, ಇಟ್ಸ್ ಆಲ್ವೇಸ್ ಚೇಂಜಿಂಗ್, ಎಸ್ಪೆಷಲಿ ಇನ್ ದ ಕೈಂಡ್ ಆಫ್ ಮೂವೀಸ್ ಅಂಡ್ ದ ಟೀಮ್ ವಿ ವರ್ಕ್ ಇನ್. ದೇರ್ ಇಸ್ ಆಲ್ವೇಸ್ ಸ್ಪೇಸ್ ಫಾರ್ ಇಂಪ್ರೊವೈಸೇಷನ್. ಎಲ್ಲರೂ ಯಾರು ಬೇಕೋ ಬಂದು ಇಂಪ್ರೊವೈಸ್, ಒಂದು ಒಳ್ಳೆ ಐಡಿಯಾ ಯಾರೇ ಕೊಟ್ಟರು ಆಸ್ ಎ ಟೀಮ್ ಎಲ್ಲ ತಗೊಂತೀವಿ. ಈಗ ಫಸ್ಟ್ ಮಾಡಿದಾಗ, ಆ ಕಾಂತಾರ ಮಾಡಿದಾಗ, ಈಗ ಮೀನ್ ಅಫ್ಕೋರ್ಸ್ ಇದನ್ನ ಬಹಳಷ್ಟು ಸಂದರ್ಶನಗಳಲ್ಲಿ ಆಲ್ರೆಡಿ ರಿಷಬ್ ಸರ್ ಹೇಳಿದ್ದಾರೆ ಅದನ್ನ. ಅಂದರೆ ಕಾಂತಾರ 1 ಚಾಪ್ಟರ್ 1ಗೆ ಅಂತ ಹೋಗ್ಬೇಕಾದ್ರೆ ದೇರ್ ವಾಸ್ ಸ್ಕೋಪ್. ಅಂದರೆ ಇದೆ, ಬಿಕಾಸ್ ಆ ಕಾಂತಾರ ಅನ್ನೋ ಒಂದು ಚಾಪ್ಟರ್ ಕತೆ ತೊಗೊಂಡ್ರೆ ಎಷ್ಟು ಬೇಕಾದ್ರೂ ಮಾಡಬಹುದು, ಕತೆಗಳನ್ನ ಮಾಡ್ಬೋದು. ಅಂದರೆ ದಟ್ ಈಸ್ ದಿ ಕ್ರಕ್ಸ್ ಆಫ್ ಇಟ್, ಅದು ಗೊತ್ತಿರೋಂಥದ್ದು. ಅಂದರೆ ಈ ಕೆಲವೊಂದು ಕತೆಗಳಿಗೆ ಓಕೆ, ಇದ್ರ ಮೇಲೆ ನಾವು ಏನೇ ಮಾಡೋಕ್ಕೆ ಹೋದ್ರೂ ಬಲವಂತದ ಮಾಗಸ್ನಾನ ಮಾಡ್ದಂಗೆ, ಡೈಸೆಕ್ಟ್ ಮಾಡ್ದಂಗೆ ಆಗುತ್ತೆ ಅಂತ. ಸೊ ಕಾಂತಾರ ಮಾಡಿ ಕಾಂತಾರ 1ಗೆ ಅಂತ ಬಂದಾಗ ಕಾಂತಾರ ಚಾಪ್ಟರ್ 2 ಕೂಡ ಇದೆ ಅಂತಂದಾಗ, ಈ ಮೊದಲನೇ ಥಾಟ್ ಫ್ರಮ್ ದ ರೈಟಿಂಗ್ ನಿಮ್ಗೆ ಗೊತ್ತಿರೋದ್ರಿಂದ ಅಂತ ಕೇಳೋದು, ಬರೆದಾಗ ಅವ್ರಿಗೆ ದಿಸ್ ಹ್ಯಾಸ್ ಟು ಬಿ ಬಿಗರ್ ದ್ಯಾನ್ ಕಾಂತಾರನ, ಬಿಕಾಸ್ ಜನ ಅದೇ ಮೈಂಡ್ ಸೆಟಲ್ಲಿ ಇಟ್ಕೊಂಡ್ಬರ್ತಾರ. ಲೈಕ್ ಈಗ ಫಸ್ಟ್ ಕಾಂತಾರ ನೋಡಿದಾಗ ನಮ್ಗೇನಿತ್ತು, ಲಾಸ್ಟ್ 20 minutes ಯು ಗೈಸ್ ಟುಕ್ ಇನ್ ಟು ಎ ಡಿಫ್ರೆಂಟ್ ವರ್ಲ್ಡ್. ಅಂದರೆ ಒಂದು ಗುಳಿಗ ಆ್ಯಕ್ಟ್ ಮೊದಲು ಬಂದಾಗ ಏನೇನಿತ್ತು ಅದು. ಸೊ ನ್ಯಾಚುರಲಿ ಸುಮಾರು ಜನ ಒಂಥರ ಆರ್ಗ್ಯಾನಿಕ್ ಆಗಿ ಮಾತಾಡೋದಿರುತ್ತೆ. ಏನಿರುತ್ತೆ ಗೊತ್ತಾ, ಹಿಂಗಿರುತ್ತೆ. ಲಾಸ್ಟ್ 20 minutes ಯು ವುಡ್ ಹ್ಯಾವ್ ಕೆಪ್ಟ್ ಸಮ್ ಸರ್ಪ್ರೈಸ್ ಇರುತ್ತೆ, ಹಿಂಗಿರುತ್ತೆ ಅಂತ ಬೈ ಡಿಫಾಲ್ಟ್ ಜನ ಮಾತಾಡ್ಬಿಡೋರು. ಸೊ ಐ ವಾಸ್ ವೆರಿ ಕ್ಯೂರಿಯಸ್ ಹೌ ದೀಸ್ ಗೈಸ್ ವುಡ್ ಹ್ಯಾವ್ ರಿಟನ್ ಇಟ್ ಅನ್ನೋದು ಅಂತ. ಸೊ ವಾಟ್ ವಾಸ್ ರನ್ನಿಂಗ್ ಇನ್ ಯು ಗೈಸ್ ಮೈಂಡ್? ಆರ್ ಮೈಂಡ್ ಇಟ್ ವಾಸ್ ದ ವರ್ಲ್ಡ್. ಎಲ್ಲರಿಗೂ ಇಷ್ಟ ಆಗಿದ್ದು ಈ ವರ್ಲ್ಡು, ದ ಕ್ಯಾರೆಕ್ಟರ್ಸ್ ಇನ್ ದ ವರ್ಲ್ಡ್. ಸೊ ಸ್ಟೋರಿ ತುಂಬಾ ಆರ್ಗ್ಯಾನಿಕ್ ಆಗಿ ಹೋಗಿದೆ. ಎಲ್ಲೂ ಏನು ಫೋರ್ಸ್ ಫಿಟ್ ಮಾಡಿಲ್ಲ. ಅಂದ್ರೆ ಇಲ್ಲಿ ಟೆಂಪ್ಲೇಟ್ ತರ ಕಾಂತಾರ 1 ಅಲ್ಲಿ ಹಿಂಗಾಯ್ತು, ಇಲ್ಲಿ ಹಿಂಗಾಯ್ತು. ಇನ್ಫ್ಯಾಕ್ಟ್ ನಮಗೆ ಭಯ ಆಯ್ತು, ಒಂದು ಮ್ಯಾಸಕರ್ ಸೀನ್ ವಿಚ್ ಕಮ್ಸ್ ಜಸ್ಟ್ ಆಫ್ಟರ್ ಇಂಟರ್ವಲ್, ತುಂಬಾ ಬೇಗ ಬಂದ್ರೆ ಹಿಂಗೆ ಇದು, ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಗ್ರಾಟಿಫೈಯಿಂಗ್. ಬಟ್ ಅದು ಸ್ಟೋರಿ ವಾಂಟೆಡ್ ಇಟ್, ಡಿಮ್ಯಾಂಡೆಡ್ ದಟ್ ಅದಲ್ಲಿ ಬರಬೇಕು ಅಂತ. ಸೊ ಆರ್ಗ್ಯಾನಿಕ್ ಆಗಿ ಕತೆಗೆ ಏನ್ ಬೇಕೋ ಹಂಗೆ ಹೋಗಿದ್ದು. ವಿ ಡಿಡ್ಂಟ್ ಟ್ರೈ ಟು ಫೋರ್ಸ್ ಫಿಟ್ ಎನಿಥಿಂಗ್, ಇಲ್ಲಿ ಹಿಂಗೆ ಬರಲೇಬೇಕು, ಅಲ್ಲಿ ಹಿಂಗೆ ಆಗಲೇಬೇಕು ಅಂತ. ಆ್ಯಂಡ್ ಕ್ಲೈಮ್ಯಾಕ್ಸ್ ಆಲ್ಸೋ ಇಟ್ ವಾಸ್ ವೆರಿ ನ್ಯಾಚುರಲ್ ಆರ್ಗ್ಯಾನಿಕ್ ಕ್ಲೈಮ್ಯಾಕ್ಸ್. ಶೂಟಿಂಗ್ ಪ್ರಾಸೆಸ್ಸಲ್ಲಿ ಡೆವಲಪ್ ಮಾಡ್ಕೊಂಡು ದಟ್ ಇಸ್ ಸಮಥಿಂಗ್ ವಿಚ್ ಕೇಮ್ ಇನ್. ಎಲ್ಲೂ ಯಾವುದು ಫೋರ್ಸ್ ಇಟ್ ಮಾಡೋಕ್ಕೆ ಹೋಗಿಲ್ಲ, ಇಲ್ಲಿ ಹಿಂಗೆ ಆಗಬೇಕು, ಅಲ್ಲಿ ಹಿಂಗೆ ಆಗಬೇಕು ಅಂತ. ಇನ್ಫ್ಯಾಕ್ಟ್ ನಾವು ಅನ್ಕೊಂತಿದ್ವಿ ಕಾಂತಾರ ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಹಿಂಗೆ ಬರಬೇಕು ಹಂಗೆ ಬರಬೇಕು ಅಂತ. ಬಟ್ ಆ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡ್ತಾ ಇದೀವೋ ಇಲ್ವೋ ಅಂತ ಕೆಲವು ಸಲ ಮಾತಾಡ್ಕೊಂತಿದ್ವಿ. ಆಮೇಲೆ ವಿ ಡಿಸೈಡೆಡ್ ದೇರ್ ಇಸ್ ನೋ ಪಾಯಿಂಟ್. ಯಾಕೆಂದ್ರೆ ಇದನ್ನ ಸಪ್ರೇಟ್ ಆಗಿ ಒಂದು ಸಿನಿಮಾ ತರ ಟ್ರೀಟ್ ಮಾಡಿ, ಈ ಸಿನಿಮಾಗೆ ಏನ್ ಬೇಕು, ಈ ಸ್ಟೋರಿಗೆ ಏನ್ ಬೇಕು ಹಂಗೆ ಹೋದ್ರೆ. ಆ್ಯಂಡ್ ನಮ್ ಫಸ್ಟ್ ಟೈಮ್ ಇದ್ದಾಗಲೂ ಅದೇ ಡಿಸ್ಕಷನ್ ನಡೀತಿತ್ತು. ನೈಸ್. ಕಾಂತಾರ 1 ಮಾಡಿದಾಗಲೂ ವಿ ಹ್ಯಾಡ್ ಸಿಮಿಲರ್ ಡಿಸ್ಕಷನ್ಸ್, ಇದು ವರ್ಕ್ ಆಗತ್ತೋ ಇಲ್ವೋ ಅಂತ. ಅವಾಗಲೂ ನಾವು ಅನ್ಕೊಂಡಿದ್ದು ಒಂದೇ, ನಮಗೆ ವರ್ಕ್ ಆದ್ರೆ, ಇವಾಗ ರೂಮಲ್ಲಿ 5 ಜನ ಇದ್ರೆ 5 ಜನದಲ್ಲಿ 4 ಜನಕ್ಕೆ ವರ್ಕ್ ಆದ್ರೆ ದಟ್ ಇಸ್ ಗುಡ್ ಎನಫ್. ಇಟ್ಸ್ ಗುಡ್ ಎನಫ್ ಸ್ಯಾಂಪಲ್. ಕರೆಕ್ಟ್, ಸ್ಯಾಂಪ್ಲಿಂಗ್ ಕರೆಕ್ಟ್, ಪರ್ಫೆಕ್ಟ್. ಅಂಡ್ ದಟ್ಸ್ ಹೌ ಯೂಶಲಿ ವರ್ಕ್. ಅದಕ್ಕೆ ನಾವು ಅವ್ರು ಹೆಂಗ್ ವರ್ಕ್ ಮಾಡ್ತಾರೆ ಅಂದ್ರೆ ರಿಷಬ್ ಸರ್, ಹಿ ಟೇಕ್ಸ್ ಎವ್ರಿಬಡೀಸ್ ಒಪಿನಿಯನ್. ಇವಾಗ ಏನೋ ಒಂದು ಹೊಸ ಐಡಿಯಾ ಬಂತು ಅಂದ್ರೆ ಒಂದು 5-6 ಜನಕ್ಕೆ ಬೌನ್ಸ್ ಮಾಡ್ತಾರೆ.
Or the whole core team philosophy is simple. If majority of us are convinced ಓಕೆ and majority of us like the idea, then most of the other people also will like. ಇವಾಗ ಒಂದು ರೂಮ್ ಅಲ್ಲಿ 5 ಜನದಲ್ಲಿ 3 ಜನಕ್ಕೆ ವರ್ಕ್ ಆಗಿಲ್ಲ ಅಂದ್ರೆ ಆಡಿಯನ್ಸಿಗೆ ವರ್ಕ್ ಆಗೋದು ತುಂಬಾ ಕಷ್ಟ. Do you think so, Arvind? This is totally, I'm digressing. I always believe in one thing. Critics appreciate ಮಾಡುವಂಥ ಫಿಲ್ಮ್ಸ್ ಕಮರ್ಷಿಯಲಿ ವರ್ಕ್ ಆಗಲ್ಲ ಆ್ಯಂಡ್ ವೈಸ ವಾಸ. ನಾಟ್ ಎವ್ರಿ ಟೈಮ್. ಅದಕ್ಕೆ ಐ ಆಮ್ ಜಸ್ಟ್ ಟ್ರೈಂಗ್ ಟು, ಈಗ ಫಾರ್ ಎಕ್ಸಾಂಪಲ್ ಈಗ ಯಾವುದು ಲಗಾನ್ ಅಂತ ಸಿನಿಮಾ ತೊಗೊಳ್ಳೋಣ, ನಂಗೆ ಸ್ಟಿಲ್ ರಿಮೆಂಬರ್ 3.5 ಸ್ಟಾರ್ಸ್ ಕೊಟ್ಟಿದ್ರು ರೇಟಿಂಗ್. ನನಗೆ ಅವಾಗಲೇ 2001 ಐ ವಾಸ್ ಹಾರ್ಡ್ಲಿ ಸಮ್ 10th ಸ್ಟ್ಯಾಂಡರ್ಡ್ 11 ಅಂತ. ಅವಾಗಲೇ ನನಗೆ ಅನಿಸ್ತಿತ್ತು, ಗುರು ಇದಕ್ಕಿನ್ನ ಸಿನಿಮಾ ಯಾವ ಸಿನಿಮಾಗೆ 5 ಸ್ಟಾರ್ಸ್ ಕೊಡ್ತಾರೆ, ಯಾವ ಸಿನಿಮಾಗೆ 5 ಸ್ಟಾರ್ಸ್ ಕೊಡ್ತಾರೆ. ಇಟ್ ಯೂಸ್ ಟು ಕರೆಕ್ಟ್ ಗೊತ್ತಿರುತ್ತಲ್ಲ ನಿಮಗೆ. I think critics watch a movie in a completely different space. Okay. ಅವರು ಮೂವಿನ ಒಂದು ಇನ್ವಿಜಿಲೇಟರ್ ತರ ನೋಡ್ತಾರೆ ಅಂತ ಅನ್ಸೋದು. ಇಟ್ಸ್ ವಾಟ್ ಐ ಫೀಲ್. Okay. That is how they're supposed to watch it also. Audience is a form of entertainment. So ಯಾವ ಮೂವಿ ಆಡಿಯನ್ಸ್ನ ಯಾವ ತರ ಎಂಟರ್ಟೈನ್ ಮಾಡುತ್ತೆ ಅಂತ ಇವತ್ತವರೆಗೂ ಯಾರು ಕ್ರ್ಯಾಕ್ ಮಾಡೋಕ್ಕಾಗಲ್ಲ, ಇನ್ಕ್ಲೂಡಿಂಗ್ ದ ಕ್ರಿಟಿಕ್ಸ್. ಅವ್ರಿಗೆ ಗೊತ್ತಿದ್ದಿದ್ರೆ ಅವ್ರು ಫಸ್ಟ್ ಶೋ ನೋಡ್ಬಿಟ್ಟು ಅವ್ರು ಕೊಡೋ ರಿವ್ಯೂಸ್ ಬೇರೆ ತರ ಇರ್ತಿತ್ತು. ಆಫ್ಟರ್ ದ ಫಸ್ಟ್ 3 or 4 shows ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಪೊಟೆನ್ಷಿಯಲ್ ಆಫ್ ಅ ಮೂವಿ. ಜನರಿಗೆ ಇಷ್ಟ ಆಗ್ತಿದೆಯೋ ಇಲ್ವೋ, ಯಾವ ತರ ಇಷ್ಟ ಆಗ್ತಿದೆ ಅನ್ನೋದು. ನಾಟ್ ಇವನ್ ಫಸ್ಟ್ ಡೇ. ಇವಾಗಂತೂ ಫಸ್ಟ್ ಡೇ there are a lot of marketing done, a lot of advertising to reach out to people. Friday release ಆಯ್ತು ಅಂದ್ರೆ by Saturday evening or Sunday morning is when you get the true picture. Audience ಗೆ ಯಾವ ತರ ಇಷ್ಟ ಆಗ್ತಿದೆ. But the critics already have the reviews ready by Friday evening. Most of the times show ಆದ್ಮೇಲೆ ರೆಡಿ ಇರುತ್ತೆ. So ಅವ್ರು ನೋಡೋದೇ ಬೇರೆ ಪಾಯಿಂಟ್ ಆಫ್ ವ್ಯೂ ಇಂದ. And you can't say it's wrong. Nobody tries to deliberately do it. ಅವ್ರಿಗೆ ಏನು ಅಂದ್ರೆ they have some set of expectations, they have their own taste, each one. They have a set of movies they like, and they usually what they do is they try to compare. No, you know what surprised me with Kantara chapter 1, after paid premiere ali sumar jana they started posting it on Instagram, social media. They said, oh definitely you have some goosebumps moments and it is oh my god experience, but it may not be to the expectations of Kantara anta nodu. ನಾನು ಹೆಂಗೆ ಯೋಚನೆ ಮಾಡ್ತಿದ್ದೆ, ಸೊ ವಾಟ್ ಆರ್ ದಿ ಎಕ್ಸ್ಪೆಕ್ಟೇಷನ್ಸ್? ಸೊ ವಾಟ್ ಎಕ್ಸಾಕ್ಟ್ಲಿ, ಸಿ ಐ ಡಿಂಟ್ ಹ್ಯಾವ್ ಎನಿ ಎಕ್ಸ್ಪೆಕ್ಟೇಷನ್. ಐ ಆಮ್ ಲೈಕ್ ಓಕೆ, ಸಮನ್ ಹ್ಯಾಸ್ ಡನ್ ಅ ಫಿಲಮ್, ಐ ವಿಲ್ ಗೋ ಆ್ಯಂಡ್ ವಾಚ್ ದ ಫಿಲಮ್ ವಿತ್ 0 ಎಕ್ಸ್ಪೆಕ್ಟೇಷನ್ಸ್. ದಟ್ ಇಸ್ ವೈಯಕ್ತಿಕ. ಐ ಆಮ್ ಲೈಕ್ ಇಟ್ ಡಿಂಟ್ ಮೀಟ್ ಟು ದಿ ಸರ್ಟನ್ ಎಕ್ಸ್ಪೆಕ್ಟೇಷನ್ಸ್. ಒಬ್ರು ಆಗ್ತಾರೆ, ಇನ್ನೊಬ್ರು ಓ ಮೈ ಗಾಡ್ ದಿ ಎಕ್ಸ್ಪೆಕ್ಟೇಷನ್ಸ್ ದೇ ವೆಂಟ್ ಬಿಯಾಂಡ್ ಮೈ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಕಾಂಟ್ರಾಸ್ಟಿಂಗ್ ಒಪಿನಿಯನ್ಸ್ ಫಾರ್ ದಿಸ್. ದಟ್ಸ್ ಹೌ ಇಟ್ ಶುಡ್ ಬಿ ಆಲ್ಸೋ. ಯಾಕಂದ್ರೆ ಎಲ್ಲರಿಗೂ ಒಂದೇ ಇಷ್ಟ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. But ನಾನು ಹೇಳೋದು for me personally, as a theatrical experience, chapter 1 is much absolutely here when it comes to theatrical experience. Theatrical. Keeping everything aside, ultimately people come to theaters for theatrical experience. Absolutely. ಕತೆ ಸೂಪರ್ ಆಗಿದೆ ಅಥವಾ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬರೀ ಅಷ್ಟಿದ್ರೆ they will prefer to watch it on their own. ಥಿಯೇಟ್ರಿಗೆ ಬರೋದೇ theatrical experience. When they're paying so much money, when they have ಒಂದು ಟ್ರಾಫಿಕ್ ಅಲ್ಲಿ ಗಾಡಿ ಮನೆಯಿಂದ ಹೊರಟು ಫ್ಯಾಮಿಲಿ ಜೊತೆ ಬಂದು ಅಲ್ಲಿ ಪಾರ್ಕಿಂಗ್ ಅಲ್ಲಿ ಟಿಕೆಟ್ ತಗೊಂಡು ಮೇಲ್ ಬಂದು, ಇಟ್ಸ್ ಲಾಟ್ ಆಫ್ ಎಫರ್ಟ್. 4 to 5 hours ಹೋಗುತ್ತೆ. ಅದಕ್ಕೆ ಪ್ಲಾನಿಂಗ್ ಮಾಡಿ ಬೇರೆ ಕೆಲಸ ಎಲ್ಲ ಇಟ್ಬಿಟ್ಟು ಬರಬೇಕು ಅಂದ್ರೆ ದ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಟು ಬಿ ವರ್ತ್ ಆಲ್ ಆಫ್ ಇಟ್. ಸೊ ಐ ಥಿಂಕ್ ಯು ಶುಡ್ ಜಡ್ಜ್ ಮೂವೀಸ್ ಆನ್ ದ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ದೇ ಗಿವ್ ಯು. Agreed. Anything other than that, and if you are saying a movie is good for something else, for example, very good cinematography andre, you watch it at home on your laptop, on your HD TV. Very performance andre you can watch it anywhere. Very music andre headphone hakondu elbego kelskobodu. And you know what, I mean, sorry to cut you, that also because yaak alle add ಮಾಡ್ತಿದ್ದೀನಿ, when you guys release the trailer, okay, I'm not saying generalizing, quite a few people they said trailer ಬಿಟ್ಟಿದ್ದಾರೆ, ಪ್ರೊಡಕ್ಷನ್ ವ್ಯಾಲ್ಯೂ ಮತ್ತೆ ವಿಜುವಲ್ಸ್ ವ್ಯಾಲ್ಯೂನ ತೋರಿಸ್ತಿದ್ದಾರೆ, ರಿಷಬ್ದ್ ವ್ಯಾಲ್ಯೂ ರಿಷಬ್ದ್ ಏನು ಅಂತ ಕತೆ ಇನ್ನ ತೋರಿಸಿಲ್ಲ ಅಂತ ಒಂದು ಜನರಲ್ ಲೈನ್ ಬಂತು. ಅಂದರೆ ಪ್ರೊಡಕ್ಷನ್ ವ್ಯಾಲ್ಯೂ ಇಸ್ ಬಿಗ್, ವಿಜುವಲ್ಸ್ ಆರ್ ಟೂ ಗುಡ್ ವಾಟ್ ದೇ ಹ್ಯಾವ್ ಡನ್. ಬಟ್ ಅದೇ ಏನು ಹೇಳಿದ್ರು ಗೊತ್ತಾ ಜನ, ಮೇ ಬಿ ತೋರ್ಸಕ್ಕಾಗದೇ ಇರೋಂಥ ವಿಷಯಗಳನ್ನ ಟ್ರೈಲರ್ ಬಿಟ್ಟಿಲ್ಲ, ಏನೋ ಇಟ್ಟಿದ್ದಾರೆ, ಆ್ಯಂಡ್ ದ್ಯಾಟ್ ಇಸ್ ಟ್ರೂ. ಐ ಆಮ್ ಶ್ಯೂರ್ ನಾನು ನೋಡಿದಾಗ ಅದೇ ಅನ್ನಿಸ್ತು, ಯು ಕಾಂಟ್ ಶೋ ವಾಟ್ ಎವರ್ ಇನ್ ದ ಸೆಕೆಂಡ್ ಹಾಫಲ್ಲಿರೋ ಒಂದು ಶಾರ್ಟನ್ನ ತೆಗೆದು ಹಾಕಿದ್ರು ಅಂದ್ರೆ ಅದು ಹಾಕೋದು ತುಂಬಾ ಈಸಿ ಇತ್ತು. ಸುಮಾರು ವರ್ಷನ್ಸ್ ಆಫ್ ಟ್ರೈಲರ್ ಕಟ್ ಆಗಿತ್ತು, ಅದರಲ್ಲಿ ಸೆಕೆಂಡ್ ಹಾಫ್ ಸುಮಾರು ಪೋರ್ಷನ್ಸ್ ಇತ್ತು. ಬಟ್ ಒಂದೇನು ಅಂದ್ರೆ ಅದೆಲ್ಲ ಇದ್ಬಿಟ್ಟಿದ್ರೆ ಫಸ್ಟ್ ಫ್ಯೂ ಡೇಸ್ ಒಂದು ಶಾಕ್ ಇತ್ತಲ್ಲ ಆಡಿಯನ್ಸ್ಗೆ, ಬಂದು ಆ ಶಾಕ್ ವ್ಯಾಲ್ಯೂ ಒಂದು ವರ್ಕ್ ಆಗ್ತಿರ್ಲಿಲ್ಲ. ಇವಾಗ ದಟ್ಸ್ ವೈ ಇವಾಗ ಒಂದು ದಿವಾಲಿ ಟ್ರೇಲರ್, ಆ ದೀಪಾವಳಿ ಟ್ರೇಲರ್ ಅಲ್ಲಿ ಎವ್ರಿಥಿಂಗ್ ಇಸ್ ಬಿಕಾಸ್ ಆಲ್ಮೋಸ್ಟ್ ಎವ್ರಿ ಒನ್ ಹ್ಯಾಸ್ ಎಕ್ಸ್ಪೀರಿಯನ್ಸ್ ಅಟ್ ಲೀಸ್ಟ್ ಒನ್ಸ್ ಆರ್ ಹರ್ಡ್
ಈ ತರ ಇದೆ ವೆರಿ ನೈಸ್ ಮೂವ್. ಸೊ ಐ ಥಿಂಕ್ ಇದು ಪ್ರಾಬ್ಲಿ ಪ್ರಾಯಶಃ ಫಸ್ಟ್ ಟೈಮ್ ಅನ್ಸುತ್ತಲ್ಲ ಸಿನಿಮಾ ಬಿಡುಗಡೆ ಆದ ಮೇಲೆ ಒಂದಷ್ಟು ದಿವಸ ಥಿಯೇಟರ್ ಓಡಾದ್ಮೇಲೆ ಇನ್ನೊಂದು ಟ್ರೈಲರ್ನ ಬಿಟ್ಟಿರೋಂಥದ್ದು ಅಂತ. ಅಂದ್ರೆ ಯೂಶಲಿ ಸಕ್ಸಸ್ ಟ್ರಿಲ್ಲರ್ ಅಂತೆಲ್ಲ ಬಿಡ್ತಿರ್ತಾರೆ, ನಮ್ದು ಸಕ್ಸಸ್ ಟ್ರಿಲ್ಲರು ಇದೆ, ಬಟ್ ನಮ್ದು ಸ್ಪೆಸಿಫಿಕ್ಲಿ ವಿ ನ್ಯೂ ಒನ್ ಟ್ರೈಲರ್ ವಿತ್ ಸ್ಪಾಯ್ಲರ್ಸ್, ಒನ್ ವಿತೌಟ್ ಸ್ಪಾಯ್ಲರ್ಸ್. ವಿತ್ ಸ್ಪಾಯ್ಲರ್ಸ್ ಬಿಡ್ತೀವಿ ಅಂತ ಗೊತ್ತಿರ್ಲಿಲ್ಲ, ಬಟ್ ಟ್ರೈಲರ್ ಮಾಡಿ ಹೊಂಬಾಳೆಲೆ ಕಟ್ ಆಗಿ ಟ್ರೈಲರ್ ಎಲ್ಲರೂ ಕಲ್ಸರು, ಎವ್ರಿಬಡಿ ಲವ್ಡ್ ಇಟ್. ಸೊ ಅದು ಅಂಡ್ ಆಲ್ಸೋ ದಿಸ್ ಇಸ್ ಅ ಟೈಮ್, ಇನ್ನೊಂದು ಫೆಸ್ಟಿವಲ್ ಬಂತಲ್ಲ, ದೀಪಾವಳಿ ಬಂತು, ಫೆಸ್ಟಿವಲ್ಗೆ ಪೀಪಲ್ ನೀಡ್ ಟು ಬಿ ರಿಮೈಂಡೆಡ್. ಕರೆಕ್ಟ್. ಸೊ ಒಂದು ಮೈಥೋ ಬ್ಯಾಕ್ಗ್ರೌಂಡು ಅಥವಾ ಈ ಥರದಕ್ಕೆ ಪ್ರಾಯಶಃ ನೀವು ಯಾವ ಸಿನಿಮಾನು ಮಾಡಿಲ್ಲ ಅಲ್ವಾ? ಸೊ ವಾಟ್ ವೇರ್ ಯುವರ್ ತಯಾರಿ ಫ್ರಮ್ ದ ಬಿಗಿನಿಂಗ್ ಪೆನ್ ಅವ್ರು ನಿಮ್ಗೆ ಈ ಕಥೆನ ಹೇಳಿದಾಗ ಓಕೆ ನಾವು ಫ್ರಮ್ ಮೈ ಪರ್ಸ್ಪೆಕ್ಟಿವ್ ಹೌ ಡು ಯು ಬಿಗಿನ್, ಫ್ರಮ್ ವೇರ್ ಡಿಡ್ ಯು ಬಿಗಿನ್? I began by watching all the our period films, which all I loved, and I started watching all those movies again. Innonsala refresh manake, Gladiator, then Apocalypse, and all those for the forest reference and all. One refreshing idea goes. I started watching all of it again. Then started curating a lot of material, the paintings or some movies with some screen grabs of that period. Ella curate ಮಾಡ್ತಾ and it was a team effort again. ಒಂದೇ ಆಫೀಸಲ್ಲಿ ಎಲ್ಲ ಇರ್ತಿದ್ವಿ, ಒಂದು ಆಫೀಸಲ್ಲಿ ಒಂದ್ ಕಡೆ ಫುಲ್ ADs ಇರೋರು, ಅದೇ ಊರಲ್ಲಿ ಒಂದ್ ಸ್ವಲ್ಪ ದೂರ ಆರ್ಟ್ ಡಿಪಾರ್ಟ್ಮೆಂಟ್ ಇತ್ತು, ಅವ್ರದ್ದು ಒಂದು ಫ್ಯಾಕ್ಟ್ರಿ ಸೆಟಪ್ ಮಾಡಿದ್ವಿ, ಈ ಕಡೆ ಕಾಸ್ಟ್ಯೂಮ್ ಗೋಡೌನ್ ಇತ್ತು. ಇದೆಲ್ಲ ಕುಂದಾಪುರದ ಹತ್ರ? ಎಲ್ಲ ಕುಂದಾಪುರ ಫಿಲ್ಮ್ ಫ್ಯಾಕ್ಟ್ರಿ. ಕುಂದಾಪುರ ಫಿಲ್ಮ್ ಫ್ಯಾಕ್ಟ್ರಿ, ಅದ್ರ ಬಗ್ಗೆ ಐ ಟಾಕ್ ಹೆಂಗ್ ಸೆಟಪ್ ಆಗಿತ್ತು ಅಂತ. ಸೊ ವಿ ಆಲ್ ಯೂಸ್ ಟು ಮೀಟ್. ಅಂಡ್ ಇವಾಗ ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಏನೋ ಒಂದು ರಿಸರ್ಚ್ ಮಾಡಿರೋರು, ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋದ್ರು ಐ ಶೇರ್ ಆಲ್ ದಿಸ್ ಫೋಟೋಸ್ ವಿತ್ ಯು. ಅವ್ರ ಆಫೀಸಿಗೆ ಹೋದ್ರೆ ಅವ್ರದ್ದು ಗೋಡೆ ಮೇಲೆ 1 ಇಂಚ್ ಗ್ಯಾಪ್ ಇಲ್ಲದೆ ಬರೀ ಫೋಟೋಸ್, ರೆಫರೆನ್ಸ್ ಫೋಟೋಸ್, ಎಲ್ಲ ಕಡೆ ಅಂಟಿಸಿ ಹಿಂಗಿತ್ತು ಟೆಂಪಲ್ ಹಂಗಿತ್ತು ಅಂತ. ಅದು ನೋಡಿದಾಗ ನಮ್ಗೊಂದಿಷ್ಟು ಐಡಿಯಾಸ್ ಬರೋದು, ವಿಜುವಲಿ ಏನು ಮಾಡ್ಬೋದು ಅಂತ. ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಅವ್ರು ಒಂದಿಷ್ಟು ರೆಫರೆನ್ಸಸ್ ಕಲೆಕ್ಟ್ ಮಾಡೋರಲ್ಲ, ಅದು ನೋಡಿದಾಗ ಒಂದಿಷ್ಟು ಐಡಿಯಾ ಬರೋದು. ಸೊ ಇಟ್ಸ್ ಆಲ್ ಇನ್ಸ್ಪೈರಿಂಗ್ ಈಚ್ ಅದರ್ ಥರ, ಒಬ್ಬೊಬ್ಬರದ್ದು ಐಡಿಯಾಸ್ನ ತೊಗೊಂಡು ನಾವು ಡೆವಲಪ್ ಮಾಡಿಕೊಂಡು, ದಟ್ಸ್ ವೈ you need to be with a great team to achieve something like this. Cinematography and art ನನ್ನ ಗಂಡ ಹೆಂಡತಿ ಸಂಬಂಧ ಥರ ಅಂತೀನಿ, ಬಿಕಾಸ್ ಅವರೆಷ್ಟು ಎನ್ಹ್ಯಾನ್ಸ್ ಮಾಡ್ತಾರೋ ನಿಮಗೆ ಇನ್ ಟರ್ಮ್ಸ್ ಆಫ್ ದಿ ಆರ್ಟ್, ಯು ಕ್ಯಾನ್ ಎನ್ಹ್ಯಾನ್ಸ್ ಇನ್ ಟರ್ಮ್ಸ್ ಆಫ್ ದಿ ವಿಜುವಲ್ಸ್. ಆ್ಯಂಡ್ ಆಸ್ ಅನ್ ಆ್ಯಕ್ಟರ್ ಮುಂದೆ ನಿಂತ್ಕೊಂಡು ಬಂದುಬಿಟ್ರೆ ಅವ್ರ ಪರ್ಫಾರ್ಮೆನ್ಸ್ ಎನ್ಹ್ಯಾನ್ಸ್ ಮಾಡಿದ್ರೆ ಕಂಪ್ಲೀಟ್ ಪ್ಯಾಕೇಜ್ ಆಗೋಗುತ್ತೆ. ಸೊ ಆ ರೀತಿಲಿ ಈಗ ಒಂದು ಬೇಸ್ನ ಫಸ್ಟ್ ಕುಂದಾಪುರದಲ್ಲಿ ಯಾಕೆ ಶಿಫ್ಟ್ ಆಗಿದ್ದು? ಬಿಕಾಸ್ ಆಫ್ ದ ಬ್ಯೂಟಿ ಅಥವಾ? ಬ್ಯೂಟಿ ಅಲ್ಲ, ಕುಂದಾಪುರ ನಮ್ಮ ಕಾಂತಾರ ಕುಂದಾಪುರ ನಮ್ಮ ಬೇಸ್. ಸರಿ. ಆಮೇಲೆ ಇನ್ಫ್ಯಾಕ್ಟ್ ಈ ಫಿಲಮ್ ಕತೆ ಪ್ಯಾರಲಲ್ಲಿ ಆಗ್ತಿರುವಾಗ ಶ್ರೀಲಂಕಾಗ ಒಂದು ರೆಕ್ಕಿ ಹೋಗಿ ಬಂದ್ವಿ. ಶ್ರೀಲಂಕಾ ಒಂದು ರೆಕ್ಕಿ ಯಾರೋ ಹೇಳಿದ್ರು ಸೂಪರ್ ಫಾರೆಸ್ಟ್ ಇದೆ ಅಲ್ಲಿ. ಅಂಡ್ ಅಗೇನ್ ವಿ ವಾಂಟೆಡ್ ಏನ್ಷಿಯಂಟ್ ಫಾರೆಸ್ಟ್ ಅಲ್ಲ, ಅಲ್ಲಿ ಒಂದಿಷ್ಟು 1000 year 2000 year old ಟ್ರೀಸ್ ಎಲ್ಲ ಇದೆ ಅಂತ. ನಾನು ನಮ್ಮ EP ಆದರ್ಶ್ ಮತ್ತೆ ಪ್ರೊಡಕ್ಷನ್ ಡಿಸೈನರ್ ಬಂಗ್ಲಾನ್ಗೆ ಒಂದು ಶ್ರೀಲಂಕಾದ ಬೇರೆ ರಿಲೇಶನ್ಶಿಪ್ಪೇ ಇದೆ ಒಂದು. ಸೊ ಈ ವಾಸ್ ಫ್ಯಾಮಿಲಿ ವಿತ್ ಶ್ರೀಲಂಕಾ. ಒಂದು ವರ್ಷಕ್ಕೆ 2 ಸಲ ಹೋಗ್ತಿರ್ತಾನೆ. ಸೊ ಈಸ್ ಲೈಕ್ ನಾ ಒಂದ್ಸಲ ಶ್ರೀಲಂಕಾಗೆ ಹೋಗಿ ಬರೋಣ, ನಂದು ಒಂದು ಫ್ಯಾಮಿಲಿ ಮೀಟ್ ಮಾಡ್ಕೊಂಡು ಬರ್ತೀವಿ ಅಂತ ಕರ್ಕೊಂಡು ಹೋದ ಶ್ರೀಲಂಕಾಗೆ. ಸೊ ವಿ ಆಲ್ ವೆಂಟ್ ಟು ಶ್ರೀಲಂಕಾ. 1 ವಾರ ಫುಲ್ ಶ್ರೀಲಂಕಾ ಲೆಫ್ಟ್ ಎಲ್ಲ ಪ್ರಾವಿನ್ಸಸ್ಸು ಅಲ್ಲಿ ಇಲ್ಲಿ ಎಲ್ಲ ಸುತ್ತಿದ್ವಿ, ಎಲ್ಲ ಚೆನ್ನಾಗಿತ್ತು. ಬಟ್ ಆವಾಗ ನಮ್ಗೆ ರಿಯಲೈಸ್ ಆಗಿದ್ದು ಅಲ್ಲಿ ಇಡೀ ಶ್ರೀಲಂಕಾ ನಾವೇನೇನು ನೋಡಿದ್ವಿ, ಆಲ್ಮೋಸ್ಟ್ ವೆಸ್ಟರ್ನ್ ಘಾಟ್ಸ್ ನಮ್ಮ ಕುಂದಾಪುರ ಸುತ್ತಾನೆ ಎಲ್ಲ ಇದೆ ಅಂತ. ಎಷ್ಟೊಂದು ಅನ್ಡಿಸ್ಕವರ್ಡ್ ಪ್ಲೇಸಸ್ ಇದೆ. ಕಾಂತಾರ 1 ಮಾಡಾಗ ಸುಮಾರು ಲೊಕೇಶನ್ಸ್ ನೋಡಿದ್ವಿ ನಾವು, ಬಟ್ ಕೆಲವೊಂದಿಷ್ಟು ಲಾಜಿಸ್ಟಿಕ್ಸ್ ಬಿಟ್ಟಿದ್ವಿ, ಕೆಲವು ಡಿಸ್ಟೆನ್ಸ್ ತುಂಬ ಆಯಿತು ಅಂತ. ಸೊ ವಾಪಸ್ ಬಂದಮೇಲೆ ವಿ ಡಿಸೈಡೆಡ್ ದಟ್ ವಿಲ್ ಸ್ಟಾರ್ಟ್ ಅ ಫ್ರೆಶ್. ಇಲ್ಲಿ ಕುಂದಾಪುರ ಸುತ್ತಮುತ್ತನೇ ಹುಡ್ಕೋಣ, ನಾವು ಓಲ್ಡ್ ಲೊಕೇಶನ್ಸ್ ಏನಿದೆ ಅಂತ. ಸುಹಾಸ್ ಶೆಟ್ಟಿ ಅಂತ ನಮ್ಮ ಲೈನ್ ಪ್ರೊಡ್ಯೂಸರು, ಅವ್ರದ್ದು ಹೆಂಗೆ ಆಲ್ಮೋಸ್ಟ್ ಒಂದು 6 ತಿಂಗಳು ಕೆಲಸ ಅಷ್ಟೇ, ಬೆಳಗ್ಗೆ ಎತ್ತು ಗಾಡಿ ಎತ್ಕೊಂಡು ಹೊಡೋದು ಲೊಕೇಶನ್ ಹುಡ್ಕೋಕ್ಕೆ. ಸುರೇಶ್ ಅಂತ ಅಲ್ಲಿ ಲೋಕಲ್ ಹೆಲ್ಪು, ಒಂದೊಂದು ಪ್ರೈವೇಟ್ ಫಾರೆಸ್ಟು, ಪ್ರೈವೇಟ್ ಲ್ಯಾಂಡು, ಪ್ರೈವೇಟ್ ಬೆಟ್ಟ, ಎಲ್ಲೆಲ್ಲಿ ಪರ್ಮಿಷನ್ ಸಿಗುತ್ತೆ ಹೋಗೋದು, ಸುತ್ತಾಡೋದು, ಬರೋದು. ಪರ್ಮಿಷನ್ ಸಿಗ್ತಿತ್ತಾ? ಪ್ರೈವೇಟ್ ಫಾರೆಸ್ಟ್ಗೆ ಪರ್ಮಿಷನ್ ಸಿಗುತ್ತೆ. ಇಟ್ಸ್ ಓನ್ ಬೈ ಸಮ್ ಇಂಡಿವಿಜುವಲ್. ಅವ್ರ ಹತ್ರ ಮಾತಾಡಿ ಅವ್ರ ಪರ್ಮಿಷನ್ ಕೊಟ್ಟು, ಬಟ್ ವಿ ಹ್ಯಾಡ್ ಟು ಇನ್ಫಾರ್ಮ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಲ್ಸೋ. ಯಾಕೆಂದ್ರೆ ಈ ಪ್ರೈವೇಟ್ ಫಾರೆಸ್ಟ್ಗೆಲ್ಲ ಕೆಲವು ಕಡೆ ಬೌಂಡ್ರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರೋದು. ಸೊ ವಿ ಹ್ಯಾಡ್ ಟು ಟೆಲ್ ದಮ್ ಪ್ರೈವೇಟ್ ಲ್ಯಾಂಡಲ್ಲಿ ಮಾಡ್ತಾ ಇದ್ವಿ, ವಿ ವೋಂಟ್ ಡಿಸ್ಟರ್ಬ್ ವೈಲ್ಡ್ ಲೈಫ್ ಆರ್ ಫಾರೆಸ್ಟ್ ಇನ್ ಎನಿ ವೇ ಅಂತ. ಸೊ ಇಟ್ ವಾಸ್ ಅ ಲಾಂಗ್ ಪ್ರೊಸೆಸ್. ಯಾಕೆಂದ್ರೆ ಯು ನೋ ಹೌ ಇಟ್ ಇಸ್, ಪರ್ಮಿಷನ್ಸ್ ತಗೋಬೇಕು ಅಂದ್ರೆ ಇಟ್ಸ್ ಅ ಲಾಂಗ್. ಅವರು ದೇ ಹ್ಯಾವ್ ಟು ಡೂ ದೇರ್ ಡ್ಯೂ ಡಿಲಿಜೆನ್ಸ್. ಇವ್ರು ಹೇಳ್ತಿರೋ ಲ್ಯಾಂಡು ಎಷ್ಟೊಂದು ಕಡೆ ಅವ್ರು ಚೆಕ್ ಮಾಡಬೇಕಿತ್ತು, ನಾವು ಹೇಳ್ತಿರೋ ಲ್ಯಾಂಡ್ ಪ್ರೈವೇಟ್ ಲ್ಯಾಂಡ್ ಎಲ್ಲ ಓಕೆನಾ, ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡಿನೇ ಪರ್ಮಿಷನ್ ಕೊಡೋರು. ಸೊ ಇಟ್ ವಾಸ್ ಅ ಲಾಂಗ್ ಪ್ರಾಸೆಸ್ ಆ್ಯಂಡ್ ವಿ ಹ್ಯಾಡ್ ಅ ಸ್ಟ್ರಾಂಗ್ ಸಪೋರ್ಟ್ ಟೀಮ್. ಆವಾಗ ನಮಗೆ ಈ ಥರ ಲೊಕೇಶನ್ ಸಿಕ್ಕಿದ್ದು. ಆ್ಯಂಡ್ ದೇ ವರ್ ಮೋರ್ ಬ್ಯೂಟಿಫುಲ್ ದೆನ್ ಎನಿ ಶ್ರೀಲಂಕಾ, ಎನಿ ಅದರ್ ಕಂಟ್ರಿ ಯು ಹ್ಯಾವ್ ಸೀನ್.
ಬಟ್ ಯು ರಿಯಲಿ ಥಿಂಕ್ ಸೊ? ಈಗ ವಿ ಎಫ್ ಎಕ್ಸ್ ಮಾಡುವಂಥ ಒಂದು ಎರಾದಲ್ಲಿ, ಅಂದರೆ ಐ ಕ್ಯಾನ್ ಕ್ರಿಯೇಟ್ ಅ ಫಾರೆಸ್ಟ್ ಇನ್ ದಿಸ್ ಹಾಲ್ ಆಲ್ಸೋ. ಐ ಮೀನ್ ಜಸ್ಟ್ ಲೈಕ್ ಒಂದು ಬಿಜಾರಾಗಿ ಹೇಳ್ತಿದ್ದೀನಿ ಅಂತ ಅನ್ಸೋದು, ಬಟ್ ಇಟ್ ಇಸ್ ಯು ವಿಲ್ ನೋ. ಅಂಥದ್ರಲ್ಲಿ ಲಿಟ್ರಲಿ ನಾವು ಒಂದು ಕುಂದಾಪುರದಂತ ಹೋಗಿ ದ ಹೋಲ್ ಫಿಲಮ್ ಫ್ಯಾಕ್ಟ್ರಿನೇ, ಬಿಕಾಸ್ ಮೋಸ್ಟ್ ಆಫ್ ದ ಫಿಲಮ್ಸ್ಗಳು ಈ ಥರ ಒಂದು ಮ್ಯಾಗ್ನಮ್ ಬಸ್ಗೆ ದೇ ವುಡ್ ಡೂ ಇನ್ ಅ ಫಿಲಮ್ ಸಿಟಿ, ಯಾವುದೋ ಒಂದು ರಾಮೋಜಿ ಫಿಲಮ್ ಸಿಟಿಗೆ ಹೋಗ್ಬಿಟ್ಟು ಆರಾಮ್ಸೆ ಹೋಗ್ಬಿಟ್ಟು ಡಿಸೈಡ್ ಆಗ್ಬಿಟ್ರೆ ಯು ಕ್ಯಾನ್ ಕಂಪ್ಲೀಟ್ಲಿ ಆ ಸೆಟ್ಟನ್ನು ಓಕೆ ಅದು ಎಷ್ಟಿರುತ್ತೋ ಅದನ್ನು ಹಾಕೊಳ್ಳಿ ಮಾಡ್ಕೊಂಡು ಎಕ್ಸ್ಟೆನ್ಷನ್ ಮಾಡ್ಕೊಂಡು ಹೋಗ್ಬಿಟ್ಟು ಮಾಡ್ಬಿಡ್ಬೋದು ಅಂತ. ಬಟ್ ಯು ಗೈಸ್ ವಾಂಟೆಡ್ ರಿಯಲಿ ವಾಂಟೆಡ್ ಟು ಶೂಟ್ ದೇರ್ ಅನ್ನೋದು ವಾಸ್ ಇಟ್ No, because all of us and I strongly believe that audience are much more intelligent than us. ಯಾಕೆಂದ್ರೆ ಸೂಪರ್. ನಾವು ನಮ್ಮ ಲೈಫಲ್ಲಿ ಒಂದು 10-20 ಫಿಲ್ಮ್ ನೋಡಿದ್ರೆ ಕ್ಯುಮುಲೇಟಿವ್ಲಿ ಆಡಿಯನ್ಸ್ ವುಡ್ ಹವ್ ಸೀನ್ 10,000 ಫಿಲ್ಮ್ಸ್. 100%. ಆಯ್ತಾ? ಸೊ ಅವ್ರಿಗೆ ನಮ್ಗಿಂತ ಬೇಗ ಆಡಿಯನ್ಸ್ಗೆ ಗೊತ್ತಾಗ್ಬಿಡುತ್ತೆ ಇಫ್ ಯಾವ್ದು ಸಿ ಜಿ, ಯಾವ್ದು ಸಿ ಜಿ ಅಲ್ಲ, ಯಾವ್ದು ರಿಯಲ್ ಫಾರೆಸ್ಟ್. ಇವಾಗೆಲ್ಲ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಫಾರೆಸ್ಟ್ ಪೋರ್ಷನ್ಸ್ ಹಂಗಿದೆ ಹಿಂಗಿದೆ ಅಂತ, ಬಿಕಾಸ್ ಇಟ್ಸ್ ಆಲ್ ರಿಯಲ್ ಫಾರೆಸ್ಟ್. ಅದು ರಿಯಲ್ ಫಾರೆಸ್ಟ್ ಆಗಿರ್ಲಿಲ್ಲ ಅಂದರೆ ಈಸಿಯಾಗಿ ಹೇಳ್ಬಿಡ್ತಾರೆ, ಯಾಕೆಂದರೆ ದೇ ಹ್ಯಾವ್ ಸೀನ್ ಸೋ ಮಚ್ ಆಫ್ ಕಂಟೆಂಟ್. ಆ್ಯಂಡ್ ಇಟ್ಸ್ ವಿ ಎಫ್ ಎಕ್ಸ್ ಎಷ್ಟೇ ಬಂದಿರಲಿ, ಎ ಐ ಎಷ್ಟೇ ಬಂದಿರಲಿ, ಸಬ್ಕಾನ್ಷಿಯಸ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಯಾವ್ದು ರಿಯಲ್ಲು ಯಾವ್ದು ಕ್ರಿಯೇಟೆಡ್ ಅಂತ. ಮೇ ಬಿ ಆ ಲೈನ್ ಬರ್ತಾ ಬರ್ತಾ ಸ್ವಲ್ಪ ಬ್ಲರ್ ಆಗ್ತದೆ ಪಾಯಿಂಟ್, ಬಟ್ ಸ್ಟಿಲ್ ಇವಾಗಿರೋ ಸಿಚುವೇಶನ್ ಜನರಿಗೆ ಗೊತ್ತಾಗತ್ತೆ ವಿಚ್ ಇಸ್ ಸಿ ಜಿ ವಿಚ್ ಇಸ್ ನಾಟ್ ಅಂತ. ಆ್ಯಂಡ್ ಆಲ್ಸೋ ವಿ ವಾಂಟೆಡ್ ಟು ಶೂಟ್ ಇನ್ ಅ ರಿಯಲ್ ಎನ್ವೈರ್ಮೆಂಟ್. ವಿ ವಾಂಟೆಡ್ ಟು ಬಿಲ್ಡ್ ಅ ವರ್ಲ್ಡ್ ಆಫ್ ಅವರ್ ಓನ್ ಫ್ರಮ್ ಸ್ಕ್ರಾಚ್. ಇವಾಗ ಯುಟಿಲಿಟಿ, ಇವಾಗ ಫಾರ್ ಎಕ್ಸಾಂಪಲ್ ಟ್ರೈಬಲ್ ಸೆಟಲ್ಮೆಂಟ್ ತೊಗೊಂಡ್ರೆ ಯುಟಿಲಿಟಿ ವಾಟರ್ ಪಕ್ಕ ಹಟ್ಸು, ಒಂದೊಂದು ಹಟ್ಟಿಗೂ ಅಲ್ಲಿ ಪರ್ಪಸ್ ಇಂದಾನೆ ಹಾಕಿರೋದು. ಈ ಹಟ್ಟು ಫಿಶರ್ಮೆನ್ದು, ಈ ಹಟ್ಟು ವೀವರ್ಸ್ದು, ಈ ಹಟ್ಟು ಸೇಫ್ಟಿ. ಅಂದರೆ ದೇರ್ ಇಸ್ ಅ ಹ್ಯೂಜ್ ಸ್ಟೋರಿ ಆ್ಯಂಡ್ ರಿಸರ್ಚ್ ಇನ್ ಹೌ ದ ಸೆಟ್ಸ್ ವರ್ ಬಿಲ್ಟ್. ನಮ್ಮ ರಾಜಬೀದಿ ಇದೆಯಲ್ಲ, ನಂಗೆ ಡೀಟೇಲ್ಡ್ ಆಗಿ ಹೇಳಿ, ನನ್ನ ವಿಷನ್ಸ್ ಬರ್ತಿದೆ. ರಾಜಬೀದಿಲಿ ನೀವು ನೋಡಿದ್ರೆ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಯಾವ ಅಂಗಡಿಯಲ್ಲಿ ಏನ್ ಟ್ರೇಡ್ ನಡೀತಿದೆ, there are so much of things we can't show in the movie. Point. It will become a documentary. Correct. But it is looking so authentic because of the amount of research that's gone into it. ಯಾವ ಅಂಗಡಿಯಲ್ಲಿ ಏನ್ ಟ್ರೇಡ್ ನಡೀತಿದೆ, ಈ ಟ್ರೇಡು ಎಲ್ಲಿಂದ ಬಂದಿರೋದು. ಇವಾಗ ಫಾರ್ ಎಕ್ಸಾಂಪಲ್ ಈ ಅಂಗಡಿಯಲ್ಲಿ ಪೋರ್ಸಲಿನ್ ಇದೆ ಅಂದ್ರೆ ಇದು ಬಂದಿರೋದು ಯಾವ ಕಂಟ್ರಿಯಿಂದ, ಆ ಟೈಮಲ್ಲಿ ಆ ಕಂಟ್ರಿಯವ್ರದ್ದು ಏನಾದ್ರು ಒಂದು ಬೇರೆ ಇರಬೇಕು, ಇಲ್ಲ ಆ ಟ್ರೇಡರ್ ಇಲ್ಲಿ ನಿಂತಿರ್ಬೇಕು ಅಂತ. ಅಂಡ್ ಅದು ಆ ಕಾಲಘಟ್ಟದಲ್ಲಿ ಇರುವಂತದ್ದು ಇರಬೇಕು. ಆ ಕಾಲ ಇದ್ರೂ ಹೆಂಗಿತ್ತು, ಯಾವ ಫಾರ್ಮ್ ಅಲ್ಲಿ ಇತ್ತು, ಯಾವ ಕಲರ್ ಇತ್ತು, ತುಂಬಾ ರಿಸರ್ಚ್ ಹೋಗಿದೆ. ಅಂದ್ರೆ ಇಮ್ಮೆನ್ಸ್ ಅಮೌಂಟ್ ಆಫ್ ರಿಸರ್ಚ್ ದಟ್ಸ್ ಗಾನ್. ಆಯ್ತಾ? ದೋಸ್ ಆರ್ ಸಮ್ ಥಿಂಗ್ಸ್ ವಿ ಕ್ಯಾನ್ ಶೋ ಆನ್ ಸ್ಕ್ರೀನ್, ಬಟ್ ಜನರಿಗೆ ಓವರ್ ಆಲ್ ಒಂದು ಐಡಿಯಾ ಆಗ್ಬಿಡುತ್ತೆ. ಇಟ್ಸ್ ಲುಕಿಂಗ್ ಅಥೆಂಟಿಕ್ ಅಥವಾ ಇಟ್ಸ್ ಲುಕಿಂಗ್ ಸೋ ಗುಡ್ ಅಂತ ಹೇಳ್ತಾರಲ್ಲ, ದಟ್ಸ್ ಬಿಕಾಸ್ ಆಫ್ ದ ಅಮೌಂಟ್ ಆಫ್ ರಿಸರ್ಚ್ ದಟ್ಸ್ ಗಾನ್ ಇನ್ ಟು ಇಟ್. ನಾ ಹೇಳಿದ್ನಲ್ಲ ಫ್ಯಾಕ್ಟ್ರಿ ಸೆಟಪ್ ಮಾಡಿದ್ವಿ. ಕುಂದಾಪುರ ಹೆಂಗಿದೆ ಅಂದ್ರೆ ಇಟ್ಸ್ ಹೈವೇ ಅಕ್ಕಪಕ್ಕ ಊರದು. ಕುಂದಾಪುರ ಆ ಎಂಡಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಫ್ಯಾಕ್ಟ್ರಿ. ಯಾವ ಥರ ಫ್ಯಾಕ್ಟ್ರಿ ಇತ್ತು ಅಂದರೆ ಪೀಣ್ಯ ಇಂಡಸ್ಟ್ರಿಯಲ್ ಇರೋ ಥರ ಆಗ್ಬಿಟ್ಟಿತ್ತು ಕುಂದಾಪುರ ಎಂಡಲ್ಲಿ. ಲಿಟ್ರಲಿ ಒಂದು 500-600 ವರ್ಕರ್ಸ್ ಫ್ರಮ್ ಕೇರಳ, ಫ್ರಮ್ ತಮಿಳ್ನಾಡು, ಫ್ರಮ್ ಹೈದ್ರಾಬಾದ್, ಫ್ರಮ್ ಬಾಂಬೆ, ಕರ್ನಾಟಕ ಎಲ್ಲ ಒಂದೊಂದು ವೆಲ್ಡಿಂಗ್ ಬೇಕು ಅಂದರೆ ವೆಲ್ಡಿಂಗ್ ಎಕ್ಸ್ಪರ್ಟ್ಸ್ ಯಾವ ಊರಿಂದ ಇದ್ದಾರೆ ಅಲ್ಲಿಂದ. ಕೇನ್ ಇರುತ್ತಲ್ಲ, ಕೇನ್ ಮೇಲೆ ವರ್ಕ್ ಮಾಡಬೇಕು ಅಂದರೆ ಅದರ ಎಕ್ಸ್ಪರ್ಟ್ಸ್ ಯಾವ ಊರು, ಕೇರಳಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿದ್ದಾರೆ, ಅವ್ರನ್ನ ಕರ್ಕೊಂಬರೋಣ. ನೆಕ್ಸ್ಟು 3 ಟೈಪ್ ಆಫ್ ಫುಡ್ ಇರ್ತಿತ್ತು. 1 ಟೈಪ್ ಆಫ್ ಫುಡ್ ವರ್ಕ್ ಮಾಡೋಕ್ಕೆ ಒಂದು ಎಕ್ಸ್ಪರ್ಟ್ಸ್ ತಮಿಳ್ನಾಡಲ್ಲಿ ಇದ್ದಾರೆ, ಅವ್ರನ್ನ ಕರ್ಕೊಂಬನ್ನಿ. ಅಂದರೆ ಅವಾಗೆಲ್ಲ ಇಟ್ ವಾಸ್ ಟೂ ಮಚ್ ಫಾರ್ ಅಸ್. ನಮಗೆ ನಾವು ನೋಡಿಲ್ವಲ್ಲ ಈ ಥರ ಆಗ್ತಿದೆಯಲ್ಲ, ಇದೆಲ್ಲ ಹಿಂಗ ಅಂತ. ಅವಾಗ ಬಂಗ್ಲಾನ್ ಜೊತೆ ಯಾವಾಗಲೂ ಗಲಾಟೆ ಆಗೋದು. ಈ ವಾರ್ ಆರ್ಮರು ಶೀಲ್ಡ್ ಎಲ್ಲ ಇದೆಯಲ್ಲ, ಇಷ್ಟಿಷ್ಟು ಮಾಡೋರು ಎಕ್ಸ್ಟ್ರಾ ಎಲ್ಲ. ನಾವು ಕೇಳ್ತೀವಿ ಏನಕ್ಕೆ ಇಷ್ಟೊಂದು ಬೇಕಾ ಅಂತ. ನೀವೆಲ್ಲ ಯಾವುದು ವಾರ್ ಫಿಲಮ್ ಮಾಡಿಲ್ಲ, ನಾನು ವಾರ್ ಫಿಲಮ್ ಮಾಡಿದ್ದೀನಿ, ನನ್ನ ಮಾತು ಕೇಳಿ ಅಂತ. ಅವನು ಯಾವಾಗಲೂ ಒಂದು ಬೇರೆ ಝೋನಲ್ಲಿ ಇರೋನು ಬಂಗಾನ. ಒಂದು ಹೇಳಿದ್ರೆ 10. ಯಾವತ್ತು ಅವನ ಫಿಲಾಸಫಿ ಅಂದರೆ ಶೂಟಿಂಗ್ ಟೈಮಲ್ಲಿ ಯಾವತ್ತೂ ಇಲ್ಲ ಅಂತ ಅನ್ಬಾರ್ದು ಅಂತ. ಏನೇ ಕೇಳಿದ್ರು ಇರಬೇಕು. ಅದು ಈ ರಿಸರ್ಚ್ನ ತಗೊಂಡಾಗ ಅಂತಂದ್ರೆ ಫ್ರಮ್ ಶುರು ಮಾಡದೆ ಅಂದರೆ ಇಟ್ ಈಸ್ ಲೈಕ್ ರೈಟರ್ಸ್ ಇಂದಾನೆ ಶುರು ಆಗೋದು ಅನ್ಸುತ್ತೆ ಅದು. ಹೌದು, ರೈಟರ್ಸ್ ಇಂದ ಶುರು ಆಗೋದು. ಅದು ಒಂದು ಪಾಸ್ ಥರ ಕೊಡ್ತಾರೆ ರೈಟರ್ಸ್. ಅವರು ಒಂದು ಫಂಡಮೆಂಟಲ್ ಏನೇನು ಮಾಡಿದ್ರೆ ಅಂತ ತಗೊಂಡು ನೆಕ್ಸ್ಟ್ ಅವರು ADC ಪಾಸ್ ಕೊಡ್ತಾರೆ. ಸರಿ, ಅವಾಗ ಈ ಒಂದೊಂದು ಡಿಪಾರ್ಟ್ಮೆಂಟ್ಗೂ ಹೋಗುತ್ತೆ. ಒಂದೊಂದು ಡಿಪಾರ್ಟ್ಮೆಂಟ್ಗೂ ಬೇಸಿಕ್ ರಿಸರ್ಚ್ ಹೋಗುತ್ತೆ. ಅವ್ರು ಮತ್ತೆ ಅವ್ರ ಇಂಡಿವಿಜುವಲ್ ರಿಸರ್ಚು ಡಿಪಾರ್ಟ್ಮೆಂಟ್ ರಿಲೇಟೆಡ್ ಮಾಡ್ತಾರೆ. ಕಾಸ್ಟ್ಯೂಮ್ ಅವ್ರ ರಿಸರ್ಚು, ಆರ್ಟ್ ಅವ್ರ ರಿಸರ್ಚು, ಮೇಕಪ್ ಎಲ್ಲ ADC ಎಲ್ಲ ಮಾಡ್ತಾರೆ. ಕರೆಕ್ಟ್. ಬಟ್ ಎಲ್ಲ ಒಟ್ಟೊಟ್ಟಿಗೆ ಶೇರ್ ಮಾಡ್ತಿರ್ತೀವಿ. ಒನ್ಸ್ ಇನ್ 2 days ಆರ್ ಆಲ್ಮೋಸ್ಟ್ ಎವ್ರಿ ಡೇ ಮೀಟಿಂಗ್ ಇರೋದು ಸಂಜೆ. ಓಕೆ, ಒಂದು ಪ್ರಾಪರ್ ಮೀಟಿಂಗ್ ಎಲ್ಲ ಒಟ್ಟಿಗೆ ಸೇರಿಕೊಂಡು ಯಾರು ಏನೇನು ಮಾಡ್ತಾ ಇದ್ವಿ, ಏನೇನು ಡಾಕ್ಯುಮೆಂಟ್ ಆಗಿದೆ. ಅಂಡ್ ಎಲ್ಲರ ಸ್ಟೇಗಳು ಕೂಡ ಕುಂದಾಪುರ. ಎಲ್ಲ ಕುಂದಾಪುರ ಬಿಟ್ಟು ನಾವು ಪ್ರಪಂಚನೇ ನೋಡಿಲ್ಲ.
2.5 years ಆಚೆ ಕಡೆ ಏನಾಗ್ತಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಕಂಪ್ಲೀಟ್ ಕುಂದಾಪುರಲ್ಲಿ ನಾವು ಇದಾಗ್ಬಿಟ್ವಿ, ಸ್ಟುಡಿಯೋನು ಅಲ್ಲೇ ಕಟ್ಬಿಟ್ವಿ ನಾವು. ಈ ತರ ಫಿಲ್ಮ್ ಮಾಡಕ್ಕೆ ಒಂದು ದೊಡ್ಡ ಸ್ಟುಡಿಯೋ ಬೇಕೇ ಬೇಕು. ಸೊ ಮೆನಿ ಥಿಂಗ್ಸ್ ಯು ಹ್ಯಾವ್ ಟು ಸೆಟಲ್ ಆಗ್ಬೇಕಿತ್ತಲ್ಲ. ನಮ್ಗೆ ಒಂದು 60 feet 65 feet ಹೈಟ್ ಬೇಕಿತ್ತು. ಆ ತರ ಸ್ಟುಡಿಯೋ ನಮ್ಗೆ ಎಲ್ಲೂ ಸಿಗ್ಲಿಲ್ಲ ಫಸ್ಟ್ ಆಫ್ ಆಲ್ ಬ್ಯಾಂಗ್ಳೂರಲ್ಲಿ. ಸೊ ನಮ್ಮ ಪ್ರೊಡ್ಯೂಸರ್ಸ್ ಪ್ಲಾನ್ ಮಾಡ್ಬಿಟ್ಟು ಕುಂದಾಪುರ್ಲೆ ಕಟ್ಟೋಣ ಅಂದ್ಬಿಟ್ಟು ನಾವು ಇದ್ದಿದ್ದು ಹೋಟೆಲ್ ಪಕ್ಕದ ಜಾಗದಲ್ಲಿ 200 feet by 140 feet 65 feet ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ಸೌತ್ ಇಂಡಿಯಾ ಫ್ಲೋರ್. ಇದೆಲ್ಲ ನಾವು ಪ್ರೀ ಪ್ರೊಡಕ್ಷನ್ ಮಾಡ್ತೀರಿ, ಶೂಟಿಂಗ್ ಹೋಗೋಷ್ಟು ಕಟ್ಬಿಟ್ರು. ಅಷ್ಟಲ್ಲೇ ಕಟ್ಬಿಟ್ರು. ಬಟ್ ಆ ಜಾಗ ಅಂದ್ರೆ ರೆಂಟ್ ತಗೊಂಡ್ರಂತದ ಪಾರ್ಟ್ ಆಫ್ ದ ಪ್ರಾಪರ್ಟಿ ಆಫ್ ಹೋಟೆಲ್ ಇತ್ತಲ್ಲ ಅವರು. ಅಂಡ್ ದೇ ಹ್ಯಾವ್ ಅ ಗುಡ್ ರಿಲೇಶನ್ಶಿಪ್ ವಿತ್ ಅಸ್ ಬಿಕಾಸ್ ನಾವು ಎವ್ರಿ ಟೈಮ್ ಆಲ್ ಹೊಂಬಾಳೆ ಫಿಲ್ಮ್ಸ್ ಎವ್ರಿ ಕಾಸ್ಟ್ ಅಂಡ್ ಕ್ರೂ ದಿಸ್ ಇದೆ. ಸೊ ಅದಕ್ಕೆ ಈ ತರ ಒಂದು ಮೂವಿ ಮಾಡಬೇಕು ಅಂದ್ರೆ ವಿ ನೀಡ್ ಅ ವೆರಿ ವೆರಿ ಪವರ್ಫುಲ್ ಪ್ರೊಡಕ್ಷನ್ ಹೌಸ್ ಅಂಡ್ ಪ್ರೊಡ್ಯೂಸರ್ಸ್ ವಿತ್ ಅ ವಿಷನ್. ಪಾಯಿಂಟ್. ನಾನು ಎಷ್ಟೊಂದ್ಸಲಿ ಅದೇ ಹೇಳ್ತೀನಿ. ಈ ತರ ಒಂದು ಮಾಡ್ಬೇಕಾದ್ರೆ ನಿಮಗೆ ಒಬ್ಬ ಆಕ್ಟರು ಡೈರೆಕ್ಟರ್ಗೆ ವಿಷನ್ ಇರೋದು ಓಕೆ, ಸಿನಿಮಾಟೋಗ್ರಫರ್ಗೂ ವಿಷನ್ ಇರುತ್ತೆ. ಬಟ್ ಇವೆಲ್ಲ ಥಾಟ್ ಪ್ರೊಸೆಸ್ಗೆ ದುಡ್ಡು ಹಾಕೋನು ಇಂಪಾರ್ಟೆಂಟ್ ಇರ್ತಾನಲ್ಲ. ಈಗ ನೀವು ಹೇಳ್ದಂಗೆ ಅವನು ಒಂದು ಕೇಳಿದಕ್ಕೆ 10 ರೆಡಿ ಇರ್ತಾನೆ ಅಂತಂದ್ರೆ ಆ 10 ಮಾಡೋದಕ್ಕೆ 9 ಪ್ರೊಡಕ್ಷನ್ ಹೌಸ್ ಒಪ್ಕೋಬೇಕಲ್ಲ. ಆ 10 ಹೇಳಿದ್ರೆ ನಾವು ಇದ್ರಲ್ಲಿ ಒಂದು 5 ಮಾಡ್ಬಿಡಿ 5 ಉಳಿಸಿ ಅಂತ ಹೇಳೋಂತ 99% ಆಫ್ ದ ಪ್ರೊಡಕ್ಷನ್ ಹೌಸ್ ಅಲ್ಲಿ. ಅದು ವಿಜಯಣ್ಣ ಎಸ್ಪೆಷಲಿ ಅವರು ಹಿ ಅಂಡರ್ಸ್ಟ್ಯಾಂಡ್ಸ್ ಆಲ್ವೇಸ್ ನಾವು ಏನ್ ಮಾಡ್ತಾ ಇದೀವಿ ಅಂತ. ಜೊತೆಗೆ ಟ್ರಾವೆಲ್ ಮಾಡ್ತಾರೆ ಅವರು. ಎವ್ರಿ ವೀಕ್ ಬರ್ತಾರೆ ಒಂದ್ಸಲ ನಮ್ಗೆ. ಎವ್ರಿ ವೀಕ್ ಬಂದು ಅವ್ರು ಈಕ್ವಲಿ ಇನ್ವಾಲ್ವ್ಡ್ ಇನ್ ಆಲ್ ಆಫ್ ದಿಸ್ ಪ್ರಾಸೆಸ್. ಸೂಪರ್. ಏನಾಗ್ತಿದೆ, ಏನ್ ಬೇಕು, ಏನಾದ್ರು ಅವ್ರಿಗೆ ಒಂದು ಹೇಳಿದ್ರೆ ನಂಗೆ ಒಂಚೂರು ಟೈಮ್ ಕೊಡಿ ಅಂದ್ಬಿಟ್ಟು ಅವ್ರು ಯೋಚನೆ ಮಾಡ್ಕೊಂಬಂದು ಹೀಲ್ ಪ್ರಾಬಬ್ಲಿ ಗಿವ್ ಅ ಬೆಟರ್ ಐಡಿಯಾ ಅವ್ರು ಇಲ್ಸೆ ಇದು ಮಾಡೋಣ ಅಂತ. ಆ್ಯಂಡ್ ದೇ ಆರ್ ವೆರಿ ಹ್ಯಾಂಡ್ಸ್ ಆನ್. ಹೊಂಬಾಳೆ ದೇ ಆರ್ ವೆರಿ ಹ್ಯಾಂಡ್ಸ್ ಆನ್. ಪ್ಯಾಸಿವ್ ಆಗಿ ಅವ್ರು ಎಲ್ಲೂ ಮಾಡಲ್ಲ. ಇಫ್ ದೇ ಆರ್ ಪ್ರೊಡ್ಯೂಸಿಂಗ್ ಇಟ್ ದೇ ಪುಟ್ ದೇರ್ 100% ಇಂಟು ಇಟ್. ಯು ನೋ ವೈ ಐ ಫೀಲ್ ಈಗ ಕಾಂತಾರ ಮಾಡಿದಾಗ ಸುಮ್ಮನೆ ಜಸ್ಟ್ ಫಾರ್ ದ ನಂಬರ್ಸ್ಗೆ ಅಂತ ಅನ್ಕೊಳ್ಳೋಣ. ಕಾಂತಾರ ಮಾಡಿದಾಗ ಒಂದು 10 ರೂಪಾಯಿ ಮಾಡಿ ಸುಮಾರು ಒಂದು 100 ರೂಪಾಯಿ ಮಾಡಿತ್ತು ಅಂತಾನೆ ಅನ್ಕೊಳ್ಳೋಣ. ಸೊ ಅಂತ ಇರಬೇಕಾದ್ರೆ ನೆಕ್ಸ್ಟ್ ಕಾಂತಾರ ಚಾಪ್ಟರ್ 1ಗೆ ಅಂತ ಮಾಡಬೇಕಾದ್ರೆ ಬಹುತೇಕ ಎಲ್ಲ ಕಡೆನೂ ಏನಾಗೋಗುತ್ತೆ, 10 ರೂಪಾಯಿ ಮಾಡಿರುವಂಥ ಸಿನಿಮಾ ನೆಕ್ಸ್ಟ್ ಟೈಮ್ ಹೋದಾಗ ಆ 10 ಇರೋದು 100 ರೂಪಾಯಿ ಆಗುತ್ತೆ. ಅಂದರೆ ದಟ್ ಈಸ್ ದಿ ದಿ ರೇಷಿಯೋ ಚೇಂಜ್ ಆಗುವಂಥದ್ದು ಅಂತ. ಅವಾಗ ಏನಾಗುತ್ತೆ, ಇನ್ಸ್ಟೆಂಟ್ಲಿ ಫ್ರಮ್ ಪೀಪಲ್ಸ್ ಪರ್ಸ್ಪೆಕ್ಟಿವ್ನ ಇವ್ರು ಬೇಕು ಅಂತ ಮ್ಯಾಗ್ನಮ್ ವಾಪಸ್ಗೆ ಹೋಗ್ತಿದಾರಾ. ಮೋಸ್ಟ್ ಆಫ್ ದ ಟೈಮ್ಸ್ ಸೀಕ್ವೆಲ್ಸ್ ಹ್ಯಾಸ್ ನೆವರ್ ವರ್ಕ್ಡ್ 99%. ಐ ಆಲ್ವೇಸ್ ಸಿ ದ್ಯಾಟ್ ಸೀಕ್ವೆಲ್ಸ್ಗಳು. ಸೊ ಒಂದು ಭಯ ಇತ್ತು ಆ್ಯಸ್ ಅನ್ ಆಡಿಯನ್ಸ್ ಒಬ್ಬನ ನೋಡ್ಕೊಂಡಾಗಲಿ ನಮಗೂ ಕೂಡ, ಗುರು ಏನಾದರೂ ಆಗ್ಬಿಡಿ ಗುರು, ಈ ಸಿನಿಮಾ ಮಾತ್ರ ವರ್ಕ್ ಆಗ್ಬಿಡಿ. ಬಿಕಾಸ್ ಕಾಂತಾರ ವಾಸ್ ಓನ್ಡ್ ಬೈ ಪೀಪಲ್. ಹೌದು. ಸೊ ಆ ಥರ ಆದಾಗ ಆ್ಯಂಡ್ ಸೀಕ್ವಲ್ ಇಟ್ ಈಸ್ ವೆರಿ ರೇರ್. ಸೀಕ್ವಲ್ ವಿಲ್ ಬಿ ಮಚ್ ಬೆಟರ್ ದ್ಯಾನ್ ದ ಪ್ರೀಕ್ವಲ್ ಅಂತ. ಓಕೆ, ಇದು ಪ್ರೀಕ್ವಲ್ ಅಂತ ಅನ್ಬೋದು. ಬಟ್ ವಾಟ್ ಐ ಮೆಂಟ್ ವಾಸ್ ಮೊದಲನೇ ಸಿನಿಮಾಗಿನ್ನ ನೆಕ್ಸ್ಟ್ ಪಾರ್ಟ್ ಬರುತ್ತಲ್ಲ, ಇಟ್ ಈಸ್ ಲೈಕ್ ಐ ಡೋಂಟ್ ನೋ ಹೌ ಲೈಕ್ ಅಂದ್ರೆ ಆ 10 ರೂಪಾಯಿ ಇದ್ 100 ರೂಪಾಯಿ ಆಗ್ಬೇಕು ಅಂತ ಆಗಿದ್ದಲ್ಲ, ಅದು ಕಥೆಯಿಂದ ಆಗಿದ್ದು. ಅದು ನಮ್ಗೊಂದು ಕಾನ್ಸ್ಟೆಂಟ್ ಭಯ ಆಯ್ತು. ಅದು ಎಷ್ಟೇ ನಾವು ಕಾನ್ಶಿಯಸ್ಲಿ ಯೋಚನೆ ಮಾಡೋದು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಅಂತ ಅದೊಂದು ಭಯ ಆಯ್ತು. ಫಸ್ಟ್ ಪಾರ್ಟ್ ಹೆಂಗೋ ಹಿಟ್ ಆಗೋಯ್ತು, ನಮ್ಗೆ ಯಾರು ಗೊತ್ತಿಲ್ಲದೆ ಹಿಟ್ ಆಗೋಯ್ತು. ಅದು ಆ ಸ್ಕೇಲ್ ಹೋಗೋ ಆ ರೇಂಜ್ಗೆ ಹೋಗುತ್ತೆ ಅಂತ ನಮ್ಗೆ ಯಾರು ಗೊತ್ತಿರಲಿಲ್ಲ. ಪಾಯಿಂಟ್. ಕರ್ನಾಟಕದಲ್ಲಿ ಒಂದು ಹಿಟ್ ಆಗತ್ತೆ ಅಂತ ಎಲ್ಲರೂ ಹೋಪ್ ಮಾಡ್ತಿದ್ವಿ. ನೇಷನ್ ವೈಡ್ ಅಷ್ಟು ದೊಡ್ಡದಾಗತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಬಟ್ ಆಮೇಲೆ ಅದೊಂದು ಪ್ರೆಷರ್ ಆಗ್ಬಿಡ್ತು, ಏನು ಗೊತ್ತಿಲ್ಲದೆ ಆಗ್ಬಿಡ್ತಲ್ಲ. ಇವಾಗ ಫಸ್ಟ್ ಟೈಮ್ ಏನು ಗೊತ್ತಿಲ್ಲದೇ ಒಂದು ನ್ಯಾಷನಲ್ ಹಿಟ್ ಆಯಿತು. ಇವಾಗ ದೊಡ್ಡ ಫಿಲಮ್ ಮಾಡಕ್ಕೆ ಹೊರಟಿದ್ದೀವಿ, ಆ ಒಂದು ಇದಿರುತ್ತಲ್ಲ ಡೈಲಮಾ. ಸೊ ಅದೊಂದು ತುಂಬ ಇಂಪಾರ್ಟೆಂಟ್ ಇತ್ತು ಒಂದು ವಿಷಯ ಪ್ರೂವ್ ಮಾಡೋದು. ಅಂದರೆ ಕಾನ್ಷಿಯಸ್ಲಿ ಆ್ಯಂಡ್ ಕ್ಯಾಲ್ಕುಲೇಟಿವ್ಲಿ ಆ್ಯಂಡ್ ವಿಲ್ಲಿಂಗ್ಲಿ ವಿ ಹ್ಯಾವ್ ಡನ್ ಸಮಥಿಂಗ್ ಅನ್ನೋದೊಂದು ಇದೆಯಲ್ಲ, ದಟ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನಾನು ಹೇಳಿದಾಗೆಲ್ಲ ಬಯೋರು ಅಡಿಶ್ವರ್ ಬಯೋರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ. ಬಟ್ ಸಮ್ವೇರ್ ದಟ್ ವಾಸ್ ದೇರ್ ಅಂಡ್ ಅಟ್ಲೀಸ್ಟ್ ಫಾರ್ ಮಿ ಇಟ್ ವಾಸ್ ದೇರ್. ಅಂದರೆ ಅಲ್ವಾ, ಅದು ಬಂದ್ಬಿಡುತ್ತೆ ಅದು. ಅಂಡ್ ಐ ಆಮ್ ಶೋರ್ ಈಗ ನಿಮಗೆ ಅನ್ಸಿದೆ ಅಂತ ಅನ್ಬೇಕಾದ್ರೆ ದಿ ಕ್ಯಾಪ್ಟನ್ ಆಫ್ ದ ಶಿಪ್ ಈಸ್ ರಿಷಬ್ ಸರ್. ಒಂದು ಆಕ್ಟರ್ ಕಮ್ ಡೈರೆಕ್ಟರ್ ಅಂದಾಗ ಐ ಥಿಂಕ್ ಅವ್ರಿಗೆ ಫ್ರಮ್ ಹಿಸ್ ಪರ್ಸ್ಪೆಕ್ಟಿವ್ ಇಟ್ ವಿಲ್ ಬಿ ರನ್ನಿಂಗ್ ಇನ್ ಬೇರೆ ಲೆವೆಲ್. ಅವ್ರು ಬಟ್ ಅದೆಲ್ಲೂ ಅವ್ರು ತೋರಿಸ್ಕೊಳ್ಳಲ್ಲ, ಯಾಕೆಂದ್ರೆ ಅವ್ರು ತೋರಿಸ್ಕೊಂಡ್ಬಿಟ್ರೆ ಪ್ರೆಷರ್ ಎಲ್ಲರಿಗೂ ಬಂದ್ಬಿಡುತ್ತೆ. ಸೊ ಮೇ ಬಿ ಅವ್ರಿಗೂ ಇತ್ತು, ಬಟ್ ಅದೆಲ್ಲೂ ಆಚೆ ತೋರಿಸ್ಕೊಳ್ಳೋದು. ಅವರು ಆಗತ್ತೆ ನೋಡೋಣ ಮಾಡೋಣ ಏನು ಬೇಕೋ ಮಾಡೋಣ ಅಂತ. ಅವ್ರು ಹೀ ಈಸ್ ಆಲ್ವೇಸ್ ಕೂಲ್. ಅಂದರೆ ಎಷ್ಟೇ ಟೆನ್ಷನ್ ಆದರೂ ಅವ್ರು ಮ್ಯಾಕ್ಸಿಮಮ್ ಹೇಳೋದು ನೋಡೋಣ ಏನೋ ಒಂದು ಆಗತ್ತೆ ಅಂತ. ತುಂಬ ಟೆನ್ಷನ್ ಆದರೆ ಅವ್ರು ಮಾತಾಡೋಲ್ಲ, ಸೈಲೆಂಟ್ ಆಗಿಬಿಟ್ಟು. ಓಹೋ. ಬಿಕಾಸ್ ಥೌಸಂಡ್ಸ್ ಆಫ್ ಪೀಪಲ್ ಆರ್ ವೇಟಿಂಗ್ ಫಾರ್ ಹಿಸ್ ಡೈರೆಕ್ಷನ್. ಅವರೊಬ್ಬರು ಇಫ್ ಹಿ ಲೂಸಸ್ ಇಟ್ ಎವ್ರಿಬಡಿ ವಿಲ್ ಗೆಟ್ ಲಾಸ್ಟ್. ಸಮ್ಟೈಮ್ಸ್ ಇಟ್ಸ್ ಅನ್ಬಿಲಿವೇಬಲ್ ದ ವೇ ಹಿ ಹ್ಯಾಂಡಲ್ಡ್ ಇಟ್. ಆ್ಯಕ್ಟಿಂಗ್ ಮಾಡಬೇಕು, ಇಲ್ಲ ಡೈರೆಕ್ಷನ್ ಮಾಡಬೇಕು, ಜೊತೆಗೆ ಅವ್ರ ಊರಾಗಿರೋದ್ರಿಂದ ತುಂಬ ಥಿಂಗ್ಸ್ ಅಲ್ಲೂ ಅವ್ರು ಕಂಟ್ರೋಲ್ ಮಾಡಬೇಕು. ಅಂದರೆ ಪರ್ಮಿಷನ್ಸು ಅದೆಲ್ಲ. ಇವೊಂದು ಅಂದರೆ ಪ್ರೊಡಕ್ಷನ್ ಹೌಸ್ ಆಸ್ ಅ ಸೂಪರ್ ಟೀಮ್ ಈ ಪೀಸು ಎಲ್ಲ. ಬಟ್ ಇವ್ರ ಊರಾಗಿರೋದ್ರಿಂದ ಇವರು ಒಂದು ಸ್ವಲ್ಪ ಕೆಲಸಗಳು ಮಾಡಬೇಕು. ಪ್ಲಸ್
ಲೈನ್ ಪ್ರೊಡಕ್ಷನ್ ಟೀಮ್ ಅಲ್ಲಿತ್ತು, ಅವರು ಲೋಕಲ್ಸು. ಪ್ಲಸ್ ಎಷ್ಟೊಂದು ಜಾಗ ಇವ್ರಿಗೆ ಗೊತ್ತಿತ್ತು, ಯಾರು ಗೊತ್ತಿಲ್ಲ ಅಂದರೆ ಅದನ್ನ ಗೈಡ್ ಮಾಡಿ ಅಲ್ಲೋಗಿ ನೋಡ್ಕೊಂಬನ್ನಿ, ಇಲ್ಲೋಗಿ ನೋಡ್ಕೊಂಬನ್ನಿ ಅಂದರೆ ಟೂ ಮೆನಿ ಥಿಂಗ್ಸ್ ಜಗ್ಲಿಂಗ್ ಅಟ್ ದ ಸೇಮ್ ಟೈಮ್. I think that somewhere it was an advantage because of his native ಕುಂದಾಪುರದ ಆಗಿರೋದ್ರಿಂದ to shoot in and around it would have ಹೌದು. ಕೊನೆಗೆ ನಾವು ಶ್ರೀಲಂಕಾ ಅಲ್ಲಿ ಎಲ್ಲ ಕಡೆ ಸುತ್ಕೊಂಡ್ ಬಂದ್ವಲ್ಲ, ಇನ್ನ ಎಲ್ಲೆಲ್ಲೋ ವಿಯೆಟ್ನಾಮ್ ಎಲ್ಲ ಪ್ಲಾನ್ ಮಾಡ್ತಿದ್ವಿ. ಶ್ರೀಲಂಕಾ, ವಿಯೆಟ್ನಾಮು, ಮಾರ್ಷಲ್ ಘಾಟ್ಸ್ ಎಲ್ಲ ಇದೆಯಲ್ಲ, ಎಲ್ಲ ಪ್ಲಾನ್ ಮಾಡ್ತಿದ್ವಿ. ಕೊನೆಗೆ ನಾವು ಶೂಟ್ ಮಾಡಿದ್ವಿ ಹುಟ್ಬಳ್ತಿ ಜಾಗ ಅಲ್ಲೇ ಸುತ್ತಮುತ್ತ. ನೋಡಿ ಅದೆಂತ ಫುಲ್ ಸರ್ಕಲ್ ಅಲ್ವಾ. ಲಾಸ್ಟ್ ಗಂತೂ ಮೇಜರ್ ಪೋರ್ಷನ್ ಒಂದು ಇವ್ರ ಫ್ಯಾಮಿಲಿ ಓನ್ ಪ್ರಾಪರ್ಟಿ ಒನ್ ಟೈಮಲ್ಲಿ. ಸೊ ಕೊನೆಗೆ ಅವ್ರ ಚಿನ್ನಸ್ವಾಮಿ ಸ್ಟೇಡಿಯಂಗೆ ವಾಪಸ್ ಬಂದಂಗ RCB ವಿನ್ನಿಂಗ್ ವಾಪಸ್ ವಿ ಬ್ಯಾಕ್ ಟು ಅವರ್ ರೂಟ್ಸ್ ಅಂಡ್ ಅವ್ರು ಎಲ್ಲ ಅವ್ರ ಜಾಗನೇ. ಡಿಡ್ ಹಿ ಈಗ ಅವ್ರು ಆಕ್ಟ್ ಮಾಡದೇ ಇರೋಂಥ ಪೋರ್ಷನ್ಸ್ಗಳನ್ನ ಅದನ್ನ ರಿಷಬ್ ಸರ್ ಡೈರೆಕ್ಟ್ ಮಾಡೋರ? ಅವರೇ ಎಲ್ಲ ಡೈರೆಕ್ಟ್ ಮಾಡಿದ್ದು. ಅದು ಮಜಾ ಇರುತ್ತೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ ಅವ್ರಿಗೆ, ಆಸ್ ಅ ಡೈರೆಕ್ಟ್ ಸ್ಟ್ಯಾಂಡ್ ಅಲೋನ್ ಅಂದ್ರೆ ಓನ್ಲಿ ಡೈರೆಕ್ಟರ್ ಫಿಲ್ಮ್ ಐ ಹ್ಯಾವೆಂಟ್ ವರ್ಕ್ ವಿತ್ ಹಿಮ್ ಯೆಟ್. ನಂಗೆ ಅದು ಬಕೆಟ್ ಲಿಸ್ಟ್ ಅಲ್ಲಿ ಇದೆ. ಆಲ್ ದ ಮೂವೀಸ್ ಐವ್ ಡನ್ ವಿತ್ ಹಿಮ್ ಈಸ್ ಈದರ್ ಹೀರೋ ಆರ್ ಆಕ್ಟರ್ ಅಂಡ್ ಡೈರೆಕ್ಟರ್. ಸೊ ಐ ಆಮ್ ಯೆಟ್ ಟು ಡೂ ಫಿಲ್ಮ್ ವಿತ್ ಹಿಮ್ ಓನ್ಲಿ ಆಸ್ ಅ ಡೈರೆಕ್ಟರ್. ಅದು ಬೇರೆ ತರ. ಯಾಕಂದ್ರೆ ಶೂಟಿಂಗ್ ಸೆಟ್ ಅಲ್ಲಿ ಯೂಶಲಿ ನಾನು ಫೈರ್, ಅವರು ಫೈರ್ ಗೊತ್ತಿರತ್ತೆ. ಬಟ್ ಆಕ್ಟಿಂಗ್ ಮಾಡಿದಾಗ ಅಷ್ಟು ಫೈರ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಕ್ಯಾರೆಕ್ಟರ್ ಅವ್ರು ಬರೀ ಡೈರೆಕ್ಷನ್ ಮಾಡಕ್ ತಲೆಗೆ ಮುಂಡಾಸ್ ಕಟ್ತಾರೆ. ಹೌದಾ? ಸೊ ಅದ್ ನಾವು ಯಾವಾಗಲೂ ಜೋಕ್ ಮಾಡ್ತಿರತ್ತೀವಿ. ಅವ್ರ ತಲೆಗೆ ಮುಂಡಾಸ್ ಕಟ್ಕೊಂಡು ಕೈಯಲ್ಲಿ ಪ್ಯಾಡ್ ಇಟ್ಕೊಂಡು ಅಂದ್ರೆ ಏನೋ ಬ್ಲಾಸ್ಟ್ ಆಗತ್ತೆ ಅಂತ. ಅವ್ರ ಬೇರೆನೇ ಝೋನ್ ಅದು. ಸೊ ಎಷ್ಟೊಂದು ಸಲ ಸೆಟ್ಟು ಸ್ವಲ್ಪ ಕಂಟ್ರೋಲ್ ತಪ್ಪಿದೆ ಅಥವಾ ಇದೆ ಅಂದ್ರೆ ನಾವು ಒಂದು ಮುಂಡಾಸ್ ತಗೊಂಡು ಕೊಡ್ತಿದ್ದೆ, ಮುಂಡಾಸ್ ಕಟ್ಕೊಳ್ಳಿ ಅಂತ. ಅದು ಬೇರೆ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ ಆಗ್ಬಿಡ್ತಾರೆ. ಆ್ಯಂಡ್ ಅವ್ರ ಬರೀ ಡೈರೆಕ್ಷನ್ ಇದೆಯಲ್ಲ, ಅದು ಬೇರೆನೇ ಮಜಾ ಅದು. ಸೊ ಇದರಲ್ಲೂ ಕೆಲವೊಂದು ಸೀಕ್ವೆನ್ಸ್ಗಳು ಮುಂಡಾಸ್ ಕಟ್ಕೊಂಡು ಮಾಡೋರು. ಹೌದೌದು. ಅವ್ರು ಆಕ್ಟಿಂಗ್ ಇಲ್ದಿರೋ ಸೀನ್ ಎಲ್ಲ ಮುಂಡಾಸ್ ಕಟ್ತಿದ್ರು. ಹೌದಾ? ಅವಾಗ ತುಂಬಾ ಜನಕ್ಕೆ ಹತ್ರ ಬರಕ್ಕಾಗಲ್ಲ. ಅದೊಂದು ಈ ಹೆಂಗಂತಾರೆ ನ್ಯೂಕ್ಲಿಯರ್ ಪ್ರವೇಶ ಅದೊಂದು ಪ್ಲಸ್. ಅದೊಂದು ಅವಾಗ ಎಲ್ಲ ಹೆಂಗ್ ಚಾರ್ಜ್ ಬಿಡ್ತೀವಿ ಅಂದ್ರೆ, ನಮ್ದೊಂದು ಕೋರ್ ಟೀಮ್ ಇದೆ, ಎಲ್ಲ ಯಾವ ತರ ಬ್ಲಾಸ್ಟ್ ಆಗಕ್ಕೆ ಶುರು ಮಾಡ್ಬಿಡ್ತೀವಿ ಅಂದ್ರೆ, ಯಾರಾದ್ರೂ ಅದು ಅಂದ್ರೆ ತಪ್ಪು ಅಷ್ಟು ಗೊತ್ತಾಯ್ತು ಫ್ಲೋ ಹೋಗ್ಬಿಡ್ತೀವಿ ನಾವು. ಯಾವ ತರ ಫ್ಲೋ ಒಂದ್ಸಲ ಫ್ಲೋ ಸೆಟ್ ಆಗ್ಬಿಡ್ತು ಅಂದ್ರೆ, ಯಾರು ಅಡ್ಡ ಚೂರು ಸಿಕ್ಕಿ ಒಂದ್ ಚೂರು ಇಶ್ಯೂ ಆಯ್ತು ಅಂದ್ರೆ ಬ್ಲಾಸ್ಟ್ ಮಾಡ್ಕೊಂಡೇ ಹೋಗೋದು. ಬಟ್ ಆಸ್ ಫಾರ್ as I know he is way too fast ಅಲ್ಲ? ವೇ ಟು ಫಾಸ್ಟ್ ಸ್ಪೀಡ್ ಅಂಡ್ ಅದಕ್ಕೆ ನಮ್ಗೆ ಎಲ್ಲೂ ನಿಂತ್ಕೊಂಡು ಹಿಂದೆ ತಿರ್ಗಕ್ಕೆ ಟೈಮ್ ಇರಬಾರ್ದು ಅಂತ. ಇವಾಗ ಎಷ್ಟೊಂದ್ ಕಡೆ ನಮ್ಗೆ ಟೈಮ್ ಸಿಕ್ಬಿಟ್ರೆ ನಿಂತು ವಾಪಸ್ ಯೋಚನೆ ಮಾಡಿದ್ರೆ ನಾವು ಮಾಡ್ತಿರೋದು ಕರೆಕ್ಟಾ ಇಲ್ವಾ, ಈ ಸೀನ್ ವರ್ಕ್ ಆಗುತ್ತೋ ವರ್ಕ್ ಆಗಲ್ವೋ ಅಂತ ಯೋಚನೆ ಮಾಡಕ್ಕೆ ಶುರು ಮಾಡಿದ್ರೆ ಮೇ ಬಿ ವಿಲ್ ಟೇಕ್ ಡಬಲ್ ದ ಟೈಮ್. ಇಲ್ಲ ಆ ಸೀನ್ ಬೆಟರ್ ರೀಶೂಟ್ ಮಾಡೋಣ ಅಂತ ನಾವು ಹೋಗ್ತಿರೋ ಸ್ಪೀಡ್ಗೆ ಆ ಸೀನ್ ವರ್ಕ್ ಆಗ್ತೀಯೋ ಇಲ್ವೋ ಅಂತ ಶೂಟ್ ಮಾಡಿ ನೆಕ್ಸ್ಟ್ ಸೀನ್ ಹೋಗ್ಬಿಡ್ತೀವಿ. ಪಾಯಿಂಟ್. ಸೊ ವಿ ಆರ್ ಕಾನ್ಸ್ಟೆಂಟ್ಲಿ ಮೂವಿಂಗ್ ಅಹೆಡ್. ದೇರ್ ಇಸ್ ನೋ ಟೈಮ್ ಟು ಸ್ಟಾಪ್ ಥಿಂಕ್ ಅಂಡ್ ರಿಫ್ಲೆಕ್ಟ್ ಇದೆಲ್ಲ. ಸೊ ಮೇ ಬಿ ದಟ್ಸ್ ಹೌ ಇಷ್ಟು ಬೇಗ ಮುಗಿಸೋಕ್ಕಾಗಿದ್ದು. ಕರೆಕ್ಟೋ ತಪ್ಪು ಮುಗಿಸ್ಕೊಂಡೋಣ. ಓಕೆ, ಲೆಟ್ ಮಿ ಡೈಸೆಕ್ಟ್ ಕೆಲವೊಂದಿಷ್ಟು ನನ್ನ ಪಾಯಿಂಟ್ಸ್ಗಳನ್ನ ಕೇಳಬೇಕಿತ್ತು ಅಂತ. ಒಂದು ಚಾರಿಯಟ್ ಸೀಕ್ವೆನ್ಸ್, ಬಿಕಾಸ್ ನನಗೇನಾಗೋಯ್ತು, ಅರವಿಂದ್ has already given couple of interviews ಕೊಟ್ಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ಐ ವಾಂಟೆಡ್ ಟು ನೋ ಕೆಲವೊಂದು ಪಾಯಿಂಟ್ಸ್ಗಳಲ್ಲಿ ಅಂತ. ಈಗ ಈ ಫುಲ್ ಸೈಕಲ್ ಕಂಪ್ಲೀಟ್ ಆಗಿದ್ದು ಚಾರಿಯಟ್ ಸೀಕ್ವೆನ್ಸ್. ಐ ಲವ್ ದ ರೈಟಿಂಗ್ ಫಸ್ಟ್ ನಂಬರ್ 1, ಬಿಕಾಸ್ ಫಸ್ಟ್ ಹಾಫಲ್ಲಿ ಆ ಚಾರಿಯಟನ್ನ ಇವರೇ ಹೋಗಿ ಅದನ್ನು ಹೊಡೆದು ರೇಂಜ್ಗೆ ಮಾಡೋಂಥದ್ದು ಇರುತ್ತೆ. ತಿರ್ಗಾ ಆಗೇನು ಬ್ರಹ್ಮ ಕಳಶ ಬಂದಾಗ ಅವ್ರು ಬಂದು ಪುರೋಹಿತರ ಕೇಳಿದಾಗ ಅವರೇ ರೆಡಿ ಮಾಡೋದು, ಸಂಪ್ರದಾಯದ ಪ್ರಕಾರ ಇವರು ಅಂದಾಗ ನಾವೇ ಮಾಡ್ತೀವಿ ಅಂದಾಗ ಅವರೇ ರೆಡಿ ಮಾಡ್ತಾರೆ. ಸೊ ಐ ವಾಸ್ like even now I'm getting goosebumps. The cycle was how beautifully they have written ಅಂತ ಅನಿಸ್ತು. But the whole portion of the chariot sequence in shoot, the first one, oh god, it blew my mind. Especially that one shot wherein ರಿಷಬ್ ಸರ್ ಹಿಂಗೆ ಹಗ್ಗ ತೊಗೊಂಡು ಹಿಂಗೆ ಹೋಗಿ, ಅಂದರೆ ಪ್ರಗತಿ ಅವ್ರು ಮುಂದೆ ಬರ್ತಾರೆ, ಇಲ್ಲಿಂದ ಬಂದು ತಿರ್ಗ ಯಾರು ಅವಳು ಬಂದವಳು ಅಂತ ಅಂದ್ಬಿಟ್ಟು ಹಿಂಗೆಲ್ಲ ಬರ್ತಾರಲ್ಲ. ಓ, how did that whole process happen? Most of it was written on paper. Oh really? Yeah, it's the whole chariot fight idea 1 ವರ್ಷ ಮುಂಚೆನೇ ನಾವು ಐಡಿಯಾ ಮಾಡಿದ್ವಿ. ಈ ಥರ ಒಂದು ಇನಿಷಿಯಲಿ ಇಟ್ ವಾಸ್ ಸಪೋಸ್ ಟು ಜಸ್ಟ್ ಬಿ ಅ ಸ್ಮಾಲ್ ಫೈಟ್, ಹ್ಯಾಂಡ್ ಫೈಟ್ ಆಗಿಬಿಟ್ಟು ಹ್ಯಾಂಡ್ ಫೈಟ್ ಆಗಿ ಒಳಗಡೆ ಕರ್ಕೊಂಡೋಗಿ ಅರೆಸ್ಟ್ ಆಗ್ತಾರೆ ಅಂತ ಒರಿಜಿನಲಿ ಇದ್ದಿದ್ದು. ಸರಿ. ಆಮೇಲೆ ಹೋಗ್ತಾ ಹೋಗ್ತಾ ಸೆಟ್ ಎಲ್ಲ ಬಿಲ್ಡ್ ಆದಮೇಲೆ ನಾವು ಸೆಟ್ ವಿಸಿಟ್ ಮಾಡ್ತಾ ಇರ್ತೀವಲ್ಲ, ಸೆಟ್ ವಿಸಿಟ್ ಮಾಡ್ತಿರುವಾಗ ಒನ್ ಆಫ್ ದಿಸ್ ಡೇಸ್ ವಿ ಸಾ ಇಲ್ಲಿ ಚಾರಿಯಟ್ ಇರುತ್ತೆ ಅಂತೆಲ್ಲ ಅಂದ. ಚಾರಿಯಟ್ ಆ್ಯಕ್ಚುಲಿ ಕೆಳಗಡೆ ಇತ್ತು. ಇನಿಷಿಯಲ್ ಐಡಿಯಾ ಟೆಂಪಲ್ ಪಕ್ಕ ಚಾರಿಯಟ್ ಇರಬೇಕಿತ್ತು. ಇನ್ಕ್ಲಿನೇಷನ್ ಎಲ್ಲ ನೋಡ್ತಾ ಒನ್ ಡೇ ವಿ ಗಾಟ್ ದಿಸ್ ಐಡಿಯಾ. ಒಟ್ಟಿಗೆ ಎಲ್ಲ ಡಿಸ್ಕಸ್ ಮಾಡ್ತಿರುವಾಗ ವಾಟ್ ಇಫ್ ಯು ಪುಟ್ ದ ಚಾರಿಯಟ್ ಅಪ್ ಆ್ಯಂಡ್ ಇನ್ಕ್ಲೂಡ್ ಇಟ್ ಆಸ್ ಪಾರ್ಟ್ ಆಫ್ ದ ಫೈಟ್ ಅಂತ. ಇಟ್ ವಾಸ್ ಮಚ್ ಲೇಟರ್. ಇನಿಷಿಯಲಿ ಸ್ಕ್ರಿಪ್ಟಲ್ಲಿ ಇಲ್ದೇ ಇದ್ದಿದ್ದು ಚಾರಿಯಟ್ ಫೈಟು.
ಸೊ ಅವಾಗ ಒಟ್ಟಿಗೆ ಪ್ಲಾನ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅವಾಗ ಸೂಪರ್ ಆಗಿದೆ, ಇದು ಮಾಡೋಣ, ಏನೇನು ಮಾಡೋಣ ಅಂತ ವಿ ಸ್ಟಾರ್ಟೆಡ್ ಬೌನ್ಸಿಂಗ್ ಆಫ್ ಐಡಿಯಾಸ್. ಹಿಂಗಾಗ್ಬೋದು, ಹಂಗಾಗ್ಬೋದು ಅಂತ. ಅದು ಐ ಹ್ಯಾವ್ ಅ ಡಾಕ್ಯುಮೆಂಟ್. ಎಲ್ಲ ಎಲ್ಲರೂ ಒಂದು 10 ಐಡಿಯಾ ಪಿಚ್ ಮಾಡಿದ್ವಿ. ಹಿಂಗೆ ಆಗ್ಬೇಕು, ಹಂಗಂಗೆ ಆಗಬೇಕು, ಏನೇನಾಗುತ್ತೆ ಅಂತ. ಸೊ ವಿ ಆಲ್ ಸ್ಯಾಟ್ ಟುಗೆದರ್, ವಿ ಟುಕ್ ದ ಬೆಸ್ಟ್ ಆಫ್ ದ ಐಡಿಯಾಸ್, ಏನೇನು ಮಾಡ್ಬೋದು ಅಂತ ಬರೆದ್ಬಿಟ್ವಿ. ಇದು ಫಾರ್ ಎಕ್ಸಾಂಪಲ್ ರೋಪ್ 360 ಡಿಗ್ರೀಸ್ ಎಲ್ಲ ಆನ್ ಪೇಪರೇ ಇದು. ಅದನ್ನ ಫೈಟ್ ಮಾಸ್ಟರ್ ಅರ್ಜುನ್ ಮಾಸ್ಟರ್ ಅಂತ ಅವ್ರು ಬಂದು ಅದನ್ನ ಇಂಪ್ರೂವೈಸ್ ಮಾಡಿ ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದು ಅಂತೆಲ್ಲ. ಈ ಪೆಂಡಲ್ ಮೇಲೆ ರೋಪ್ ಎಲ್ಲ ಇದೆಯಲ್ಲ, ಅದು ಎವ್ರಿಥಿಂಗ್ ಇಸ್ ರಿಟನ್ ಆನ್ ಪೇಪರ್. ಇಟ್ ಇಸ್ ಆಲ್ ರಿಟನ್. ಅಮೇಜಿಂಗ್. ಯಾ. ಸೊ ಅಂಡ್ ವಿ ಎಸ್ಪೆಷಲಿ ರಿಷಬ್ ಅಂಡ್ ಐ, ವಿ ಟೇಕ್ ಫೈಟ್ಸ್ ವೆರಿ ಸೀರಿಯಸ್ಲಿ. ನಮ್ಗೆ ತುಂಬಾ ಇನ್ವಾಲ್ವ್ ಆಗ್ಬಿಡ್ತೀವಿ ಫೈಟ್ ಬಂದಾಗ. ಫೈಟ್ ಮಾಸ್ಟರ್ ಬರೋಕ್ಕಿಂತ ಮುಂಚೆ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಿ ಏನೇನು ಎಕ್ಸೈಟಿಂಗ್ ಐಡಿಯಾಸ್ ಇದೆ ಅದೆಲ್ಲ ಬರ್ದಾಕ್ಬಿಡ್ತೀವಿ, ಒಂದು ಫ್ಲೋ ಅಂತ ಬರ್ಬಿಡ್ತೀವಿ. ಅಂಡ್ ಆಲ್ ಅವರ್ ಫೈಟ್ಸ್ ಆರ್ ಅ ಸ್ಟೋರಿ ಇನ್ ದಮ್ಸೆಲ್ಸ್. ಯಾವುದು ಒಂದು ಸೆಟ್ ಪೀಸ್ ತರ ಇರಲ್ಲ, ಅಂದ್ರೆ ಅದು ಬೇರೆ ಸೀಕ್ವೆನ್ಸ್ ಮಾಡ್ಬಿಟ್ಟು ಇದನ್ನ ಸ್ಟಿಚ್ ಮಾಡ್ಬೇಕು ಅನ್ನೋ ತರ ಇರಲ್ಲ. ಆಮೇಲೆ ನಮ್ಮ ಫೈಟ್ಸ್ ಅಲ್ಲಿ ಆಲ್ ದ ಫೈಟ್ಸ್ ವಿಲ್ ಹ್ಯಾವ್ ಅ ಪ್ರಾಪರ್ 3 ಆಕ್ಟ್ ಸ್ಟ್ರಕ್ಚರ್. ಒಂದು ಬಿಗಿನಿಂಗು, ಒಂದು ಡೌನ್ ಫಾಲು, ಒಂದು ಚಾಲೆಂಜು, ಮತ್ತೆ ಒಂದು ಔಟ್ಕಮ್ ಇದ್ದೇ ಇರುತ್ತೆ. ಆಲ್ ದ ಫೈಟ್ಸ್ ಹ್ಯಾವ್ ಅ ಗ್ರಾಫ್. If you observe every fight, even in Kantara 1, be it Ganja fight or any fight, there is a purpose for the fight. The fight has a graph. It's all a decision we take earlier. Amazing, yeah. The fights have a story in them. One fight, it's just not a visual spectacle. It has to have a challenge, outcome, and it should drive the story forward. So you mean to say, about fight master Barakina Munchane, I think there will be a story from your side and Rishabh side to them, the feed. Not only the story, so many times we tell them what the action should be. Short perspective. Yeah, definitely. Superb. We tell them itara roping lock ಆಗಬೇಕು, ರೋಪ್ ಮೇಲಿಂಗ್ ಬಿಸಾಕಿ ಅದ್ ಮೇಲಿಂಗ್ ಹೋಗ್ಬೇಕು, ಇವ್ರು ಮಧ್ಯ ಬಂದಿಂಗ್ ಹೊಡಿಬೇಕು, ಚಾರಿಟಿಂಗ್ ಬೀಳ್ಬೇಕು ಅಂತೆಲ್ಲ ಬೇಸಿಕ್ ಅಷ್ಟು ರಿಸರ್ಚ್ ನಾವು ಮಾಡಿರ್ತೀವಿ. ಅಂಡ್ ಡಾಕ್ಯುಮೆಂಟೇಶನ್ ಇಸ್ ಆಲ್ವೇಸ್ ದೇರ್. ಸೊ ಅವರು ಅದ್ರ ಮೇಲೆ ಇಂಪ್ರೂವೈಸ್ ಮಾಡಕ್ಕೆ ಮಾಡ್ತಾರೆ. ಹಿಂಗೆ ಮಾಡ್ಬೋದು, ಕಿಕ್ ಹಿಂಗಿದ್ರೆ ಹಿಂಗೆ ಹೋಗ್ಬೋದು. ಅದು ಅಗೇನ್ ಒಟ್ಟಿಗೆ ಮೀಟ್ ಮಾಡಿ ಆರ್ಗಾನಿಕ್ ಪ್ರಾಸೆಸ್ಸು ಅದು ಮಾಡಕ್ಕೆ ಶುರು ಮಾಡ್ತೀವಿ. ಸೊ ಚಾರಿಯಟ್ ಫೈಟ್ ಬರ್ದ್ಬಿಟ್ವಿ, ಸರಿ ಈ ಥರ ಇದೆ ಅಂತ. ಸೂಪರ್ ಎಕ್ಸೈಟ್ ಆದ್ವಿ ಎಲ್ಲ. ಆಮೇಲೆ ಎಕ್ಸಿಕ್ಯೂಷನ್ ಹೋದಾಗ ಚಾಲೆಂಜ್ ಒಂದಾದ್ಮೇಲೆ ಒಂದು ಶುರು ಆಯಿತು. ಫಸ್ಟ್ ಚಾರಿಯಟ್ ಹೆಂಗೆ ಮೂವ್ ಮಾಡೋದು. ಅಲ್ಲಿ ಚಾರಿಯಟ್ ಮೇಲೆ 15 ಜನ ಇರ್ತಾರೆ ಅಂತ ಅನ್ಕೊಂಡಿದ್ದು. 15 ಜನ ಇರ್ತಾರೆ ಅಂದರೆ ಅದನ್ನ ಸಪೋರ್ಟ್ ಮಾಡಬೇಕು ಅಂದರೆ ಚಾರಿಯಟ್ 2,500 kg ಇರಬೇಕು. 2,500 kg ಇರೋ ಚಾರಿಯಟ್ನ ಈ ಬೆಟ್ಟದ ಮೇಲೆ ಹೆಂಗೆ ಕಂಟ್ರೋಲ್ ಮಾಡ್ತೀರಾ, ಅಲ್ಲಿ ಫಸ್ಟ್ ಚಾಲೆಂಜ್. ನೆಕ್ಸ್ಟ್ ಕಂಟ್ರೋಲ್ ಮಾಡಿದ್ರೆ ಸ್ಟ್ರೈಟ್ ಹೋಗುತ್ತೆ. ನೆಕ್ಸ್ಟ್ ಲೆಫ್ಟ್ ರೈಟ್ ಅಂಗಡಿಗೆ ಹೊಡ್ಕೊಂಡು ಹೋಗೋದು ಹೆಂಗ್ ಮಾಡ್ತೀರಾ, ಅಂಗಡಿಗೆ ಹೊಡೆದಾಗ ಒಂದ್ ಮಾಡ್ಬೇಕು ಅಂದ್ರೆ ಏನ್ ಮಾಡೋದು. ಜನರು ಇರ್ತಾರೆ ಕೆಳಗಡೆ 1000 ಜನ, ಅವ್ರ ಸೇಫ್ಟಿ ಹೆಂಗ್ ನೋಡೋದು. ಇನ್ ಕೇಸ್ ಚಾರಿಯಟ್ ಸ್ಟಾಪ್ ಮಾಡಕ್ಕಾಗಿಲ್ಲ ಅಂದ್ರೆ ಬ್ಯಾಕಪ್ ಏನು. ಆ ತರ ಒಂದೊಂದೇ ಟೆಕ್ನಿಕಲ್ ಬರ್ತಾ ನಮ್ಗೆ ಭಯವಾಗಿ ಶುರು ಆಯ್ತು. ಒಂದ್ ಪಾಯಿಂಟ್ ಅಲ್ಲಿ ನಾವು ಡ್ರಾಪ್ ಮಾಡಿದ್ವಿ. ಚಾರಿಯಟ್ ಫೈಟ್ ಮೇ ಬಿ ಆಗಲ್ವೇನೋ, ಬಿಡೋಣ ಆಮೇಲೆ ನೋಡೋಣ ಅಂತ. ಬಟ್ ಆಮೇಲೆ ಕೊನೆಗೆ ಇಲ್ಲ ಮಾಡ್ಲೇಬೇಕು ಅಂತ. ಅದೇ ಕರೆಕ್ಟ್ ಟೈಮ್ಗೆ ನಮ್ಗೆ ಅರ್ಜುನ್ ಮಾಸ್ಟರ್ ಸಿಕ್ಕಿದ್ರು. ಅವರು ಹೆಂಗೇನೆ ನಮ್ಮ ಥರನೇ ರೆಡಿ ಹೊಡಿ, ಜಾಸ್ತಿ ಯೋಚನೆ ಮಾಡಲ್ಲ ಅವರು. ಫಸ್ಟ್ ಮಾಡೋಣ ಆಮೇಲೆ ಯೋಚನೆ ಮಾಡೋಣ ಹಿಂಗೆ ಅನ್ನೋ ಥರ. ಅವ್ರದ್ದು ಬಂಡು ಧೈರ್ಯ, ನಮ್ದು ಎಲ್ಲ ಅದೇ ಈ ಥರ ಒಂದು ಅಚೀವ್ ಮಾಡಬೇಕು ಅಂದರೆ ಒಂದು ಸುಮಾರು ಜನ ಸೈಕೋಗಳು ಹುಚ್ಚರು ಒಟ್ಟಿಗೆ ಸೇರ್ಬೇಕಲ್ಲ. ಸೊ ಅವರು ಒಬ್ರು ಸೈಕೋ, ಎಲ್ಲ ಸೇರಿ ಮಾಡೋಣ ಅಂದ್ಕೊಂಡು ಆಲ್ಮೋಸ್ಟ್ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅದಕ್ಕಿಂತ 1.5 year ಲೇಟರ್ ಶೂಟ್ ಮಾಡಿದ್ದು ಚಾರಿಯಟ್ ಫೈಟ್. ಯು ಮೀನ್ ಟು ಸೇ, ಈಗ ನನಗೆ ಒಂದು ಚಾರಿಯಟ್ ಅಲ್ಲಿ ಅಫ್ಕೋರ್ಸ್ ಕೆಳಗಡೆ ಇಟ್ ಇಸ್ ಎ ಗೋಯಿಂಗ್ ಡೌನ್, ಹೌದು ಅಲ್ವಾ? ಓಕೆ, ಒಂದು ವೈಡ್ ಶಾಟ್ ಪರ್ಸ್ಪೆಕ್ಟಿವ್ ಇಂದ ತಗೊಂಡ್ರೆ ಒಂದು ಐ ಡೋಂಟ್ ನೋ ಹೌ ಮೆನಿ ನಂಬರ್ ಆಫ್ ಶಾಟ್ಸ್ ಯು ಹ್ಯಾವ್ ಟು ಟೆಲ್ ಮಿ. ಸೊ ಹಿಂಗೆ ಬೆಟ್ಟದ ಕೆಳಗಡೆ ಹೋಗ್ತಿರೋದು. ಓಕೆ, ಐ ವಾಸ್ ಜಸ್ಟ್ ಥಿಂಕಿಂಗ್, ಓಕೆ ಸೆಕೆಂಡ್ ಟೈಮ್ ನೋಡ್ತಿರ್ಬೇಕಾದ್ರೆ ಓಕೆ ಇವೆಲ್ಲ ದಿ ಕ್ಲೋಸ್ ಶಾಟ್ಸ್ಗಳನ್ನೆಲ್ಲ ಅವ್ರು ಕೆಳಗಡೆನೆ ಮಾಡ್ಕೊಂಡು ಶೂಟ್ ಮಾಡ್ಕೊಂಡಿದ್ರು ಕೂಡ ಓಕೆ ಈ ಶಾರ್ಟ್ಸ್ಗಳು ಮಾತ್ರ ಎಸ್ಪೆಷಲಿ ಟುವರ್ಡ್ಸ್ ದಿ ಎಂಡ್ ಬಂದಾಗ ಅಂತ ಐಮ್ ಲೈಕ್ ಓಕೆ ಒಂದು 4-5 ಶಾರ್ಟಲ್ಲಿ ಚೀಟಿಂಗ್ ಮಾಡಿದಾರಾ ಹೆಂಗೆ ಮಾಡಿದಾರೆ ಅಂತ ನಾನು ಯೋಚನೆ ಮಾಡಿದೆ. ಬಟ್ ಅದಷ್ಟು ಮೇಲೆ ಮಾಡಿರೋದು ಅಷ್ಟು ಎಲ್ಲಿ ಆನ್ ಸ್ಕ್ರೀನ್ ಎಲ್ಲಿದೆ ಅಲ್ಲೇ ಮಾಡಿರೋದು. ನಿಮಗೆ ಆನ್ ಸ್ಕ್ರೀನ್ ಚಾರಿಯಟ್ ಸ್ಟೋರಿ ವೈಸ್ ಚಾರಿಯಟ್ ಎಲ್ಲಿರಬೇಕು ಅಲ್ಲೇ ತೆಗ್ದಿರೋದು. ಫ್ರಮ್ ದ ಲೀಡ್, ಮೇಗಡೆ ಲೀಡಿಂದ ಕೆಳಗಡೆ ಬಂದು ಸ್ಟಾಪ್ ಹೋಗೋ ತನಕ ಎವ್ರಿಥಿಂಗ್ ಇಸ್ ಲೈವ್. ಇನಿಷಿಯಲಿ ಒಂದು ಪಾಯಿಂಟಲ್ಲಿ ಏನಾದ್ರು ಸ್ಟುಡಿಯೋಲ್ ಮಾಡೋಣ ಅಂತ ಅನ್ಕೊಂಡ್ವಿ, ಬಟ್ ನಾಟ್ ಇವನ್ ಒನ್ ಶಾರ್ಟ್ ಇಸ್ ಸಿಜಿ. ಸ್ಟುಡಿಯೋ ಯಾವುದು ಸಿಜಿನೂ ಅಲ್ಲ, ಯಾವುದು ಬ್ಯಾಕ್ ಗ್ರೌಂಡ್ ರೀಪ್ಲೇಸ್ಮೆಂಟ್ ಅಂದ್ರೆ ಕ್ರೋಮಾ ಬ್ಲೂ ಮ್ಯಾಟ್ ಕ್ರೋಮಾ ಇಟ್ಟು ಒಂದು ಶಾರ್ಟ್ ತೆಗ್ದಿಲ್ಲ, ಅಷ್ಟು ಶಾರ್ಟ್ ಲೈವ್. ಬಟ್ ಡೋಂಟ್ ಯು ಥಿಂಕ್ ಸೊ ಡೇಂಜರಸ್ ಒಂಥರ? ಇಟ್ ವಾಸ್ ವೆರಿ ಡೇಂಜರಸ್, ಬಟ್ ಅದೇ ಈ ತರ ರಿಸ್ಕ್ ತಗೊಂಡ್ರೇನೆ ಅಲ್ಲ ಇವ we are talking about it today because of the risk only. A 360 degree ಹೆಂಗೆ, how did you achieve that? ಅದು ಫೈಟ್ ಮಾಸ್ಟರ್ ರಿಗ್ಸ್ ಎಲ್ಲ ಇರುತ್ತೆ, ರಿಗ್ಸ್ ಹಾಕಿ ರೋಪ್ ಹಾಕಿ, ಬಟ್ ಎವ್ರಿಥಿಂಗ್ ಮೂವಿಂಗ್ ಚಾರಿಯಟ್ ಮೇಲೆ ಮಾಡಿರೋದಲ್ಲ. At what speed it was going? It was the speed you were seeing it go around 35-40 km/h ತನಕ ಹೋಗ್ತಿದ್ದು.
ವಾಟ್ ವಾಸ್ ದ ಮೆಕ್ಯಾನಿಸಮ್ ಟು ಸ್ಟಾಪ್ ಇನ್ ಕೇಸ್ ಇಫ್ ಇಟ್ ಲೂಸಸ್ ದಿ ಕಂಟ್ರೋಲ್ ಆಫ್ ದ ಸ್ಪೀಡ್ ಅಂದ್ರೆ? ಅದು ಇವತ್ತಿಗೂ ನಾವು ಫೈಟ್ ಮಾಸ್ಟರ್ ಬಿಟ್ಬಿಟ್ವಿ, ಯಾಕೆಂದ್ರೆ ನಾವು ತುಂಬಾ ತಲೆ ಕೆಡ್ಸ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ನಮ್ಗೆ ಒಂದು ಬರ್ಡನ್ ತರ My God, Arvind, this is too much for me even to digest the fact, because ಈಗ it is going down ಅಂದಾಗ ಒಂದು ಸ್ಪೀಡಲ್ಲಿ ಹೋಗ್ತಿರ್ಬೇಕಾದ್ರೆ, ಸಿ ಫಸ್ಟ್ ಆಫ್ ಆಲ್ ವಾಟ್ ಅ ಬ್ಯೂಟಿಫುಲ್ ಎಂಟ್ರಿ ಆಫ್ ರಿಷಬ್. ಒಂದು ಹಿಂಗೆ ಹಿಡ್ಕೊಂಡು ಆ ಒಂದು ಅಗ್ರೆಷನ್ ಎಲ್ಲ ಅಂತ ಅನ್ಕೊಂಡು ಬರ್ತಾನೆ ನೋಡಿ, ದಟ್ ಒಂದು ಶಾಟ್ ಹಿಂಗೆ ಬರುತ್ತೆ, ಹಿಂಗೆ ಬಂದಾಗ ಇಟ್ಸ್ ಲೈಕ್ ಸೂಪರ್. ಅಲ್ಲಿಂದ ತಿರ್ಗಾ ಬಂದಾಗ ಹಿಂಗಿಂದ ಹಾರ್ತಾರೆ, ಕರೆಕ್ಟ್ ಮೀ ಇಫ್ ಐಮ್ ರಾಂಗ್, ಇಲ್ಲ ನನ್ನ ತಲೆಯಲ್ಲಿ ಇರೋದು ಕರೆಕ್ಟ್. ಇಲ್ಲಿಂದ ಹಾರ್ತಾರೆ ಅಂದ್ರೆ ಈ ಯಾವುದೋ ಒಂದು ಇದು, ಅಲ್ಲಿಂದ ತಗೊಂಡು ಹಿಂಗೇ 360 ಡಿಗ್ರಿ ಬಂದಾಗ ಇಲ್ಲಿ ಪ್ರಗತಿ ಮತ್ತೆ ಮಗ ಇರ್ತಾರೆ, ತಿರ್ಗಾ ಯಾರು ಅಂತ ಬಿಟ್ಟು ತಿರ್ಗಾ ಹಿಂಗೆ ಬರ್ತಾರೆ. ಇದಿಷ್ಟು ಅಚೀವ್ ಆಗ್ಬೇಕಾರೆ ಸ್ಪೀಡು ಹೋಗ್ತಾ ಇರೋದು ನೀವು ಹೇಳಿದಾಗ 35 ವಾಟ್ ಎವರ್ 25-35 ಆವರೇಜ್ ಹೋಗ್ತಾನೆ ಇತ್ತದು. ಸೊ ಅದೇ ನಾವು ತುಂಬಾ ತಲೆ ಕೆಡ್ಸ್ಕೊಂಡಾಗ ಹೆಂಗ್ ಸ್ಟಾಪ್ ಮಾಡೋದು ಹೆಂಗ್ ಮಾಡೋದು ಅಂತ ನಮ್ಮ ಕೆಲಸ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ. ಅರ್ಜುನ್ ಮಾಸ್ಟರ್ ಪಾಸ್ ಅಂತ ಕೊಟ್ಬಿಟ್ಟು ನೀವು ನೋಡ್ಕೊಳ್ಳಿ ನಿಮ್ದು. ಬಟ್ ಟುವರ್ಡ್ಸ್ ದಿ ಎಂಡ್ ಅಲ್ಲಿ ಹೆಂಗೆ ಅಂದ್ರೆ ಲೈಕ್ ದ ಸ್ಟಾಪ್ ಆಗುತ್ತಲ್ಲ, ವಾಸ್ ದಟ್ ದ ಟಿಪ್ ಆಫ್ ಇಟ್ ಆರ್ ಲೈಕ್ ಇಟ್ ವಾಸ್ ಎಡ್ಜ್, ರಿಯಲಿ ಎಡ್ಜ್? ಎಡ್ಜ್ ಆಫ್ ನಾವು ಶೂಟ್ ಮಾಡ್ತಿದ್ದು ಒಂದು ಹಿಲ್ ಟಾಪ್ ಅಲ್ಲ, ಆ ಹಿಲ್ ಟಾಪ್ ಎಡ್ಜ್ ಅಲ್ಲಿ ಸ್ಟಾಪ್ ಆಗಿರೋದು. ಮ್ಯಾಡ್ನೆಸ್. ಐ ಕಾಲ್ ದಿಸ್ ಎಸ್ ಅ ಮ್ಯಾಡ್ನೆಸ್. ನೆಕ್ಸ್ಟ್ ಆ ಇದರಲ್ಲೇ ಬರೋಂಥದ್ದು ಇನ್ನೊಂದು ಹಾರ್ಸ್ ಸೀಕ್ವೆನ್ಸ್. ನನಗೆ ಏನು ಇಷ್ಟ ಆಯಿತು ಅಂದರೆ ದಿ ಹಾರ್ಸ್ ಸೀಕ್ವೆನ್ಸ್, ಓಕೆ ಸುಮಾರು ಸಿನಿಮಾಗಳಲ್ಲಿ ಹಾರ್ಸ್ ಸೀಕ್ವೆನ್ಸ್ಗಳನ್ನ ನೋಡಿದ್ದೀವಿ ಎಲ್ಲ ಓಕೆ. ಈಗ ಒಂದು ಮಗಧೀರ ತಗೊಳ್ಳೋಣ. ಮೈ ಫೇವ್ರೇಟ್ ಹಾರ್ಸ್ ಸೀಕ್ವೆನ್ಸ್ ಇಸ್ ಮಗಧೀರ. ಎಸ್ಪೆಷಲಿ ಈ ರಾಮ್ ಚರಣ್ ಎಂಟ್ರಿ ಆಗೋದು ಕೂಡ ಆ ನೀರಿನ ಮಧ್ಯದಲ್ಲೇ ಬರೋಂಥದ್ದು ಇರುತ್ತೆ, ಆಮೇಲೆ ಬಸ್ ಹೊರಗಡೆ ಅಲ್ಲೂ ಕೂಡ ಇರೋಂಥದ್ದು ಇರುತ್ತೆ. ಬಟ್ ದೆರ್ ಇಸ್ ಒನ್ ಸ್ವ್ಯಾಗ್ ವಿಚ್ ರಿಷಬ್ ಕ್ಯಾರೀಸ್ ಇನ್ ಇಲ್ಲಿ. ಯಾವಾಗ ಇಲ್ಲಿ ಬಂದು ಯಾವಾಗ ಕುತ್ಕೊಂಡಾಗ ಒಂಥರ ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಟರ್ಮ್ ಯೂಸ್ ಮಾಡ್ತಾರೆ, ಒಂದು ಸ್ಲ್ಯಾಂಟಾಗಿ ಹೊಡ್ಕೊಂಬರೋ ಹಿಂಗೆ ಬರುತ್ತೆ, ಹಿಂಗೆ ಇಟ್ ಕಮ್ಸ್ ಇನ್ ದ ಕರ್ವ್ ವೇಲ್ ಬರುತ್ತದೆ. ಇಟ್ ಶೋಸ್ ದ ಹೀರೋಯಿಸಮ್ ಸ್ವ್ಯಾಗ್ ಇರುತ್ತೆ ಅದು. ಆ್ಯಕ್ಚುಲಿ ದ್ಯಾಟ್ ಈಸ್ ವೆರಿ ಬ್ಯೂಟಿಫುಲಿ ಕಂಪೋಸ್ಡ್ ದಟ್ ಹೋಲ್. ಅದು ಅವ್ರು ನ್ಯಾಚುರಲಿ ಮಾಡಿದ್ದು, ಇಟ್ ವಾಸ್ ನಾಟ್ ಪ್ರೀ ಪ್ಲಾನ್. ಕುದುರೆ ಮೇಲೆ ಎಗರ್ ಬರಬೇಕು ಅಂತಿತ್ತು, ಅವ್ರು ನ್ಯಾಚುರಲಿ ಸೆಕೆಂಡ್ ಡೇಗೆ ಓಕೆ ಆಗಿದ್ದು. ವಿ ಡಿಡ್ಂಟ್ ಡೂ ಮೆನಿ ರೀಟೇಕ್ಸ್ ಇನ್ ದಟ್. ಹೌದಾ? ಅಷ್ಟೇ ಅದು ಯೂಶಲಿ ತುಂಬಾ ರೀಟೇಕ್ಸ್ ಮಾಡ್ತೀವಲ್ಲ ಆಕ್ಷನ್ ಎಲ್ಲ ಇದ್ದಾಗ, ಸೆಕೆಂಡ್ ಡೇಗೆ ಓಕೆ ಆಗೋಯ್ತು. ಅದು ಕುದುರೆಗೆ ಹಾರ್ನೆಸ್ ಏನು ಇಲ್ವಲ್ಲ, ವಾಟ್ ಯು ಕಾಲ್ ದಟ್, ಬ್ಲಿಂಕರ್ಸ್ ಆಗಿರ್ಬೋದು, ಈ ತರ ವಾಟ್ ಯು ಕಾಲ್ ದಟ್, ಸ್ಯಾಡಲ್ ಏನು ಇರಲಿಲ್ಲ. ಅದೇನು ಇಲ್ಲದೆ ಕುದುರೆನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಹಿ ಗಾಟ್ ಟ್ರೈನ್ ಫಾರ್ ಅ ವೈಲ್. ಅವ್ರು ತುಂಬಾ ಪ್ರಾಕ್ಟೀಸ್ ಮಾಡ್ತಿದ್ರು ಬಿಫೋರ್ ಶೂಟ್ ಆಲ್ಸೋ. ವಿ ನ್ಯೂ ಹಾರ್ಸ್ ಇರುತ್ತೆ ಅಂತ, ಹಿ ವಾಸ್ ಟ್ರೈನಿಂಗ್. ಬಟ್ ಆದ್ರೂ ಆಲ್ ದ ಟ್ರೈನಿಂಗ್ ವಿಲ್ ಬಿ ವಿತ್ ಪ್ರಾಪರ್ ಹಾರ್ಸ್ ವಿತ್ ಸ್ಯಾಡಲ್ ಅಂಡ್ ಆಲ್ ದಟ್ ಅಲ್ಲ. ಇದು ಏನು ಇಲ್ಲ, ಬೇರ್ ಬಾಡಿ ಹಾರ್ಸ್ ಅಲ್ಲ ಇದು. ಸೊ ಹಿ ಹ್ಯಾಡ್ ಟು ಕಂಟ್ರೋಲ್ ದ ಹಾರ್ಸ್ ಹೋಲ್ಡಿಂಗ್ ದ ಹಾರ್ಸಸ್ ಹೆಡ್. ಸೊ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಅಂಡ್ ಅವರು ಮತ್ತೆ ಆ ಹಾರ್ಸ್ನು ಅಷ್ಟೇ, ಇಟ್ ವಾಸ್ ಅ ಬ್ಯೂಟಿಫುಲ್ ಪರ್ಫಾರ್ಮಿಂಗ್ ಹಾರ್ಸ್. ಸೊ ದಟ್ ವಾಸ್ ಆಲ್ಸೋ ವೆರಿ ವೆಲ್ ಟ್ರೈನ್ಡ್. ಸೊ ಅವರಿಬ್ರು ಒಂದು ಸಿಂಕಲ್ ಇದ್ದು ಆ ಹಾರ್ಸು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಇವ್ರು ಅದ್ರ ಮೇಲೆ ಕೂತ್ಕೊಂಡಿದ್ದು. ಎರಡನೇ ಟೆಕ್ಕೆ ಓಕೆ, ಅದು ಅಷ್ಟೇ, ಎರಡನೇ ಟೆಕ್ಕೆ ಓಕೆ. ಓಕೆ, ನೆಕ್ಸ್ಟ್ ಮೈ ಫೇವ್ರೆಟ್, ಅಲ್ಲ ಅಫ್ಕೋರ್ಸ್ ಎವ್ರಿ ಸೀಕ್ವೆನ್ಸ್ ಇಸ್ ಮೈ ಫೇವ್ರೆಟ್, ದ ಹೋಲ್ ಸೆಟಪ್ ಆಫ್ ಬರ್ಮೆ ಆ್ಯಂಡ್ ಕನಕಾವತೀಸ್ ವರ್ಲ್ಡ್. ಈಗ ಒಂದು ಆಫೀಸ್ ಸೆಟಪ್ ಅಂತಲೇ ತಗೊಳ್ಳೋಣ. ಲೈಕ್ ಇಟ್ ವಾಸ್ ಸೋ ಬ್ಯೂಟಿಫುಲಿ ಡಿಸೈನ್ಡ್. ಆ್ಯಂಡ್ ನನಗೆ ನಾವು ಸಿನಿಮಾಟೋಗ್ರಫರ್ಸ್ ಅಡ್ಡ ಮಾಡಿದಾಗ, ಇದೇ ಸ್ಟುಡಿಯೋಲ್ಲಿ ಮಾಡಿದಾಗ ನೀವು ಕೂತ್ಕೊಂಡಾಗ ನನಗೆ ಆಫ್ ಕ್ಯಾಮ್ರಲ್ಲಿ ನೀವು ರುಕ್ಮಿಣಿ ಬಗ್ಗೆ ಮಾತಾಡಿದ್ರಿ. ಏನಂತ ಹೇಳಿದ್ರಿ, ಏನು ಒಂದು ದಟ್ ಕಲರ್ ಮ್ಯಾಚ್ ಮಾಡೋದಕ್ಕೆ, ಅಥವಾ ನನಗೆ ಸಿನಿಮಾಟೋಗ್ರಫರ್ ಆಸ್ ಎ ಶೂಟ್ ಮಾಡೋದಕ್ಕೆ ಅಯ್ಯೋ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತೆಲ್ಲ ಹೇಳ್ತಾ ಇದ್ರಿ ನೀವು. ಐ ಲೈಕ್ ಓಕೆ ಅಂತ ಅನ್ಕೋ. ಬಟ್ ದ್ಯಾಟ್ ವಾಸ್ ಇನ್ ಮೈ ಮೈಂಡ್ ಆ್ಯಂಡ್ ವೆನ್ ಐ ವಾಚ್ಡ್ ಇಟ್ I was like, wow, this whole setup of Burme, be it on pedicure ಮಾಡಿಸ್ಕೊಳ್ಳೋಂಥದ್ದು, ಅವೆಲ್ಲ ವಾಟ್ ಎವರ್ ಇರೋಂಥದ್ದು ಇದೆಯಲ್ಲ, that whole world, how did you guys, I mean, what was your vision? ನ್ಯಾಚುರಲಿ ಯಾರು ಹೆಂಗೆ ಕಾಣಿಸಿದ್ರು ಹಂಗೆ. ಇಟ್ ವಾಸ್ ಪಾರ್ಟ್ ಆಫ್ ದ ಸಾಂಗ್. Okay. It was part of the song, so it was choreographed by your Bhushan Master. So that was the idea. And if you watch it now, there is a reason for why he's getting a pedicure. Climax. I know, of course, yeah. So that was again. So ಯಾವುದು ಸಾಂಗ್ ಆದ್ರೂ, ಯಾವುದೇ ಸಾಂಗ್ ಆಗಲಿ ಇಲ್ಲ ಫೈಟ್ ಆಗಲಿ, ವಿ ಟ್ರೈ ಟು ಮೇಕ್ ಮ್ಯಾಕ್ಸಿಮಮ್ ಯೂಸ್ ಆಫ್ ಇಟ್. ಅದರಿಂದ ಏನೋ ಒಂದು ಔಟ್ಕಮ್ ಬರಬೇಕು. ಯಾಕಂದ್ರೆ 3.5 minutes ಒಂದು ಸಾಂಗ್ ತೋರಿಸ್ತಾ ಇದೀವಿ, ಅಥವಾ 4 minutes ಒಂದು ಫೈಟ್ ತೋರಿಸ್ತಾ ಇದೀವಿ ಅಂದ್ರೆ ಅದು ಸ್ಟೋರಿ ತಗೊಂಡು ಹೋಗ್ಬೇಕು ಮುಂದೆ. ಸೊ ಸಾಂಗ್ ಅಲ್ಲಿ ದ ಹೋಲ್ ಪೆಡಿಕ್ಯೂರ್ ಪಾರ್ಟ್ ಸ್ಟಾರ್ಟಿಂಗ್ ನೋಡಿದಾಗ ಇಟ್ ಜಸ್ಟ್ ಫೀಲ್ಸ್ ಲೈಕ್ ಪಾರ್ಟ್ ಆಫ್ ದ ಸಾಂಗ್. ದೆನ್ ದೇರ್ ಇಸ್ ಆಬ್ವಿಯಸ್ಲಿ ಇಟ್ ಇಸ್ ರಿಟನ್ in story that there's a purpose behind this anta. While shooting it, the set was beautiful. Again, Banglan production designer, beautiful set, beautiful natural lamps. Nange it was a pleasure to shoot that portion. Everything was so beautiful.
ಪೀಪಲ್ ಇಟ್ ಫಾರ್ ಬ್ಯೂಟಿಫುಲ್ ಎಲ್ಲ ಚೆನ್ನಾಗಿತ್ತು. ನನ್ನ ಕೆಲಸ ತುಂಬಾ ಈಸಿ ಕಮ್ಮಿ ಅಲ್ಲಿ. No, I mean, even I need to really appreciate in the terms of the costume design what Pragati has done. Yes, beautiful colors and beautiful costume. She has a very important role to play for the visuals to look good. ಎಲ್ಲ ಕಡೆನೂ ಅಷ್ಟೇ. She was also very close loop with all of us. We were constantly discussing ಏನೇನು ಅವಾಯ್ಡ್ ಮಾಡಬೇಕು, ಏನೇನು ಇಟ್ಕೋಬೇಕು ಅಂತ. She also had a beautiful team, ಒಳ್ಳೆ ಸಪೋರ್ಟ್ ಟೀಮ್ ಇತ್ತು. And costumes are enhancing so much. Enhancing, yeah. Okay, next sequence is of course the pre-interval. First of all, like our thought process to get those monkey or langur, what was the ಸ್ಲೆಂಡರ್ ಲಾರೀಸ್, ಕಾಡ್ಪಾಪ. kadpa? ಕಾಡ್ಪಾಪ ಕರೆಕ್ಟ್ Correct word, kadpapa. Kadpapa. ಹೌದು. I mean, nobody would have anticipated. ನಾನಂತೂ ಅದು ಖಂಡಿತವಾಗಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ, ಆ್ಯಂಡ್ ದ್ಯಾಟ್ ವರ್ಲ್ಡ್ ಅನ್ನತ್ತಂದು ಅಫ್ಕೋರ್ಸ್ ಅದಕ್ಕೆ ಆದ್ಮೇಲೆ ಟೈಗರ್ಗೆ ಬರೋಣ. ಬಟ್ ಹೆಂಗೆ, ಹೌ ಡಿಡ್ ಯು ಎಸ್ಟಾಬ್ಲಿಷ್ ದ್ಯಾಟ್? ಅದು ರೈಟಿಂಗ್ ಅಲ್ಲೇ ರಿಸರ್ಚ್ ಮಾಡಿದ್ರು. ಅಂದ್ರೆ ಕಾಡ್ಪಾಪ ಆಕ್ಚುಲಿ ಯೂಸ್ ಆಗ್ತಿತ್ತು ತುಂಬಾ ಅವಾಗ. ಓಕೆ, ಇಟ್ ವಾಸ್ ಯೂಸ್ ಪ್ರೆಡಾಮಿನೆಂಟ್ಲಿ ಫಾರ್ ಆಲ್ ದ ರಾಂಗ್ ಥಿಂಗ್ಸ್. ಬಟ್ ಎಂಟೈರ್ CG, ರೈಟ್? ಅದಂತಂದು ಇನ್ನು ಎಲ್ಲ ಗೊತ್ತಿಲ್ಲ, ನೀವು ಇದನ್ನ ಮಾಡ್ತೀರಾ ಅದನ್ನ ಮಾಡ್ತೀರಾ, ನೀವು ಬಿಟ್ರೆ ಏನಾನು ಮಾಡ್ಬಿಡ್ತೀರಾ ಅಂತ. ಕಾಡ್ ಪಾಪ ಫಸ್ಟ್ ಶೆಡ್ಯೂಲ್ ಈ ಫಿಲಮ್ ಶೂಟ್ ಮಾಡಿದ ಇಂಟರ್ವಲ್ ಬ್ಲಾಕ್, ದ ವೆರಿ ಫಸ್ಟ್ ಶೆಡ್ಯೂಲ್. ಸೊ ಯಾಕೆಂದ್ರೆ ಇಟ್ ವಾಸ್ VFX ಅಲ್ಲಿ ತುಂಬಾ ಇಂಟೆನ್ಸಿವ್ ಆಗಿತ್ತು. ಲೈಕ್ ಐವ್ ಸೆಡ್ ಇನ್ ಮೆನಿ ಪ್ಲೇಸಸ್ ನಮ್ದು VFX ಶೂಟಿಂಗ್ ಪ್ಯಾರಲಲ್ ಆಗಿದ್ದು. ಸರಿ, ದಟ್ಸ್ ದ ರೀಸನ್ ವಿ ಕುಡ್ ಕಮ್ ಆನ್ ಟೈಮ್. ಹೆಂಗೆ ಅಂದ್ರೆ ಇವಾಗ ಒಂದು ಶೆಡ್ಯೂಲ್ ಸ್ಟಾರ್ಟ್ ಮಾಡಿದ್ವಿ, ಮುಗೀತು ಅಂದ್ರೆ ಇಮಿಡಿಯೇಟ್ಲಿ 5 days ಬ್ರೇಕಲ್ಲಿ ಎಡಿಟ್ ಮಾಡಿ ಆ ಪೋರ್ಷನ್ VFX ಕಳ್ಸಿಬಿಡ್ತಿದ್ವಿ. ಸೂಪರ್. ನಾವು ನೆಕ್ಸ್ಟ್ ಶೆಡ್ಯೂಲ್ ಮಾಡೋಷ್ಟರಲ್ಲಿ ಫಸ್ಟ್ ಶೆಡ್ಯೂಲ್ದು ಆಲ್ರೆಡಿ ಔಟ್ಪುಟ್ ಬರಕ್ಕೆ ಶುರು ಆಗ್ತಿತ್ತು. ಅದ್ರ ಮೇಲೆ ಇಂಪ್ರೂವೈಸ್ ಮಾಡಿ ಕರೆಕ್ಷನ್ಸ್ ಹೇಳಿ ಆಲ್ಮೋಸ್ಟ್ ಇಟ್ಸ್ ಅ ಲಾಂಗ್ ಪ್ರಾಸೆಸ್. ಬಟ್ ವಿ ಆಲ್ವೇಸ್ ಡಿಡ್ ಇಟ್ ಪ್ಯಾರಲಲಿ. ನಾವು VFX ಫಿಲಮ್ ಮುಗಿಸ್ಬಿಟ್ಟು ಕೊಡೋಣ ಅಂತೆಲ್ಲ ವರ್ಕ್ ಆಗ್ತಿರ್ಲಿಲ್ಲ ನಮ್ಗೆ. ಯಾಕೆಂದ್ರೆ ನಮ್ಗಿದ್ದ ಟೈಮ್ ಫ್ರೇಮು, ನಮ್ಗಿದ್ದ ಇದಕ್ಕೆ ವಿ ಹ್ಯಾಡ್ ಟು ಡೂ ಇಟ್. ಇಟ್ ಯೂಶಲಿ ದಟ್ಸ್ ದ ಬೆಸ್ಟ್ ವೇ ಟು ಗೋ, ಬಟ್ ಇಟ್ಸ್ ಲಿಟಲ್ ಎಕ್ಸ್ಪೆನ್ಸಿವ್. ಬಟ್ ಅಗೇನ್ ಪ್ರೊಡಕ್ಷನ್ ಹೌಸ್ ಅಲೈನ್ಡ್, ಎಲ್ಲ ಸಿಂಕ್ ಆಗಿರೋದು, ಎಲ್ಲ ಸಿಂಕ್. ಅವ್ರ ವಿಷನ್, ದೇ ಆಲ್ಸೋ ಅಂಡರ್ಸ್ಟುಡ್ ದ ಇಂಪಾರ್ಟೆನ್ಸ್ ಆಫ್ ಟೈಮ್ ಅಂಡ್ ದೇ ಲೈಕ್ ಗೋ ಹೆಡ್, ವಿಲ್ ಡೂ ಇಟ್ ದಿಸ್ ವೇ ಅಂತ. ಸೊ ಕಾರ್ಡ್ ಪಾಪನೇ ಫಸ್ಟ್ ಶೂಟ್ ಮಾಡಿದ್ದು ಅಂಡ್ ಇಟ್ ವಾಸ್ ಅ ಮೇಜರ್ ಬ್ಲಾಕ್ ಆಫ್ ದ ಮೂವಿ. ನಂಗೆ ಅದು ತುಂಬಾ ಭಯ ಆಯ್ತು. ಫಸ್ಟ್ ಶೆಡ್ಯೂಲೇ ಇಷ್ಟು ದೊಡ್ಡ ಹೆವಿ, ಅದು ಪ್ರೀ ಇಂಟರ್ವಲ್. ಹೌದು, ಇಷ್ಟು ಮಾಡ್ತಾ ಇದೀವಲ್ಲ, ಸ್ವಲ್ಪ ಸ್ಲೋ ಆಗಿ ಹೋಗ್ಬೋದಿತ್ತು ಅಂತ ನನ್ನ ಮೈಂಡಲ್ಲಿ ಯಾವಾಗಲೂ ಇತ್ತು. ಬಟ್ ಅದು ಒಂಥರ ಒಳ್ಳೇದು. ಕೈಯಲ್ಲಿ ಮುಟ್ಟಿದೆ ಸ್ವಿಮ್ಮಿಂಗ್ ಪೂಲ್ ಎಗರ್ಬಿಟ್ರೆ ದೊಡ್ಡದಾಗ್ಬಿಟ್ರೆ ಆಮೇಲೆ ಅಡ್ಜಸ್ಟ್ ಆಗ್ಬಿಡುತ್ತೆ ಟೆಂಪ್ರೇಚರು. ಸೊ ಅದೇ ಫಸ್ಟ್ ಶೆಡ್ಯೂಲ್ ಮುಗಿಸ ಆಮೇಲೆ ಮಿಕ್ಕಿದೆಲ್ಲ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಎಲ್ಲರಿಗೂ, ಮಾಡ್ಬೋದು ಅಂತ. ಅಲ್ಲಿ ನಮ್ಗೆ ಸೂಪರ್ವೈಸರ್ ಜತಿನ್ ಅಂತ ಒಂದು MPC ಕಂಪ್ನಿ, ದೇ ಡಿಡ್ ಟೈಗರ್ ಅಂಡ್ ಲಾರೆನ್ಸ್. ಅವ್ರು ಒಳ್ಳೆ ಸೂಪರ್ವಿಷನ್ ಟೀಮ್ ಇತ್ತು. ಇಟ್ಸ್ ಲಾಟ್ ಆಫ್ ಟೆಕ್ನಿಕಲ್ ವರ್ಕ್. ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಬೋರ್ ಆಗ್ಬಿಡುತ್ತೆ, ರೆಗ್ಯುಲರ್ ಶೂಟಿಂಗ್ ತರ ಇರಲ್ಲ ಅದು. ಕರೆಕ್ಟ್, ನಾ ಅದೇ ಕೇಳಕ್ ಬಂದೆ. ಬಿಕಾಸ್ ಈ ಒಂದು ಶೂಟ್ಗೂ ಮತ್ತೆ ನೀವು ನಾರ್ಮಲ್ ಮಾಡೋ ಶೂಟ್ಗೂ, ಬಿಕಾಸ್ ಸಿ ದಿ ಎಂಟೈರ್ VFX ಪೋರ್ಷನ್ ತೊಗೊಂಡು ಕಾಡ್ಪಾಪಲ್ಲಿ, ಎಕ್ಸೆಪ್ಟ್ ನಿಮಗೆ ರಿಷಬ್ ಸರ್ ಮತ್ತು ಅವ್ರ ಒಂದು 4-5 ಜನ ವಾಟ್ ಎವರ್ ಬಿಟ್ಟರೆ, ಇನ್ನು ಎಲ್ಲವೂ ನೀವು ಪ್ರಪಂಚನ ನೀವು VFX ಅಲ್ಲೇ ತರಿಸ್ಬೇಕಾಗಿರುತ್ತದು. ಅದೇ ಇಲ್ಲ, ಇದೆಲ್ಲ ಅನಿಮಲ್ಸ್ ಮಾತ್ರ VFX, ಅಂದರೆ ಕಾರ್ಡ್ ಮಾತ್ರ ನಿಜ. ಅಲ್ಲಿ ಅನಿಮಲ್ಸ್ ಬಿಟ್ಟು ಬೇರೆ ಎಲ್ಲ ಲೈವ್. ಕಾರ್ಡ್ ಪಾಪ ಮತ್ತೆ ಟೈಗರ್ ಬಿಟ್ರೆ ಎವ್ರಿಥಿಂಗ್ ಎಲ್ಸ್ ಇಸ್ ಲೈವ್. ಶೂಟ್ ಮಾಡಿದ್ದು ಅದು ಸೀಕ್ವೆನ್ಸ್ ಅದೆಲ್ಲ ಕುಂದಾಪುರ, ಹುನ್ಸ್ಮಕ್ಕಿ ಅಂತ ಒಂದು ಕುಂದಾಪುರ ಅಂತ ಇರೋದು. ಇಟ್ಸ್ ಪ್ರೈವೇಟ್ ಫಾರೆಸ್ಟ್. ಎವ್ರಿ ಟ್ರೀ, ಎವ್ರಿಥಿಂಗ್ ಇಸ್ ಲೈವ್. ನಾವು CGಲಿ ಯಾವುದೇ ಟ್ರೀ ಎಕ್ಸ್ಟೆಂಡ್ ಮಾಡಿಲ್ಲ, ಯಾವುದೇ ಕ್ರೀಪರ್ ಹಾಕಿಲ್ಲ, ಯಾವುದೇ ಲೀವ್ಸ್ ಹಾಕಿಲ್ಲ, ಎಲ್ಲ ಲೈವ್. ಅದೆಲ್ಲ ಲೈವ್, ಎಲ್ಲ ಲೈವ್, ಪಾರ್ಟ್ ಆಫ್ ದ ಸೆಟ್. ಅದರ ರಿಯಾಕ್ಷನ್ಸ್ಗಳು, ರೆಸ್ಪಾನ್ಸ್ಗಳು ಜಸ್ಟ್ ನನಗೆ ಅರ್ಥ ಆಗ್ತಿದೆ. ಬಟ್ ಜನರ ಪರ್ಸ್ಪೆಕ್ಟಿವ್ ಹೇಳ್ತಿರೋದನ್ನ, ಇಟ್ ಈಸ್ quite challenging for an actor to react to someone which is not real, right? It is very difficult, but ಅದು ತುಂಬಾ ಡಿಸ್ಕಷನ್ ಮಾಡಿದ್ರಿಂದ ಪ್ಲಸ್ ಎಲ್ಲರೂ ಗೊತ್ತಿರೋ ಏನು ಸೀಕ್ವೆನ್ಸ್ ಏನಾಗುತ್ತೆ ಅಂತ ಎಲ್ಲ ಸೂಪರ್ ಆಗಿ ಮಾಡಿದ್ರು. ಆಮೇಲೆ ಅಂದರೆ ವಿ ಯೂಸ್ ಟು ಡೂ ಅ ಲಾಟ್ ಆಫ್ ಟೇಕ್ಸ್, ಹಿಂಗೆ ಬರಬೇಕು ಹಂಗೆ ಬರಬೇಕು ಅಂತ. ಆಮೇಲೆ ನಾ ಹೇಳಿದ್ನಲ್ಲ ಸೂಪರ್ವೈಸರು, ಹಿ ವಾಸ್ ವೆರಿ ಮೆಟಿಕ್ಯುಲಸ್. ತುಂಬ ಒಂದು ಪಾಯಿಂಟಲ್ಲಿ ಹೆಂಗಾಗ್ಬಿಡ್ತು ಅಂದರೆ NASA ರಾಕೆಟ್ ಲಾಂಚಲ್ಲಿ ಡಿಸ್ಕಷನ್ ಮಾಡ್ತಾರಲ್ಲ ಆ ಥರ ಡಿಸ್ಕಷನ್ ಎಲ್ಲ ಆಗ್ಬಿಡ್ತಿತ್ತು ಸೆಟ್ಟಲ್ಲಿ. ಇದು ಹಿಂಗೆ ಬರುತ್ತೆ, ಇವ್ರ ಕೈ ಇಲ್ಲಿದೆ, ಇಲ್ಲಿರಬೇಕು, ಹಂಗಿರ್ಬೇಕಿತ್ತಲ್ಲ ಅಂತ ಅರ್ಧ ಗಂಟೆ ಚರ್ಚೆ ಆಗ್ಬಿಡ್ತಿತ್ತು. ಆಮೇಲೆ ನಾವು ಏನೇ ಮಾಡ್ರೆ ಯಪ್ಪ ಬಿಡ್ತಿಲ್ಲ ನಮ್ಮನ್ನ, ಇಲ್ಲ ಒಂದು ನಿಮಿಷ, ಏಕ್ ಮಿನಿಟ್ ಏಕ್ ಡೌಟ್ ಹೇ ಅಂತ. ಕೊನೆಗೆ ಅವ್ರು ಏನೇನು ಕೇಳಿದ್ವು ಅದೆಲ್ಲ ನಾವು ಮಾಡಿದ್ವಿ. ಇವತ್ತು ಗೊತ್ತಾಗ್ತದೆ ಇಂಪಾರ್ಟೆನ್ಸ್ ಆಫ್ ಹೇಗೆ. ಅವಾಗ ನಾವೇನಾದ್ರು ಇಲ್ಲಮ್ಮ ನಮ್ಗೆ ಟೈಮ್ ಇಲ್ಲ, ಈಗ ಮಾಡ್ಕೊಡ್ತೀವಿ ಆಮೇಲೆ ನೋಡ್ಕೊಳ್ಳೋ ಅಂತ ಅಂದ್ಬಿಟ್ಟಿದ್ರೆ ಇವಾಗ ಪ್ರಾಬ್ಲಮ್ ಆಗ್ತಿತ್ತು. ಅವಾಗ ನಾವು ಪೇಷನ್ಸ್ ಇಟ್ಕೊಂಡು ನೀಟಾಗಿ ಮಾಡಿದ್ದಕ್ಕೆ ಇವತ್ತು ಚೆನ್ನಾಗಿ ಬಂದಿರೋದು. ಸೊ ಅದಾದ್ಮೇಲೆ ಆಗಿದ್ದು ಅಫ್ಕೋರ್ಸ್ ಟೈಗರ್ ಸೀಕ್ವೆನ್ಸ್.
ದ ಹೋಲ್ ಪ್ರಾಸೆಸ್ ಆಫ್ ಟೈಗರ್ ಸೀಕ್ವೆನ್ಸ್. ಸಿ ಆಲ್ರೆಡಿ ಒಂದು ನೀವು ಹೇಳ್ದಂಗೆ ಈಗ ಬಾಹುಬಲಿ ಬಂದಾಗ ಜನರಿಗೆ ಈಗ ದೀಸ್ ಟೂಲ್ಸ್ ಆರ್ ಆಲ್ ಇಟ್ ಇಸ್ ಆಲ್ ಅವೈಲೇಬಲ್ ಇನ್ ದ ಇಂಟರ್ನೆಟ್. ಬಾಹುಬಲಿ ಅಂತಲೇ ಅಲ್ಲ, ಎಷ್ಟೊಂದು ಸಿನಿಮಾಗಳು ಮುಂಚೆನೇ ಇರೋವಂಥದ್ದು. ಬಟ್ ಬಾಹುಬಲಿ ಬಂದಾಗ ತೀರಾ ಮಾಸ್ ಜನರಿಗೆ ಗೊತ್ತಾಯಿತು ಅಂತಲೇ ಅನ್ಕೊಂಡು. ಈಗ ಒಂದು ರಾಣಾದ ಗುಬ್ಬಟ್ಟಿದು ಒಂದು ಕೋಣಂದು ಯಾವುದೋ ಒಂದು ಸೀಕ್ವೆನ್ಸ್ ಬಂದಾಗ VFX ಬ್ರೇಕ್ ಡೌನ್ ಮಾಡಿರೋಂಥ ನಾವು ನೋಡಿದ್ವಿ. ಅಥವಾ ಈಗ ಒಂದು ಜೂನಿಯರ್ NTR ಅವರು RRR ನೋಡ್ಕೊಂಡು ಅವ್ರದ್ದು ಒಂದು ಟೈಗರ್ ಸೀಕ್ವೆನ್ಸ್. ಬಟ್ ದಿಸ್ ನನಗೆ ಆಲ್ವೇಸ್ ಐ ಫೆಲ್ಟ್ ಇಟ್ ವಾಸ್ ಸೋ ಲೆಜಿಟ್ ಇನ್ ಟರ್ಮ್ಸ್ ಆಫ್ ದಿ ಒಂದು ರೈಟಿಂಗು. ಶುರುವಾಗಿದ್ದು ಹುಟ್ತಾ ಇರಬೇಕಾದ್ರೆ ಆ ಹುಲಿಯಿಂದ ಬಂದಿರೋಂಥದ್ದು, ಮತ್ತೆ ಟೈಮ್ ಆ್ಯಂಡ್ ಅಗೇನ್ ಹುಲಿ ಬಂದೆಲ್ಲ ಬಂದು ಆ್ಯಂಡ್ ಲಾಸ್ಟಲ್ಲಿ ಚಾಮುಂಡಿ ಅವತಾರ ತೊಗೊಂಡಾಗ ಚಾಮುಂಡಿ ವಾಹನ ಬಂದು ಹುಲಿ, ಅದು ಕೂಡ ಹಿಂದೆ ಹೋಗಿ ಸೈಕಲ್ ಕಂಪ್ಲೀಟ್ ಆಯಿತು. ಐ ಸೆಡ್ ಹ್ಯಾಟ್ಸ್ ಆಫ್ ಟು ದ ರೈಟರ್ ಅಲ್ಲಿ. ಬಟ್ ಇನ್ ಟರ್ಮ್ಸ್ ಆಫ್ ದಿ ಎಕ್ಸಿಕ್ಯೂಷನ್ಗೆ ಅಂತ ಬಂದಾಗ ಅಫ್ಕೋರ್ಸ್ VFX ಅಂತ ತೊಗೊಂಡಾಗ ಹೆಂಗಿತ್ತು ಅದು ಹೋಲ್ ಪ್ರಾಸೆಸ್ ಆಫ್ ರಿಷಬ್ಸ್ ದಟ್ ಹೋಲ್ ಫೈಟ್ ವಿತ್ ದಟ್ ಟೈಗರ್ ನಾವು ಶೂಟ್ ಮಾಡ್ತಾನೆ ಇಟ್ ವಾಸ್ ಆಸ್ ಮಚ್ ಆಸ್ ಅ ಕಾಸ್ಟ್ ಮೆಂಬರ್ ಥರನೇ ನಮಗೆ. ಟೈಗರ್ ಇಟ್ ವಾಸ್ ವೆರಿ ಫೆಮಿಲಿಯರ್ ನಮ್ಗೆ. ಅಷ್ಟೊತ್ತಿಗೆ ಟೈಗರ್ದು ಒಂದು ಬ್ಲೂ ಸ್ಟಫಿ ಅಂತ ಹೇಳೋದು, ಇಟ್ ವಾಸ್ ಲೈಕ್ ಎ ಸ್ಟ್ಯಾಂಡಿಂಗ್ ಟೈಗರ್. ಇಟ್ ವಾಸ್ ಪಾರ್ಟ್ ಆಫ್ ಅ ಕ್ರೂ. ಎಲ್ಲೋದು ಜೊತೆಗೆ ಬರೋದು ಟೈಗರ್, ಅದು ಗಾಡೀಲಿ ಇರ್ತಿದ್ದು ಟೈಗರ್ ಒಂದು. ಟೈಗರ್ ಚೆನ್ನಾಗಿ ಕಾಣಿಸ್ಲೇಬೇಕಿದೆ, ಯಾಕಂದರೆ ಇಟ್ಸ್ ಪ್ಲೇಯಿಂಗ್ ಸಚ್ ಎ ಇಂಪಾರ್ಟೆಂಟ್ ರೋಲ್ ಅಲ್ಲ. ಸೊ ವಿ ಮೇಡ್ ಶೋರ್ ವಿ ಗೋ ವಿತ್ ದ ಬೆಸ್ಟ್ ಆಫ್ ದ ಕಂಪನಿ. ಆ್ಯಂಡ್ ಟೈಗರ್ ಇವತ್ತು ಏನಕ್ಕೆ ಅಷ್ಟು ರಿಯಲಿಸ್ಟಿಕ್ ಆಗಿ ಕಾಣ್ತಿದೆ ಅಂದರೆ ಎವ್ರಿ ಫ್ಲಾ ದಟ್ ವುಡ್ ಹ್ಯಾವ್ ಹ್ಯಾಪನ್ ಇಫ್ ಇಟ್ ವಾಸ್ ರಿಯಲ್ ಟೈಗರ್, ದಟ್ ಫ್ಲೋ ವಿ ಹ್ಯಾವ್ ಕ್ಯಾರಿಡ್ ಆನ್ ಇನ್ ದ ಪೋಸ್ಟ್ ಪ್ರೊಡಕ್ಷನ್. ಒಂದೊಂದು ಇಂಚ್ ಮೂಮೆಂಟ್ ಇದೆ ಟೈಗರ್, ಒಂದೊಂದು ಮಸಲ್ನು ನಾವು ಕಂಟಿನ್ಯೂಸ್ ಫೀಡ್ಬ್ಯಾಕ್ ಮಾಡಿ ಅದು ದೇರ್ ಇಸ್ ಅ ಹ್ಯೂಜ್ ಟ್ರೇಲ್ ಆಫ್ ಮೇಲ್ಸ್ ಆ್ಯಂಡ್ ಕಮೆಂಟ್ಸ್. ಆಲ್ಮೋಸ್ಟ್ ಈ ಟೈಗರ್ ಶಾರ್ಟ್ಸ್ ಎಲ್ಲ ಸೇರಿದ್ರೆ ಒಂದು 4,000 ಇಂದ 5,000 ಅಷ್ಟು ಇಮೇಲ್ಸ್ ಎಕ್ಸ್ಚೇಂಜ್ ಆಗಿದೆ. ಬರೀ ಟೈಗರ್ ನಂದು ಡೈರೆಕ್ಟರ್ದು ಸೂಪರ್ವೈಸರು ಡಿಸ್ಕಷನ್ಸ್ ಅಲ್ಲಿ ಸುಮಾರಷ್ಟು ಮೀಟಿಂಗ್ಗಳಾಗ್ಬಿಟ್ಟಿದೆ. ಝೂಮ್ ಕಾಲ್ಸಲ್ಲಿ ಮತ್ತು ಗೂಗಲ್ ಮೀಟಲ್ಲಿ ಒಂದು 20ರಿಂದ 30 ಮೀಟಿಂಗ್ಗಳಾಗಿದೆ. ಒಂದೊಂದು ಶಾರ್ಟ್ನು ಡೈಸೆಕ್ಟ್ ಮಾಡಿ ಟೈಗರ್ ಹಿಂಗಲ್ಲ, ಈ ಕಾಲ್ ಚೂರು ಹಿಂಗಿರ್ಬೇಕು ಅಂತ ಪ್ರತಿಯೊಂದು ಎವ್ರಿ ಇಂಚ್ ಎವ್ರಿ ಮಸಲ್ ಆ್ಯಂಡ್ ಎವ್ರಿ ಒಂದು ಎಷ್ಟೊಂದು ಕಡೆ ಒಂದೊಂದು ಸಿಂಗಲ್ ವಿಸ್ಕರ್ಸ್ ಇದಾವೆ ಫರ್, ಅದ್ರ ಬಗ್ಗೆನೂ ಕಮೆಂಟ್ಸ್ ಕೊಟ್ಟಿದ್ದೀವಿ. ಇದೊಂದು ಚೂರು ಎಕ್ಸ್ಟ್ರಾ ಮೂವ್ ಆಗ್ತಿದೆ, ಇದೊಂದು ಚೂರು ವಿಂಡಿಗೆ ಇಂಟ್ರಾಕ್ಟ್ ಆಗಬೇಕು ಅಂತ. ದಟ್ಸ್ ಎ ರೀಸನ್ ಇಟ್ಸ್ ಲುಕಿಂಗ್ ಸೊ ಅಥೆಂಟಿಕ್ ಟುಡೇ. ಇಟ್ ಇಸ್ ಗಾನ್ ಥ್ರೂ ಮಲ್ಟಿಪಲ್ ಐಟ್ರೇಷನ್ಸ್, ಆಗಿ ವಾಪಸ್ ಬಂದು ಅದು ಸರಿಗಿಲ್ಲ ಇದು ಸರಿಗಿಲ್ಲ ಅಂತ ಒನ್ ಜಸ್ಟ್ ಇನ್ ಟೈಮ್ ಮುಗಿಸಿದ್ವಿ. ಯಾಕೆಂದರೆ ಇನ್ನೊಂದು ಚೂರು ಎಕ್ಸ್ಟ್ರಾ ಫೀಡ್ಬ್ಯಾಕ್ ಕೊಟ್ಟಿದ್ರೆ ಆ ಕಂಪ್ನಿ ಮುಚ್ಚೋಯ್ತು ಪಾಪ, MPC ಗ್ಲೋಬಲ್ ಶಟ್ ಡೌನ್ ಆಗೋಯ್ತು. ಇನ್ನೊಂದು ಚೂರು ಎಕ್ಸ್ಟ್ರಾ ಫೀಡ್ಬ್ಯಾಕ್ ನಾವು ಕೊಟ್ಬಿಟ್ಟಿದ್ರೆ ಈ ಟೈಗರ್ ಶಾರ್ಟ್ಸೇ ಬರ್ತಿರಲಿಲ್ಲ ನಮಗೆ. ಜಸ್ಟ್ ಇನ್ ಟೈಮ್ ಮುಗಿಸಿ ಆಚೆ ತೊಗೊಂಬಂದ್ವಿ ನಾವು. ಈ ಟೈಗರ್ ಸೀಕ್ವೆನ್ಸ್ ಆದಮೇಲೆ ಅಫ್ಕೋರ್ಸ್ ನೆಕ್ಸ್ಟ್ ನಂದಿರೋಂಥದ್ದು ಬ್ರಹ್ಮಕಳಶ. ಅದಕ್ಕಿಂತ ಮುಂಚೆ ಸಾವಿರಾರು ಪೋಸ್ಟ್ಗಳು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ನೋಡಿದ್ದಾರೆ. ಬಟ್ ಸ್ಟ್ರೈಟ್ ಫ್ರಮ್ ದ ಮ್ಯಾನ್ ನಾನು ಕೇಳ್ತಾ ಇದ್ದೀನಿ, ಬಿಕಾಸ್ ಅವ್ರವ್ರದ್ದೇ ಆದಂಥ ವಿಮರ್ಶೆಗಳು ಹಾಕೊಂಡಿದ್ದಾರೆ. ಕದಂಬ ಕಾಲದಲ್ಲಿ ವಾಟರ್ ಕ್ಯಾನ್ ಹೇಗೆ ಬಂತು? ಯಾವ ವಾಟರ್ ಕ್ಯಾನು? ಐ ಲೈಕ್ ದಟ್. ಇಲ್ಲ, ನಾನು ನೋಡಿದೆ, ಇಲ್ವಲ್ಲ ಅದು ವಿಡಿಯೋ ವಾಟರ್ ಕ್ಯಾನ್. ಬಟ್ ಕಣ್ಣಿಗೆ ಅದಕ್ಕೆ ಬಂದು ಝೂಮ್ ಮಾಡಿ ಇದನ್ನ ಮಾಡಿ ನೋಡಿ, ಯೂಟ್ಯೂಬ್ ಓಪನ್ ಮಾಡಿ ನೋಡಿ ಎಲ್ಲಿ ಅಂತ ತೋರಿಸಿ ವಾಟರ್ ಕ್ಯಾನ್. ನೀವು ಈ ಥರ ಬರ್ತಿರ್ಬೇಕಾದ್ರೆ ಏನು ರಿಯಾಕ್ಷನ್ಸ್ ಇತ್ತು ನಿಮ್ಮದು? ಅಲ್ಲಿ ನಾನು ಅದಾದ್ಮೇಲೆ ಹುಡುಕ್ದೆ, ಸಿಕ್ಕಿಲ್ಲ ನಂಗೆ ವಾಟರ್ ಕ್ಯಾನ್. ಐ ಲೈಕ್ ಇಟ್. ಬಟ್ ಯಾಕೆ ನಾನು ಅದಕ್ಕೆ ಅರವಿಂದ್ ಬಂದಾಗಲೇ ಕೇಳ್ಬೋಣ, ನಾನು ಡೈರೆಕ್ಟಾಗಿ ಕೂತ್ಕೊಬಿಟ್ಟು ಏನೆಲ್ಲ ಕಡೆ ಹಾಕಿ ಐ ಮೀನ್ ಸೇಯಿಂಗ್ ಆನ್ ಎ ಹೈಪೋಥೆಟಿಕಲ್ ಸಿಚುಯೇಷನ್ ಇತ್ತು ಅಂತಲೇ ಅನ್ಕೊಳ್ಳೋಣ. ಸೇಯಿಂಗ್ ಸೊ ತುಂಬ ಜನ ವಿಮರ್ಶೆಗಳು ನೋಡ್ತಿರ್ಬೇಕಾದ್ರೆ ಒಂದು ಸಿನಿಮಾಟೋಗ್ರಫರ್ ಕಣ್ಣಿಂದ ಮಿಸ್ ಆಗಿದೆ, ಡೈರೆಕ್ಟರ್ ಕಣ್ಣಿಂದ ಮಿಸ್ ಆಗಿದೆ, ಎಡಿಟರ್ ಕಣ್ಣಿಂದ ಮಿಸ್ ಆಗಿದೆ, VFX ಆರ್ಟಿಸ್ಟಿಂದ ಮಿಸ್ ಆಗಿದೆ, ಎಲ್ಲ ಆಗಿದೆ ಅಂತೆಲ್ಲ. ನಾನೆಲ್ಲ ಯಾವ ಭೂಪ ಫಸ್ಟ್ ಆಫ್ ಆಲ್ ಅದನ್ನು ಕೂತ್ಕೊಂಡು ಝೂಮ್ ಹಾಕ್ಬಿಟ್ಟು ಕೂತ್ಕೊಂಡು ನೋಡಿದ್ರೆ ನನಗೆ ಗೊತ್ತಿಲ್ಲ, ಆಯಿತಾ. ಈ ಥರ ಸಾವಿರ ಮಿಸ್ಟೇಕ್ ಟೈಟಾನಿಕ್ಕಿಂದಾನೇ ನಾವು ನೋಡ್ಕೊಂಡಿದ್ದೆ. ಮಿಸ್ಟೇಕ್ ಆಗಿದ್ದಾರೆ, ನಾನು ಹೇಳ್ತಿರೋದು ಮಿಸ್ಟೇಕ್ ಆಗಿದ್ರೆ ಅಂತ. ಕಮ್ ಆನ್, ಇಟ್ಸ್ ಓಕೆ. ಅದಕ್ಕೆ ನಾನೊಂದು ಸೂಪರ್ ಜೋಕ್ ನೋಡಿದೆಲ್ಲ, ಟ್ರಿಬ್ಯೂಟ್ ರಿಷಬ್ ಶೆಟ್ಟಿ ಅವ್ರ ಮುಂಚೆ ವಾಟರ್ ಕ್ಯಾನ್. ನಾನು ಹೇಳಿದೆ ರಿಷಬ್ ಸ್ಟಾರ್ಟೆಡ್ ಹಿಸ್ ಕೆರಿಯರ್ ಎಲ್ಲಿಂದ? ವಾಟರ್ ಬಿಸ್ನೆಸ್ ಇಂದ ಶುರು ಮಾಡಿದ್ರು. ಟ್ರಿಬ್ಯೂಟ್ ಟು ರಿಷಬ್ ಶೆಟ್ಟಿ. ಬಟ್ ಇಲ್ವೇನಲ್ಲ ವಾಟರ್ ಕ್ಯಾನ್ ಇಲ್ಲ. ಒನ್ ಶಾಟ್, ಮೈ ಫೇವ್ರೆಟ್ ಶಾಟ್ ಇನ್ ಬ್ರಹ್ಮಕಳಶ. ಯು ನೋ ವಾಟ್ಸ್ ದ ಬ್ಯೂಟಿ ಅಂತ ಹೇಳ್ತೀನಿ. ಈ ಅಫ್ಕೋರ್ಸ್ ರೈಟಿಂಗ್ ಪರ್ಸ್ಪೆಕ್ಟಿವ್ ಫ್ಯಾಬ್ಯುಲಸ್. ಒಂದು ದೈವ ಕಾನ್ಸೆಪ್ಟ್ ಮರ್ಜ್ ಆಗುತ್ತೆ. ಸೊ ಅಲ್ಲಿಂದ ಬರ್ತಾರೆ. ಆ್ಯಂಡ್ ಇಲ್ಲಿಂದ ಯಾವಾಗ ಅವರು ದೈವನ ತೊಗೊಂಡು ಬರ್ತಿರ್ಬೇಕಾದ್ರೆ ಈ ಕಡೆಯಿಂದ ರುಕ್ಮಿಣಿಯವರು ಮತ್ತು ಜಯರಾಮ್ ಅವ್ರು ಬರ್ತಾರೆ, ಇಬ್ಬರು ಹಿಂಗೆ ಮರ್ಜ್ ಆಗ್ತಾರೆ. ಬಂದಾದ್ಮೇಲೆ ಎಲ್ಲ ಆಗುತ್ತೆ. ದ ವರ್ಲ್ಡ್ ವಾಟ್ ಯು ಹ್ಯಾವ್ ಕ್ರಿಯೇಟೆಡ್ ಇಸ್ ಗುಡ್. ಏನು ಗೊತ್ತಾ, ಒಂದು ಪ್ಯಾಲೇಸೋ ಅಥವಾ ಒಂದು ಮಂಟಪ ಅಂತ ತೊಗೊಂಡಾಗ ಯು ಕ್ಯಾನ್ ಡೂ ಲಾರ್ಜರ್ ದ್ಯಾನ್ ದ ಲೈಫಲ್ಲೇ ಮಾಡ್ಬಿಡ್ಬೋದು.
ನಾಟ್ ಸೇಯಿಂಗ್ ಒಂದು ಯಾವುದೋ ಮಾಹಿಷ್ಮತಿ ಇಸ್ ಅ ಫಿಕ್ಷನ್, ವಾಟ್ ಎವರ್ ವಿ ನೋ ದ್ಯಾಟ್ ಫಿಕ್ಷನೇ ತಾನೇ, ನಾನು ಕರೆಕ್ಟಾಗಿ ಫಿಕ್ಷನ್ ಅದು. ಇಲ್ಲಿ ದರ್ ಇಸ್ ಒನ್ ಶಾರ್ಟ್ ಒಳಗಡೆಯಿಂದ, ಅಂದರೆ ಮನೆ ಒಳಗಡೆಯಿಂದ ಇದೆ, ದೀಪಗಳಿರುತ್ತೆ, ಈ ಆನೆ ಬಾಗಿಲು ಹೊರಗಡೆಯಿಂದ ಹೋಗುತ್ತೆ, ಕರೆಕ್ಟ್ ಅಲ್ವಾ? ಸೊ ನನಗೆ ಫಸ್ಟ್ ಟೈಮ್ ಥಿಯೇಟ್ರಲ್ಲಿ ನೋಡಿದಾಗ ನನಗೆ ಅಲ್ಲಿಂದ ಮೈ ಮೊಮೆಂಟ್ಸ್ ಆಸ್ ಟಿಯರ್ಸ್ ಸ್ಟಾರ್ಟೆಡ್ ಫ್ಲೋಯಿಂಗ್ ಡೌನ್, ಆಯಿತಾ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದಟ್ ಪರ್ಟಿಕ್ಯುಲರ್ ಶಾರ್ಟ್ ಅಂದಾಗ ಯು ಕುಡ್ ಹ್ಯಾವ್ ಎನ್ಹ್ಯಾನ್ಸ್ಡ್ ಇಟ್ ವಿತ್ ಸೋ ಮೆನಿ ಮಾಡ್ಬಿಡು. ಯು ಕೆಪ್ಟ್ ಇಟ್ ಕದಂಬರ ಕಾಲದಲ್ಲಿ ಹೇಗಿರಬೇಕೋ ಹಾಗೆ. ಅಂದರೆ ಫಿಕ್ಷನ್ ಥರ ತೊಗೊಂಡು ನಾವು ಮಾಡ್ತೀವಿ ಅಂದರೆ ಏನೇನೋ ಮಾಡ್ಬಿಡ್ಬೋದು. ಇವನ್ ದಿ ರಾಜರ ಒಂದು ಆಸ್ಥಾನ ತೊಗೊಂಡ್ರು ಕೂಡ ತುಂಬ ದೊಡ್ಡದು ಅಂತಲೂ ನನಗೆ ಅನ್ನಿಸ್ಲಿಲ್ಲ. ಅಂದರೆ ಒಂಥರ ಪ್ರಾಂಗಣ ತುಂಬ ದೊಡ್ಡದಿರುತ್ತೆ, ರಾಜ ಎಲ್ಲೋ ಕೂತಿರ್ತಾನೆ, ಇಲ್ಲಿ ಇಷ್ಟು ಜನ ಇರ್ತಾರೆ, ಸಾವಿರಾರು ಜನ ಇರ್ತಾರೆ. ನೋ, ದಟ್ ಈಸ್ ಓಕೆ, ನಾವು ಕಥೆಗಳು ಕೇಳಿದ್ದೀವಿ, ಚಂದಮಾಮ ಕಥೆಗಳು ಆ ಥರ ಎಲ್ಲ ಕೇಳಿದ್ವಿ, ಬಟ್ ದಿಸ್ ಲುಕ್ ವೆರಿ ರಿಯಲ್. ಓಕೆ, ಹೀಗೆ ಇದೆ. ಅಥವಾ ನಾನು ಯಾವುದೇ ಒಂದು ಬೇರೆ ಹಂಪಿಗೆ ಹೋಗಿರ್ತೀವೋ ಅಥವಾ ಇಲ್ಲೆಲ್ಲಿ ಹೋಗಿರ್ತೀವಿ, ವೆನ್ ಯು ಸಿ ದ ಕೋರ್ಟ್ ಯಾರ್ಡ್ ಅಂತೇಳಿ ನೋಡಿದಾಗ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ. ಐ ಥಿಂಕ್ ತುಂಬ ಹೋಮ್ವರ್ಕ್ ಟು ಬಿ ಆಸ್ ರಿಯಲಿಸ್ಟಿಕ್ ಹೋಗಿದೆ ಅನ್ಸುತ್ತೆ. ಅಥೆಂಟಿಸಿಟಿ ಮೇಂಟೈನ್ ಮಾಡೋದು ನಮ್ಮ ಕೀ ಗೋಲ್. ಕಾಂತಾರ ಚಾಪ್ಟರ್ 1 ಅಂತಲ್ಲ, ನಾವು ನಮ್ಮ ಟೀಮಿಂದ ನಾವು ಯಾವುದೇ ಮೂವಿ ಮಾಡಿದ್ರು ವಿ ಟ್ರೈ ಟು ಕೀಪ್ ಇಟ್ ವೆರಿ ಅಥೆಂಟಿಕ್ ಆ್ಯಂಡ್ ವೆರಿ ರಿಯಲಿಸ್ಟಿಕ್. ಯಾಕೆಂದರೆ ದಟ್ ಈಸ್ ಅ ವರ್ಲ್ಡ್ ವಿ ಆರ್ ಬಿಲ್ಡಿಂಗ್. ಸೂಪರ್. ಸೊ ಒನ್ಸ್ ಯು ಆ ವರ್ಲ್ಡ್ ಕನೆಕ್ಟ್ ಆದರೆ ಮಾತ್ರ ನಿಮ್ಗೆ ಸ್ಟೋರಿ ಕನೆಕ್ಟ್ ಆಗೋದು. ಪ್ರತಿ ಒಂದು ಡೈಮೆನ್ಷನಿಂದ ಹಿಡಿದು, ಇವಾಗ ಪ್ಯಾಲೇಸ್ ಆಗಿರಲಿ, ಟೆಂಪಲ್ ಆಗಿರಲಿ, ಪ್ರೊಡಕ್ಷನ್ ಡಿಸೈನ್, ಬಂಗ್ಲಾನು, ಎಲ್ಲ ಕಡೆ ಹೋಗಿ ನೋಡ್ಕೊಂಬಂದು ಎಕ್ಸಿಸ್ಟಿಂಗ್ ಆರ್ಕಿಟೆಕ್ಚರ್ ಹೆಂಗಿದೆ ಅಂತ ಪ್ಲಾನ್ ಮಾಡಿರೋದು. ಈವನ್ ಇನ್ ಟರ್ಮ್ಸ್ ಆಫ್ ಒಂದೊಂದು ಪ್ರಾಪರ್ಟಿನೂ ತುಂಬ ಮೆಟಿಕ್ಯುಲಸ್ ಆಗಿ ನಾವು ಪ್ಲಾನ್ ಮಾಡ್ತೀವಿ. ಅದು ಎಷ್ಟೊಂದು ಸಲ ನಮಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಎಷ್ಟು ಲಾಜಿಕ್ ಹೋಗ್ಬಿಡ್ತೀವಿ ಅನ್ನೋ ಡಿಸ್ಕಷನಲ್ಲಿ, ಇದು ಇಲ್ಲಿರ್ಬೇಕಾ ಇರಬಾರ್ದಾ ಚರ್ಚೆಗಳು ಶುರು ಮಾಡ್ತೀವಿ. ಅವಾಗ ಆಪಲ್ ಇತ್ತಾ ಇಲ್ವಾ, ಆರೆಂಜ್ ಯಾವ ಕಲರ್ ಇತ್ತು, ತರಕಾರಿ ತೊಗೊಂಡೋಗ್ತದೆ, ಅವಾಗ ಬೀಟ್ರೂಟು ಇನ್ನೂ ರೆಡ್ ಇರಲಿಲ್ಲ ಅಂತ ಒಬ್ಬ ಬಂದು ಹೇಳ್ತಾನೆ. ಸೊ ಅದು ತುಂಬ ಡೀಟೇಲ್ ಡಿಸ್ಕಷನ್ ಹೋಗ್ಬಿಡ್ತೀವಿ ನಾವು ಪ್ರತಿ ಒಂದು ಡೀಟೇಲ್ಸ್ಲಿ. ಅವಾಗ ಗ್ಲಾಸ್ ಮಿರರ್ ಅಂಗಡಿ ತೋರಿಸ್ತಾರೆ, ಮಿರರ್ ಅಂಗಡಿ ಅವಾಗ ಮಾಡ್ತಿದ್ದು ಮಿರರ್ ಹೆಂಗೆ, ಮೆಟಲ್ನ ಪಾಲಿಷ್ ಮಾಡೋರು, ಇನ್ನು ಮರ್ಕ್ಯುರಿ ಇನ್ವೆಂಟ್ ಆಗಿರಲಿಲ್ಲ. ಆ ಲೆವೆಲ್ ಆಫ್ ಚರ್ಚೆಗಳು ನಡೆಯುತ್ತೆ ನಮ್ಮ ಸೆಟ್ಟಲ್ಲಿ. ಯಾಕಂದ್ರೆ ಅಲ್ಲಿ ಇರೋರು ಎಲ್ಲರೂ ಸ್ವಲ್ಪ ಜಾಸ್ತಿ ಓದ್ಕೊಂಡ್ ಬಂದಿರೋ ಎಲ್ಲರೂ ಒಂದೊಂದು ಶುರು ಮಾಡ್ಕೊತಾರೆ. ಅವಾಗ ಮಿರರ್ ಎಡ್ಜಲ್ಲಿ ಇಷ್ಟು ಶಾರ್ಪ್ ಇರಲಿಲ್ಲ ಅಂತ, ಹೌದಾ ಓಕೆ ಅಂದ್ಬಿಟ್ಟು ಮಣ್ಣು ತೊಗೊಂಬಂದು ಮೆತ್ತದು. ಆ ಥರ ಯಾವ ಥರನೇ ಒಂದೊಂದು ಟೈಮ್ಗೆ ಪೀಕ್ ಇರಿಟೇಷನ್ ಆಗ್ಬಿಡ್ತದೆ. ಯಾವ ಲೆವೆಲ್ ಅಥೆಂಟಿಸಿಟಿ ಬಗ್ಗೆ ಡಿಸ್ಕಷನ್ ಶುರು ಆಗ್ಬಿಡುತ್ತೆ ಅಂದರೆ, ಇದು ಅವಾಗ ಇದು ಹಂಗಲ್ಲ ಹಿಂಗೆ ಹಿಂಗೆ ಅಂತ ಚರ್ಚೆ ಹೋಗ್ತಾ ಕೊನೆಗೆ ಇಲ್ಲ ಸಾಕು ಪರವಾಗಿಲ್ಲ ಸಿನಿಮ್ಯಾಟಿಕ್ ಲಿಬರ್ಟಿ ತೊಗೊಂಡು ಮಾಡ್ಬೋಣ ಅಂತ ಶೂಟಿಂಗ್ ನಿಲ್ಲಿಸ್ಬಿಟ್ಟು ತುಂಬ ಚರ್ಚೆಗಳಾಗ್ತಿತ್ತು. ಯಾಕೆಂದರೆ ವರ್ಲ್ಡ್ ಬಿಲ್ಡಿಂಗ್ ಅದು ತುಂಬ ಈಸಿ ಅಲ್ಲ. ವರ್ಲ್ಡ್ ಬಿಲ್ಡಿಂಗ್ ಇಸ್ ಒಬ್ಬನ ಕನ್ವಿನ್ಸ್ ಮಾಡೋದು ಇನ್ ಮ್ಯಾಟ್ರ್ ಆಫ್ 1 hour. ಈ ಥರ ಒಂದು ವರ್ಲ್ಡ್ ಇತ್ತು, ಅದು ನೀವು ನಂಬಿ ಅಂತ ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ. ಸೊ ಇಟ್ ಟೇಕ್ಸ್ ಅ ಲಾಟ್ ಆಫ್ ಡೀಟೇಲಿಂಗ್ ತುಂಬ ವರ್ಕ್ ಮಾಡಲೇಬೇಕು. ಆ ಡೀಟೇಲಿಂಗ್ ಎಲ್ಲಿ ನಿಲ್ಲಿಸ್ತೀವಿ ಅನ್ನೋದು ಯಾರ ಕೈಲಿ ಹೋಗ್ತಾ ಇರ್ತದೋ. ಡೀಟೇಲ್ ಆ್ಯಡ್ ಮಾಡಿದಷ್ಟು ಮಾಡ್ತಿರ್ಬೋದು ನೀವು. ವೀಕ್ಸ್ ಟುಗೆದರ್ ಶೂಟಿಂಗ್ ನಿಲ್ಲಿಸ್ಬೇಕಾದ್ರೆ ಡಿಸ್ಕಷನ್ ಮಾಡ್ಬೋದು. ಹಂಗಿರ್ಬೇಕು, ವುಡ್ ಯಾವ ಕಲರ್ ಇತ್ತು, ಅವಾಗ ವೆದರ್ ಹೆಂಗಿತ್ತು, ಟೆಂಪರೇಚರ್ ಏನಿತ್ತು, ಅದೆಲ್ಲ ಶುರು ಆಗ್ಬಿಡುತ್ತೆ. ಸೊ ಸುಮಾರು ಟೈಮ್ ಶೂಟಿಂಗ್ ಮಧ್ಯೆ ಚರ್ಚೆಗಳಾಗಿ ಇಲ್ಲ ಓಕೆ ಫೈನ್ ಸ್ಟಾಪ್ ಅಂದ್ಬಿಟ್ಟು ನೋ ದಿ ಓವರ್ ಆಲ್ ಬ್ರಹ್ಮಕಲಶ ಆಸ್ ಇಟ್ ಈಸ್ ಆಫ್ ಕೋರ್ಸ್ ದ ಸಾಂಗ್ ವೆರಿ ಬ್ಯೂಟಿಫುಲಿ ಬೋತ್ ಆಫ್ ಯು ಲೈಕ್ ಆಲ್ ಆಫ್ ಯು ನಾನು ಹೇಳ್ತಿರೋದು ಬೋತ್ ಆಫ್ ಯು ಅಂತ ಹೇಳಿದ್ದು ಅಂದರೆ ಅಜ್ಜೂಸ್ ವರ್ಕ್ ಆ್ಯಂಡ್ ಯುವರ್ ವರ್ಕ್ ಅಂತ ತೊಗೊಂಡಾಗ ಲೈಕ್ ಒಂದು ಆ್ಯಸ್ ಆ್ಯಂಡ್ ವೆನ್ ಗ್ರ್ಯಾಜುಲಿ ದಿ ರಿದಮ್ ಆಫ್ ದ ಸಾಂಗ್ ಹೋಗ್ತಿರ್ಬೇಕಾದ್ರೆ ಒಂದು ಕರ್ಟನ್ ಪರದೆ ಹಿಂದೆ ದ ಶ್ಯಾಡೋ ಆಫ್ ಶಿವ ಕಾಣುತ್ತೆ ನಿಮಗೆ. ಓಕೆ ಅಂತಿರುತ್ತೆ ಕರೆಕ್ಟಾಗಿ ಆ ಬೀಟಿಗೆ ಮ್ಯಾಚ್ ಆಗ್ಬೇಕಾದ್ರೆ ವೆನ್ ಇಟ್ ಓಪನ್ಸ್ ನೋ ದಿಸ್ ಇಸ್ ಲೈಕ್ ಲಿಟ್ರಲಿ ನನಗೆ ಯಾವುದೋ ಒಂದು ಉಜ್ಜೈನ್ ದೇವಸ್ಥಾನದ ಮುಂದೆ ನೀವು ಕೂತ್ಕೊಂಡಾಗ ಆ ಒಂದು ದರ್ಶನ ಸಿಕ್ಕಿದಾಗ ಯು ಫೀಲ್ ದಟ್ ಕನೆಕ್ಟೆಡ್ ಅಲ್ವಾ. ನಾನು ಆ್ಯಬಿ ಜೊತೆನೂ ಮಾತಾಡ್ಬೇಕಾದ್ರೆ ಐ ಟೋಲ್ಡ್ ದ ಸೇಮ್ ಥಿಂಗ್, ದಟ್ ಈಸ್ ದಿ ಕೈಂಡ್ ಆಫ್ ಮೊಮೆಂಟ್ ಆರ್ ಯು ದಟ್ಸ್ ಯುವರ್ ಮೊಮೆಂಟ್ ಅನ್ನೋ ದಟ್ ಎಸ್ಟಾಬ್ಲಿಷ್ ಮಾಡೋದು. ದಟ್ ವಾಸ್ ದ ಶಾರ್ಟ್. ಅದು ಇಷ್ಟು ಬ್ರಹ್ಮಕಲಶ ಮತ್ತೆ ಇಷ್ಟು ಆಗ್ತಿರೋದು ಅದೊಂದು ಶಾರ್ಟಿಗಲ್ಲ, ಪಾಯಿಂಟ್. ಅದು ಒಂದಕ್ಕೋಸ್ಕರ ಇಷ್ಟು ಬಿಲ್ಡಪ್ ಇರೋಂಥದ್ದು. ನೀವು ಒಂದು ಅಬ್ಸರ್ವ್ ಮಾಡಿದ್ರೆ ಇಡೀ ಸಾಂಗ್ ಅಲ್ಲಿ ಕ್ಯಾಮರಾ ಇಸ್ ಮೂವಿಂಗ್ ಕಾನ್ಸ್ಟೆಂಟ್ಲಿ. ಇಲ್ಲ ಟ್ರ್ಯಾಕ್ ಇನ್ ಟ್ರ್ಯಾಕ್ ಲೆಫ್ಟ್ ಟು ರೈಟ್ ಮೂವ್ ಆಗ್ತಿದೆ. ಟೆಕ್ನಿಕಲಿ ಐ ಆಮ್ ಸ್ಪೀಕಿಂಗ್. ಅದೊಂದೇ ಶಾರ್ಟ್ ಕ್ಯಾಮರಾ ಆಲ್ಮೋಸ್ಟ್ ಸ್ಟಾಟಿಕ್ ಇದೆ. The main shot of the song, that is the one shot where the camera is almost not moving at all. Very ಅಂದ್ರೆ ಒಂದು ಸ್ಕೇಲ್ ಇಟ್ಕೊಂಡು ಹುಡುಕ್ರೆ ಗೊತ್ತಾಗತ್ತೆ ಮೂಮೆಂಟು, ಇಲ್ಲಾಂದ್ರೆ ಮೂಮೆಂಟೇ ಇಲ್ಲ. ನ್ಯಾಚುರಲಿ ಫಸ್ಟ್ ಇಂಟ್ಯೂಷನ್ ಬೈ ಇಂಟ್ಯೂಷನ್ ವಿಲ್ ಫೀಲ್ ಲೈಕ್ ಚಾರ್ಜ್ ಮಾಡೋಣ ಕ್ಯಾಮ್ರಾ, ಆ ಡೆಲಿಬ್ರೇಟ್ಲಿ ಅವಾಯ್ಡ್ ಮಾಡಿರೋದು ಆ ಪಾಯಿಂಟ್. ಯಾಕೆಂದ್ರೆ ಹಂಗೆ ಇಟ್ಟಾಗಲೇ ಯು ಕ್ಯಾನ್ ಸೋಕ್ ಇಟ್ ಆಲ್ ಇನ್ ಪಾಯಿಂಟ್. ಸೊ ದಟ್ ಇಸ್ ದ ಓನ್ಲಿ ಶಾಟ್ ಇನ್ ದ ಎಂಟೈರ್ ಸಾಂಗ್ ದರ್ ಇಸ್ ನೋ ಕ್ಯಾಮ್ರಾ ಮೂವ್ಮೆಂಟ್. The next sequence ನನಗೆ of course the world of Kanakavati, of course in terms of ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಟ್ರಾನ್ಸಿಷನ್ಸ್ಗಳಿಗೆ ಅಂದರೆ
ಎಸ್ಪೆಷಲಿ ಅಫ್ಕೋರ್ಸ್ ನೋಬಡಿ ವುಡ್ ಆ್ಯಂಟಿಸಿಪೇಟೆಡ್ ಅವ್ರನ್ನ ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಒಂದು ಬಿಗ್ ಕ್ರೆಡಿಟ್ ಗೋಸ್ ಟು ಪ್ರಗತಿ ಅವ್ರಿಗೆ. ದ ವೇ ಶಿ ಮೇಡ್ ಅ ಲುಕ್ ಪ್ರಿನ್ಸೆಸ್ ಲಿಟ್ರಲಿ ಆಫ್ ಸ್ಟೇಜ್, ಐ ಮೀನ್ ಆನ್ ಸ್ಟೇಜ್ ಆರ್ ಲೈಕ್ ಎಲ್ಲೇ ಕಾರ್ಯಕ್ರಮಗಳಲ್ಲೂ ಕೂಡ ಹಂಗೆ ವೆರಿ ಬ್ಯೂಟಿಫುಲಿ ಎಸ್ಥೆಟಿಕಲಿ ಡಿಸೈನ್ ಆ್ಯಂಡ್ ವಾಟ್ ಶಿ ಡಿಡ್ ಆ್ಯಕ್ಚುಲಿ. ಆ್ಯಂಡ್ ನಿಮ್ಮ ಇನ್ಪುಟ್ಸ್ ಏನಿತ್ತು ಸ್ಟಾರ್ಟಿಂಗ್ ಇನ್ ದ ಬಿಗಿನಿಂಗಿಂದ ಫಾರ್ ಹರ್ ವರ್ಲ್ಡ್? ನಂದು ವೆರಿ ಶಿ ಹ್ಯಾಡ್ ಟು ಲುಕ್ ಬ್ಯೂಟಿಫುಲ್ ಆ್ಯಂಡ್ ಶಿ ಈಸ್ ಬ್ಯೂಟಿಫುಲ್. ಸೊ ಶಿ ಹ್ಯಾಡ್ ಟು ಲುಕ್ ಶಿ ಈಸ್ ಬ್ಯೂಟಿಫುಲ್. ವಾಟ್ ಅಬೌಟ್ ದಿ ಅಫ್ಕೋರ್ಸ್ ಅದರಲ್ಲಿ ಕನಕಾವತಿ ವರ್ಲ್ಡಲ್ಲಿ ಒಂದು ದ ಟ್ರಾನ್ಸಿಷನ್ ಆದಾಗ ಈ ಒಳಗಡೆ ಕೋರ್ಟ್ ಯಾರ್ಡ್ ಒಳಗಡೆ ಇರೋ ಒಂದು ಲುಕ್ಕು, ಹೌದು, ಇನ್ನೊಂದು ಗುಳಿಗ ಸೀಕ್ವೆನ್ಸಲ್ಲಿ ಇರೋವಂಥದ್ದು ಎರಡು, ಹೌದು ಅಲ್ವಾ? ಗುಳಿಗಾದು ಕಂಪ್ಲೀಟ್ ಸೆಟ್ ಅಲ್ವಾ? ಮಿಕ್ಸ್ಚರ್ ಆಫ್ ರಿಯಲ್ ಲೊಕೇಶನ್ ರಿಯಲ್ ಓಕೆ. ಆ್ಯಂಡ್ ಅಫ್ಕೋರ್ಸ್ ಇದು ಇರೋಂಥದ್ದು ಕೋರ್ಟ್ ಯಾರ್ಡು ರಾಜ, ಎವ್ರಿಥಿಂಗ್ ಇಸ್ ಅ ಮಿಕ್ಸ್ಚರ್, ಎಲ್ಲ ಬ್ಲೆಂಡ್ ಮಾಡಿರೋದು. ರಿಯಲ್ ಲೊಕೇಶನ್ನು ಸೆಟ್ ಟು ರಿಯಲ್ ಲೊಕೇಶನ್ ಸೆಟ್, ವಿ ಕೀಪ್ ಶಿಫ್ಟಿಂಗ್. ಇನ್ನೇನು ಸೆಟ್ ಅನ್ಸಿರೋಷ್ಟರಲ್ಲಿ ವಿ ಕಟ್ ಟು ಒನ್ ಶಾರ್ಟ್ ಆಫ್ ರಿಯಲ್ ಲೊಕೇಶನ್. ಸೊ ಅದು ಹೇಳೋಕ್ಕಾಗಲ್ಲ ಯಾವ್ದು ರಿಯಲ್ಲು ಯಾವ್ದು ಸೆಟ್ ಅಂತ. ನಂಗೆ ಇನ್ಫ್ಯಾಕ್ಟ್ ಇನ್ನೊಂದು ನಂಗೆ ತುಂಬ ಇಷ್ಟವಾದ ಸೀನ್ ಯಾವ್ದು ಗೊತ್ತಾ ಕನಕಾವತಿ ವರ್ಲ್ಡಲ್ಲಿ? ಯಾವಾಗ ಅವಳು ಮತ್ತೆ ಕುದುರೆಯಲ್ಲಿ ಬರ್ತಾಳಲ್ಲ, ಅಂದರೆ ಇವ್ರಿಗೆ ಬಂದು ದೈವ ಕೇಳಿದಾಗ ಬಂದಾಗ, ದ್ಯಾಟ್ ಹೋಲ್ ಶಾರ್ಟ್ ವಾಸ್ ಎಷ್ಟು ಸಖತ್ತಾಗಿತ್ತು ಅಂತಂದರೆ, ಶಿ ಸೆಟ್ಟಿಂಗ್ ಆನ್ ಅ ಹಾರ್ಸ್ ಆ್ಯಂಡ್ ಹಿಂದೆ ಇರೋವಂಥದ್ದು ಆ್ಯಂಡ್ ಇವ್ರ ನಡುವೆ ಇರೋಂಥದ್ದು, ತಿರ್ಗಾ ಅದನ್ನು ಆಮೇಲೆ ಅದೇನೇ ಫ್ಲ್ಯಾಶ್ ಕಟ್ಟಲ್ಲಿ ಮೈಂಡ್ ವಾಯ್ಸ್ಗೆ, ಅಂದರೆ ಅವಳು ಮೈಂಡ್ ವಾಯ್ಸಲ್ಲಿ ಈ ಲುಕ್ ಇರೋವಂಥದ್ದನ್ನು ತೋರಿಸೋವಂಥದ್ದು ವೆರಿ ಬ್ಯೂಟಿಫುಲಿ. ಆ ಸೀಕ್ವೆನ್ಸ್ ಬಗ್ಗೆ ಟೆಕ್ನಿಕಲಿ ಮಾತಾಡಬೇಕು ಅಂದರೆ ದಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ಲೊಕೇಶನ್. ಹೌದಾ? ಯಾಕೆ? ಆ ಲೊಕೇಶನ್ ಹೆಂಗಿದೆ ಅಂದರೆ, ಫಸ್ಟ್ ಆಫ್ ಆಲ್ ಕುಂದಾಪುರದಿಂದ 1 hour ಬೈ ರೋಡ್ ಹೋಗಿ, ಅಲ್ಲಿಂದ 3/4 ಗಂಟೆ ಆಫ್ ರೋಡ್ ಹೋಗಿ 1 hour ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಲಿಟ್ರಲಿ ಬೈ ನಡ್ಕೊಂಡು ಕೊಚ್ಚೆ ಮತ್ತು ಲಿಟ್ರಲಿ ಆ ಪಾತಾಳದಲ್ಲೆಲ್ಲ ಇರೋದು. ಅದು ಎಂಥ ಮಿಸ್ಟೀರಿಯಸ್ ಲೊಕೇಶನ್ ಅಂದರೆ, ಆ ಲೊಕೇಶನ್ಸ್ ಬಗ್ಗೆ ಸುಮಾರು ಕತೆಗಳಿತ್ತು. ಮುಂಚೆ ಹಂಗಾಗಿತ್ತು ಹಿಂಗಾಗಿತ್ತು ಜಾಗ, ಅದಿತ್ತು ಇದಿತ್ತು ಅಂತೆಲ್ಲ ಕತೆಗಳಿರುತ್ತಲ್ಲ, ಈ ಆ ಥರ ಕತೆಗಳು. ಆ ಲೊಕೇಶನ್ನ ಹುಡ್ಕೊಂಡು ಹೋದವ್ರು ನಮ್ಮ ಟೀಮು 3 ಸಲ ಕಳೆದೋಗ್ಯಾರ ಸ್ಟಾರ್ಟಿಂಗಲ್ಲಿ. ಪ್ರತಿ ಸಲ ಒಳಗಡೆ ಹೋಗಿ ಎಲ್ಲೆಲ್ಲೆಲ್ಲೋ 1 hour ಆಚೆ ಹೋಗಿ ವಾಪಸ್ ಸ್ಟಾರ್ಟಿಂಗ್ ಪಾಯಿಂಟ್. ನಮ್ಮ ಮೂವಿಲಿ ಮೇಸ್ ಇದೆಯಲ್ಲ ಕಾಡ್ ಪಾಪ, ರಿಯಲ್ ಆಗಿ ಆಗಿರೋದು ಆ ಲೊಕೇಶನಲ್ಲಿ. 3 ಸಲ ಒನ್ ಟೈಮಲ್ಲೊಂದು ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟು ಬಂದು, ಆಗೋದೇ ಇಲ್ಲ ಈ ಲೊಕೇಶನ್, ನಮ್ಗೆ ದಾರಿನೇ ಸಿಗ್ತಿಲ್ಲ, ಹೋಗ್ತಾನೆ ಇರ್ತೀವಿ ಇನ್ನೇನು ಸಿಕ್ತು ಅಂದರೆ ನೋಡಿ ವಾಪಸ್ ಎಲ್ಲಿ ಸ್ಟಾರ್ಟ್ ಮಾಡೋದು ಅಲ್ಲೇ ವಾಪಸ್ ಬರ್ತಾ ಇದ್ದೀವಿ ಅಂತ. ಮೇಸ್ ಥರನೇ ಆಗ್ಬಿಟ್ಟಿದೆ ಅದು. ಮತ್ತು ಅದ್ರ ಬಗ್ಗೆ ಇದ್ದಿದ್ದು ಕತೆಗಳು ನಮಗೆ ಒಂದು ಪಾಯಿಂಟಲ್ಲಿ ಭಯ ಬೇಕಾ ಬೇಡವಾ ಅಂತಿದ್ವಿ. ಬಟ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ, ಇಲ್ಲ ಮಾಡಲೇಬೇಕು ಅಂತ ವಿ ಆಲ್ ಪುಟ್ ಆಫ್ ಡೌನ್, ಏನೇ ಅದು ಇಲ್ಲಿ ಮಾಡೋಣ. ಸೊ ಲೈಟ್ಸ್ಗಳನ್ನು ಎತ್ಕೊಂಡು ಬರೋರಾ? ಇಲ್ಲ, ಅದು ಕಮೆಂಡಬಲ್ ಎಫರ್ಟ್ ಫ್ರಮ್ ದ ಹೋಲ್ ಟೀಮ್. ಲೈಟು ಮತ್ತು ಗಿಂಬಲ್ಲು ಕ್ಯಾಮ್ರಾ ತುಂಬ ರಿಸ್ಕಿ ಇತ್ತು ಅದು. ಹಿಂಗಿತ್ತು ಸ್ಲೋಪು, ಫುಲ್ ಕೊಚ್ಚೆ, ಮಳೆ ಬಂದು ಲೀಚ್ಗಳು. ಫಸ್ಟ್ ಡೇ ಅಂತೂ 1,000 ಅಷ್ಟು ಹಿಂಗೆ ಕಾಲಿಟ್ಟರೆ ಕಾಡ್ಬಾಬ ಥರ ಲೀಚ್ಗಳು ಬಂದ್ಬಿಡೋದು. ತುಂಬ ರಿಸ್ಕಿ ಲೊಕೇಶನ್ ಅದು. ಬಟ್ ಕ್ರೇಜಿ ಟೀಮ್ ಎಲ್ಲ ಹುಚ್ಚು. ಎಲ್ಲಿವರೆಗೂ ಹೋಗ್ತಾ ಇತ್ತು? ಒಂದು ಲೊಕೇಶನ್ವರೆಗೂ. ಒಂದು ಕಾರಿಂದ ಲೊಕೇಶನ್ 1 hour ದೂರ ಬೈ ನಡ್ಕೊಂಡು ಹೋಗ್ಬೇಕಾಗಿರೋ ದಾರಿ, ಕಾಲ್ದಾರಿ 1 hour ಹೋಗೋಕ್ಕೆ. ಸೊ ದಿ ಆಕ್ಟರ್ಸ್ ಆಲ್ಸೋ ನಡ್ಕೊಂಡು ಬರಲ್ಲ ಎಲ್ಲರೂ, ದೇರ್ ಇಸ್ ನೋ ಎಕ್ಸೆಪ್ಷನ್. ಬೇರೆ ಏನು ಹೋಗಿ ಇಷ್ಟು ನ್ಯಾರೋ. ಮತ್ತೆ ಅಲ್ಲಿ ಇದನ್ನ ಚೇಂಜ್ ಮಾಡ್ಕೊಳ್ಳೋದು, ಕಾಸ್ಟ್ಯೂಮ್ಸ್ ಹಾಕೊಂಡೇ ನಡ್ಕೊಂಡು ಹೋಗ್ತೀವಿ. ಕಾಸ್ಟ್ಯೂಮ್ ಹಾಕೊಂಡು ಬರೋರು ಚೇಂಜ್ ಮಾಡಬೇಕು ಅಂದರೆ ಅಲ್ಲೊಂದು ಟೆಂಟ್ ಹಾಕಿದ್ವಿ ಕೆಳಗಡೆ ತೊಗೊಂಡೋಗಿ. ಟೆಂಟೇ ಚೇಂಜಿಂಗ್ ರೂಮ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಲ್ಲಿ. ಅದು ತುಂಬ ತುಂಬ ಲಾಜಿಸ್ಟಿಕ್. ಕುದುರೆ ಬರುತ್ತೆ. ಕುದುರೆಗೆ ಏನು ಕಾಡಲ್ಲೇ ಹುಟ್ಟು ಬಂದಿರೋದಿಲ್ಲ ಕುದುರೆಗಳು. ಮನುಷ್ಯರಿಗೆ ಕಷ್ಟ. ನಾವೆಲ್ಲ ಇಲ್ಲಿಂದ ಹೋಗಿ ಅಲ್ಲಿ, ಅಥವಾ ಕುದುರೆ ಮೇಲೆ ಕೂಡಿಸ್ಬಿಟ್ಟು ನಾವು ಲಿಟ್ರಲಿ ಇದು ಕುದುರೆ ಮೇಲೆ ಕೂಡ್ಸೋಕ್ಕಾಗಲ್ಲ, ಯಾಕಂದರೆ ರಿಸ್ಕ್ ತುಂಬ ಇರೋದಿಲ್ಲ. ಸ್ವಲ್ಪ ಕುದುರೆ ಸ್ಲೋ ಸ್ಲಿಪ್ಪಾಗೇ ಬರುತ್ತೆ ಕುದುರೆ. ಏನು ನಮ್ಮೆಲ್ಲ ಶೂಟಿಂಗ್ ಕುದುರೆಗಳಲ್ಲ, ಸೊ ಅವರು ನಿಜವಾದ ಕಾಡು ನೋಡಿ ತುಂಬ ದಿವಸ ಆಗಿರುತ್ತೆ. ಸೊ ಸಖತ್ ಕಷ್ಟ ಇದ್ದಿದ್ದು ಲೊಕೇಶನ್ ಅದೇ. ಹೆಂಗೆ ಅಚೀವ್ ಮಾಡಿದ್ವಿ ಅಂದರೆ, ಅದು ಒಂದೊಂದು ದಿನಾನೂ ಅಲ್ಲಿ ಲೇಟ್ ಆಗ್ತಿರೋಂಗೆ ಎಲ್ಲರಿಗೂ ಭಯ, ವಾಪಸ್ ಹೆಂಗೆ ಹೋಗೋದು ಮೇಲೆ ಅಂತ. ಬೆಳಗ್ಗೆ ಗುಡ್ ದಟ್ ದಿಸ್ ಕ್ವಶನ್ ಕೇಮ್ ಬಿಕಾಸ್ ಇಟ್ ವಾಸ್ ನಾಟ್ ಪಾರ್ಟ್ ಆಫ್ ಮೈ, ನಾನು ಬರ್ಕೊಂಡಿರಲಿಲ್ಲ. ನೀವು ಹೇಳ್ತಾ ನಾನು ಹಂಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಕನಕಾವತಿ ವರ್ಲ್ಡಲ್ಲಿ ಬಂತ ಸಡನ್ನಾಗಿ ಅದು ಬಂತು ಅದು ಸೀನು. ಬಿಕಾಸ್ ಅದು ಅಷ್ಟು ಚಂದ ಕಾಣಿಸಿದೆ ಅದು ಆ್ಯಕ್ಚುಲಿ ಅಲ್ಲಿ ನಿಂತ್ಕೊಂಡಾಗ. ನಿಜವಾದ ಲೊಕೇಶನ್ ಅದು. ಅಲ್ಲಿ ಒಂದೊಂದು ಮರನೂ 1,000 ವರ್ಷ ಹಳೆ ಮರ ಅಲ್ಲಿರೋದು. ಅದು ಸೂಪರ್. ಅಗೇನ್ ಗ್ರೇಟ್ ಥ್ಯಾಂಕ್ಸ್ ಗೋಸ್ ಟು ದ ಲೈನ್ ಪ್ರೊಡ್ಯೂಸರ್ಸ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಪ್ರೊಡಕ್ಷನ್ ಟೀಮ್ ಇದನ್ನು ಪುಲ್ ಆಫ್ ಮಾಡಿದ್ದಕ್ಕೆ. ಮತ್ತು ಶ್ರೀಕಾಂತ್ ಅಂತ ಅವರೇ ನಿಂತು ನೋಡಿಸಿ, ಎಲ್ಲೆಲ್ಲಿ ರಿಸ್ಕ್ ಇದೆ ಅಲ್ಲೆಲ್ಲ ರೋಪ್ ಕಟ್ಟಿಸಿ, ಒಂದು ಎಕ್ಸ್ಪೆಡಿಷನ್ ಥರನೇ ಇತ್ತು ಅದು. ವಾವ್. ಅದು ಫಸ್ಟ್ ಟೈಮ್ ಹೋಗ್ತಿರೋಗಂತೂ ನಾನು ಲೊಕೇಶನ್ಗೆ ಹೋಗ್ತಾ ಇದ್ವಿ. ಕೆಳಗಡೆಯಿಂದ ಬರ್ತಿದ್ದಾರಲ್ಲ ಒಂದು ಜನ ಅನ್ಲೋಡ್ ಮಾಡ್ಕೊಂಬಂದವ್ರಿಗೆ ಇನ್ನೂ ಎಷ್ಟು ದೂರ ಅಂತ ಕೇಳಿದ್ರೆ, ಇನ್ನೊಂದು ನೀವು ಬಂದಿರೋಷ್ಟು ಡಬಲ್ ಅಂತ ಅನ್ನೋರು.
ಹೇಳ್ತಾನೆ ಇದ್ದಾರೆ ಹೋಗ್ತಾ 1 hour ಅಂತ. ಇನ್ನೇನು ಬಂತು ಅಂತ ಲೋ ಕೇಳಿ ಇನ್ನೆಷ್ಟು ದೂರ ಅಂತ, ನೀವು ಎಷ್ಟು ದೂರ ಬಂದರೆ ಇನ್ನು ಅಷ್ಟು ದೂರ ಅಂತ, ನೆವರ್ ಎಂಡಿಂಗ್ ಥರ ಆಗೋಯ್ತು ಅದು. ಆಮೇಲೆ ಒಂದು ಪಾಯಿಂಟಲ್ಲಿ ನಿಮಗೆ ಸೌಂಡ್ ಕೇಳ್ಸಕ್ಕೆ ಶುರು ಆಗುತ್ತೆ, ಜನರು ಮಾತಾಡ್ತಿರೋದು. ಜನರು ಸೌಂಡ್ ಕೇಳಿಸಿದಲ್ಲ, ಇನ್ನೇನು ಬಂತು ಲೊಕೇಶನ್ ಅಂದರೆ ಅದಾದ್ಮೇಲೆ ಇನ್ನೂ 3/4 ಗಂಟೆ ಅದೇನೋ ಸಖತ್ ಮಿಸ್ಟೀರಿಯಸ್ ಜಾಗ ಅದು. ಹೋಗಿ ಹೆಂಗೆ ಹೋಗಿ ಕೊನೆಗೆ ರೀಚ್ ಆಗೋದು ಲೊಕೇಶನ್ ಅದು. ವಾವ್, ಆ್ಯಂಡ್ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್ ಆ್ಯಕ್ಚುಲಿ. ಬಟ್ ಅಫ್ಕೋರ್ಸ್ ಅದು ಎಕ್ಸ್ಟೆನ್ಷನಲ್ಲಿರುತ್ತೆ. ಅಲ್ಲಿಂದ ಈ ಬರ್ಮೆ ಇದ್ದಂತ ಅಂದರೆ ಈಶ್ವರನ ಹೂದೋಟ ಅಂತ ತೊಗೊಂಡ್ರೆ ಅದು ಕೂಡ ಹತ್ತಿರದಲ್ಲೇ ಇದ್ದಿದ್ದು ಅಥವಾ ಬೇರೆ ಕಡೆ ಇದ್ದಿದ್ದು? ಎಲ್ಲ ಹತ್ರ ಇದ್ದಿದ್ದು. ಬೈ ಕೋಇನ್ಸಿಡೆನ್ಸು ನಾವು ಮೂವಿಲಿ ಏನು ಜೋಗ್ರಫಿ ತೋರಿಸಿದೀವಲ್ಲ, ಹೌದು, ರಿಯಲ್ ಲೈಫ್ ಅದೇ ಜೋಗ್ರಫಿ ಇರೋದು. ರಿಯಲ್ ಲೈಫ್ ಜೋಗ್ರಫಿ 90% ಮ್ಯಾಚ್ ಆಗುತ್ತೆ. ಬಾಂಗ್ರಾ ಎಲ್ಲಿದೆಯೋ ಅಲ್ಲೇ ಇರಬೇಕು, ಕಾಂತಾರ ಎಲ್ಲಿದೆಯೋ ಅಲ್ಲೇ ಇರಬೇಕು, ಬಾಂಗ್ರಾಗೂ ಕಾಂತಾರಾಗೂ ಮಧ್ಯೆ ಏನಿದೆ ಅದು ಅಲ್ಲೇ ಇರಬೇಕು. ಎಕ್ಸಾಕ್ಟ್ಲಿ ಹಾಗೆ ಬೈ ಮಿರಕಲ್ ಆರ್ ಬೈ ಕೋಇನ್ಸಿಡೆನ್ಸ್ ಹಾಗೆ ಸಿಕ್ಬಿಡುತ್ತೆ ನಮ್ಮ ಜಾಗಗಳೆಲ್ಲ. ಸೊ ಈಗ ನೀವು ಹೇಳೋ ಪ್ರಕಾರ ಈಶ್ವರನ ಹೂದೋಟ ಪ್ರಪಂಚಕ್ಕೆ ಹೋಗಬೇಕಾದ್ರೂ ಕೂಡ ಶೂಟ್ಗೆ ಸೇಮ್ ಟ್ರೆಕ್ ಗಿಕ್ಕು ಎಲ್ಲ ಮಾಡ್ಕೊಂಡು ಹೋಗುತ್ತೆ. ಅದಕ್ಕೆ ಇನ್ನೊಂದು ಬೇರೆ ಆಕ್ಸೆಸ್ ಇತ್ತು. ಬಟ್ ಅದು ಸುಮಾ ಸರ್ಕಸ್ ಅದು ಕಾಡೊಳಗಡೆ ಹೋಗ್ಬೇಕು ಅದು. ಅದು ಕಾರೊಳಗಡೆ ಹೋಗಿ ಕಾಡೊಳಗಡೆ ಹೋಗ್ಬೇಕು ಅದನ್ನು. ಸೊ ಇದೆಲ್ಲ ಇಂಟರ್ ಕನೆಕ್ಟೆಡು. ಕಥೆಯಲ್ಲಿ ಬಾಂಗ್ರಾಯಿಂದ ಕಾಂತಾರ ಏನು ಡಿಸ್ಟೆನ್ಸ್ ಇರಬೇಕು ಅದು ರಿಯಲ್ ಲೊಕೇಶನಲ್ಲಿ ಇತ್ತು. ಆ ಥರ ಒಂದು ಕೊಡ್ಚಾದ್ರಿ ಬೆಟ್ಟ ಎಲ್ಲ ರಿಯಲ್. ಓಕೆ, ನೌ ದ ನೆಕ್ಸ್ಟ್ ಬಿಗ್ಗೆಸ್ಟ್ ಸೀಕ್ವೆನ್ಸ್ ಇಸ್ ದ ವಾರ್ ಸೀಕ್ವೆನ್ಸ್. ವಾರ್ ಬಗ್ಗೆ ನಾನು ಏನು ಮಾತಾಡ್ತಿದ್ದೀನಿ ಅಂದರೆ, ಈಗ ಆಲ್ರೆಡಿ ನಮಗೆ ಈಗೊಂದು ಬಾಹುಬಲಿ ಅಂತ ಒಂಥರ ಸಿನಿಮಾ ನೋಡಿಬಿಟ್ಟಾಗ ಸೌತ್ ಅವ್ರಿಗೆ, ಈಗೆಲ್ಲ ಪ್ಯಾನ್ ಇಂಡಿಯನ್ ಫಿಲಮ್ ಅಂತ ನೋಡಿದಾಗ ಒಂದು ವಾರ್ ಸೀಕ್ವೆನ್ಸ್ ನಮಗೆ ಲಾರ್ಜರ್ ದ್ಯಾನ್ ದ ಲೈಫಲ್ಲಿ ಇರುವಂಥದ್ದು ಇರುತ್ತೆ. ಅಂದರೆ ಹೌ ಇಂಟೆಲಿಜೆಂಟ್ಲಿ ದೇ ಡೂ ದ ವಾರ್ ಸೀಕ್ವೆನ್ಸ್. ಈಗ ನಾನು ಯಾಕೆ ಬಾಹುಬಲಿ ರೆಫರೆನ್ಸ್ ತೊಗೊತಿದ್ದೀನಿ ಅಂದರೆ, ಪ್ರಾಯಶಃ ಇನ್ ದ ಲಾಸ್ಟ್ ಫ್ಯೂ ಇಯರ್ಸಲ್ಲಿ ದಟ್ ಇಸ್ ಬಿಗ್ಗೆಸ್ಟ್ ವಾರ್ ಎಕ್ಸಾಕ್ಟ್ಲಿ. ಸೊ ಈಗ ಒಂದು ಬಲ್ಲಾಲ ದೇವ ಅವನ್ನ ಹೊಡೆದಾಗ ಇವ್ರದ್ದೇನು ಬಾಹುಬಲಿ ಏನು ಮಾಡ್ತಾರೆ ಅಂದರೆ, ಈಗ ಅದು ಬೆಂಕಿ ಹಾಕುವಂಥದ್ದು, ವಾವ್, ಸಮಥಿಂಗ್ ವೆರಿ ಇಂಟೆಲಿಜೆಂಟ್, ಬಿಲೀವಬಲ್, ಸಿನಿಮ್ಯಾಟಿಕ್ ಲಿಬರ್ಟಿ ಎಲ್ಲ ತೊಗೊಂಡಿರೋಂಥದ್ದು. ಸೊ ಇದರಲ್ಲೂ ಕೂಡ ನಾವು ಬಂದಾಗ ಕದಂಬರು ಅಂತ ಕದಂಬರ ಕಾಲದಲ್ಲಿ ಅಂತ ತೊಗೊಂಡಾಗ ಐ ನ್ಯೂ ಓಕೆ ಸದ್ಯ ಇದು ಯಾವುದೋ ತುಂಬ ಫಿಕ್ಷನಲ್ ವರ್ಲ್ಡ್ಗೆ ಹೋಗ್ತಿಲ್ಲ, ವಾಟ್ ದೇ ಆರ್ ಡೂಯಿಂಗ್ ಇಸ್ ರಿಯಲಿ ಗುಡ್. ಆ್ಯಂಡ್ ಐ ಲೈಕ್ ದ ವೇ ಈ ಬೆಂಕಿ ಹಚ್ಬಿಟ್ಟು ಅಂದರೆ ಇಡೀ ಒಂದು ಕೋಟೆನೇ ಹೊಡಿತೀವಿ ಅನ್ನೋ ಒಂದು ಬರುತ್ತಲ್ಲ, ದ್ಯಾಟ್ ವಾಸ್ ಸಮಥಿಂಗ್ ಲೈಕ್ ಓ ವಾವ್, ಹಿಯರ್ ಆಲ್ಸೋ ಸಮಥಿಂಗ್ ಇಸ್ ಬೀನ್ ಡನ್ ಇನ್ ದಿಸ್ ವರ್ಕ್ ಅಂತ ಅಂದ್ಕೊಂಡು. ಅಂದರೆ ಅಥವಾ ಪ್ರಾಯಶಃ ಕೆಲವ್ರು ಏನು ಮಾಡ್ತಾರೆ, ಬೇಡ ಹೆಂಗಿರುತ್ತೋ ಪೊನ್ನಿಯನ್ ಸೆಲ್ವನ್ ಫಾರ್ ಎಕ್ಸಾಂಪಲ್ ತೊಗೊಳ್ಳೋಣ, ಇಟ್ಕೊಂಡಾಗ ಆ್ಯಂಟಿಸಿಪೇಷನ್ ನಾವು ಏನೇ ಮಾಡಿದ್ರು ಬಟ್ ದೇ ಕೀಪ್ ಇಟ್ ವೆರಿ ಸ್ಟ್ರೈಟ್ ಇಟ್ಬಿಟ್ರು, ಓಕೆ ಬರ್ತಾರೆ ವಾರ್ ಇದು ಮಾಡಿಬಿಡ್ತಾರೆ ಅಂತ. ಇಲ್ಲೂ ಕೂಡ ಒಂಥರ ವೆರಿ ಎಕ್ಸೈಟಿಂಗ್ ಎಲಿಮೆಂಟ್ಸ್ಗಳಿತ್ತು. ಸೊ ವೆನ್ ಯು ಗೈಸ್ ಪ್ಲ್ಯಾನ್ಡ್ ಇಟ್ ಫ್ರಮ್ ದ ವಾರ್ ಸೀಕ್ವೆನ್ಸ್, ಹೌ ಡಿಡ್ ಯು ಪ್ಲ್ಯಾನ್? ನಾನು ಹೇಳಿದ್ನಲ್ಲ, ನಮ್ಮ ವಾರ್ ಆಗಿರಲಿ ಫೈಟ್ ಆಗಿರಲಿ ಎವ್ರಿಥಿಂಗ್ ಇಸ್ ಸ್ಕ್ರಿಪ್ಟೆಡ್. ಓಕೆ, ಈ ವಾರಲ್ಲೂ ದಿಸ್ ಹೋಲ್ ವಾರ್ ಇಸ್ ಅ ಸ್ಟೋರಿ. 10 minutes 15 minutes ಏನು ನಡೆಯುತ್ತೆ, ಇಟ್ ಇಸ್ ಪ್ರಾಪರ್ಲಿ ಗ್ರಾಫ್ಟ್ ಸ್ಟೋರಿ. ಓಕೆ, ಸ್ಟಾರ್ಟಿಂಗ್ ಬರಬೇಕು, ಹೀರೋ ಡೌನ್ಫಾಲ್ ಆಗಬೇಕು, ಡೌನ್ಫಾಲ್ ಆದಮೇಲೆ ಒಂದು ಮಾಸ್ ಮೂಮೆಂಟು, ಒಂದು ಸೊಲ್ಯೂಷನ್, ಇಟ್ಸ್ ಆಲ್ ಆನ್ ಪೇಪರ್. ಓಕೆ, ಆಮೇಲೆ ಸಂಕಪ್ಪ ಒನ್ ಆಫ್ ಮೈ ಫೇವ್ರೇಟ್ ಸೀನ್ಸ್, ಅದೊಂದು ಪ್ರಾಪರ್ ಮಾಸ್. ಸೂಪರ್. ಫಸ್ಟು ದೋಣಿ ಮುಳುಗಿಸಿದಾಗ ನಾವು ಅದೊಂದು ಕಂಟಿನ್ಯೂ ಮಾಡಿದ್ವಿ, ಅದು ರಿಕರಿಂಗ್ ಥಿಂಗ್. He was coming like ಅಲ್ಲಿ ಅದು ನಿಜ. ದೋಣಿ ಮಾಡ್ದಂಗೆ ನಾವು ಕಟ್ಟಿರೋ ಗೋಡೆ ನಮ್ಗೆ ಹೊಡೆಯಕ್ಕೆ ಬರಲ್ವಾ? ಅದೊಂದು ಸೂಪರಾಗಿ ಕ್ಯಾರಿ ಆಯಿತು. ಆಮೇಲೆ ಇದು ಪ್ಲಾನ್ ಮಾಡಿದ್ರೆ ಹಿಂಗೆ ಈ ಥರ ಆಗಬೇಕು, ಪ್ರಾಪರ್ ಸ್ಟ್ರಕ್ಚರ್, ಗೋಡೆ ಹೊಡೆದ್ಮೇಲೆ ಏನಾಗುತ್ತೆ, ಹೊಡೆಯೋ ಮುಂಚೆ ಏನಾಗುತ್ತೆ, ಒಂದು ಇಟ್ಸ್ ಅ ಸ್ಟೋರಿ. ಆ್ಯಂಡ್ ನಮ್ಗೆ ಫೈಟ್ ವಾರ್ನ ಸೇಮ್ ನೀವು ಹೇಳ್ದಂಗೆ, ಇವಾಗ ನಾವು ವಾರ್ ಸ್ಕೇಲು ಟೆಕ್ನಿಕಲಿ ತೋರ್ಸಕ್ಕೆ ಹೋಗ್ಬಿಟ್ರೆ ದೇರ್ ವಿಲ್ ಬಿ ಲಾಟ್ ಆಫ್ ಕಂಪ್ಯಾರಿಸನ್ಸ್. ಓಕೆ, ಆ್ಯಂಡ್ ನಮ್ಮದು ವಾರ್ ಮೂವಿ ಅಲ್ಲ. ಕರೆಕ್ಟ್. ಸೊ ವಿ ಕಾಂಟ್ ಸ್ಟ್ಯಾಂಡ್ ಅಪ್ ಟು ಇಟ್. Correct. Because war will hardly be 10 or 20% of our budget in the movie. Yeah. We have spent on other things. Yeah. But war films ಅಲ್ಲಿ that will be the predominant expense. So ನಮಗೆ we didn't want a comparison. Okay. So ನಮ್ಗೆ ವಾರ್ ಥರ ಟ್ರೀಟ್ ಮಾಡೋದು just a storytelling tool. Okay. So we didn't go too much into technical fight. That's why the song is also there. The song is placed on war. Yeah. And there's parallelly some things happening while the war is happening. Story is progressing. ಏನಕ್ಕೆ ಅಂದರೆ war is just an element. It's not the main thing. It's not the showstopper. War is taking you to something which is the climax. And what you say is also right. ಯಾಕೆಂದರೆ ಈಗ ಬೇರೆ ಸಿನಿಮಾಗಳಲ್ಲಿ ತೊಗೊಂಡ್ರೆ ಇನ್ಕ್ಲೂಡಿಂಗ್ ಬಾಹುಬಲಿ, ಪೊನ್ನಿಯನ್ ಸೆಲ್ವನ್, ದಿ ಕ್ಲೈಮ್ಯಾಕ್ಸ್ ಇಸ್ ದ ವಾರ್. ಹೌದು ಅಲ್ವಾ? ಇಲ್ಲಿ ಈಗ ಟಾಕಿಂಗ್ ಅಬೌಟ್ ದಿ ಕ್ಲೈಮ್ಯಾಕ್ಸಲ್ಲಿ ಈಗ ನನಗನ್ಸಿದ್ದು ಪ್ರೀ ಕ್ಲೈಮ್ಯಾಕ್ಸ್ ವಾಸ್ ಆಲ್ರೆಡಿ ಅ ಕ್ಲೈಮ್ಯಾಕ್ಸ್. ಇಟ್ಸ್ ಅ ಲಾಂಗ್ ಪ್ರೊಸೆಸ್. ಇದು ಈ ಥರ ವೆರಿ ರಿವಾರ್ಡಿಂಗ್ ಕೈಂಡ್ ಆಫ್ ಕ್ಲೈಮ್ಯಾಕ್ಸ್ ಅಂತಾರಲ್ಲ, ಕಂಟಿನ್ಯೂಸ್ಲಿ ನಿಮಗೆ ಎವ್ರಿ 2 to 3 minutes ಒಂದು ಹೈ ಆಗ್ತಾನೆ ಇದೆ. ಲೈಕ್ ಅಂದರೆ ಯು ಆರ್ ನಾಟ್ ಗಿವಿಂಗ್ ಸಸ್ಟೈನ್ ಮಾಡಕ್ಕೆ ಬಿಡ್ತಿಲ್ಲ. ಲೈಕ್ ದಟ್ಸ್ ಅ ವೆರಿ ಗುಡ್ ಪಾಯಿಂಟ್ ವಾಟ್ ಯು ಸೆಡ್. ಈಗ ಗುಳಿಗ ಸೀಕ್ವೆನ್ಸು ಯಾವಾಗ ಗುಲ್ಶನ್ ದೇವಯ್ಯವರು ಕುಲಶೇಖರ ಸತ್ತ ಅಂತಂದಾಗ ಓಕೆ ದೇರ್ ಎಂಡ್ಸ್ ದ ಸ್ಟೋರಿ. ನಾನು ಅಂದ್ಕೊಂಡಿದ್ದು ಗುಲ್ಶನ್ ದೇವಯ್ಯ ಈಗ ಕುಲಶೇಖರ ಸ್ಪಾಯ್ಲರ್ಸ್ ಒಂದು ವಾರ್ನಿಂಗ್ ಕೊಟ್ಬಿಡಿ.
ಸ್ಪಾಯ್ಲರ್ಸ್ ಕಾ Spoilers ಓ one. ಸಾರಿ ಅಯ್ಯೋ ಓಕೆ ಗೈಸ್ ಸಿನಿಮಾ ನೋಡಿಲ್ದೇ ಇರೋರು ಇದು ದಯವಿಟ್ಟು ಮುಂಚೆನೇ ಹೇಳ್ಬಿಡ್ತಾ ಇದ್ದೀನಿ. ನಾನು ವಾರ್ನಿಂಗ್ ಕೊಟ್ಟು ಅಲ್ಲ, ನಾನು ಹೇಳ್ಬಿಟ್ಟಿದ್ದೀನಿ ಅದನ್ನು. ನೋಡಿರೋರು ದಯವಿಟ್ಟು ಇದನ್ನು ನೋಡಿ, ಇಲ್ಲಾಂದ್ರೆ ಇಲ್ಲಿಗೆ ನಿಲ್ಲಿಸ್ಬಿಡಿ ಈ ಪಾಡ್ಕಾಸ್ಟ್ನ. ಐ ಆಮ್ ಸೋ ಸಾರಿ. ಎನಿವೆ, ಸೊ ಈಗ ಗುಲ್ಶನ್ ದೇವ ಕ್ಯಾರೆಕ್ಟರ್ ತೊಗೊಂಡಾಗ ಕಾಂತಾರ ಅಲ್ಲಿ ನಾನು ಅಚ್ಯುತ್ ಥರ ರೆಫರೆನ್ಸ್ ತೊಗೊತೀನಿ. ಓಕೆ, ದ ಹೋಲ್ ನನಗೆ ಆ ಟೆಂಪ್ಲೇಟಲ್ಲಿ ಅದು ಕಾಣ್ತಾ ಬಂತು. ಯಾವಾಗ ವೆನ್ ದಟ್ ಸೀಕ್ವೆನ್ಸ್ ಆಯಿತು, ಗುಲ್ಶನ್ ದೇವ ಸೀಕ್ವೆನ್ಸ್ ಆಯಿತು ಕುಲಶೇಖರದು, ಐ ವಾಸ್ ಲೈಕ್ ಗುರು ಸಿನಿಮಾನೇ ಮುಗಿದಾಯ್ತಾ, ವಾಟ್ ಈಸ್ ಇಟ್ ಗೋಯಿಂಗ್ ಟು ಟ್ರೈ ಅಂತಿತ್ತು. ಅಲ್ಲಿಂದ ಐ ನೆವರ್ ಇಮ್ಯಾಜಿನ್ ಇಟ್ ವಿಲ್ ಗೋ ಟು ದ ಬ್ರಹ್ಮರಾಕ್ಷಸ, ಆಯಿತಾ. ಅಂದರೆ ದೋ ಇಟ್ ವಿಲ್ ಗೋ ಟು ಗುಳಿಗಾಗ ಬರುತ್ತೆ, ಅದಕ್ಕೆ ಬಂದು ಸೊ ಅಲ್ಲಿ ರುಕ್ಮಿಣಿ ವಸಂತದ ಇದಾಗಿ ಬ್ರಹ್ಮರಾಕ್ಷಸಕ್ಕೆ ಬಂದಾಗ ಅಲ್ಲೊಂದು ಹೈ, ಇಟ್ ಈಸ್ ಲೈಕ್ ಹೋಗ್ತಾನೇ ಇದೆ. ಇಟ್ ಈಸ್ ನಾಟ್ ಈವನ್ ಎ ವೇವ್ ಇಫ್ ಯು ಆಸ್ಕ್ ಮೀ. Progressive high. Correct, that's the right progressive high. Like, was it a constant decision on the paper? Yeah, that is the whole point ಅಲ್ಲ. ನಮಗೂ ತುಂಬ ಭಯ ಆಯಿತು ಮಸಾಕರ್ ಸೀಕ್ವೆನ್ಸ್ ಇಷ್ಟು ಬೇಗ ಬಂದಮೇಲೆ. ದ ಎಕ್ಸ್ಪೆಕ್ಟೇಷನ್ ಇಸ್ ಗೋನ್ ಟು ಬಿ ಮಚ್ ಬಿಗರ್ ಆ್ಯಂಡ್ ಎಷ್ಟೊಂದು ಜನಕ್ಕೆ ಇಲ್ಲೇ ಮುಗ್ದೋಯ್ತಲ್ಲ ಅಂತ ಅನ್ಸೋ ಚಾನ್ಸಸ್ ಇದ್ದೇ ಇರುತ್ತೆ. ಬಟ್ ವಿ ನ್ಯೂ ವಿ ಹ್ಯಾಡ್ ಅ ವೆರಿ ಸ್ಟ್ರಾಂಗ್ ಕ್ಲೈಮ್ಯಾಕ್ಸ್. ವಿ ನ್ಯೂ ಆ್ಯಂಡ್ ದ ಸ್ಟೋರಿ ಇಟ್ ಸೆಲ್ಫ್ ಇಸ್ ವೆರಿ ಸ್ಟ್ರಾಂಗ್. ದೇರ್ ಸೋ ಮೆನಿ ಮೋರ್ ಥಿಂಗ್ಸ್ ಟು ಕಮ್. ಸೊ ಅದೊಂದು ಪೇಷನ್ಸ್ ಇರುತ್ತಲ್ಲ. ಇವಾಗ ಒಂದು ದಟ್ ನಮ್ಗೆ ಅಜೆಂಡಾ ಇದ್ದಿದೆ ಅಂದರೆ ಒಂದು ಮಸಾಕರ್ ನೋಡಿದ್ಮೇಲೆ ನೆಕ್ಸ್ಟ್ ಒಂದು ಸಾಂಗ್ ಬರುತ್ತೆ, ಇನ್ನೊಂದು ಸಾಂಗ್ ಬರುತ್ತೆ. ಅದ್ರ ಜನರು ಪೇಷಂಟಾಗಿ ಕೂತ್ಕೊಂಡು ನೋಡ್ತಾರೆ ಅಂದರೆ ಯು ಹ್ಯಾವ್ ಟು ಗಿವ್ ದಮ್ ಸಮಥಿಂಗ್ ಬಿಗ್ Point. ಸೊ ಆ್ಯಂಡ್ ಇಫ್ ಯು ಹ್ಯಾವ್ ಟು ಸ್ಯಾಟಿಸ್ಫೈ ದೆಮ್ ಯು ಹ್ಯಾವ್ ಟು ಟೇಕ್ ಇಟ್ ಟು ನೆಕ್ಸ್ಟ್ ಲೆವೆಲ್. ಅದು ದಟ್ ವಿ ಕಾನ್ಷಿಯಸ್ಲಿ ಮಾಡಿದ್ದು. ಅಂದರೆ ನಮ್ಗೆಲ್ಲರಿಗೂ ನಮ್ಮ ಕೆಪಾಸಿಟಿಗೆ ನಾವು ಏನೇನು ಬೆಸ್ಟ್ ವಿ ಕುಡ್ ಥಿಂಕ್ ಆಫ್, ಬೆಸ್ಟ್ ವಿ ಕುಡ್ ರೈಟ್, ಬೆಸ್ಟ್ ವಿ ಕುಡ್ ಅಚೀವ್, ವಿ ಹವ್ ಡನ್ ಇಟ್ ಓನ್ಲಿ ಫಾರ್ ದ ಪರ್ಪಸ್. ಏನು ಅಂದರೆ ಇಷ್ಟೊತ್ತು ಕೂತಿದ್ದಕ್ಕೆ ದ ರಿವಾರ್ಡ್ ಶುಡ್ ಬಿ ವೆರಿ ಹೈ. ಅಂದರೆ ಒಂದು ಲಾಸ್ಟಲ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಹೆಂಗಿರಬೇಕು ಅಂದರೆ ದಟ್ ಶುಡ್ ಮೇಕ್ ಯು ವಾಂಟ್ ಟು ಕಮ್ ಬ್ಯಾಕ್ ಆ್ಯಂಡ್ ವಾಚ್ ಇಟ್ ಅಗೇನ್. ಸೊ ದ ಎಂಡ್ ರಿವಾರ್ಡ್ ಆಲ್ವೇಸ್ ಹ್ಯಾಸ್ ಟು ಬಿ ವೆರಿ ಹೈ, ನೋ ಮ್ಯಾಟರ್ ಕಾಂತಾರ ಅಂತ ಅಲ್ಲ, ಎನಿವೇರ್. ಇಫ್ ಯು ಹ್ಯಾವ್ ಟು ಸೆಂಡ್ ಪೀಪಲ್ ಬ್ಯಾಕ್ ಹೋಮ್ ಹ್ಯಾಪಿ. ಇವಾಗ ಎಲ್ಲರೂ 2ನೇ ಸಲ 3ನೇ ಸಲ ಏನಕ್ಕೆ ಬಂದು ನೋಡ್ತಿದ್ದಾರೆ ಅಂದರೆ ಲಾಸ್ಟಲ್ಲಿ ಮತ್ತು ಓವರಾಲ್ ಒಂದು ಎಂಡಿಂಗ್ ಮತ್ತು ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ದಟ್ ಶುಡ್ ಬಿ ವೆರಿ ರಿವಾರ್ಡಿಂಗ್. ಓನ್ಲಿ ದೆನ್ ವಿಲ್ ಯು. ಇವಾಗ ನನಗೆ ಇಷ್ಟ ಆಗೋದಲ್ಲದೆ ವೆನ್ ಐ ನೋ ಇಟ್ ಇಸ್ ರಿವಾರ್ಡಿಂಗ್ ಐ ವಿಲ್ ಗೆಟ್ ಒನ್ ಮೋರ್ ಪರ್ಸನ್. ಬಾ ಕೂತ್ಕೋ ಅಂತ ಕರ್ಕೊಂಬಂದು ತೋರಿಸ್ತೀನಿ, ಜೊತೆಗೆ ನಾನು ನೋಡ್ತೀನಿ. ದಟ್ ಈಸ್ ಸಿನಿಮಾ ಅಲ್ಲ. ಪಾಯಿಂಟ್. ಆ್ಯಂಡ್ ನಿಮಗೆ ಈಗ ಗುಳಿಗ ಸೀಕ್ವೆನ್ಸಲ್ಲಿ ನಾನು ತೊಗೊಂಡಾಗ ಹೇಳ್ತೀನಿ, ಅಫ್ಕೋರ್ಸ್ ಇದು ರೈಟಿಂಗ್ ಕ್ವಶನ್ ಆಗುತ್ತೆ, ಬಟ್ ಸ್ಟಿಲ್ ಈಗ ಒಂದು ಕಾಂತಾರದಲ್ಲಿ ಒಂದು ಗುಳಿಗ ನೋಡಿದ್ವಿ, ಇಲ್ಲಿ ದಶಾವತಾರ ಆಫ್ ಗುಳಿಗಾನ್ ಹತ್ತಿತ್ತ ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಗುಳಿಗ ಇರೋದು 108 ಗುಳಿಗಗಳಿದ್ದಾರೆ ಅಷ್ಟಿದೆ. ನಮಗೆ ನಮ್ಮ ಸ್ಟೋರಿ ಒಳಗಡೆ ಏನೇನು ತೋರಿಸೋಕ್ಕಾಗುತ್ತೋ ತೋರಿಸಿದ್ದೀರಾ. ಸೊ ಅದನ್ನು ಒಂದೊಂದಾಗಿ ಹೋಗ್ತಾ ಎಲಿವೇಟ್ ಆಗ್ತಾ ಆ್ಯಂಡ್ ಕುಡೋಸ್ ಟು ದಿ ರೈಟಿಂಗ್, ಬಿಕಾಸ್ ವೆನ್ ರುಕ್ಮಿಣಿ ಕೇಮ್ ಆ್ಯಂಡ್ ವೆನ್ ಶಿ ಸ್ಟುಡ್ ಒಂಥರ ಒಂದು ಹೆಂಗಸನ್ನ ನೀನು ಹೆಂಗೆ ಮಾಡ್ತೀಯಾ. ಫನ್ನಿ ಥಿಂಗ್ ಇಸ್ ಈ ಗುಳಿಗಗಳಿದೆಯಲ್ಲ, ದಟ್ ವಾಸ್ ಅ ಸ್ಪಾಟ್ ಇಂಪ್ರೂವೈಸೇಷನ್. ವಿ ಆಲ್ರೆಡಿ ಇಟ್ ವಾಸ್ ನಾಟ್ ಪಾರ್ಟ್ ಆಫ್ ದ ಒರಿಜಿನಲ್ ಸ್ಕ್ರಿಪ್ಟ್. ಹೌದಾ? ಸ್ಪಾಟಲ್ಲಿ ಹೆಂಗೆ ಎಲ್ಲ ಡಿಸ್ಕಷನ್ ಮಾಡ್ತಾ ಗೊತ್ತಿತ್ತು, ಎಲ್ಲ ವಿಷಯ ಗೊತ್ತಿತ್ತು. ಸ್ಪಾಟಲ್ಲಿ ಡಿಸ್ಕಷನ್ ಮಾಡ್ತಾ ಅಂದರೆ ಇವ್ರು ಮಾಡಿದ ಪರ್ಫಾರ್ಮೆನ್ಸು ಎಷ್ಟು ಅಥೆಂಟಿಕ್ ಆಗಿದೆ ಅಂತ ಯಾರೋ ಹೆಂಗೆ ಮಾಡ್ತಿದ್ರು, ಸೇಮ್ ರುದ್ರ ಗುಳಿಗ ಥರ ಇದೆ ಅಂದಾಗ ಹೌದಲ್ವಾ. ಅಂದರೆ ಅವ್ರು ಒಂದೊಂದು ಗುಳಿಗಾನು ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ರು, ಬಾಡಿ ಲ್ಯಾಂಗ್ವೇಜು ಮತ್ತು ಓವರ್ ಆಲ್ ಪರ್ಫಾರ್ಮೆನ್ಸು, ಸಮಥಿಂಗ್ ವಿ ಕ್ಯಾರಿಡ್ ವೈಲ್ ಶೂಟಿಂಗ್. ಹೌ ಡಿಡ್ ಯು ಶೂಟ್ ದಿ ಗುಳಿಗ ಸೀಕ್ವೆನ್ಸ್? ಅಂದರೆ ಬೀಟ್ ಕಾಂತಾರ 1 2ಕ್ಕೂ ನಾನು ಹಿಂಗೆ ಅಂದರೆ ಹೆಂಗೆ ಆ್ಯಕ್ಟ್ ಮಾಡೋರು ಹೆಂಗೆ ಶೂಟ್ ಮಾಡ್ತಿದ್ರು ಅದನ್ನು? ಅವ್ರು ಮಾಡ್ತಿರ್ತಾರೆ, ನಮಗೆ ಅದನ್ನು ಕ್ಯಾಪ್ಚರ್ ಮಾಡಬೇಕಷ್ಟೇ. ಅಫ್ಕೋರ್ಸ್ ಮಲ್ಟಿಪಲ್ ಕ್ಯಾಮ್ರಾಸ್ ಇರುತ್ತಲ್ಲ. 2 ಕ್ಯಾಮ್ರಾಸ್ ಇರುತ್ತೆ. ಗುಳಿಗ ಬಂದಾಗೆಲ್ಲ ಲೈಕ್ ತುಂಬ ಮೆಟಿಕ್ಯುಲಸ್ ಆಗಿ ರಿಲಿಜಿಯಸ್ ಆಗಿ ಮಾಡ್ತೀವಿ. ಅಂದರೆ ರಿಲಿಜಿಯಸ್ಗಿಂತ ಬಿಲೀಫ್ ತುಂಬ ಸ್ಟ್ರಾಂಗ್ ಇರುತ್ತೆ. ಗುಳಿಗ ಪೋರ್ಷನ್ಸ್ ಬಂದಾಗ ಲೈಕ್ ಸೆಟ್ಟಲ್ಲಿ ಬೇರೆ ಎನರ್ಜಿ. ಅಂದರೆ ಎಲ್ಲರೂ ಕಾಯ್ತಿರೋದು ದೈವ ಪೋರ್ಷನ್ಸ್ ಆಫ್ ದ ಮೂವಿ ಶೂಟ್ ಮಾಡುವಾಗ ಇಡೀ ಸೆಟ್ ಒಂದು ಸೈಲೆಂಟ್ ಅಟ್ಮಾಸ್ಫಿಯರೇ ಚೇಂಜ್ ಆಗಿಬಿಡುತ್ತೆ. ಸಡನ್ ಟ್ರಾನ್ಸ್ಫಾರ್ಮೇಷನ್ ಒಂದು ಹೆಂಗಾಗತ್ತೆ ಅಂದರೆ ಅಲ್ಲಿವರೆಗೂ ಕೇವಾಸು ಗಲಾಟೆಗಳು ಎಷ್ಟಿದ್ರು ಈ ದೈವ ಪೋರ್ಷನ್ಸು ಇಲ್ಲ ಗುಳಿಗ ಪೋರ್ಷನ್ ಶೂಟ್ ಮಾಡಿದಾಗ ಇಡೀ ಸೆಟ್ ಸೈಲೆಂಟ್. ಆದರೆ ಒಬ್ಬೊಬ್ಬನಿಗೂ ಅದು ಫೀಲ್ ಆಗಕ್ಕೆ ಶುರು ಆಗುತ್ತೆ. ಡಿಡ್ ಯು ಎವರ್ ಫೀಲ್ ಲೈಕ್ ರಿಷಬ್ ಇಸ್ ನಾಟ್ ಆ್ಯಕ್ಟಿಂಗ್ ಅನ್ಸಿದ್ಯಾ? ಸರಿ, ಅದು ನಾವು ಹೇಳೋದು ನಮ್ಗೆ ಹೇಳೋಕ್ಕೆ ಕಷ್ಟ. ಅಂದರೆ ಆಡಿಯನ್ಸ್ ನೋಡಿದವ್ರಿಗೂ ಅವ್ರಿಗೂ ಅದೇ ಅನಿಸಿರುತ್ತೆ. ಥಿಯೇಟ್ರಲ್ಲಿ ನೋಡಿದವ್ರಿಗೆ ತುಂಬ ಜನ ಹೇಳೋದು ಇದು ಆ್ಯಕ್ಟಿಂಗ್ ಥರ ಅನಿಸಿಲ್ಲ, ಇದು ಸಮಥಿಂಗ್ ಬಿಯಾಂಡ್ ದಟ್ ಅಂತ. ಅದು ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಓನ್ಲಿ ಹೀ ಕ್ಯಾನ್ ಟೆಲ್ ವಾಟ್ ಹೀ ಫೆಲ್ಟ್ ಅಂತ. ನಮಗೆ ನೋಡೋರಿಗೆಲ್ಲ ಆ್ಯಕ್ಟಿಂಗ್ ಅಂದ್ರೆ ಫಿಲಮ್ ಅನ್ನೋದೇ ಮರ್ತೋಗುತ್ತೆ ಆ ಟೈಮ್ಸಲ್ಲಿ ಶೂಟ್ ಮಾಡುವಾಗ. ಕಟ್ ಶಾರ್ಟ್ಸ್ಗಳು ಹೆಂಗೆ ಮಾಡ್ತೀರಾ ಅರವಿಂದ್? ಅಂದರೆ ದಟ್ ಪರ್ಫಾರ್ಮೆನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ನಾನು ಯೋಚನೆ ಮಾಡ್ತೀನಿ.
cuts are pre-planned. And part of it is also fight choreography ಅಲ್ಲ. So fight masters would have choreographed some portions. ಇಲ್ಲಿಂದ ಇಲ್ಲಿ ಕಟ್ ಆಗುತ್ತೆ, ಇಲ್ಲಿಂದ ಇಲ್ಲಿ ಕಟ್ ಆಗುತ್ತೆ ಅಂತ ಇಟ್ಸ್ ಪ್ರೀ ಡಿಟರ್ಮಿನ್ಡ್. ಈ ಶಾರ್ಟಲ್ಲಿ ಎಷ್ಟೆಷ್ಟು ಬೇಕು ಅಂತ. ಆ್ಯಂಡ್ ವಿ ಹ್ಯಾವ್ ಟು ಹ್ಯಾವ್ ಕಟ್ ಶಾರ್ಟ್ಸ್, ಯಾಕೆಂದರೆ ವಿ ಹ್ಯಾವ್ ಟು ಟ್ರೈ ಆ್ಯಂಡ್ ಲಿಮಿಟ್ ದ No, ಶಾರ್ಟ್. but I'm thinking, because why I said it's not easy from the acting per se ಅಂತ ತಗೊಂಡಾಗ ಗುಳಿಗ ಸೀಕ್ವೆನ್ಸ್ಗಳಲ್ಲಿ to maintain the, of course so many people have done big ಎಲ್ಲ the continuity. I'm just thinking from the perspective, ಅಂದರೆ ಈಗ ಓಕೆ, ಈಗ ಒಂದು ಕೆಳಗಡೆ ಇದ್ದು ಬಂದು ಅವ್ರಿಗೆ ಪರಕಾಯ ಪ್ರವೇಶ ಆಗಿ ಅವರು ಹೇಳ್ತಿದ್ದಾರೆ, ಇಲ್ಲಿಂದ ಕಟ್ಟಾಗಿ ಎಲ್ಲೋ ಒಂದು ಕಡೆ ಬರ್ತಾರೆ, ಇಲ್ಲಿಂದ ಅಲ್ಲೂ ಹೋಗ್ತಾರೆ, ವಾಟ್ ಎವರ್, ನಾನೆಲ್ಲ 360 ಡಿಗ್ರಿಯಿಂದ ಯೋಚನೆ ಮಾಡ್ತಿರೋಂಥದ್ದು. ದ ಕಂಟಿನ್ಯೂಟಿ ಇನ್ ಟರ್ಮ್ಸ್ ಆಫ್ ದಟ್ ಪರಕಾಯ ಪ್ರವೇಶದ ಇದೆಯಲ್ಲ, ಇಟ್ ವಿಲ್ ಬಿ ಕಾನ್ಸ್ಟೆಂಟ್ ಥ್ರೂ ಔಟ್. ಅವರು ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಯಾರು ಕರೆಕ್ಟು. ಯಾ, ಪ್ಲಸ್ ಆಲ್ಸೋ ಅವ್ರ ಡೈರೆಕ್ಟ್ರು, ಅವ್ರಿಗೆ ಏನಾಗ್ತದೆ ಅಂತ ಅವ್ರಿಗೂ ಗೊತ್ತಿರುತ್ತೆ, ಫ್ಲೋ ಏನು ಅಂತ ಗೊತ್ತಿರುತ್ತೆ. ಪ್ಲಸ್ ನಾವು ವಿ ಹ್ಯಾವ್ ಪವರ್ಫುಲ್ ಮ್ಯೂಸಿಕ್ ಗುಳಿಗ ಮಾಡುವಾಗ. ಅಲ್ಲಿ ತಾಸೆ ಎಲ್ಲ ಇದ್ದಾರಲ್ಲ ಆನ್ ಸ್ಕ್ರೀನ್ ಬರ್ತಾರೆ, ದೇ ಆರ್ ರಿಯಲ್ ಪ್ಲೇಯರ್ಸ್. ಈಗ ಗುಳಿಗ ನಡೀತಿರ್ಬೇಕಾದ್ರೆ ಓಕೆ, ದಟ್ಸ್ ದ ಪ್ರೊಸೆಸ್ ಐ ವಾಂಟೆಡ್ ಟು ಆಸ್ಕ್ ಆಲ್ಸೋ. ಗುಳಿಗ ಬಿಟ್ಟು ಬೇರೆ ಕಡೆ ಬೇರೆ ಎಲ್ಲ ಸೀಕ್ವೆನ್ಸ್ಗಳದ್ದು ವಿಲ್ ದರ್ ಬಿ ಕೆಲವರು ದೇ ಆ್ಯಪ್ಟ್ ಅಲ್ಲ ದೇ ಚೂಸ್ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ನ ಪ್ಲೇ ಮಾಡಿ ಅದಕ್ಕೆ ಆ್ಯಕ್ಟ್ ಮಾಡಿಸೋ ಥರನೂ ಮಾಡಿಸ್ತಾರಲ್ಲ? ಹಾಂ, ಎಲ್ಲ ಕಡೆ ಮಾಡೋದ. ಅಂದರೆ ಎಲ್ಲೆಲ್ಲಿ ಬೇಕು ಸಾಂಗಿಗೆ ಆಬ್ವಿಯಸ್ಲಿ ಮ್ಯೂಸಿಕ್ ಬೇಕೇ ಬೇಕು. ಆಫ್ಕೋರ್ಸ್, ಸಾಂಗ್ಸ್ ಬಿಟ್ಟು ಕೆಲವು ದೈವ ಪೋರ್ಷನ್ಸಿಗೆ ಮ್ಯೂಸಿಕ್ ಬೇಕೇ ಬೇಕು. ಯಾಕಂದ್ರೆ ಲೈವ್ ನಾವು ಮ್ಯೂಸಿಕ್ ಹಾಕಿದ್ರೆ ಲೈವ್ ಇನ್ಸ್ಟ್ರೂಮೆಂಟ್ ಇದ್ದೇ ಇರ್ತಲ್ಲ. ನಮ್ಮ ಮೂವಿಲಿ ಬರೋದು ಯಾರು ಆರ್ಟಿಸ್ಟ್ ಅಲ್ಲ, ಅಂದರೆ ಜೂನಿಯರ್ ಆರ್ಟಿಸ್ಟ್ ಅಲ್ಲ. ಕೈಯಲ್ಲಿ ತಾಸೆ ಇದೆ ಅಂದರೆ ಅವ್ರು ತಾಸೆ ಪ್ಲೇಯರೇ ಇರ್ತಾರೆ, ಡೋಲ್ ಇದೆ ಅಂದರೆ ಅವ್ರು ಡೋಲ್ ಪ್ಲೇಯರೇ ಕರ್ಕೊಂಡ್ಬಂದಿರ್ತೀವಿ. ಸೊ ಆಲ್ ಆಫ್ ದಮ್ ಆರ್ ರಿಯಲ್ ಪ್ಲೇಯರ್ಸ್. ಇವಾಗ ವೀಣೆ ಇಟ್ಕೊಂಡಿದ್ರೆ ಅಟ್ಲೀಸ್ಟ್ ಅವ್ರು ನಮ್ಮ ಮೈಮ್ ದಾಸ್ ಕರೆಕ್ಟ್. ಸೊ ಎಲ್ಲರಿಗೂ ಮ್ಯೂಸಿಕಲ್ ಸೆನ್ಸ್ ಇರೋರು. ಸೊ ಸುಮ್ಮನೆ ಅವರು ಹಿಂಗೆ ಫೇಕ್ ಮಾಡಲ್ಲ, ನಿಜವಾಗ್ಲೂ ಮ್ಯೂಸಿಕ್ ಬಂದೇ ಬರುತ್ತೆ ಸೆಟ್ಟಲ್ಲಿ ಶೂಟ್ ಮಾಡುವಾಗ. ವೆನ್ ಯು ರೈಟ್ ಫ್ರಮ್ ದಿ ಶಾರ್ಟ್ ಪರ್ಸ್ಪೆಕ್ಟಿವ್ ಆಫ್ ಗುಳಿಗ, ಹೌ ಡು ಯು ರೈಟ್ ಯೂಶಲಿ? ರೈಟ್ ಅಲ್ಲ, ರೈಟ್ ಅಂದರೆ ಐ ಮೀನ್ ಹೌ ಡು ಯು ಕಂಪೋಸ್? ಕಾಂತಾರ 1 ಎಕ್ಸಾಂಪಲ್ ತಗೊಂಡ್ರೆ, ಓಕೆ, ಕಾಂತಾರ 1 ಪಾರ್ಟ್ 1 ಅಲ್ಲಿ ಗೊತ್ತಾಯ್ತು, ಗುಳಿಗ ಪೋರ್ಷನ್ ಏನಾಗುತ್ತೆ ಅಂತ ಅದು ಗೊತ್ತಿರಲಿಲ್ಲ. ನನ್ ಆಫ್ ಅಸ್ ಹ್ಯಾಡ್ ಎನಿ ಕ್ಲಾರಿಟಿ. ಅದೊಂದು ಟೆನ್ಷನ್ ಟಾಪಿಕ್ ಆಗೋಗಿತ್ತು. ನಾವು ಹೋಗಿ ಕೇಳ್ತೀವಿ ಏನಾಗ್ತಿದೆ ಗುಳಿಗ, ಏನು ಮಗ ನೋಡೋಣ ಮಗ, ವೆಯ್ಟ್ ಮಾಡೋಣ, ನನಗೂ ಗೊತ್ತಿಲ್ಲ, ನೋಡೋಣ ಏನೋ ಒಂದು ಆಗುತ್ತೆ ಅಂತ ಅವ್ರ ಮೈಂಡಲ್ಲಿ ಕ್ಲಾರಿಟಿ ಇತ್ತು. ಬಟ್ ಆ ಕ್ಲಾರಿಟಿ ಅವ್ರಿಗೆ ಬೇರೆಯವ್ರಿಗೆ ಎಕ್ಸ್ಪ್ಲೈನ್ ಮಾಡೋದು ಫಾರ್ಮ್ ಆಗಿರಲಿಲ್ಲ. ಓನ್ಲಿ ಹಿ ನ್ಯೂ, ಅಂದರೆ ಯಾವ ಥರ ಕಾಣಿಸ್ಬೇಕು, ಅದು ಏನಾಗಬೇಕು ಅಂತ ಅವ್ರಿಗೆ ಒಂದು ಕ್ಲಾರಿಟಿ ಇತ್ತು. ಅದನ್ನು ಆನ್ ಸ್ಕ್ರೀನ್ ಇನ್ನೊಬ್ರಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹಿ ಆಲ್ಸೋ ವಾಂಟೆಡ್ ಟೈಮ್. ನೋಡೋಣ ಹೇಳ್ತೀನಿ ಬಂದೋಣ ಅಂತ. ಶೂಟಿಂಗ್ ದಿನ ಫಸ್ಟ್ ಶಾಟ್ ತೆಗೆದಲ್ಲ, ಫಸ್ಟ್ ರಿವೀಲಿಂಗ್ ಶಾಟು, ಆವಾಗಲೇ ನಮ್ಗೆ ಗೊತ್ತಾಗಿದ್ದು ಯಾವ ಥರ ಎನರ್ಜಿ ಇರುತ್ತೆ. ಯಾಕೆಂದರೆ ಅದನ್ನೆಲ್ಲೂ ನಾವು ರಿಹರ್ಸಲ್ ಎಲ್ಲ ಒಟ್ಟಿಗೆ ರಿಹರ್ಸಲ್ ಮಾಡಿರಲಿಲ್ಲ. ಅವ್ರು ಪರ್ಸ್ನಲಾಗೆ ಅವ್ರು ಏನೇನು ಪ್ರಿಪ್ರೇಷನ್ಸ್ ಬೇಕೋ ಅವ್ರು ಪ್ರಿಪ್ರೇಷನ್ಸ್ ನಡೆಸಿದ್ರು. ಅದ್ರ ಬಗ್ಗೆ ಯಾರ್ಯಾರ ಹತ್ರ ಏನೇನು ಮಾತಾಡಬೇಕು ಅದು ಅವ್ರದ್ದು ಪ್ರಿಪ್ರೇಷನ್, ಅವ್ರು ಅದನ್ನು ಮಾಡ್ತಿದ್ರು. ಬಟ್ ಎಲ್ಲೂ ಬಿಫೋರ್ ಶೂಟು ರಿಹರ್ಸಲ್ ಮಾಡಿರಲಿಲ್ಲ. ಬಿಫೋರ್ ಶೂಟ್ ರಿಹರ್ಸಲ್ ಮಾಡಿರಲಿಲ್ಲ. ಅಂದರೆ ಎನರ್ಜಿ ಇರಲಿ ಮತ್ತು ಆ ಪರ್ಫಾರ್ಮೆನ್ಸ್ ಇರಲಿ, ನಾವು ಫಸ್ಟ್ ಟೈಮ್ ನೋಡಿದ್ದು ಶಾರ್ಟ್ ಟೈಮಲ್ಲೇ. ಆವಾಗಲೇ ಐಡಿಯಾ ಬಂದಿದ್ದು ಈ ಥರ ಏನೇನು ಮಾಡ್ಬೋದು, ಯಾವ ಥರ ಶಾರ್ಟ್ಸ್ ಇಡ್ಬೋದು ಅಂದ್ರೆ ನನಗೆ ಕಾಂತಾರ 1ನಲ್ಲಿ ಫಸ್ಟ್ ಟೈಮ್ ಐಡಿಯಾ ಬಂದಿದ್ದು ಫಸ್ಟ್ ಶಾಟ್ ಆದಮೇಲೆ. ಫಸ್ಟ್ ಶಾಟ್ ಆದಮೇಲೆ ಅಲ್ಲಿವರೆಗೂ ಕ್ಲಾರಿಟಿ ಇರಲಿಲ್ಲ. ಬಟ್ ಅದಕ್ಕೂ ಒಂದು ಫೈಟ್ ಮಾಸ್ಟರ್ ಸೀಕ್ವೆನ್ಸ್ ಅವ್ರು ಇದ್ರ, ಫೈಟ್ ಮಾಸ್ಟರ್ ಸೀಕ್ವೆನ್ಸ್ ಇದ್ರು. ಬಟ್ ಫೈಟ್ ಮಾಸ್ಟರ್ಗೂ ಯಾರಿಗೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಏನಾಗುತ್ತೆ, ಎಲ್ಲರೂ ಕಾಯ್ತಾ ಇದ್ದೀವಿ. ಫಸ್ಟ್ ಶಾಟ್ ಇಟ್ಟ ಮೇಲೆ ನೆಕ್ಸ್ಟ್ ಶಾರ್ಟ್ಸ್ ಡಿಸೈಡ್ ಮಾಡಿದ್ದು. ಒಂದು ಶಾರ್ಟ್ ತೆಗೆಯೋದಂಗೆ ನಮ್ಗೆ ಗೊತ್ತಿಲ್ಲ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಅವತ್ತು. ಅದು ಫಸ್ಟ್ ಶಾಟ್ ಆದಮೇಲೆ ನೆಕ್ಸ್ಟ್ ಇಮ್ಮಿಡಿಯೇಟಾಗಿ ಒಂದ್ಸಲ ನಿಮ್ಗೆ ಗೊತ್ತಾಗೋಯ್ತಲ್ಲ, ನೆಕ್ಸ್ಟ್ ಇಮ್ಮಿಡಿಯೇಟ್ ಕಾಲ್ ಶಾಟ್ ಒಂದು, ಕೈ ಶಾಟ್ ಒಂದು, ಆ ಮೇನ್ ಮಾಸ್ಟರ್ ಶಾಟ್ ಅಂತಾರಲ್ಲ, ನೋಡೋ ತನಕ ಯಾರಿಗೂ ಗೊತ್ತಿರಲಿಲ್ಲ ಏನು ಮಾಡ್ತಾರೆ ಏನಾಗುತ್ತೆ ಅಂತ. ಅವ್ರ ಮೈಂಡಲ್ಲಿ ಮಾತ್ರ ಇತ್ತು ಅದು. ಓ ಮೈ ಲೈಕ್ ನಾನು ಐ ಆಮ್ ಜಸ್ಟ್ ಥಿಂಕಿಂಗ್ ಫ್ರಮ್ ಬ್ಯಾಕ್ ಎಂಡಲ್ಲಿ ನಿಮ್ಮ ಎಕ್ಸ್ಪ್ರೆಷನ್ಸ್ ಹಿಂಗೆ ಆಗಿರ್ಬೋದು ಯೋಚನೆ ಮಾಡಿ. ಅಂದರೆ ಗೊತ್ತಿತ್ತು ಏನೋ ಪವರ್ಫುಲ್ ಆಗುತ್ತೆ ಯಾಕೆಂದರೆ ಇತ್ತು ಅಂತ, ಬಟ್ ತುಂಬ ಭಯ ಇತ್ತು ಏನಾಗ್ಬೋದು, ಯಾವ ಥರ ಆಗ್ಬೋದು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅದು ಫಸ್ಟ್ ಶಾಟ್ ನೋಡಿದಾಗ ಎಷ್ಟು ಪಾಸಿಬಿಲಿಟೀಸ್ ಇದೆ, ಯಾವ ಥರ ಶಾರ್ಟ್ ಇರ್ಬೋದು ಅಂತ ಒಂದು ಇದು ಬರುತ್ತಲ್ಲ, ಅದೊಂದು ಮೈಂಡ್ ಓಪನಿಂಗ್ ಮೂಮೆಂಟ್ ಅದು. ಸೊ ಯು ಮೀನ್ ಟು ಸೇ ಈವನ್ ಮೋರ್ ಟು ಗೋ ಡೀಪ್ಗೆ ಅಂದರೆ, ಈಗ ಒಂದ್ಸಲಿ ಮಾಸ್ಟರ್ ಶಾಟ್ ಇಟ್ಟಾದ ಮೇಲೆ ನಿಮ್ಗೆ ಐ ಆಮ್ ಶ್ಯೂರ್ ಮಲ್ಟಿಪಲ್ ಶಾರ್ಟ್ಸ್ ತೊಗೋಬೇಕು ಅಂತ ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಶುರು ಆಗುತ್ತೆ. ನೀವು ಹೇಳಿದ್ರೆ ಕಾಲು ಕೈ ಆ ಥರದ್ದು ಎಷ್ಟೊಂದು ಎಲ್ಲ ಬರುತ್ತೆ ಅಂತ. ಸೊ ಎವ್ರಿ ಟೈಮ್ ಆವಾಗ ವೆನ್ ಯು ಸ್ಟಾರ್ಟ್ ಡಿಸ್ಕಸಿಂಗ್ ವಿತ್ ರಿಷಬ್ ಜೊತೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ, ಸೊ ಹಿ ಹ್ಯಾಸ್ ಟು ಪರ್ಫಾರ್ಮ್ ದ ಸೇಮ್ ಆ್ಯಕ್ಟ್ ಲೈಕ್ ವಿ ಟ್ರೈ ಟು ಲಿಮಿಟ್ ಇಟ್ ಟು ಆಸ್ ಮಿನಿಮಮ್ ಆಸ್ ಪಾಸಿಬಲ್. ಏಕೆಂದರೆ ಎನರ್ಜಿ ಹ್ಯಾಸ್ ಟು ಬಿ ರಿಯಲ್. ಆ್ಯಂಡ್ ಎವ್ರಿ ಟೈಮ್ ಅವ್ರು ಮಾಡಿದಾಗ ಹಿ ಪುಟ್ಸ್ ಆಲ್ 100% ಇನ್. ಅಂದರೆ ಇವನ್ ದೋ ಇಟ್ಸ್ ಅ ಲೆಗ್ ಶಾಟ್, ಹಿ ಡಸ್ ಇಟ್ ವಿತ್ ದ ಫುಲ್ ಬಾಡಿ ಪರ್ಫಾರ್ಮೆನ್ಸ್. ಯಾಕೆಂದರೆ ಅವರು ಆ ಝೋನ್ಗೆ ಹೋಗ್ಬೇಕಲ್ಲ. ಹಿಸ್ ಫೇಸ್ ಇಸ್ ಆ್ಯಕ್ಟಿಂಗ್, ಹಿಸ್ ಹ್ಯಾಂಡ್ ಇಸ್ ಆ್ಯಕ್ಟಿಂಗ್,
ಈ ಸೋಲ್ ಆ ಝೋನಿಗೆ ಎಂಟ್ರ್ ಆಗಬೇಕು ಅವರು. ಸೊ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅಂದರೆ ಆದಷ್ಟು ಬೇಗ ಮುಗಿಸ್ಬೇಕು. ಯಾಕಂದರೆ ತುಂಬ ಒನ್ ಮೋರ್ ಮಾಡ್ತಾ ಹೋದರೆ ಹಿ ವಿಲ್ ಗೆಟ್ ಡ್ರೈನ್ಡ್ ಔಟ್ ನ್ಯಾಚುರಲಿ. ಈಸ್ ಪುಟಿಂಗ್ ಮೋರ್ ದೆನ್ 100% ಆಫ್ ಹಿಸ್ ಎನರ್ಜಿ ಇನ್ ಟು ದಿಸ್. ಸೊ ಅದೆಲ್ಲ ಪ್ರಿಸೈಸಾಗಿ ಪ್ಲ್ಯಾನ್ ಮಾಡಿಕೊಂಡು ಇಷ್ಟಿಷ್ಟೇ ಸಾಕು ಈ ಶಾರ್ಟಲ್ಲಿ, ಬೇರೆ ಸೀನ್ಸು ಬೇರೆ ಮಾಡ್ತಿರೋ ಒಂಚೂರು ಎಕ್ಸ್ಟ್ರಾ ಬಂದು ಹೋಗ್ಬೋಣ ಅಂತ ಹೋಗ್ತಿರ್ತೀವಿ. ಇಲ್ಲಿ ಆಲ್ಮೋಸ್ಟ್ ಕಟ್ಟೆ ಶೂಟ್ ಮಾಡೋದು. ಯು ಮೀನ್ ಟು ಸೇ ಈಗ ಆ ಮೊದಲನೇ ಅಂದರೆ ಕಾಂತಾರಕ್ಕೂ ಕಾಂತಾರ ಚಾಪ್ಟರ್ 1ಗೂ ತೊಗೊಂಡಾಗ ಇಲ್ಲಿ ದ ಲೆಂತ್ ಇಸ್ ಲಾಂಗರ್ ಅನ್ಸುತ್ತಲ್ಲ. ಹೌದು, ಅಂದರೆ ಓವರಾಲ್ ಫುಲ್ಲು ಅದು ಬಿಕಾಸ್ ನೀವು ಹೇಳ್ದಂಗೆ ಎಷ್ಟೊಂದು ಗುಳಿಗೆಗಳನ್ನ ತೊಗೊಂಡಾಗ ಆ್ಯಂಡ್ ಲಾಸ್ಟಲ್ಲಿ ಯಾವಾಗ ದಟ್ ವಾಸ್ ಲೈಕ್ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಹೋಲ್ ಶಾರ್ಟು ಕೂಡ ಅಂದರೆ ಸೀದಾ ಆಲ್ಮೋಸ್ಟ್ ಲೈಕ್ ಚಂದ್ರಕ್ಕೆ ಹೋಗ್ಬಿಟ್ಟು ಬಂದಾಗ ಐ ಆಮ್ ಲೈಕ್ ಡೂಡ್ ವಾಟ್ ಈಸ್ ದಿಸ್ ಅಂತ. ಆ್ಯಂಡ್ ದ ಬ್ಯೂಟಿ ಅಗೈನ್ ಒಂದು ಚಾಮುಂಡಿ ಇದನ್ನ ಅವತಾರ ಅಂತ ಅಲ್ಲಿ ತೊಗೊಂಡಾಗ ಅಂದರೆ ಒಂದು ವಿಮೆನ್ ಆಗಿ ಬರೋವಂಥದ್ದನ್ನೇ ಅಂತ ತೊಗೊಂಡಾಗ ದಟ್ ಈಸ್ ಅಗೈನ್ ಇವನ್ ಮೋರ್ ಒಂಥರ ಆಳದಲ್ಲಿ ಇನ್ನೂ ಡೈಸೆಕ್ಟ್ ಮಾಡಿ 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 ಹೋಗ್ತಿರಂಗೆ ಆಗ್ತಿತ್ತು ಅನಿಸ್ತು ನನಗೆ. ಸ್ಟೋರಿ ಟುಕ್ ಇಟ್ ಇನ್ ದಟ್ ಡೈರೆಕ್ಷನ್. ಸೊ ನಾವು ವೇಟ್ ಮಾಡಿ ಅದು ಒನ್ ಆಫ್ ದ ಲಾಸ್ಟ್ ಸೀಕ್ವೆನ್ಸಸ್ ನಾವು ಶೂಟ್ ಮಾಡಿದ್ದು. ಆ್ಯಂಡ್ ಅಗೇನ್ ಅಂದರೆ ನೀವು ಹೇಳ್ದಂಗೆ ಅದನ್ನು ಕೂಡ ಬೇಗನೆ ಮಾಡಿರ್ಬೇಕಾಗಿರುತ್ತೆ. ಅಂದರೆ ಅದು ಒನ್ ಡೇ ಅಷ್ಟೇ, 2 days ಒಳಗಡೆ ಮುಗಿಸಿರೋದು ಅದು ಫುಲ್ ದಿ ಎಂಟೈರ್ ಗುಳಿಗ ಸೀಕ್ವೆನ್ಸ್. ಕ್ಲೈಮ್ಯಾಕ್ಸು ಗುಳಿಗ ಪೋರ್ಷನ್ಸ್ 2 days ಒಳಗಡೆ ಮುಗಿಸಿರೋದು. ಅದಕ್ಕಿಂತ ಜಾಸ್ತಿ ಎಳ್ಕೊಂಡು ಹೋಗೋಕ್ಕೂ ಆಗಲ್ಲ. ಯಾಕೆಂದರೆ ಅದು ಅವ್ರು ಒಂದು ಮೊನ್ನೆ ಫೋಟೋ ಹಾಕಿದ್ರು, ಪೋಸ್ಟ್ ನೋಡಿದ್ರೆ ಕಾಲು ಅವ್ರದ್ದು ಯಾವ ಕಾಲ್ ಕರೆಕ್ಟ್ ನೋಡಿದೆ, ಪೋರ್ಷನ್ ಶೂಟ್ ಮಾಡಾಗಲೇ ಅದಾಗಿರೋದು. ಈ ಪೋರ್ಷನ್ ಶೂಟ್ ಯಾಕೆಂದರೆ ಅವ್ರು ಅನ್ಕಂಟ್ರೋಲಬಲ್ ಎನರ್ಜಿ ಅಲ್ಲ. ಅವ್ರು ರೋಲ್ ಕ್ಯಾಮ್ರಾ ಆ್ಯಕ್ಷನ್ ಅಂದರೆ ಅವ್ರು ಲಿಟ್ರಲಿ ಆನ್ ಸ್ಕ್ರೀನ್ ಏನು ಸ್ಪೀಡ್ ಕಾಣಿಸೋ ಆ ಸ್ಪೀಡಲ್ಲಿ ಓಡ್ಬಿಡ್ತಾರೆ ಅವರು. ಕಲ್ಲು ಮಣ್ಣು ಏನೂ ನೋಡಲ್ಲ. ಸೊ ಅಷ್ಟು ಇಂಜರಿ ಇಸ್ ಬೌಂಡ್ ಟು ಹ್ಯಾಪನ್. ಜಸ್ಟ್ ದ ಮೋಸ್ಟ್ ಟಫೆಸ್ಟ್ ಸೀಕ್ವೆನ್ಸ್ ಆ್ಯಸ್ ಪರ್ ಯು ಫೀಲ್ ಟು ಶೂಟ್ ಮಾಡೋದಕ್ಕೆ ಈ ಒಂದು ಚಾಪ್ಟರ್ 1ಅಲ್ಲಿ ಅಂದರೆ ತುಂಬ ಚಾಲೆಂಜಿಂಗ್, ತುಂಬ ಟಫ್ ಆಗಿದ್ದು ಅಂದರೆ ಎವ್ರಿಥಿಂಗ್ ವಾಸ್ ಐ ನೋ, ಬಟ್ ಅದರಲ್ಲಿ ತುಂಬ ಲೈಕ್ ಯು ಆಲ್ಮೋಸ್ಟ್ ಫೆಲ್ ಲೈಕ್ ಓಕೆ ಇದು ಅಚೀವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಚಾರಿಯಟ್ ಫೈಟ್ ಒಂದು, ಚಾರಿಯಟ್ ಫೈಟ್ ಒಂದು ಬಿಟ್ಟರೆ ಇನ್ನೊಂದು ಬ್ರಹ್ಮಕಲ್ಚರ್ ಸಾಂಗಲ್ಲಿ ಒಂದು ಜುಗಲ್ಬಂದಿ ಬರುತ್ತೆ ಗೊತ್ತಲ್ಲ, ಡ್ಯಾನ್ಸಿಂಗ್ ಇದು. ಹೌದು, ಅದು ದಟ್ ಹ್ಯಾಸ್ ಅದು ಆಲ್ ಸಿಂಗಲ್ ಶಾಟ್. ಫಸ್ಟ್ ಅರ್ಧ ಸಿಂಗಲ್ ಶಾಟ್ ಪ್ಯಾನಿಂಗ್ ಲೈವ್ ಪ್ಯಾನಿಂಗ್. ಬಿಕಾಸ್ ಅದು ಕರೆಕ್ಟ್, ಬಿಕಾಸ್ ಈ ಕಡೆ ಅವರಿದ್ದಾರೆ ಆ ಕಡೆ ಇದ್ದಾರೆ, ಲೈವ್ ಪ್ಯಾನಿಂಗ್ ಕರೆಕ್ಟ್. ಎಲ್ಲ ಸ್ಟಿಚಿಂಗ್ ಇಲ್ಲ, ಟೆಕ್ನಿಕಲಿ ಇಟ್ ಹ್ಯಾಡ್ ಟು ಬಿ ಪರ್ಫೆಕ್ಟ್. ಬಿಕಾಸ್ ಐ ಸಾ ಇಟ್ ಇನ್ ಅದರ್ ಇಂಟರ್ವ್ಯೂ ನೀವು ಹೇಳಿದ್ರಿ ಆ ಸ್ಪೀಡಲ್ಲಿ ಪ್ಯಾನ್ ಆಗಿ ಎಕ್ಸಾಕ್ಟಾಗಿ ಅಲ್ಲೇ ನಿಲ್ಲಿಸಬೇಕು. ದಟ್ಸ್ ಒನ್ ಬಿಗ್ ಚಾಲೆಂಜ್. ಆ್ಯಂಡ್ ವಿ ಹ್ಯಾಡ್ ಟು ಟೈಮ್ ಇಟ್ ಎಕ್ಸಾಕ್ಟ್ಲಿ ಟು ಶೂಟ್ ಇಟ್. ಸನ್ಸೆಟ್ ಆಗಿ ಇನ್ನೇನು ಲೈಟ್ ಹೋಗುತ್ತಲ್ಲ ಆ ಟೈಮಲ್ಲಿ ಶೂಟ್ ಮಾಡಬೇಕು. ತುಂಬ ಚಿಕ್ಕ ವಿಂಡೋ ಅದು. ಸೊ ಅದೊಂದು ಚಾಲೆಂಜ್ ಆಗ್ಬಿಟ್ಟಿತ್ತು. ಒಂದು ದಿನ ಟ್ರೈ ಮಾಡಿದ್ವಿ ಆಗಲಿಲ್ಲ, ನೆಕ್ಸ್ಟ್ ಡೇ ಟ್ರೈ ಮಾಡಿದ್ವಿ ಆಗಲಿಲ್ಲ. ಇಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಹೌದು, 2 ದಿವಸ ಇಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ, ಹೆಂಗೆ ಅಂದ್ರೆ ಅಷ್ಟು ಜನದಲ್ಲಿ ಒಬ್ಬ ಮಿಸ್ಟೇಕ್ ಮಾಡೋದು ಒಂದು ಮಾಡಲೇಬೇಕಲ್ಲ. ಕೊನೆಗೆ ಇನ್ನೇನು ಆಗಲ್ಲ, ಎಡಿಟಿಂಗ್ಲನ್ನ ಕಟ್ ಮಾಡೋಣ ಅಂದಾಗ ಮಿರಾಕ್ಯುಲಸ್ಲಿ ಫಸ್ಟ್ ಟೇಕೆ ಆಗೋಯ್ತು. ಓಕೆ, ಅಗೇನ್ ಐ ಆಮ್ ಜಸ್ಟ್ ಆಸ್ಕಿಂಗ್ ಬಿಕಾಸ್ ಅದನ್ನು ಒಂದು ಸೆಟ್ ಹಾಕ್ಬಿಟ್ಟು ಲೈಟ್ ಹಾಕ್ಬಿಟ್ಟು ಮಾಡಿದ್ರು ಮಾಡ್ಬೋದಾಗಿತ್ತು. ಬಟ್ ನೀವೇ ಹೇಳ್ಬಿಡ್ತಿದ್ರಿ ಸೆಟ್ ಅಲ್ವಾ ಇದು ಅಂತ. ಇವತ್ತು ಇಷ್ಟು ಜನರು ಇಷ್ಟಪಡ್ತಿರೋದೇ ಲೈವ್ ಮಾಡಿದ್ದಕ್ಕೆ, ಅದೇ ಚಾಲೆಂಜ್ ಅಲ್ಲ. ಆ್ಯಂಡ್ ವಾಯ್ಸ್ ಸ್ಟಿಚ್ ಮಾಡಲಿಲ್ಲ. ಆ ಇಂಪ್ಯಾಕ್ಟ್ ನಮ್ಮ ಮಜಾ ಏನು ಬರ್ತಿತ್ತು ಅದು ಲೈವಾಗಿ ಹೋದರೆ ಮಾತ್ರ ಬರ್ತಿದ್ದು ಮಜಾ. ಅದು ಅಷ್ಟು ಆರ್ಗ್ಯಾನಿಕ್ ಆಗಿ ಅಷ್ಟು ಇದು ಮಾಡೋದು. ಸ್ಟಿಚ್ ಮಾಡಿದ್ರು ಬರ್ತಿದ್ದೇನೋ ಗೊತ್ತಿಲ್ಲ. ಬಟ್ ನಮ್ಮ ಪಾಯಿಂಟ್ ಐ ಅಗ್ರಿ ಫ್ರಮ್ ವೇರ್ ಯು ಕಮಿಂಗ್ ಫ್ರಮ್. ಸೇಮ್ ನಾ ಹೇಳಿದ್ನಲ್ಲ, ನಮ್ಮ 5 ಜನದಲ್ಲಿ 3 ಜನಕ್ಕೆ ಅದು ಕನ್ವಿನ್ಸ್ ಆಗಿಲ್ಲ ಅಂದರೆ ಆಡಿಯನ್ಸ್ಗೆ ಹೆಂಗೆ ಕನ್ವಿನ್ಸ್ ಆಗೋದು ಕಷ್ಟ. ದ ಪೋಸ್ಟ್ ಪ್ರೊಡಕ್ಷನ್ ಪ್ರಾಸೆಸ್ ಹೇಗಾಗಿತ್ತು? ಪೋಸ್ಟ್ ಪ್ರೊಡಕ್ಷನ್ ಅದು ಚಾಪ್ಟರ್ ಬೇರೆ ಚಾಪ್ಟರ್. ಅದು ಪೋಸ್ಟ್ ಪ್ರೊಡಕ್ಷನ್ ಇದೊಂದು ಮಾಸ್ಟರ್ ಕ್ಲಾಸ್ ನಮ್ಗೆಲ್ಲರಿಗೂ. ಅವಾಗಲೇ ಹೇಳಿದ ಪ್ರೊಡ್ಯೂಸರ್ಸ್ ಎಲ್ಲ ಜೊತೆಗೆ ಬಂದರು, ಎಲ್ಲ ಒಂದು ಸ್ಟುಡಿಯೋ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ವಿ. ಅಲ್ಲೊಂದು ಬೋರ್ಡ್ ಬರೀತಿದ್ವಿ, ಒಂದು ದೊಡ್ಡ ಬೋರ್ಡ್ ಇದೆ. ಇಫ್ ಐ ಕ್ಯಾನ್ ಶೇರ್ ದ ಪಿಕ್ಚರ್ ವಿತ್ ಯು. ಓಕೆ, ಎಷ್ಟು ಪೆಂಡಿಂಗ್ ಶಾರ್ಟ್ಸ್ ಇದೆ, ಎಷ್ಟು ಶಾರ್ಟ್ಸ್ ಬರಬೇಕು, ಎಷ್ಟು ಔಟ್ಪುಟ್ಸ್ ಇದೆ ಅಂತ. ಕಾಂತಾರ 1ಗೆ ಟು ಗಿವ್ ಯು ಅನ್ ಎಕ್ಸಾಂಪಲ್, ಕಾಂತಾರ ಫಸ್ಟ್ ಪಾರ್ಟಲ್ಲಿ ನಮ್ಗೆ ಇದು ಒಂದೇ ಒಂದು ಔಟ್ಪುಟ್. ಫಸ್ಟ್ ಬರೀ ಕನ್ನಡ ರಿಲೀಸ್ ಆಗಿರೋದು. ಕರೆಕ್ಟ್, ಹೌದು. ಒಂದು ಸಿಂಗಲ್ ಔಟ್ಪುಟ್ ಅಷ್ಟೇ. ಅದಕ್ಕೆ ತುಂಬ ದೊಡ್ಡ ಹೋರಾಟ ಕೊಟ್ಟಿದ್ವಿ. ಈ ಸಲ ಕ್ಲೋಸ್ ಟು 40+ ಔಟ್ಪುಟ್ಸ್. 40+. ಯಾವ ಥರ ಬರುತ್ತೆ ಅಂದರೆ ಓವರ್ಸೀಸ್ ಇನ್ 6 ಲ್ಯಾಂಗ್ವೇಜಸ್, ಓವರ್ಸೀಸ್ ಐಮ್ಯಾಕ್ಸ್ ಇನ್ 6 ಲ್ಯಾಂಗ್ವೇಜಸ್, ಡೊಮೆಸ್ಟಿಕ್ 2D 6 ಲ್ಯಾಂಗ್ವೇಜಸ್, ಡೊಮೆಸ್ಟಿಕ್ ಐಮ್ಯಾಕ್ಸ್ 6 ಲ್ಯಾಂಗ್ವೇಜಸ್. ಅದು ಬಿಟ್ಟು PXL ಎಕ್ಸೆಲ್ ಸ್ಕ್ರೀನ್ಸಿಗೆ ಬೇರೆ ಫಾರ್ಮ್ಯಾಟು, ಅದು ಬಿಟ್ಟು ಡಾಲ್ಬಿ ಬೇರೆ ಫಾರ್ಮ್ಯಾಟು, 4DX ಬೇರೆ ಫಾರ್ಮ್ಯಾಟು, ಐಸ್ ಬೇರೆ ಫಾರ್ಮ್ಯಾಟು. ಆಲ್ ದಿಸ್ ಇನ್ 6 ಲ್ಯಾಂಗ್ವೇಜಸ್. ಇಮ್ಯಾಜಿನ್ ದ ಎಷ್ಟು ಅಂದರೆ ತಲೆ ಕೆಟ್ಟೋಗ್ಬಿಡಿದ್ವು ಅಂತಲ್ಲ, ಇಷ್ಟು ಔಟ್ಪುಟ್ಸ್ ತೆಗಿಯೋಕ್ಕೆ ಹೆಂಗೆ ಮಾಡಿದ್ರಿ? ಮತ್ತೆ ಸಾಧ್ಯನೇ ಇಲ್ಲ ಅನ್ನೋ ಸ್ಟೇಜ್ಗೆ ಹೋಗ್ಬಿಟ್ಟಿದ್ವಿ. ಅವಾಗ ಅಗೇನ್ ಯಾವ್ಯಾವ ಥರ ಸರ್ಕಸ್ ಮಾಡಿದ್ದೀವಿ ಅಂದರೆ ಪ್ರೊಡಕ್ಷನ್ ಹೌಸಿಗೆ ಬಿಗ್ ಥ್ಯಾಂಕ್ ಯು ಹೇಳಬೇಕು ಇಲ್ಲಿ. ಅವ್ರು ಯಾವ ಥರ ಮಾಡಿದ್ರು ಒಂದು ಎಕ್ಸಾಂಪಲ್ ಕೊಡ್ತೀನಿ.
ಐಮ್ಯಾಕ್ಸ್ ಕಂಟೆಂಟ್ ಎಕ್ಸಾಂಪಲ್ ಕೊಡ್ತೀನಿ ಸರಿ. ನಿಮಗೆ. ಐಮ್ಯಾಕ್ಸ್ ಕಂಟೆಂಟು ಒನ್ ಟೈಮಲ್ಲಿ ನಾವು ಯೋಚನೆ ಮಾಡಿದ್ದೇನು ಅಂದರೆ ಸೂಪರ್ ಆಗಿ ಕೋಇನ್ಸಿಡೆಂಟ್ಲಿ ಆಲ್ ದ ಮೇಜರ್ ಪೋರ್ಷನ್ಸ್ ಆಫ್ ದ ಮೂವಿ ಶಾರ್ಟ್ ಫಾರ್ ಐಮ್ಯಾಕ್ಸ್. ಸರಿ, ಅಂದರೆ ದ ಆಸ್ಪೆಕ್ಟ್ ರೇಷಿಯೋ ವೇರ್ ಇಟ್ಸ್ ಫುಲ್ ಗೆಟ್ ಇದೆಯಲ್ಲ, ಗೊತ್ತಾಯ್ತು. ಇಂಟರ್ವಲ್ ಆಗಲಿ ಗುಳಿಗ ಆಗಲಿ, ಬಟ್ ಇದು ಐಮ್ಯಾಕ್ಸ್ ಅಲ್ಲಿ ಶೂಟ್ ಮಾಡಿಲ್ಲ ಅಲ್ಲ, ಆಸ್ಪೆಕ್ಟ್ ನಾಟ್ ಫಾರ್ ಇಟ್ಸ್ ನಾಟ್ ಶಾರ್ಟ್ ಆನ್ ಐಮ್ಯಾಕ್ಸ್, ಇಟ್ಸ್ ಶಾರ್ಟ್ ಗೊತ್ತಾಯ್ತು. ಟು ಬಿ ಕಂಪ್ಯಾಟಬಲ್ ವಿತ್ ಐಮ್ಯಾಕ್ಸ್ ದ ಆಸ್ಪೆಕ್ಟ್ ರೇಷಿಯೋ. Yeah. ಆಯ್ತಾ. ಲಕಿಲಿ ಫಾರ್ ಅಸ್ ಆಲ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೀಕ್ವೆನ್ಸಸ್ ಆಫ್ ದ ಮೂವಿ ಆರ್ ಶಾರ್ಟ್ ಓಪನ್ ಗೆಟ್, ಅಂದರೆ ಫುಲ್ ಸ್ಕ್ರೀನ್ ವಿಲ್ ಕವರ್. ಓಕೆ. ಸೊ ಅವಾಗ ಒಂದ್ಸಲ ಚಲವೇ ಸರ್ ಹತ್ರ ಮಾತಾಡ್ತಾ ಹಿಂಗೆ ಐಡಿಯಾ ಎಕ್ಸ್ಚೇಂಜ್ ಮಾಡಿದ್ರು, ಸರ್ ಸೂಪರ್ ಕೆಲವು ಐಮ್ಯಾಕ್ಸ್ ಕಂಟೆಂಟ್ ಫಾರ್ ಐಮ್ಯಾಕ್ಸ್ ಚೆನ್ನಾಗಿರುತ್ತೆ ಅಂತ. ಅವರು ಫ್ರಮ್ ಪ್ರೊಡಕ್ಷನ್ ಅವ್ರು ಹೇಳೋದು ಸೂಪರ್ ಹಂಗಾರೆ ವಿಲ್ ಪುಷ್ ಇಟ್, ವಿಲ್ ಮೇಕ್ ಶೋರ್ ವಿ ಗೆಟ್ ಅ ಪ್ರಾಪರ್ ಐಮ್ಯಾಕ್ಸ್ ರಿಲೀಸ್ ಅಂತ. ಬಟ್ ಅದಕ್ಕೆ ಎಂಥ ಚಾಲೆಂಜ್ ಇದೆ ಅಂದರೆ ನಮ್ಮ ಮೂವಿಗೆ ಒಂದು ಡೇಟ್ ಇದ್ರೆ ಕಂಟೆಂಟ್ ಕೊಡಬೇಕು ಅಂತ, ಅದು 10 days ಬಿಫೋರ್ ಐಮ್ಯಾಕ್ಸ್ ಕಂಟೆಂಟ್ ಕೊಡಬೇಕು ನಾವು. ಯಾಕೆಂದರೆ ನಾವು ಕೊಟ್ಟಿರೋ ಕಂಟೆಂಟ್ನ ದೇ ಹ್ಯಾವ್ ಟು ರೀಮಾಸ್ಟರ್ ಇಟ್ ಫಾರ್ ಐಮ್ಯಾಕ್ಸ್. ಅದು ನಮ್ಗೆ ಅದೆಲ್ಲ ನಾವು ಲೆಕ್ಕನೇ ಹಾಕಿರಲಿಲ್ಲ. ಅದು ತುಂಬ ಎಂಥ ಪ್ರೆಷರ್ ಆಗ್ಬಿಡ್ತು ಒನ್ ಟೈಮಲ್ಲಿ ಅಂದರೆ. ಆ್ಯಂಡ್ ಐಮ್ಯಾಕ್ಸ್ ಕಂಟೆಂಟ್ನ ಅಕ್ಸೆಪ್ಟ್ ಮಾಡೋದು ಮುಂಬೈಯಲ್ಲಿ. ಓಕೆ. ಇಲ್ಲಿ ಚೆನ್ನೈ UFO ಕ್ಯೂಬ್ ಅಲ್ಲ, ಡೈರೆಕ್ಟ್ ಮುಂಬೈಗೆ ಹೋಗಬೇಕು ಐಮ್ಯಾಕ್ಸ್ಗೆ. ಪ್ರೈಮ್ ಫೋಕಸ್ ಏನಿದೆ ದೇ ಪ್ರೊಸೆಸ್ ಇಟ್. ಬಟ್ ನಾವು ಔಟ್ಪುಟ್ ತೆಗಿತಿರೋದು ಕೊಚ್ಚಿಯಲ್ಲಿ. ಮೂವಿನ ನಾವು ರೀಲ್ ವೈಸ್ ಡಿವೈಡ್ ಮಾಡ್ಕೊತೀವಲ್ಲ, ಒಂದೊಂದು ರೀಲು ಐಮ್ಯಾಕ್ಸ್ ಕಂಟೆಂಟ್ ವಿಲ್ ಬಿ ಕ್ಲೋಸ್ ಟು 20 TB. ಓ ಮೈ ಗಾಡ್. ಯು ಕಾಂಟ್ ಸೆಂಡ್ ಇಟ್ ಇನ್ ಹಾರ್ಡ್, ಇದು ಮೇಲು ವೈರ್ ಲಿಂಕ್ ಏನು ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಫಿಸಿಕಲಿ ಕ್ಯಾರಿ ದ ಹಾರ್ಡ್ ಡಿಸ್ಕ್ಸ್. ಆಯಿತಾ. ಆಲ್ಮೋಸ್ಟ್ ಮಲ್ಟಿಪಲ್ಸ್ ಆಫ್ TVs ಇರುತ್ತೆ ಈಚ್ ರೀಲ್. ಅದನ್ನು ಓನ್ಲಿ ವೇ ಟು ಕ್ಯಾರಿ ಫ್ರಮ್ ಕೊಚ್ಚಿ ಟು ಬಾಂಬೆ ಇಸ್ ಬೈ ಹ್ಯಾಂಡ್. ಓ ಮೈ ಗಾಡ್. ಲಾಜಿಸ್ಟಿಕ್ಸ್ ಸ್ಕಿಲ್ಸ್ಗಳು ಹೆಂಗಿದೆ ಅಂದರೆ ಯು ಹ್ಯಾವ್ ಟು ಕ್ಯಾರಿ ಇಟ್ ಬೈ ಹ್ಯಾಂಡ್. ಬಟ್ ನಮ್ದೆಲ್ಲ ರೆಡಿ ಇಲ್ಲ. ಪ್ರೊಡಕ್ಷನ್ ಅವರು ಎಂಥ ಎಫರ್ಟ್ಸ್ ಮಾಡಿದ್ರು ಅಂದರೆ ಅವ್ರಿಗೂ ಗೊತ್ತಿಲ್ಲ ನಾವು ಯಾವಾಗ ಹಾರ್ಡ್ ಕೊಡ್ತೀವಿ ಅಂತಲ್ಲ. ಬೆಳಗ್ಗೆಯಿಂದ ಫಸ್ಟ್ ಫ್ಲೈಟಿಂದ ಲಾಸ್ಟ್ ಫ್ಲೈಟ್ ತನಕ ಕೊಚ್ಚಿ ಟು ಡೆಲ್ಲಿ ಎಲ್ಲ ಬುಕ್ ಮಾಡಿಬಿಟ್ರು. ಎಲ್ಲ ಫ್ಲೈಟ್ಸ್ ಬುಕ್ ಮಾಡಿಬಿಟ್ಟು ಮ್ಯಾನೇಜರ್ಸ್ ಸ್ಟ್ಯಾಂಡ್ ಬೈ ಅಲ್ಲಿರೋರು ಒಬ್ಬೊಬ್ಬರು ಒಂದೊಂದು ಹಾರ್ಡ್ ಡಿಸ್ಕ್ ಕ್ಯಾರಿ ಮಾಡೋಕ್ಕೆ ರೆಡಿ ಇರೋದು. ಒಂದೊಂದು ಹಾರ್ಡ್ ಡಿಸ್ಕ್ ರೆಡಿ ಆಗ್ತಿರೋಂಗೆ ತೊಗೊಂಡೋಗಿ ಒಂದು ಮ್ಯಾನೇಜರ್ ಕೈ ಕೊಟ್ಟರೆ ನೆಕ್ಸ್ಟ್ ಯಾವ ಫ್ಲೈಟ್ ಇದೆ 11:15 ಫ್ಲೈಟ್ ಇದೆ ಅಂದರೆ ತೊಗೊಂಡು ನೆಕ್ಸ್ಟ್ 11:15 ಫ್ಲೈಟ್ಗೆ ಹೋಗೋರು. ಅದಕ್ಕಿಂತ ಮುಂಚೆ 8:15 9:15 ಫ್ಲೈಟ್ ಎಲ್ಲ ಬುಕ್ ಆಗ್ತಿತ್ತು. ಬಟ್ ಹಾರ್ಡ್ ಡಿಸ್ಕ್ ಕೊಡೋಕೆ ಆಗ್ತಿರಲಿಲ್ಲ ನಮಗೆ. ಆ ಥರ ಒಂದೊಂದು ಫ್ಲೈಟು ಬುಕ್ ಮಾಡಿದ್ರು. ಆಲ್ಮೋಸ್ಟ್ 4 days ಮಾಡ್ಯಾರ ಈ ಥರ. 4 days ಫಿಲಮ್ ಕಂಟೆಂಟ್ ಫುಲ್ ಕೊಡೋ ತನಕ ಎವ್ರಿ ಡೇ ನೆಕ್ಸ್ಟ್ ಫ್ಲೈಟ್ ಯಾವುದೇ ಇವ್ರ ಹೆಸರು ಬುಕ್ ಮಾಡಿ, ನೆಕ್ಸ್ಟ್ ಫ್ಲೈಟ್ ಯಾವುದೇ ಅವ್ರ ಹೆಸರು ಬುಕ್ ಮಾಡೋದು. ಸೊ ಇವಾಗ 4:15 ಫ್ಲೈಟ್ ತೊಗೋಬೇಕು ಅಂದರೆ 4:15 ಯಾರ ಹೆಸರು ರಮೇಶ್ ಹೆಸರು ಇದೆ ಅಂದರೆ ಅವ್ರಿಗೆ ತೊಗೊಂಡೋಗಿ ಆರ್ಟಿಸ್ಟ್ ಕೊಡೋದು, ಅವ್ರು ಹೋಗೋದು. ನೆಕ್ಸ್ಟ್ ಫ್ಲೈಟು 8:30 ಇನ್ನೊಬ್ಬರು ಮೂರ್ತಿ ಅವ್ರಿಗೆ ತೊಗೊಂಡೋಗಿ ಕೊಡೋದು. ಲಿಟ್ರಲಿ ಈ ಥರ 4 days ಅಪ್ ಆ್ಯಂಡ್ ಡೌನ್ ಮಾಡಿದ್ವಿ ಟು ರೀಚ್ ಐಮ್ಯಾಕ್ಸ್ ಆನ್ ಟೈಮ್. ಬಟ್ ಯು ಮೀನ್ ಟು ಸೇ ಆ ಔಟ್ಪುಟ್ಗಳು, ಅಷ್ಟು ಔಟ್ಪುಟ್ಗಳು ಬರೋದಕ್ಕೆ ಎಷ್ಟು ಔಟ್ಪುಟ್ಸ್ ಇತ್ತು? 40 ಪ್ಲಸ್ 40+ ಔಟ್ಪುಟ್ಸ್. 40+. ನಾನು ಹೇಳ್ತಿರೋದು ಯು ಹ್ಯಾಡ್ ಟು ವಿಟ್ನೆಸ್ ಆರ್ ಯು ಹ್ಯಾಡ್ ಟು ಸಿ ಆಲ್ ದ 40+. ಮಾಡಬೇಕು. 40+ ಔಟ್ಪುಟ್ಸ್ ನೋಡಬೇಕು, ಅದು QC ಮಾಡಬೇಕು, ಅದು ಓಕೆನಾ ಎಡಿಟರ್ಸ್ ಚೆಕ್ ಮಾಡಬೇಕು, ಅದು 6 ಭಾಷೆಯಲ್ಲಿ ಎಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಓಕೆನಾ ಅಂತ ನೋಡಬೇಕು. ಅದ್ಮೇಲೆ ಎಲ್ಲ ಲ್ಯಾಂಗ್ವೇಜಲ್ಲೂ ತುಳು ಬರೋ ಡೈಲಾಗ್ಸು ಕಾಮನ್ನು. ಬಟ್ ಅದ್ರ ಮೇಲೆ ಆ ಮದರ್ ಟಂಗಲ್ಲಿ ನೇಟಿವ್ ಲ್ಯಾಂಗ್ವೇಜಲ್ಲಿ ಸಬ್ಟೈಟಲ್ಸ್ ಬರಬೇಕು. ಅದು ನಾವೇ ಬರ್ನ್ ಮಾಡೋದು, ಅದು ಕ್ಯೂಬರ್ ಆಗಲ್ಲ, ಅದು ಕರೆಕ್ಟ್ ಇದೆಯಾ ನೋಡಬೇಕು. ಸೊ ಇವಾಗ ಗೊತ್ತಾಯ್ತಲ್ಲ ವಾಟರ್ ಕ್ಯಾನ್ ಬಂದಿದ್ದು ಅಂತ. ಇಷ್ಟೆಲ್ಲ ಆದ್ರೂ ವಿನವಾಗ ಟೀಮ್ ಹೆಂಗಿತ್ತು ಅಲ್ಲಿ ಅಂದ್ರೆ ಒಬ್ಬೊಬ್ಬ ADಯಿಂದ ಹಿಡಿದು ಒಬ್ಬ ಕನ್ಫರ್ಮಿಸ್ಟು ದೇ ಟುಕ್ ಇಟ್ ಆನ್ ದೆಮ್ಸೆಲ್ಫ್. ಮಾಡೇ ಮಾಡ್ತೀವಿ ಅಂತ ನಿದ್ದೆ ಎಲ್ಲ ಬಿಟ್ಟು ಮಾಡಿದ್ದಕ್ಕೆ ಮಾತ್ರ ಆಗಿದ್ದು. Kudos, yeah. It is humongous task. Humongous. I think how many languages? 8 or 10? So initially 6 languages. Now English is getting ready. Spanish is getting ready. Okay. So more outputs are going to happen. So inna process ನಿಂತಿಲ್ಲ. ಹೌದು, ಇನ್ನೂ ಇದೆ. ಅದು ಬಿಟ್ಟು ಇನ್ನೂ ಯಾವಾಗ OTTಗೆ ಬೇರೆ ಔಟ್ಪುಟ್ಸ್ ಇರುತ್ತೆ. OTTಗೆ 6 ಲ್ಯಾಂಗ್ವೇಜಸ್ಗೆ 6 ಆಡಿಯೋ ಔಟ್ಪುಟ್ಸು 1 ವಿಡಿಯೋ. ಅದು ಬಿಟ್ಟು ಇವಾಗ ಸ್ಯಾಟಲೈಟ್, ಈಚ್ ಲ್ಯಾಂಗ್ವೇಜ್ ಸ್ಯಾಟಲೈಟ್ ಔಟ್ಪುಟ್ಟು ಸ್ಟಿಲ್ ಆನ್ ಗೋಯಿಂಗ್, ನೆವರ್ ಎಂಡಿಂಗ್. ಇದ್ರ ಮಧ್ಯೆ ಟ್ರೈಲರ್ ಇನ್ 6 languages, song in 6 languages, teaser in 6 languages. Anything you do, you have to do it into 6. ಇದುವರೆಗೂ ಹಾಗಾದರೆ ಕಾಂತಾರ ಸುಮ್ಮನೆ ಒಂದು ತುಂಬ ಲೇಮ್ ಕ್ಲೀಶೆ ಕ್ವಶನ್. ಓಕೆ, ಕಾಂತಾರ ಅರವಿಂದ್ ಅವರು ಎಷ್ಟು ಬಾರಿ ನೋಡಿದ್ದೀರಾ? ಕ್ಯುಮುಲೇಟಿವ್ಲಿ ಎಲ್ಲ ಲೆಕ್ಕ ಹಾಕಿದ್ರೆ ಪ್ರಾಬಬ್ಲಿ 100+ ಟೈಮ್ಸ್, ಈಸಿಲಿ 100+ ಟೈಮ್ಸ್ ಆಗಿರುತ್ತೆ. ಅದಕ್ಕೆ ರಿಲೀಸ್ ಆದಮೇಲೆ ಥಿಯೇಟ್ರಲ್ಲಿ ಒಂದ್ಸಲ ಕುತ್ಕೊಂಡು ನೋಡೋಕೆ ಚಾನ್ಸೇ ಇಲ್ಲ. ಯಾವುದೇ ಫಿಲಮು ಇಂಪಾಸಿಬಲ್ ಅಲ್ಲ, ಇಂಪಾಸಿಬಲ್. ಸೌಂಡು DI ಎಲ್ಲ ಮುಗಿಸಿದ್ಮೇಲೆ ಥಿಯೇಟ್ರಲ್ಲಿ ಕುತ್ಕೊಂಡು ನೋಡೋಕ್ಕೆ ಆಗಲ್ಲ. ಯಾಕಂದರೆ ಪ್ರೀಮಿಯರ್ ಶೋ ನೋಡೋಕ್ಕಾಗಿಲ್ಲ, ಕೂತ್ಕೊಳ್ಳೋಕ್ಕಾಗಿಲ್ಲ. 10 ನಿಮಿಷ ಫಸ್ಟು 10 ನಿಮಿಷ ಮಧ್ಯದಲ್ಲಿ ಬಿಟ್ಟರೆ ಅದು ಆಗೋದೇ ಇಲ್ಲ. ಆ ಥರ ಒಂದು ಎಷ್ಟು ಸಲ ನೋಡಿರಲ್ಲ, ಎಲ್ಲ ಹಳೆ ನೆನಪುಗಳೆಲ್ಲ ವಾಪಸ್ ಬರೋಕ್ಕೆ ಶುರು ಆಗುತ್ತೆ. ಯಾವತ್ತು ನಿದ್ದೆ ಬಿಟ್ಟು ಏನೇನಾಯಿತು ಆ ಟೆನ್ಷನ್ ಎಲ್ಲ ಶುರು ಆಗುತ್ತಲ್ಲ, ಅದು ತಡ್ಕೊಳಕ್ಕಾಗಲ್ಲ. ಪ್ರೀಮಿಯರ್ ಶೋ ಫುಲ್ ಸ್ಕ್ರೀನ್ ಆಚೆ ಹೋಗ್ಬಿಟ್ಟಿದ್ವಿ ಎಲ್ಲ. ಓಕೆ, couple of quick questions. So Kantara visually blends the divine and the earthly. How did you decide the visual palette and the color, contrast, lensing that sits between realism
And ಆಲ್ ಟೆಸ್ಟಿಂಗ್, ಲೆನ್ಸಿಂಗ್ ಆ್ಯಂಡ್ ಕ್ಯಾಮ್ರಾ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಎಲ್ಲ ಟೆಸ್ಟಿಂಗೇ ಮಾಡಿರೋದು. ಬಿಫೋರ್ ಶೂಟ್ ಎಕ್ಸ್ಟೆನ್ಸಿವ್ ಟೆಸ್ಟ್ ಮಾಡಿ ಆಲ್ಮೋಸ್ಟ್ ಏನೇನು ಮೇಜರ್ ಲೆನ್ಸಸ್ ಇದೆ ಎಲ್ಲ ತರಿಸ್ಕೊಂಡು ಟೆಸ್ಟ್ ಮಾಡಿ ಏನೇನು ವರ್ಕ್ ಆಗ್ತಿದೆ ಏನೇನು ವರ್ಕ್ ಆಗ್ತಿಲ್ಲ ಅಂತ ನೋಡಿ ಡಿಸೈನ್ ಮಾಡಿದ್ದು. ಇನ್ ಟರ್ಮ್ಸ್ ಆಫ್ ಕಲರ್ ಪ್ಯಾಲೆಟ್ ಆ್ಯಂಡ್ ಅರ್ದಿನೆಸ್, ಇಟ್ ಇಸ್ ಪಾರ್ಟ್ ಸಿಮಿಲರ್ ಟು ಕಾಂತಾರ ಪಾರ್ಟ್ 1. super. Try to keep the same world in an enhanced way. So the forest sequences feel spiritual and tactile. So what was the emotional brief or visual metaphor you held on to? Visual metaphor and the emotional brief, forest had to be a fantasy land. ಈಶ್ವರನ ಹೂತೋಟ ಅಂದರೆ ಎವ್ರಿಬಡಿ ಇವಾಗ ಎಷ್ಟೊಂದು ಮೀಮ್ಸ್ ಬರ್ತೀಯಲ್ಲ ಗೂಗಲ್ ಮ್ಯಾಪಲ್ಲಿ ಈಶ್ವರನ ಹೂತೋಟ, ಇಟ್ ಹ್ಯಾಡ್ ಟು ಲುಕ್ ಲೈಕ್ ದಟ್. ಈಶ್ವರನ ಹೂತೋಟ ಅಂದರೆ ಅದೊಂದು ಫ್ಯಾಂಟಸಿ ವರ್ಲ್ಡ್. ಅದು ನೋಡಿದ ತಕ್ಷಣ ಒಂದು ಆಸೆ ಆಗಬೇಕಲ್ಲಿ ಹೋಗಬೇಕು ಅಂತ. ಲೊಕೇಶನ್ನು ಅದೇ ಥರ ಇತ್ತು, ನಾವು ಶೂಟ್ ಮಾಡಿದ್ದು ಅದೇ ಥರ. ಸೆಟ್ ಆಲ್ಸೋ ಹಾಗೆ ಇದ್ದಿದ್ದರಿಂದ ವೆರಿ ನೀಟ್ ಬ್ಲಾಕ್ಸ್ನ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಈ ಪೋರ್ಷನ್ ಅಂತ ಇಟ್ ಹ್ಯಾಡ್ ಬಿಕಮ್ ಅ ಫುಲ್ ವರ್ಲ್ಡ್. ಇವಾಗ ಯೂಶಲಿ ಒಂದು ಮೂವಿ ಮಾಡುವಾಗ ಒಂದು ಸೆಟ್ ಅಂದರೆ ಒಂದು ಪಾರ್ಟ್ ಮಾತ್ರ ಬಿಲ್ಡ್ ಮಾಡ್ತಾರೆ. ನಾವು ಈ ಕಾಂತಾರಲ್ಲಿ ಎಲ್ಲೂ ಹಂಗೆ ಮಾಡಿಲ್ಲ. ಎವ್ರಿ ಸೆಟ್ ವಾಸ್ ಕಾಂಪ್ರಹೆನ್ಸಿವ್. ಅಂದರೆ ಇಟ್ಸ್ ಪ್ರಾಪರ್ 3D ಸೆಟ್. ಮನೆ ಅಂದರೆ ಸುಮ್ಮನೆ ಮನೆ ಇಲ್ಲ, ಮನೆ ಒಳಗಡೆ ಪ್ರಾಪರ್ಟೀಸ್ ಇರೋದು, ಯಾರ್ಯಾರ ಮನೆ ಯಾರ್ಯಾರ್ದು ಅಂತ ಮುಂಚೆನೇ ಡಿಸೈಡ್ ಆಗೋದು. ಇವ್ದು ಬರ್ಮೆ ಮನೆ, ಇದು ಟ್ಯಾಂಪಾ ಮನೆ ಅಂತ. ಒಂದು ಬ್ರಿಡ್ಜ್ ಇದ್ದರೆ ಬ್ರಿಡ್ಜಿಗೆ ಯೂಟಿಲಿಟಿ ಇರೋದು, ರಾತ್ರಿ ಹೋಗಿ ಹಗ್ಗ. ಅಂದರೆ ಯುಟಿಲಿಟಿ ವೈಸ್ ಇಟ್ ವಾಸ್ ಬಿಲ್ಟ್ ಫಾರ್ ಯುಟಿಲಿಟಿ, ನಾಟ್ ಫಾರ್ ದ ಮೂವಿ. ಎವ್ರಿಥಿಂಗ್ ಹ್ಯಾಡ್ ಅ ಪರ್ಪಸ್. ಅಲ್ಲಿ ಒಂದು ಕಡ್ಡಿ ಇದೆ ಅಂದ್ರೂ ಅದು ಏನಕ್ಕೆ ಅಲ್ಲಿದೆ ಅಂತ ಮಾಡಿ ಆ ಲೆವೆಲ್ ಆಫ್ ಡೀಟೇಲಿಂಗ್ ಮಾಡಿದ್ದಕ್ಕೆ ಅಥೆಂಟಿಕ್ ಆಗಿ ಕಾಣಿಸ್ತಾ ಇರೋದು. Did you and Rishabh ever have creative disagreements on visual tone? Not really, because we trust each other's craft immensely. And ಅದು we have passed that stage. ಯಾಕೆಂದರೆ ಇವಾಗ ನಾವು ಯಾವ ಥರ ಡಿಸ್ಕಷನ್ ಮಾಡಿರ್ತೀವಿ ಮುಂಚೆನೇ, ಅಂದರೆ ಇನ್ ಪ್ರೀ ಪ್ರೊಡಕ್ಷನ್ ಇಲ್ಲಿ ಅಥವಾ ಶೂಟಿಂಗ್ ಮುಂಚೆ ತುಂಬ ಡಿಸ್ಕಸ್ ಮಾಡಿಬಿಟ್ಟಿರ್ತೀವಿ. ಸೂಪರ್. ಏನೇನು ಮಾಡಬೇಕು ಏನೇನು ಮಾಡ್ಬೋದು ಅಂತ. ಯೂಶಲಿ ಯಾವಾಗಲೂ ಒಂದೇ ಪೇಜಲ್ಲಿ ಇರ್ತೀವಿ. ಆನ್ ಸ್ಪಾಟ್ ಡಿಸ್ಕಷನ್ ನಡೆಯುತ್ತೆ, ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ. ಇಟ್ ಇಸ್ ನೆವರ್ ಅ ಡಿಸಗ್ರಿಮೆಂಟ್. ಯಾಕೆಂದರೆ ಅವ್ರು ಏನು ಹೇಳ್ತಾರೋ ಮೋಸ್ಟ್ ಆಫ್ ಅಸ್ ವಿಲ್ ಬಿ ದ ಸೇಮ್ ಫೀಲಿಂಗ್, ಅದೇ ಹಾಗೆ ಮಾಡಂತಿರ್ತೀವಿ. ನಮ್ದು ಏನೇ ಡಿಸ್ಕಷನ್ ಆದ್ರೂ 99.9% ನಾವಿಬ್ಬರೇ ಅಂತಲ್ಲ, ಇನ್ಕ್ಲೂಡಿಂಗ್ ರೈಟರ್ಸ್, ನಮ್ಮ ಸಿಂಡಿಕೇಟಲ್ಲಿ ಯಾರು ಇದ್ದಾರೋ 99.9% ವಿಲ್ ಬಿ ಆನ್ ದ ಸೇಮ್ ಪೇಜ್. On the same page. On the same page. Wow. That's very, very... Yeah, that's the advantage of... sync ಆಗ್ಬಿಟ್ಟಿದೆ ಅನ್ಸುತ್ತೆ ಅದು. ಅಡ್ವಾಂಟೇಜ್ ಆಫ್ ಲಾಂಗ್ ಜರ್ನಿ. ಇವಾಗ ಮುಂಚೆ ಹಳೆ ಕಾಲದಲ್ಲಿ ಆಗ್ತಿತ್ತಲ್ಲ, ಒಂದು ಟೀಮ್ ಅಂದರೆ ಒಂದೇ ಟೀಮ್ ಇರೋದು. ತುಂಬ ಜರ್ನಿ ಮಾಡಿದಷ್ಟು ನಿಮ್ಮ ಅಂದರೆ ನಿಮ್ಮ ಮೆರಿಟ್ಸು ಡಿಮೆರಿಟ್ಸು ಡೂಸು ಡೋಂಟ್ಸ್ ಅನ್ನೋದಕ್ಕೆ ಕಂಪ್ಯಾಟಿಬಿಲಿಟಿ ಆಗ್ಬಿಟ್ಟಿದೆ. nobody is insecure. ಅಂದರೆ ಇವಾಗ ಯೂಶಲಿ ಒಂದು ಟೀಮ್ ಇದೆ, there will be some insecurities. We have gone past that stage where ಅಲ್ಟಿಮೇಟ್ಲಿ ಎಲ್ಲರಿಗೂ ಗೊತ್ತಿರೋದು ನಾವು ಏನೇ ಮಾಡೋದು ಸಿನಿಮಾಗೋಸ್ಕರ ಮಾಡ್ತಿರೋದು ಅಂತ. ಯಾರ್ದು ಪರ್ಸನಲ್ ಅಜೆಂಡಾ ಇಟ್ಕೊಂಡು ಯಾರು ಒಬ್ರದ್ದು ಇಂಡಿವಿಜುವಲ್ ವರ್ಕ್ ಎಲ್ಲೂ ಶೈನ್ ಆಗಿ ನಾವು ಬಿಡಲ್ಲ. ನಾವು ವಾಟ್ ಎವರ್ ವಿ ಡೂ ಇಟ್ ಫಾರ್ ದ ಮೂವಿ. ಅಲ್ಟಿಮೇಟ್ಲಿ ಮೂವಿ ಹ್ಯಾಸ್ ಟು ವರ್ಕ್ ಅಲ್ಲ. ಕಾಂತಾರ ವರ್ಕ್ ಆಗಿದ್ದಕ್ಕೇನೆ ಒಂದೊಂದು ಡಿಪಾರ್ಟ್ಮೆಂಟನ್ನು ಜನ ನೋಡ್ತಿರೋದು. ಬರೀ ಡಿಪಾರ್ಟ್ಮೆಂಟ್ ವರ್ಕ್ ಆಗಿ ಮೂವಿ ವರ್ಕ್ ಆಗಿಲ್ಲ ಅಂದರೆ ಇದನ್ನ ಯಾರು ಗಮನಕ್ಕೂ ಬರಲ್ವಲ್ಲ. ವೆರಿ ವೆರಿ ಟ್ರೂ ಪಾಯಿಂಟ್. ಸೊ ವಾಟ್ ಇಸ್ ದ ವರ್ಲ್ಡ್ ಲುಕ್ ಲೈಕ್ ಟು ಹ್ಯಾವ್ ಎ ಸಿನಿಮಾಟೋಗ್ರಾಫರ್ ವೆನ್ ಯು ಡೋಂಟ್ ಹ್ಯಾವ್ ಎ ಕ್ಯಾಮ್ರಾ ಇನ್ ಹ್ಯಾಂಡ್? Well, peaceful. Very, very peaceful and relaxing. How did you train your visual eye? Did it start with photography, observation, or pure instinct? All of it. Like photography, started with photography, short films, observing, watching a lot of films, trying to understanding world cinema, working with people who had great vision, all of it together. Who or what shaped your visual grammar? Any Indian or international cinematographers who influenced you deeply? A lot of them. One, in the recent time, only one, this is after I decided to become a cinematographer. One movie which haunted me visually was Gone Girl. Oh. The grace in that movie and that whole, the world inspired me so much. That is, ಅಂದರೆ ಅವಾಗ ನಾನು ಪಕ್ಕಾ ಕನ್ಫರ್ಮ್ ಆಗಿತ್ತು. ಅಲ್ಲಿವರೆಗೂ ಒಂದು ಇದ್ದಿತ್ತು, ಸಿನಿಮಾಟೋಗ್ರಫಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಒಂದು ಸ್ಟೋರಿ ಟೆಲ್ಲಿಂಗ್ಗೆ ಅಂತ. ಗಾನ್ ಗರ್ಲ್ ಹ್ಯಾಡ್ an immense effect on me. Is there a non-cinematic influence like a painter, musician, or architect who shaped the way you see light and texture? I'm a big fan of music, classical Carnatic music. Oh wow! I follow it immensely. I'm a huge fan of Dr. L. Subramaniam, his violin, and Ambi also. So I keep listening to it. Oh, this side of Arvind nange gothirilla. Wow. So I love Carnatic music. So. No wonder ಬ್ರಹ್ಮ ಕಳಶ ಹೆಂಗ್ ಕಾಣಿಸ್ತಿದೆ ಅಂತ ಈಗ ಅರ್ಥ ಆಗ್ತಿದೆ ನನಗೆ. ಅದು ಬೇರೆ ರೀಸನ್. ಅದೇನು ಟೀಮ್ ಎಫರ್ಟ್ ಅಲ್ಲ, ಬಟ್ ಸ್ಟಿಲ್ ನಿಮ್ಮ ಕಡೆಯಿಂದ ನಿಮ್ಮ ಅಳಿಲು ಸೇವೆಲ್ಲೂ ಅಲ್ಲಿ ಇರಬೇಕಲ್ವಾ ಅದು ಆ್ಯಕ್ಚುಲಿ. ಆ ಒಂದು ಕರೆಕ್ಟ್, ಇದೊಂದು ಪಾಯಿಂಟ್ ನಾನು ಹೇಳ್ತಿದ್ದೀನಿ. ನಾನು ಎವ್ರಿ ಟೈಮ್ ಐಸೆ ಒಂದು ಸಿನಿಮಾ ಅಂತ ಒಂದು ಲವ್ ಸೀಕ್ವೆನ್ಸ್ ಅಂತ ತೊಗೊಂಡಾಗ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ಬಿಕಾಸ್ ಯು ಗೈಸ್ ಆರ್ ಮೋರ್ ಎಕ್ಸ್ಪೀರಿಯನ್ಸ್ಡ್, ಯು ಹ್ಯಾವ್ ಟು ಗೈಡ್ ಮೀ.
ಒಂದು ಲವ್ ಮಾಡಬೇಕಾದ್ರೆ ಅಫ್ಕೋರ್ಸ್ ಒಬ್ಬ ಡೈರೆಕ್ಟರ್ಗೆ ಆ ಲವ್ ಗೊತ್ತಿರಬೇಕು, ಆ್ಯಕ್ಟರ್ಸ್ಗಳಿಗೆ ಒಂದು ಲವಲ್ ಇರಬೇಕು. ನಾನು ಯಾವಾಗ ಹೇಳ್ತೀನಿ, ಒಬ್ಬ ಸಿನಿಮಾಟೋಗ್ರಫರು ಕೂಡ, ಒಬ್ಬ ಮ್ಯೂಸಿಕ್ ಡೈರೆಕ್ಟರಿಂದ ಸಿನಿಮಾಟೋಗ್ರಫರ್ ಕೂಡ, ಈವನ್ ಹಿ ಹ್ಯಾಸ್ ಟು ಫೀಲ್ ದಟ್ ಲವ್ ಫ್ರಮ್ ಬಾಟಮ್ ಆಫ್ ದೇರ್ ಹಾರ್ಟ್ ಟು ಗೆಟ್ ದಟ್ ಡನ್. Definitely, and I feel most of the good cinematographers have keen interest in music and they have a very good ear for music. Again, most of what we shoot, it all ultimately comes down to rhythm, and it comes down to either rhythm or it can be ಪಾಯಿಂಟ್ rhythm illa melody. ಅಷ್ಟಕ್ಕೆ ಬರೋದು. ಪಾಯಿಂಟ್. Every camera movement, every cut, ultimately it has to fall into a rhythm ಅಲ್ಲ. So if you understand music and if you have an proper ear for it, it does help. It does. Definitely. It will. Coordination between cinematography and art department. It's vital and very important, and ಎಲ್ಲ ಕಡೆ ಎನಿ ಪ್ರೊಫೆಷನಲ್ ಫಿಲ್ಮ್ ಸೆಟ್ಟಲ್ಲಿ ಕ್ಲೋಸ್ಲಿ ವರ್ಕಿಂಗ್ ಟುಗೆದರ್ ಟೀಮ್ಸ್ ಎರಡು ಇರುತ್ತೆ. ಯಾಕೆಂದರೆ ಒಂದು ಸೆಟ್ ಹಾಕಬೇಕು ಅಂದರೆ ದೇ ನೀಡ್ ಟು ಥಿಂಕ್ ಆಫ್ ಸೋ ಮೆನಿ ಥಿಂಗ್ಸ್ ವಿಚ್ ಅ ಸಿನಿಮಾಟೋಗ್ರಫರ್ ರಿಕ್ವೈರ್ಸ್, ವೇರ್ ದ ಲೈಟ್ ಶುಡ್ ಕಮ್ ಫ್ರಮ್, ಕ್ಯಾಮ್ರಾ ಇಡೋಕ್ಕೆ ಎಷ್ಟು ಸ್ಪೇಸ್ ಬೇಕು. ಅದೇ ಥರ ಸಿನಿಮಾಟೋಗ್ರಫರ್ ಪ್ಲ್ಯಾನ್ ಮಾಡಬೇಕು ಅಂದರೆ ಎಲ್ಲೆಲ್ಲಿ ಏನೇನು ಹಾಕಬೇಕು ಅಂತ ಸೆಟ್ ಹೆಂಗಿರೋದು ಅಂದರೆ ಇಟ್ಸ್ ತುಂಬ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗೋ ಡಿಪಾರ್ಟ್ಮೆಂಟ್ಸ್. ದೇ ಹ್ಯಾವ್ ಟು ಆಲ್ವೇಸ್ ಬಿ ಇನ್ ಸಿಂಕ್, ಒಟ್ಟಿಗೆ ವರ್ಕ್ ಮಾಡಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟ. Same, I think same goes with lighting and artist cooperation. Same. Luckily for me, I work with all artists who understand technical aspects of filmmaking. Ellaru, especially in Kantara, every one of them cooperated. First day, Jairam sir, the first shot of the movie, yadu Kirita tegda Pattabhisheka. Oh, Pattabhisheka. Jairam sir, the first day of the movie. Our 300 film, 400 films hero ಆಗಿ ಮಾಡಿರೋ ಅಂತಾರು. ಪ್ರಪಂಚ ಪೂರ್ತಿ ನೋಡ್ಬಿಟ್ಟಾರ ಅವರು ಯಾವ ಥರ ಫಿಲ್ಮ್ಸ್ ಎಲ್ಲ ಮಾಡ್ತಾರೆ ಅಂತ. ಆ ಫಸ್ಟ್ ಶಾಟು 34 ಟೇಕ್ಸ್ ಆಯಿತು. Why? Because it was a complicated shot. And the camera had to move from one edge to another, and everything had to be in sync. Focus correct ಆಗಿರಬೇಕಾಯಿತು. We're shooting anamorphic. So a lot of task, position, lighting ಎಲ್ಲ. And perfection ಹೋಗೋಣ ಅಂತ. ಯಾಕಂದರೆ one of the first shots, that's also the first shot we are revealing Gulshan in the movie. Oh yeah, correct. Gulshan ಅದೇ first shot. 34 ಟೇಕ್ಸ್ ಆಯಿತು. 20 ಟೇಕ್ಸ್ ಆಮೇಲೆ ಪೇಷನ್ಸ್ ಕಮ್ಮಿ ಆಗಿ ಶುರು ಆಯಿತು ಅನ್ಸುತ್ತೆ ಅವ್ರಿಗೆ. ಯಾಕೆಂದರೆ ಅಲ್ಲಿವರೆಗೂ ಅವ್ರಿಗೆ ಗೊತ್ತಿರಲಿಲ್ಲ ಹೊಸ ಟೀಮು ಏನು ಅಂತ ಗೊತ್ತಿರಲಿಲ್ಲ. ಪೇಷಂಟ್ಲಿ ನೋಡಿದ್ರು ಹುಡುಕ್ತಾ ಇದ್ದಾರೆ, ಎಲ್ಲಿ ಡಿ ಒ ಪಿ, ಯಾರು ಡಿ ಒ ಪಿ ಅಂತ. ನಂಗೆ ಗೊತ್ತಾಯ್ತು ಹುಡುಕ್ತಾ ಅಂತ. ಒಂದು ಪಿಲ್ಲರು ಮತ್ತು ಒಂದಿಷ್ಟು ಜನ ಹಿಂದೆ ಹೋಗಿ ಬಚ್ಚಿಟ್ಕೊಂಡ್ಬಿಟ್ಟೆ ನಾನು. ಐ ವಾಸ್ ಆಪ್ರೇಟಿಂಗ್ ದ ಮಿಮಿಕ್. ಸೊ ಬಚ್ಚಿಟ್ಕೊಂಡಿದ್ದೆ. ಅವರು ನೋಡ್ತಾ ಇದ್ದಾರೆ, ಹಿಂಗೆ ನಾನು ಕಾಣಿಸ್ಕೊತಿಲ್ಲ. ಕೊನೆಗೆ 34 ಟೇಕ್ಸ್ ಆದಮೇಲೆ ಹೋಗ್ಬಿಟ್ಟು ವೆರಿ ಸಾರಿ ಸರ್ ಇದೆಲ್ಲ ಅಂತ. ಸೊ ಅದು ಗೊತ್ತಾಯ್ತು ಅವ್ರಿಗೆ ಸ್ವಲ್ಪ ಆಜಿಟೇಟ್ ಆಗಿದೆ ಅಂತ. I think it's second or third day, once he started seeing the outputs and once he started seeing the way we work, our completely, he adaptable. So he completely flipped out. One more, we'll do one more. Our collection out. We'll go one more. So he's such a gentleman, and wow, that's his sweetness. Wow. Okay, what's more important to you, the beauty of the frame or the emotion behind it? Definitely the emotion and the story behind Story. it. Yeah. How would you decide when the camera should move and when it should stay still? Story and the emotion behind it. How do you use light not just to expose but to narrate mood or internal conflict? Storytelling. Elladukku storytelling. Actually, gut feeling and storytelling. Absolutely, I know that. Do you think cinematography can manipulate empathy, like make an audience feel for a character without dialogue? Definitely. Cinematography and music are the only two things other than acting which can do that. How do you read a script, visually or emotionally first? Visually. I mean, you have to. Yeah. What's the biggest misconception people have about cinematographers? Biggest misconception is people think cinematographers are just camera operators who come and shoot. ಅಂದರೆ ಅದೊಂದು ಸಿನಿಮಾಟೋಗ್ರಫಿ ಅಂದರೆ ಏನು, ನೀವು ಲೈಟಿಂಗ್ ಮಾಡ್ಬಿಟ್ಟು ಶೂಟ್ ಮಾಡ್ತೀರಾ ಅಂತಲ್ಲ. ದಟ್ ಈಸ್ ಜಸ್ಟ್ ದ ಬಿಗಿನಿಂಗ್. ಬೇರ್ ಮಿನಿಮಮ್ ಅದು. ಅದರ್ ದೆನ್ ದಟ್ ಐ ಥಿಂಕ್ ಗುಡ್ ಸಿನಿಮಾಟೋಗ್ರಫರ್ ಶುಡ್ involve himself in each and every department. So from be it performance, be it the storytelling, be it post production, editing, VFX, music, everything, because you are the only other person other than the director who shares the vision for the movie. So it's very important for cinematographers to sit end to end on a project. How do you deal with creative burnout or visual fatigue? I am trying to deal with it now because right now I'm in that zone. So I'll have to figure out. I don't know still. ಏನು ಮಾಡಬೇಕು ಅಂತ not yet decided. Hopefully I'll come out of it.
Has there ever been a moment where the light, location, and emotional aligned so perfectly you felt cinema just happened? Yeah, a lot of times. Especially most of the times during sunrise or sunset. It you is feel that way. perfectly aligned. Perfectly aligned. Though I think ಬ್ರಹ್ಮಕಲಶ ಮೋಸ್ಟ್ ಲೈಕ್ಲಿ 2 ದಿವಸ ಶೂಟ್ ಮಾಡಬೇಕು ಪರ್ಫೆಕ್ಟ್ಲಿ ಅಲೈನ್ ಆಗಿತ್ತಾ? ಎಲ್ಲ ಟೈಮಲ್ಲೂ ಲೈಟಿಂಗು ಟೆಕ್ನಿಕಲಿ ಎಲ್ಲ ಪರ್ಫೆಕ್ಟಾಗಿ ಅಲೈನ್ ಆಗಿತ್ತು. ಸೊ ಮೆನಿ ಅದರ್ ಥಿಂಗ್ಸ್. What's your dream frame you haven't yet shot? Mysterious cold night in the mountains. Oh wow. And a lot of the first snow, like the first snow which happens. And going back to Gone Girl, there is this particular episode called Sugar Factory. That mood and that feel, that's haunting me for a long time. Okay. Directors, someone who is going to Yeah, approach Arvind. If you had to describe your style in 3 words, what would they be? I would say rooted. Okay. I would Nice. say dynamic. Okay. I would say mysterious. I would say. Okay, one frame from Indian cinema you wish you had shot. There's so many frames. Yeah. I keep saying, and the Rang De Basanti, when the plane flies over them, the low angle shot. Oh, It's it's a beautiful yeah. shot. I was thinking, I don't know, I mean, I'm sure you would have this Iruvar shot also. Yeah, it's almost every frame of Iruvar. Who Alva? wouldn't want to? Yeah, it's so Mm. beautiful. Yeah. Correct me if I'm wrong, and every time it wonders me like how they would have shot Arvind, because especially that Mohanlal, when they're addressing ಅಲ್ವಾ, ಅಂದರೆ ಇಲ್ಲಿಂದ ಶುರುವಾಗಿ ಹಿಂಗೆ ಇಟ್ಸ್ ಅ ರೌಂಡ್ ಟ್ರ್ಯಾಕ್ ಆ್ಯಂಡ್ ಟ್ರಾಲಿ ಅದು ಹೋಗ್ತಾ ಇರುತ್ತಲ್ಲ, and I'm thinking in the 97 how they would have It would have crane mele, track on crane. So the crane is spanning and track is moving, so you get almost 270 degrees. ಅಲ್ವಾ, because Yeah. it is not like ಎಕ್ಸ್ಟೆನ್ಸಿವ್ಲಿ ಕ್ರೇನ್ ಯೂಸ್ ಮಾಡೋರು ಅವಾಗ. ಆ್ಯಂಡ್ ದೇ ಹ್ಯಾಡ್ ಮಚ್ ಬೆಟರ್ ಕ್ರೇನ್ಸ್. ಇವಾಗಿನ ಕಾಲದ ಕ್ರೇನ್ಸ್ ಅವರಲ್ಲ, ಅವಾಗೆಲ್ಲ ಡೈರೆಕ್ಟ್ ಇದಿತ್ತಲ್ಲ, ಲೆನಾರ್ಡ್ ಚಾಪ್ಮನ್ನು ಎಕ್ಸಾಕ್ಟ್ ರಿಪ್ ಆಫ್ ಇರೋದು ಇಂಡಿಯಾಲಿ. ಅವಾಗಿನ್ನ ಚೆನ್ನೈ ಮೇಡ್ ಕ್ರೇನ್ಸ್ ಇರಲ್ಲ, ಎಲ್ಲ ಬಾಂಬೆ ಮೇಡ್ ಕ್ರೇನ್ಸ್ ಇರೋದು. ಸೂಪರ್ ಆಗಿರೋದು. in terms of the people ನಿಜವಾಗ್ಲೂ ಜನ ಅಷ್ಟಿರೋರಾ? ಅವಾಗ ಈಸಿ ಅಲ್ಲ ಜನರಿಗೆ ಕರ್ಕೊಂಬರೋದು. ಅಲ್ಲ ಈಗ ಬಿಡಿ, ನಮ್ಗೆ ಅಫ್ಕೋರ್ಸ್ ನಾವು VFX ಎಲ್ಲ ಮಾಡ್ಬಿಡ್ಬೋದು, ಬಟ್ ಸ್ಟಿಲ್ ಐ ವಾಸ್ ಜಸ್ಟ್ ಥಿಂಕಿಂಗ್, ಆ್ಯಂಡ್ ಒನ್ ಆಫ್ ದ ಬ್ಯೂಟಿಫುಲಿ ಶಾರ್ಟ್ ಫಿಲ್ಮ್ಸ್ ಆ್ಯಂಡ್ ರಂಗ್ ದೇ ಬಸಂತಿ, ಓ ಗಾಡ್, ಅದು ಅಷ್ಟೇ ನಿಜವಾಗ್ಲೂ. ಸೊ ಬ್ಯೂಟಿಫುಲ್. A movie that visually changed your life. ರೋಡ್ ಟು ಪರ್ಡಿಷನ್. ಓ, ನಿಮ್ದೆಲ್ಲ ತುಂಬ ಚೆನ್ನಾಗಿದೆ ಸೆಲೆಕ್ಷನ್ಸ್ ಆ್ಯಕ್ಚುಲಿ. ಐ ನೀಡ್ ಟು ಹೈಜಾಕ್ ಯುವರ್ ಪ್ಲೇಲಿಸ್ಟ್, ಅಂದರೆ ಮೂವಿ ವಾಚಿಂಗ್ ಪ್ಲೇಲಿಸ್ಟ್ ಐ ಮೆಂಟ್. A director you would love to collaborate with purely for visual experimentation. I'm working with him already. I love that. Okay, fine. A director other than Rishabh you would love to collaborate with purely for visual experimentation. Let me rephrase it. ಅದು ಆಗಿದೆ ಆ್ಯಕ್ಚುಲಿ. Not as a director. Not as a director. Got it. A visual sin that makes you cringe instantly. Which I've done lot of times before, flat lighting. Unless the story calls for it. If I ವಾಪಸ್ ಹೋಗ್ಬಿಟ್ಟು ನಾನು ಹಳೆ ಫ್ರೇಮ್ಸ್ ನಾನು ನೋಡಿದ್ರೆ ಎಷ್ಟೊಂದು ಸಲ ನಂಗೆ ಹೆಂಗೆ ನೋಡೋಕ್ಕಾಗಲ್ಲ, ಎಷ್ಟು ಮಿಸ್ಟೇಕ್ಸ್ ಕಾಣಿಸುತ್ತೆ ಅಂದರೆ. Okay, what's harder to shoot? Rain, fire or emotion? Rain. Rain ಅಲ್ಲ? Rain. Right, I knew it. Your favorite time of day to shoot? Early morning, before sunrise. Sunset? After sunset. Dawn and dusk. Okay, last one advice for aspiring DOPs who wants to see differently. I would say keep shooting. No matter what you're shooting, keep shooting. ಆಮೇಲೆ try to have a very distinctive, don't follow anyone's ಯಾರ್ದು ವರ್ಕ್ನ ಫಾಲೋ ಮಾಡಿದೆ. Try to have your own signature and try to have your own style, and it takes a lot of time. Initially we are all imitating, we are all mimicking whatever is happening. It takes a lot of time to truly understand what is your style. So the sooner you get it, it's better. And even now, most of us are imitating what we have seen, Absolutely. what we have liked. So slowly we're going towards the time where you can start creating your own signature, where you don't have to look back to anything, and you can try to create something new.
And I think if you can start that off very early in your career, it's going to make you stand out. ಪ್ರಶ್ನೆಗಳನ್ನ ಇಂಗ್ಲೀಷಲ್ಲಿ ಕೇಳಿದ್ದೀನಿ, ಯಾಕಂದರೆ ತುಂಬ ಜನ ಬೇರೆ ಬೇರೆ ಪ್ರದೇಶದಿಂದ ಕಳಿಸಿರೋಂಥದ್ದು ಕನ್ನಡದಲ್ಲಿ ಇಲ್ಲ ಅಂತ ದಯವಿಟ್ಟು ನೀವು ಸ್ವಚ್ಛ ತೋರಿಸ್ಬಿಡಿ, ಅದು ಕನ್ನಡ ಅಷ್ಟೇ. ಓಕೆನಾ. ಎನಿವೆ, ಐ ಥಿಂಕ್ ಲಾಸ್ಟ್ ಫ್ಯೂ ಥಿಂಗ್ಸ್ ಐ ವಾಂಟೆಡ್ ಟು ಆಸ್ಕ್ ಯು ವಾಸ್, ಒಂದು ಹೇಳೋಕ್ಕಾಗಂಥ ಸಂದರ್ಭಗಳು, ಒನ್ ಆಫ್ ದ ಥಿಂಗ್ಸ್ ಚಾಲೆಂಜಸ್ ಅನ್ನೋದಕ್ಕಿಂತ ಸನ್ನಿವೇಶಗಳು ಸೆಟ್ಟಲ್ಲಿ ನಡೆದಿರೋಂಥದ್ದು ಹೇಳಬಹುದಾದಂಥ. ಅಂದರೆ ಒಂದು ಮಜಾ ಎಪಿಸೋಡ್ ಏನಾಯಿತು ಅಂದರೆ, ಈ ಬಾವಿ ಇದೆಯಲ್ಲ, ನಮ್ಮ ಬಾವಿ ಪ್ರೈವೇಟ್ ಫಾರೆಸ್ಟ್ ಮಧ್ಯೆ ಇರೋ ಬಾವಿ, ಅಲ್ಲಿ ಸುಮಾರು ಹಾವುಗಳು ಅದೆಲ್ಲ ಇರೋದು. ನಮ್ಗೆ ಅದಕ್ಕೆಲ್ಲ ತುಂಬ ಪ್ರಿಕಾಷನ್ಸ್ ತೊಗೊತಿದ್ವಿ. ಮುಂಚೆನೇ ಜೊತೆಗೆ ಬಂದು ಒಂದ್ಸಲ ಸ್ಕೌಟಿಂಗ್ ಮಾಡಿ, ಈ ಸ್ನೇಕ್ ರಿಹ್ಯಾಬಿಟೇಷನ್ ಇರುತ್ತೆ, ಅಂದರೆ ಸ್ನೇಕ್ ತೊಗೊಂಡು ಬೇರೆ ಫಾರೆಸ್ಟ್ ಒಳಗಡೆ ಬಿಟ್ಬಿಟ್ಟು ಬರೋದು. ಪ್ಲಸ್ ನಾವು ಶೂಟ್ ಮಾಡುವಾಗ ಹುತ್ತಗಳು ಅಂತಂದ್ರೆ ಯಾವುದೂ ವಿ ಡೋಂಟ್ ಟಚ್. ಇವಾಗ ಒಂದು ಹುತ್ತ ಇದೆ ಅಂದರೆ ಆ ಹುತ್ತ ಸುತ್ತಮುತ್ತ ಶೂಟೇ ಮಾಡೋದು, ಆ ಜಾಗ ಬಿಟ್ಬಿಡ್ತೀವಿ ನಾವು. ಯಾಕೆಂದರೆ ವಿ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಬಿಲೀಫ್. ಕರೆಕ್ಟ್, ಅದೊಂದು ಬಿಲೀಫ್ ಸ್ಟ್ರಾಂಗ್ ಆಗಿ ಟೀಮಲ್ಲಿ ಎಲ್ಲರಿಗೂ ಇರೋ ಬಿಲೀಫ್ ಅದು. ಸೊ ಆ ಥರ ಮಾಡಿದ್ರು. ಬಟ್ ಈ ಕೆಲವು ಹಾವುಗಳಿರುತ್ತೆ ಗೊತ್ತಾ, ಕಾಮನ್ ಕ್ರೇಟ್ ಅಂತಾರೆ, ನೆತ್ತರ ಕನ್ನಡಿ ಅಂತ ಕನ್ನಡ ಅನ್ನೋದು. ಎಲ್ಲ ಹೇಳೋದು ಆ ಹಾವು ಕಚ್ಚಿದ್ರೆ 2 ನಿಮಿಷ 3 ನಿಮಿಷ ಟೈಮ್ ಇರುತ್ತೆ ಅಂತ ಹೇಳ್ತಾರೆ. ಕಾಮನ್ ಕ್ರೇಟ್ ಅಂತಲೇ ಅನ್ನೋದು ಅನ್ಸುತ್ತೆ ಇಂಗ್ಲೀಷಲ್ಲಿ, ಇಫ್ ಐಮ್ ನಾಟ್ ರಾಂಗ್. ಅವಾಗ ಬಾವಿಲಿ ಶೂಟ್ ಮಾಡ್ತಿದ್ವಿ, ಸುಮಾರು ಗ್ಯಾಪ್ ಆಗಿತ್ತು, ಒಂದು ಶೆಡ್ಯೂಲ್ ಆಗಿ ಇನ್ನೊಂದು ಶೆಡ್ಯೂಲ್ ಮಧ್ಯೆ ಗ್ಯಾಪ್ ಆಗಿತ್ತು. ನೈಟ್ ಶೂಟ್ ಮಾಡ್ತಿರುವಾಗ ಆ್ಯಕ್ಚುಲಿ ಏನಾಗಿತ್ತು ಅಂದರೆ, ಏನೂ ಬರದೇ ಇರಲಿ ಅಂತ ಒಂದು ಟಾರ್ಪಲ್ ಕವರ್ ಮಾಡಿರ್ತೀವಿ ಬಾವಿ ಒಳಗಡೆ ಕೆಳಗಡೆ. ಯಾರೋ ನೋಡ್ಬಿಟ್ಟು ಹೇಳಿದ್ರೆ ಟಾರ್ಪಲ್ ಕವರ್ ಒಳಗಡೆ 3 ಹಾವು ಸೇರ್ಕೊಂಡಿದೆ, ಶೂಟ್ ಮಾಡಬೇಕು ಅವತ್ತು ರಾತ್ರಿ 3 ಹಾವು ಸೇರ್ಕೊಂಡಿದೆ ಅಂತ. ಓಕೆ, ಶೂಟ್ ಮಾಡೋದು ಬೇಡ, ರೆಸ್ಕ್ಯೂವರ್ನ ಕರೆದು ಸ್ನೇಕ್ನ ರೆಸ್ಕ್ಯೂ ಮಾಡಿಬಿಟ್ಟು ಆಮೇಲೆ ಶೂಟ್ ಮಾಡೋಣ ಅಂತ ಬಿಟ್ಟಿದ್ದು. ಸ್ನೇಕ್ ರೆಸ್ಕ್ಯೂವರ್ ಅಲ್ಲಿ ಲೋಕಲ್ ನಮ್ಮ ಸ್ನೇಕ್ ರೆಸ್ಕ್ಯೂವರು ಮತ್ತು ನಮ್ಮ ಆರ್ಟ್ ಹುಡುಗ ಭರತಾನೆ ಹಾವುಗಳನ್ನ ಹುಡುಕಿದ್ದು. ಅವ್ರು ಒಬ್ರಿಗೆ ಹೋಗೋಕ್ಕಾಗಲ್ಲ, ಭರತ್ನ ಕೇಳಿದ್ರು ಹೆಲ್ಪ್ ಮಾಡು ನೀನು ಬಾ ಅಂತ. ಅವ್ರು ಏಣಿ ಹಾಕ್ಬಿಟ್ಟು ಬಾವಿ ಒಳಗಡೆ ಇಳ್ದಿದ್ದಾರೆ. ಲೈಟ್ ಮೇಲ್ಗಡೆ ಲೈಟೆಲ್ಲ ಆನ್ ಆಗಿದೆ, ಬಾವಿ ಒಳಗಡೆ ಇಳ್ದಿದ್ದಾರೆ. ಬಾವಿ ಒಳಗಡೆ ಇಳಿದು ಟಾರ್ಪಲ್ ಹಿಂಗೆ ತೆಗ್ದಿದ್ದಾರೆ, ಇಬ್ಬರು ಕೆಳಗಡೆ ಅವ್ರ ಕೈ ಹಿಂಗೆ ಇಟ್ಕೊಂಡು ಇಬ್ಬರು ಹಿಂಗೆ ನಿಂತಿದ್ದಾರೆ. ಟಾರ್ಪಲ್ ಹಿಂಗೆ ತೆಗೆದ ತಕ್ಷಣ 4 ಹಾವು ಹಿಂಗೆ ನಿಂತಿದೆ. ಓಕೆ, ಹಾವು ಕಾಣಿಸಲ್ಲ, ಓಕೆ ಇವಾಗ ಹಾವು ಕಾಣಿಸಿದ್ರೆ ಇನ್ನೇನು ಹಾವನ್ನ ಹಿಡಿಯೋಕ್ಕೆ ಹೆಂಗೆ ಟ್ರೈ ಮಾಡಬೇಕು ಅಂದಾಗ ಎಲ್ಲ ಲೈಟ್ ಆಫ್, ಕತ್ಲೆ. ಅವರಿಬ್ಬರು ಹೆಂಗೆ ಎಗ್ರಕೊಂಡು ನೋಡ್ಬೋದಿದ್ದಾರೆ ಮೇಲೆ ಅಂದರೆ, ನಮಗೆ ಅದು ನೋಡಿದ್ರೆ ನಗುಬೇಡ, ಅವ್ರಿಗೆ ಎಂಥ ಭಯ ಆಗಿರಬೇಕು. ಕಣ್ಣು ಮುಂದೆ 4 ಪಾಯ್ಸನಸ್ ಹಾವು ಕಾಣ್ತಿದೆ, ಸಡನ್ ಲೈಟ್ ಆಫ್. ಅವ್ರ ಮೈಂಡ್ ಸೆಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವ್ರು ಟ್ರೈನ್ಡ್ ಸ್ನೇಕ್ ರೆಸ್ಕ್ಯೂವರು, ಬಟ್ ಅವ್ರಿಗೆ ಹೆಂಗೆ ಆಗಿರಬೇಕು ಆ ಟೈಮಲ್ಲಿ, ದೇವ್ರೇ. ಆಮೇಲೆ ಏನು ಮೇಲೆ ಬಂದರು. ಆಮೇಲೆ ಮತ್ತೆ ನೆಕ್ಸ್ಟ್ ಬೇಡ ಅಂದ್ರೆ ನೀಟಾಗೆ ಲೈಟು ಎಲ್ಲ ಇದ್ದಾಗ ಹೋಗಿ ರೆಸ್ಕ್ಯೂ ಮಾಡಿದ್ದು ಸ್ನೇಕ್ಸ್ನ. ಕನಕಾವತಿ ನೀವು ಶೂಟ್ ಹೇಳ್ತಿರ್ಬೇಕಾರೆ, ಈಗ ಓಕೆ ಇಲ್ಲಿಂದ ಒಂದು ಜಾಗಕ್ವರೆಗೂ ಹೋಗ್ತೀವಿ, ಅಲ್ಲಿಂದ ಟ್ರೆಕ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಿದ್ರಿಲ್ವಾ, ಈ ಲೈಟನ್ನು ತೊಗೊಂಡು ಬರ್ತಾನೆ ಅಂತಂದರೆ ಪವರ್ ಇಲ್ಲಿಂದ ತೊಗೊಂಡ್ಬರ್ತಿದ್ರಿ? ಅಂಥ ಜಾಗದಲ್ಲೆಲ್ಲ ತುಂಬ ಕಮ್ಮಿ ಲೈಟ್ ಯೂಸ್ ಮಾಡಿದ್ವಿ ನಾವು. ಅಂಥ ಜಾಗದಲ್ಲೇ ತುಂಬ ಕಮ್ಮಿ ಲೈಟ್. ಆ ಕನಕಾವತಿ ಸೀಕ್ವೆನ್ಸ್ ಇದೆಯಲ್ಲ, ಎಂಟೈರ್ ಸೀಕ್ವೆನ್ಸ್ ವಿತೌಟ್ ಲೈಟ್ ಅದು. ಇಟ್ಸ್ ಆಲ್ ನ್ಯಾಚುರಲ್. ಆಲ್ ನ್ಯಾಚುರಲ್. ಕಾಂಟ್ರರಿ ಟು ಬಿಲೀಫ್, ಈ ಥರ ದೊಡ್ಡ ಸ್ಕೇಲ್ ಫಿಲಮಲ್ಲೂ ಮೋಸ್ಟ್ ಆಫ್ ದ ಔಟ್ಡೋರ್ ಸೀನ್ಸ್ ವಿತೌಟ್ ಲೈಟ್ ಹೋಗೋದು ನಾವು. ಬಿಕಾಸ್ ಅದನ್ನ ಐ ಆಮ್ ಸಮನ್, ಐ ಲವ್ ಶೂಟಿಂಗ್ ವಿತೌಟ್ ಲೈಟ್ಸ್ ಔಟ್ಡೋರ್ ಡೇ ಸೀನ್ಸ್. ಈವನ್ ಬ್ರಹ್ಮಕಲಶದ ಡೇ ಟೈಮಲ್ಲಿ ತಗೋಬೇಕಾದ್ರೂ ವೆರಿ ಮಿನಿಮಲ್ ಲೈಟ್ಸ್ ಅಲ್ಲ, ಬಿಕಾಸ್ ಅದೊಂದು ದೊಡ್ಡ ನಿಮಗೆ ಮಾಸ್ಟರ್ ಶಾಟ್ಸ್, ವೈಟ್ ಶಾಟ್ಸ್ ಹೋದಾಗ, ಬಿಕಾಸ್ ಆ್ಯಂಡ್ ಆಫ್ ಕೋರ್ಸ್ ಸಂಜೆಗೆ ಯು ನೀಡ್ ಇಟ್, ಅಂದರೆ ರಾತ್ರಿ ವಾರ್ಮ್ ಆದ ಫೈರ್ ಅದೆಲ್ಲ ಬೇಕಾಗುತ್ತೆ. ಅರ್ಲಿ ಮಾರ್ನಿಂಗು ಫೈರ್ ಲೈಟ್ ಎಲ್ಲ ಇದ್ದೇ ಇರುತ್ತೆ. ಫೈರ್ ಲೈಟ್ ಒಂದು ಫೈರೇ, ಅದು ಆ್ಯಕ್ಚುಯಲ್ ಫೈರ್ಗಳು, ಆ್ಯಕ್ಚುಯಲ್ ದೀಪ, ಆ್ಯಕ್ಚುಯಲ್ ಲೈಟು. ಅದು ಬಿಟ್ಟು ಯೂಶಲಿ ಡೇ ಸೀನ್ಸಲ್ಲಿ ಐ ಆಮ್ ಸಮನ್ ಐ ಡೋಂಟ್ ಲೈಕ್ ಯೂಸಿಂಗ್ ಅ ಲಾಟ್ ಆಫ್ ಲೈಟ್ಸ್. ಮುಖಕ್ಕೆ ಪಂಪ್ ಮಾಡಬೇಕು ಅಂದ್ರೆ ವಿ ಜಸ್ಟ್ ಬೌನ್ಸ್, ನ್ಯಾಚುರಲ್ ಲೈಟ್ನೇ ವಿ ಮೌಲ್ಡ್ ಇಟ್. ಒಂದು ಕಡೆ ಬೌನ್ಸ್ ಮಾಡಿ ಒಂದು ಕಡೆ ಕಟ್ ಮಾಡಿಕೊಂಡೆ ಶೂಟ್ ಮಾಡೋದು ಜನರಲಿ. ಆ್ಯಂಡ್ ಹೌ ವಾಸ್ ದಿ, ಆಫ್ ಕೋರ್ಸ್ ಐ ಡಿಡ್ಂಟ್ ಡಿಸ್ಕಸ್ ಇಟ್, ಹೌ ವಾಸ್ ದಿ ಸೀಕ್ವೆನ್ಸ್ ಆಫ್ ದಿಸ್ ಹೋಲ್ ಬ್ರಹ್ಮ ರಾಕ್ಷಸನ್ ಸೀನು? ದಟ್ಸ್ ಅಗೇನ್ ಅ ಸೆಟ್, ಆ್ಯಕ್ಚುಯಲ್ ಸೆಟ್ ಅದು, ಕೇವ್ ಸೆಟ್ ವಾಸ್ ಪುಟ್. ತುಂಬ ಕಷ್ಟ ಶೂಟ್ ಮಾಡೋದು, ಯಾಕೆಂದರೆ ಆನ್ ಸ್ಕ್ರೀನ್ ಎಷ್ಟು ಕಾಣುತ್ತೋ ಅಷ್ಟೇ ನ್ಯಾರೋ ಇತ್ತು. ಬ್ರಹ್ಮ ರಾಕ್ಷಸ ಹಿಂಗೆ ನಡ್ಕೊಂಡ್ಬಂದಾಗ ಒಂದು ಫೀಲ್ ಆಗ್ತಿತ್ತಲ್ಲ, ಹೌದು, ನಮಗೆಲ್ಲ ಅದು ಕ್ಯಾಮ್ರಾ ಇಟ್ಕೊಂಡ್ರೆ ಅಷ್ಟೇ ಜಾಗ ಇದ್ದಿದ್ದು. ಸೊ ಅಷ್ಟು ಜಾಗದಲ್ಲಿ ಇಷ್ಟು ಜನಕ್ಕೆ ಕ್ರ್ಯಾಮ್ ಮಾಡ್ಕೊಂಡು ಶೂಟ್ ಮಾಡೋದು, ಎಷ್ಟೊಂದು ಸಲ ಗಾಳಿ ಕಮ್ಮಿ ಆಗ್ತಿತ್ತು, ಎಲ್ಲ ಒಂದಿಷ್ಟು ಜನ ಆಚೆ ಕಳಿಸಿ. ಮತ್ತು ಅಲ್ಲಿ ಒಂದೊಂದು ವಾಟರ್ ಡ್ರಾಪ್ಲೆಟ್ಸ್ ಎಲ್ಲ ಇತ್ತಲ್ಲ ನೆಲದ ಮೇಲೆ, ಅದು ನಿಜವಾದ ವಾಟ್ರು ಮೇಲ್ಗಡೆ ಒಂದೊಂದು ಡ್ರಾಪ್ಲೆಟ್ಸ್ ಬೀಳ್ತಿತ್ತು. ಸೊ ಅದು ತುಂಬ ಟೈಮ್ ಹೋಯ್ತು ಆ ಸೀಕ್ವೆನ್ಸ್ ಶೂಟ್ ಮಾಡೋದು. ಏನಕ್ಕೆ ಅಂದರೆ ಇಕ್ಕಟ್ಟು ತುಂಬ, ಅಂದರೆ ಒಂದು ಕ್ಲಾಸ್ಟ್ರೋಫೋಬಿಕ್ ಫೀಲ್ ಬಂದ್ಬಿಡ್ತು. ಸೆಟ್ಲಿ ಸೆಂಟ್ರಲೈಸ್ಡ್ AC ಇರ್ತಿತ್ತಾ? ಈ ಸೆಟಲ್ಲಿ ಇರಲಿಲ್ಲ, ಇದು ಹಾಕಿದ್ದು ಇನ್ನೊಂದು ಫ್ಲೋರಲ್ಲಿ. ಈ ಫ್ಲೋರಲ್ಲಿ AC ಏನೂ ಇರಲಿಲ್ಲ. ಕುಂದಾಪುರ್
ಹೌದು ವಿಥೌಟ್ AC sets. Congratulations. ಥ್ಯಾಂಕ್ ಯು. ಅವಾಗ ಬಟ್ ಅನಕೊಂಡ ಅಂತ ಒಂದು ತರಿಸಿದ್ವಿ, ಅನಕೊಂಡ Of course, Anaconda, I know, yeah. ಬಟ್ ಅದು ಒನ್ ಟೈಮ್ ತನಕ ಅಷ್ಟೇ ವರ್ಕ್ ಮಾಡೋದು. ಇವಾಗ ನೀವು ಒಂದು 60x60 ಸೆಟ್ಟಲ್ಲಿ 100 ಜನ 200 ಜನ ತುಂಬಿಸ್ಬಿಟ್ರೆ ಎಷ್ಟು ಅಂತ ಗಾಳಿ ಪಂಪ್ ಮಾಡೋಕ್ಕಾಗತ್ತೆ. And who was the one who played that Brahmarakshasa? Andre, to look that gigantic. There was one guy, forgot his name, 7 feet ಉದ್ದ ಇದ್ದಿದ್ದು. My God. Anyway, so Kantara chapter 2 ಯಾವಾಗ? ಅದು ನನಗೆ ಗೊತ್ತಿಲ್ಲ ಯಾವಾಗ ಹೆಂಗೆ ಅಂತ. ಸೊ ಐ ಆಮ್ ಜಸ್ಟ್ ರ್ಯಾಂಡಮ್ ಹಂಗೆ ಆಗುತ್ತೆ. ಯಾವತ್ತೋ ಒಂದು ದಿವಸ ಒಂದು ಕಾಲ್ ಬರುತ್ತೆ, ಮಗ ಬ್ಯಾಗ್ ತೊಗೊಂಡು ಬಂದ್ಬಿಡು ಕುಂದಾಪುರಕ್ಕೆ ಅಂತ. ಅದು ಬಂದಿರೋ ದಿವಸ ಗೊತ್ತಾಗುತ್ತೆ ಸ್ಟಾರ್ಟ್ ಆಗ್ತದೆ ಏನೇನು ಸದ್ಯದ. ಈಗ ನೀವು ಕುಂದಾಪುರಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ವೈಯಕ್ತಿಕ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಮ ಫ್ಯಾಮಿಲಿ, ಈಗ ನಿಮ್ಮ ಹೆಂಡತಿ ಎಲ್ಲರೂ ಕುಂದಾಪುರದಲ್ಲಿ ಇದ್ರ ಅಥವಾ ಹೆಂಗೆ? ಫಸ್ಟ್ ಫ್ಯೂ ಮಂತ್ಸ್ ಇದ್ರು, ವಿ ಕುಡ್, ಬಿಕಾಸ್ ಐ ಹ್ಯಾವ್ ಅ ಡಾಟರ್, ಇನ್ನೂ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗಿಲ್ಲ. ಸೊ ಆಲ್ಮೋಸ್ಟ್ 8 months my family was with me and I have to thank them. Our support ಎಲ್ಲ it's too long ಅಲ್ಲ, 2 years with staying away from family. ನಂದೊಂದೇ ಅಲ್ಲ, ಆಲ್ಮೋಸ್ಟ್ ನಮ್ಮ ಕೋರ್ ಕ್ರೂ, Ani, our writer, his wife, all of us moved in together. So I think Ani wouldn't have been there with his wife, or ಅಥವಾ wife ಅಲ್ಲೇ ಮೂವ್ ಆಗ್ಬಿಟ್ಟಿದ್ರ? ಸ್ಟಾರ್ಟಿಂಗ್ ಎಲ್ಲ ಅಲ್ಲೇ ನಮ್ದೊಂದು ಕಮ್ಯುನಿಟಿ ಫಾರ್ಮ್ ಆಗ್ಬಿಟ್ಟಿತ್ತು. ಬೆಂಗಳೂರು ಕುಂದಾಪುರ ಅಸೋಸಿಯೇಷನ್ ಅಂತ ಒಂದು ಸ್ಟಾರ್ಟ್ ಮಾಡೋದಾಗಿತ್ತು. ಹೋಟೆಲ್ಸ್ ಅಲ್ಲಿ ಇದ್ರ ಅಥವಾ ಸರ್ವಿಸ್ ಅಪಾರ್ಟ್ಮೆಂಟ್ಸ್? ವಿ ಟುಕ್ ಹೌಸಸ್ ಫಾರ್ ರೆಂಟ್. ಪಾರ್ಟ್ 1 ಅಲ್ಲಿ ಹೋಟೆಲ್ಸ್ ಅಲ್ಲಿ ಇದ್ವಿ, ಬಟ್ ಇಟ್ ವಾಸ್ ನಾಟ್ ಪ್ರಾಕ್ಟಿಕಲ್ ನೌ ಬಿಕಾಸ್ ಇಟ್ಸ್ 2 years ಲಾಂಗ್ ಅಲ್ಲ. ಸೊ ಪ್ರೊಡಕ್ಷನ್ ಹೌಸ್ ಫೌಂಡ್ ಸಮ್ ಬ್ಯೂಟಿಫುಲ್ ಹೌಸಸ್ ಫಾರ್ ಅಸ್. ಆ ಹೌಸಲ್ಲಿ ವಿ ಸ್ಟೇಡ್ ದೇರ್ ಫಾರ್ ಆನ್ ರೆಂಟ್. ಸೊ ಲಿಟರಲಿ ಮನೆ. ಸೊ ಅಲ್ಲೇ ಜೀವನ ಮಾಡ್ಕೊಂಡು ಅಲ್ಲೇ ನೀವು ಸಂತೆ, ಶನಿವಾರ ಅಂದರೆ ಕುಂದಾಪುರ ಸಂತೆ ಇರುತ್ತೆ, ಸಂತೆಗೆ ಹೋಗಿ ತರಕಾರಿ ತಗೊಳ್ಳೋದು ಎಲ್ಲ ಆ ಲೆವೆಲ್ಗೆ ಲೋಕಲ್ ಕುಂದಾಪುರ ಆಗ್ಬಿಟ್ಟಿದ್ವಿ ನಾವೆಲ್ಲ. ಸೊ ಈಗ ಕುಂದಾಪುರ ಲೋಕಲ್ ಗಲ್ಲಿನೂ ಗೊತ್ತಿಲ್ಲ. 100% ಕುಂದಾಪುರ ಕಾನ್ಫಿಡೆನ್ಸ್ ನೋಡಿ ಆ ಮುಖದಲ್ಲಿ. ಎಷ್ಟೊಂದು ಜಾಗಗಳು ಕುಂದಾಪುರದವ್ರಿಗೆ ಗೊತ್ತಿರಲಿಲ್ಲ. ನಾವು ಬೆಂಗಳೂರು ಹೋಗಿ ಯಾವತ್ತೂ ಒಂದು ನಮ್ಮ ಆ ಊರಲ್ಲಿ ಇದ್ದವ್ರಿಗೆ ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡಿರಲ್ಲ, ಯಾಕೆಂದ್ರೆ ಅವ್ರಿಗೊಂದು 4-5 ಫೇವ್ರೇಟ್ ಜಾಗ ಇರುತ್ತೆ. ಆಚೆ ಬಂದವ್ರು ಎಕ್ಸ್ಪ್ಲೋರ್ ಮಾಡ್ತಾರಲ್ಲ, ನಾವು ತೋರಿಸ್ಕೊಡ್ತಿದ್ವಿ. ನಮ್ಮ ಲೈನ್ ಪ್ರೊಡ್ಯೂಸರ್ ಸುಹಾಸ್, ಸುಬ್ಬ ಈ ರೋಡಲ್ಲಿ ಇದ್ದಿದೆ, ಬೆಳಗ್ಗೆ 6 ಗಂಟೆಗೆ ಅಲ್ಲಿ ಹೋದ್ರೆ ದೋಸೆ ಸಿಗುತ್ತೆ. ನೀವು ವೆಜ್ ಅಲ್ವಾ ಅರವಿಂದ್? ನೀವು ಈ ಕುಂದಾಪುರದಿಂದ ಆಗೊಂಬೆಯಿಂದ ಹೆಬ್ರಿ ಬರುತ್ತೆ ಗೊತ್ತಾ? ಹೌದು. ಆ ಹೆಬ್ರಿಲಿ ಒಂದು ಭಟ್ರು ಹೋಟ್ಲ್ ಅಂತ ಒಂದಿದೆ. ಎಲ್ಲ ಭಟ್ರು ಹೋಟ್ಲಿಗೂ ಹೋಗ್ಬಿಡಿದ್ವಿ ಆ ಏರಿಯಲ್ಲ. ಭಟ್ರು ಹೋಟ್ಲು, ಆಮೇಲೆ ಈ ಕಡೆ ಹೆಬ್ಬಾರ್ಸು ಇರೋ ಬರೋ ಎಲ್ಲ ಅಲ್ಲಿ ಇದಿತ್ತು. ಏನದು ವೆಂಕಟಲಕ್ಷ್ಮಿ ಮೆಸ್ ಅಂತ, ಅದು ಅಗ್ರಹಾರ ಆ ಥರ ಮೆಸ್. ಅದು ಅಲ್ಲಿ ಎಷ್ಟು ಹೋಗಿ ನಾವು ತಿಂತಿದ್ವಿ ಅಂದರೆ ಪ್ರೊಡಕ್ಷನ್ಗೆಲ್ಲ ಅಲ್ಲಿಂದ ತರಿಸ್ಬಿಡ್ತಿದ್ವಿ. ಪ್ರಾಪರ್ ಮಠದ ಊಟ ಅದು. ಓಹೋ. ಪ್ರೊಡಕ್ಷನ್ಗೆ ಮಧ್ಯಾಹ್ನ ಊಟ ಅಲ್ಲಿಂದನೇ ಬರ್ತಿತ್ತು ನಮಗೆ. ಎಷ್ಟು ತರಿಸಿದ್ರೆ ಕೊನೆಗೆ ಸನ್ಮಾನ ಎಲ್ಲ ಮಾಡಿದ್ರು ಊಟಕ್ಕೆ ಹೋದಾಗ. ಆ ರೇಂಜಿಗೆ ತರಿಸಿದ್ದಕ್ಕೆ ಪ್ಯಾಕೆಟಲ್ಲಿ ಆಲ್ ದಿ ಬೆಸ್ಟ್ ಅಂದ್ಬಿಟ್ಟು ಚಕ್ಲಿ ಕೊಡ್ಬೇಡ ಎಲ್ಲ ಕೊಟ್ಟು. ಬಟ್ ಇನ್ ಜನರಲ್ ಮನೇಲಿ ಅಡುಗೆ ಮಾಡ್ಕೊಂಡು ತಿಂತಾ ಇದ್ರಿ? ಹಾಂ, ಪ್ರಾಪರ್ ಅದೇ ಊರು ಶಿಫ್ಟ್ ಮಾಡಿದ್ಮೇಲೆ ವಿತ್ ಫ್ಯಾಮಿಲಿ. ಅದೇ ಕುಂದಾಪುರನೇ ಬೇಸ್. ಅದು ಬಿಟ್ಟು ಬಂದಾಗ ಎಷ್ಟು ಬೇಜಾರಾಯ್ತು ಎಲ್ಲರಿಗೂ ಅಂದರೆ ಕುಂದಾಪುರ ವಾಪಸ್ ಬೆಂಗಳೂರಿಗೆ ಬರಬೇಕು ಅಂದಾಗ. ಕುಂದಾಪುರ ಹೆಂಗಂದರೆ ಒಂದ್ಸಲ ನೀವು ಅಲ್ಲಿ ಹೋಗಿ ಅಭ್ಯಾಸ ಆಗ್ಬಿಟ್ರೆ ಆಚೆ ಕಡೆ ಹೋಗೋದು ತುಂಬ ಕಷ್ಟ. ಇಟ್ಸ್ ಬ್ಯೂಟಿಫುಲ್, ಎಲ್ಲ ಇದೆ ಅಲ್ಲಿ. ಒಂದು ಕಡೆ ಹೋದ್ರೆ ಸಮುದ್ರ, ಈ ಕಡೆ ಹೋದ್ರೆ ಕಾಡು, ಜನರು ಒನ್ ಆಫ್ ದ ಬೆಸ್ಟ್ ಪೀಪಲ್ ಕುಂದಾಪುರ. ಸೊ ಅಲ್ಲ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ನನಗೆ ವರ್ಷದಲ್ಲಿ 5 ಸಲ ಇಂದ 6 ಸಲ ಶೃಂಗೇರಿಗೆ ಹೋಗ್ತೀನಿ. ಸೇಮ್ ಬೆಲ್ಟ್ ಇಲ್ಲ, ಪಕ್ಕ ವೆಸ್ಟರ್ನ್ ಘಾಟ್ಸ್. ಸೊ ನಂಗೆ ಆಸೆ ಇರೋದು ಹಿಂಗಾರು ಮಾಡಿ ಒಂದು ಮನೆ ಈ ಒಂದು ವೆಸ್ಟರ್ನ್ ಘಾಟ್ಸಲ್ಲಿ ಒಂದು ಮಾಡ್ಕೊಂಡು, ಮಲೆನಾಡಲ್ಲಿ ಒಂದು ಮನೆ ಮಾಡ್ಕೊಂಡ್ಬಿಟ್ರೆ ಏನಿಲ್ಲ, ಆರಾಮ್ಸೆ ಹೋಗಿ ಪೀಸ್ ಎಷ್ಟು ಬೇಕಾದ್ರೂ ನೇಚರ್ ನೋಡ್ತಾ ಹಂಗೇ ಕೂತ್ಕೊಂಡ್ಬಿಡ್ಬೋದು ಗಂಟಾನ್ಗಟ್ಲೆ. ಆ ವಾಕಿಂಗ್ ಹೋಗ್ತಿದ್ರು ಅಲ್ಲಿ ಎಂಥ ಫೀಲ್ಸು. ಎನಿವೆ, ಸೊ ಈಗ ಕಾಂತಾರ ಬಿಟ್ಟು ಅರವಿಂದ್ ಕೆರಿಯರಲ್ಲಿ ಏನೇನು ನಡೀತಿದೆ? ಟ್ರೈಂಗ್ ಟು ಟೇಕ್ ಇಟ್ ಈಸಿ ನೋ, 1 film at a time ಅಂತ. ಡೂಯಿಂಗ್ ಅ ತೆಲುಗು ಫಿಲ್ಮ್, ಇಟ್ಸ್ ಸ್ಟಾರ್ಟಿಂಗ್ ಸೂನ್ ಇನ್ 2 months ಅಲ್ಲಿ. ಸೊ ಹೀರೋ ಯಾರು ಕೇಳ್ಬೋದಾ? ಲೆಜೆಂಡರಿ ಹೀರೋ. ಓಕೆ, ನೈಸ್. ಐ ಲೈಕ್ ದ ವೇ ಯು ಪುಟ್ ಇಟ್. ಲೆಜೆಂಡರಿ ಮಾಸ್ hero. So waiting for that. That's very exciting, fun. Super. To work with. So okay, on that note, show bandide anubhava super as usual. Love coming here. ಎರಡನೇ ಸಲ ಇದೇ ರೂಮ್ ಅಲ್ಲಿ ಮಾಡಿರೋದು. Hopefully many more to come. I know. Beautiful talking to you. Same Arvind. First of all, congratulations on this magnum opus. And the first one ನಾವು ಇಂಟರ್ವ್ಯೂ ಮಾಡಿದಾಗ, like that was an interview, of course it was not a podcast. ಸೊ ಅವು ಮಾಡಿದಾಗ 4 ಜನ ಇದ್ದಿದ್ದು. ಸೊ ಹಾಗಾಗಿ ಇಷ್ಟು ಡೀಟೇಲ್ಡಾಗಿ ಮಾತಾಡೋಕ್ಕೆ ಒಂದು ಅವಕಾಶ ಇರಲಿಲ್ಲ. ಇಷ್ಟಿರುತ್ತೆ ಎಷ್ಟಿರುತ್ತೆ ಒಂಥರ ಊಟದಲ್ಲಿ ಉಪ್ಪಿನಕಾಯಿ ಇದ್ದಂಗೆ ಒಬ್ಬೊಬ್ಬರಾಗೆ ಮಾತಾಡ್ಕೊಂಡಿದ್ದು. ಬಟ್ ನಾವು ಐ ಹ್ಯಾಡ್ ಅನ್ ಆಪರ್ಚುನಿಟಿ ಟು ವೆಂಕಟಲಕ್ಷ್ಮಿ ಮೆಸ್ ಮೀಲ್ ಇದು.
ಅನ್ಲಿಮಿಟೆಡ್ ರೈಸ್. ಅನ್ಲಿಮಿಟೆಡ್ ರೈಸ್, ಎಷ್ಟಾಗುತ್ತೋ ಇನ್ನೂ ಮಾಡಿ. ಯಾಕಂದರೆ ಸಾಕಷ್ಟು ವಿಷಯಗಳನ್ನ ನೀವು ಹೇಳೋಕ್ಕಾಗೋದಿಲ್ಲ. ಐ ನೋ ಫ್ರಮ್ ದಿ ಪರ್ಸ್ಪೆಕ್ಟಿವ್, ಅಂದರೆ ಲಿಮಿಟೇಷನ್ಸ್ ಇರುತ್ತೆ. ಅದೊಂದು ಇನ್ನೊಂದು ತುಂಬ ಹೇಳ್ಬಿಟ್ರೆ ಮ್ಯಾಜಿಕ್ ಆಫ್ ಸಿನಿಮಾ ಇಸ್ ಗಾನ್. ಕರೆಕ್ಟ್. ತುಂಬ ಹೇಳ್ಬಿಟ್ರೆ ದ ಮ್ಯಾಜಿಕ್ ಆಫ್ ಸಿನಿಮಾ ವಿಲ್ ಬಿ. ಈಗ ನೀವು ಹೇಳ್ತಿರ್ಬೇಕಾದ್ರೆ ನಾನು ನೆಕ್ಸ್ಟ್ ಟೈಮ್ ಹೋದರೆ ಅಕಸ್ಮಾತ್ ಈಗ ಕನಕಾವತಿ ಸೀನ್ ನೋಡ್ತೀನಿ ಅಂತ ಅನ್ಕೊಳ್ಳೋಣ, ನನ್ನ ತಲೆಯಲ್ಲಿ ಇದೇ ಬರುತ್ತೆ ಈಗ. ಹೌದು, ದಟ್ಸ್ ಹೌ ಹ್ಯೂಮನ್ ಬ್ರೈನ್ ವರ್ಕ್ಸ್. ಈಗ ಬ್ರಹ್ಮರಾಕ್ಷಸ ಅಂದರೆ ದಟ್ಸ್ ಹೌ ಐ ಸ್ಟಾರ್ಟ್ ಥಿಂಕಿಂಗ್. ಅದಕ್ಕೆ ಇಟ್ ಈಸ್ ಆಲ್ವೇಸ್ ಗುಡ್ ಟು ಡೂ ಎನ್ ಇಂಟರ್ವ್ಯೂ ಆರ್ ಎ ಪಾಡ್ಕಾಸ್ಟ್ ಆರ್ ಎ ಕಾನ್ವರ್ಸೇಷನ್ ಪೋಸ್ಟ್ ಸಿನಿಮಾ. ಬಿಫೋರ್ ಮಾಡಿದಾಗ ಇದು ಏನು ನೀವು ಹೇಳಿದ್ರೆ ಏನೂ ಗೊತ್ತಿರಲ್ಲ ನಮಗೆ. ಸೊ ಐ ಆಮ್ ಗ್ಲ್ಯಾಡ್ ದಟ್ ದಿಸ್ ಪಾಡ್ಕಾಸ್ಟ್ ಹ್ಯಾಪೆಂಡ್. ಲೈಕ್ವೈಸ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್, ಎಲ್ಲ ಒಳ್ಳೆಯದಾಗಲಿ. ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಮೋರ್ ಆ್ಯಂಡ್ ಮೋರ್ ಅಕಾಲೇಟ್ಸ್ ಆ್ಯಂಡ್ ಐ ಮ್ಯಾನಿಫೆಸ್ಟ್ ಆನ್ ಬಿಹಾಫ್ ಆಫ್ ದಿ ಎಂಟೈರ್ ಕರ್ನಾಟಕ to see you guys at the Grammys is what I'm looking at it actually. That would be lovely. The journey should go there is what I say. ಇದನ್ನು ತೆಗೆದು ಹಾಕ್ಕೊಳ್ಳಿ, ನಾನು ಹೇಳಿದ್ದೀನಿ. ಯಾರು ಟ್ರೋಲ್ ಪೇಜಸ್ ಹಾಕ್ಕೊಂತಿರೋ, ಐ ಆಮ್ ಮ್ಯಾನಿಫೆಸ್ಟಿಂಗ್ ಆ್ಯಕ್ಚುಲಿ ಇದನ್ನು ಇದಾಗಬೇಕು ಅಂತ. ಬಿಕಾಸ್ ನನ್ನ ಸ್ಟೇಟಸಲ್ಲೂ ನಾನು ಹೇಳೋದು ಕಾಂತಾರ ನಮ್ಮ ಹೆಮ್ಮೆಯ ಕಾಂತಾರ, ನಮ್ಮ ಕನ್ನಡದ ಹೆಮ್ಮೆಯ ಕಾಂತಾರ ಅಂತ ಹೇಳ್ತಾ ಥ್ಯಾಂಕ್ ಯು. ಬಂದಿದ್ದಕ್ಕೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರು ಕಾಂತಾರದ ವ್ಯಕ್ತಿ ಅವ್ರ ಜೊತೆ ಮಾತುಕತೆ ಮಾಡ್ತೀನಿ. ಅವ್ರನ್ನ ಬರ್ಮಾಡ್ಕೊತೀನಿ. ಇವ್ರಿಗೊಂದು ಅಪ್ಲಿಕೇಶನ್ ಆಗಿದೆ, ಹೆಂಗಾರು ಮಾಡಿ ರಿಷಬ್ನ ಕರೆಸಿ ಅಂತಂದ್ಬಿಟ್ಟು ಅಂತ. ನೋಡೋಣ ರಿಷಬ್ ಸರ್, ನೀವು ಇದು ನೋಡಿದ್ರೆ ಬನ್ನಿ ದೊಡ್ಡ ಮಟ್ಟದಲ್ಲಿ ಮಾಡೋಣ. ಬಟ್ ಮನಸಾರೆ ತುಂಬ ಖುಷಿ ಪಡ್ತೀನಿ ಈ ತಂಡಕ್ಕೆ. ಸೊ ಇದೇ ರೀತಿ ಇನ್ನೂ ಜಾಸ್ತಿ ಪ್ರಶಸ್ತಿಗಳು ತಮ್ಮ ಪಾಲ್ಗಾಗಲಿ. ಕಾಂತಾರ ಚಾಪ್ಟರ್ 2 ಯಾವ ಟೈಮಲ್ಲಿ ಬರಬೇಕು ಅದೇ ಟೈಮ್ ಬರಲಿ. ಬ್ಯಾಗ್ ರೆಡಿ ಇದೆ. ಸೊ ನಮ್ಮ ಬ್ಯಾಗನ್ನು ರೆಡಿ ಮಾಡ್ಕೊಂಡು ಈಗ ಹೊರಡ್ತೀವಿ. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಟಿಲ್ ದೆನ್ ಸೈನಿಂಗ್ ಆಫ್ ನಮ್ಮ ಸ್ಟೈಲಲ್ಲಿ. ನಮಸ್ಕಾರ ಗುರು.